जन्म नक्षत्रे जन्मराशौ जातस्य कृष्णपानाम्याः यजमानस्य भार्यायाः नक्षत्रराशि नक्षत्रे मकरराशौ जातायाः जलदाक्षिणाम्याः जोकृल्न नक्षत्रराशि मिथुनराशौ जातस्य मोहनदासः नामधेयस्य यजमानस्य भोक्ता वृश्चिकराशौ जातस्य ममतानाम्याः भोक्ता अस्माकं यजमानस्य सर्वेषां सह कुर्माणां सैनिकपूजाभ्यागौर्याभिवृद्ध्यर्थं धर्म अर्थकाममोक्षा चतुर्विधाख्य पुण्यफलप्रदोषता श्री ज्ञानशक्तिसुब्रह्मण्यस्वामिनः अनुग्रहदेवताप्रीत्यर्थं यक्षगानसेवारूपेण यथाशक्तिषोडशोपचारपूजाख्यमाचार्यरूपेण कर्मकार्ये नमो नमः श्री गुरुपादकाभ्यां गुरुकुलं प्रार्थना सद्गुरु चरणारविन्दाभ्यां प्रार्थना समर्पयामि महागणपतिं स्वस्तिकेट वरप्रद गणपतिं प्रार्थना नमो भगवते कदम्बाय सवितम्बाय विघ्नाशनाय वरप्रद सर्वधर्मे वशमानय स्वाहा वरप्रद गणपते नमः स्वस्तिकामध्यं गणानां प्रागणपातं भवामहे गुण्डमेनां पुरुषवसुन्देशात् ब्रह्माणां ब्रह्मणस्पद आनशृण्वन्नोदिस्य साधारणं मण्डलमध्ये महागणपते महावाहयामि स्थापयामि प्रार्थना समर्पयामि अंजने ಮೇಳದ ದೇವರಾಯ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಮನಸ್ಸಿನ ಪ್ರಾರ್ಥನೆ ಏಕವತ್ತೊಂದನೇ ಪ್ರಜಾಜಮಾನತಿ ವೇದಾರ್ ಕುಮಾರಾಚಾರ್ಯ ಶಕ್ತಿ ಕುಕ್ಕುಟ ಅವಳರಾಯ ಜಗನ್ನಾಥ ನಮ್ಮ ಶುದ್ಧಯಜ್ಞ ಹೋಯಿತು ನಮ್ಮ ವಸ್ತಾನಾಮರ್ದಂ ದೇವಿ ಪ್ರಾರ್ಥನೆ ಶರವಣ ಕೋಟಿ ಜ್ಞಾನಪೂರ್ಣ ಸ್ವಾಮಿ ನಿಮ್ಮ ಮಧ್ಯಾವಾದ ದೇವರಿಗೆ ಪ್ರಾರ್ಥನಾ ಅಂಜನೆ ಲಕ್ಕದುಂಟು ಅವಂಜಿ ಹಣ್ಣಿಕಾಯಿ ಪದೊಂದೇ punya muda nih terus punya mukul batu punya nikul batu ada muda agak kurang muda macam lagi batu macam ni kan drama deh sama nanti hari mulai aja saja Krishna परिवार जागदा नागदेवी देवी गुरु गिरी मात मनसर प्रार्थना करते ओम मंत्र मकबजामि समर्पयामि ओम नमो सर्वेभ्यो एके च प्रतिभ्यो दृश्य दिवदेव सर्वेभ्यो महा नागब्रह्म स्वामिने नमः प्रार्थना समर्पयामि मंत्रं यातायात परिवार देवताभ्यो नमः प्रार्थना समर्पयामि ओम नमः सुंदरतार अलंकारिताभ्यां सद्गुरु चरणारविन्दाभ्यां नमः प्रार्थना समर्पयामि ओम गणानां त्वा गणपतिं भवामहे गणपतिं देशराज ब्रह्माणां ब्रह्मणस्पदान शरणोदिस्य साधनं महागणपते
प्रार्थना समर्पयामि ओम सिंधूराणिकान्दरं केरहाराद्रिः दिव्यरामणीं पुष्पकाशुतिपुरं पूजापया शक्तिपुरं दिव्यागरागोचरं सुब्रह्मण्यवासिने भवतां सभासुप्रदं ज्ञानशक्तिपुरं स्वामिने नमः प्रार्थना समर्पयामि अंचने प्रार्थना ಸಂಕಲ್ಪದ ಪ್ರಕಾರ ದೇವರ ನಿಜಾಗಿರ ಕೂಡ ಯಥಾಶಕ್ತಿಯ ಪೂಜೆನ ಅಂಚನೆ ಯಕ್ಷಗಾನ ಸೇವೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಪೂಜೆನ ಅಂಚನೆ ಯಕ್ಷಗಾನ ಸೇವೆ ನಿರ್ವಿಘ್ನವಾದ ಬೇಸಾದ ಕೊಟ್ಟು ಆ ಸೇವೆದ ಸಂಪೂರ್ಣ ಸತ್ಫಲನ್ನು ಇರಕ್ಕೆ ಇಲ್ಲದಕ್ಕೆ ಗುರು ಮಾಡ್ತಾ ಮಾತ್ರಗಳ ಅನುಗ್ರಹಿಸಾದ ನಿಗ್ಲೆಕ್ ಬರ್ಪಿನ ದುರಿತ ದೋಷಗಳಾವಡು ಅವೇದ ಗ್ರಹಚಾರ ಕಂಡಕಲಿತನ ಮಾತ ನಿವಾರಣೆ ಕಾಪಾಡು ಆಯುಷ್ಯ ಆರೋಗ್ಯ ಮನಃಶಾಂತಿ ನೆಮ್ಮದಿಯನ್ನು ಮಾಡ್ಕೊಡು ಪುನಃ ಕೆಲಸ ಉದ್ಯೋಗ ವ್ಯವಹಾರಗಳೆಡೆ ಕೀರ್ತಿ ಯಶಸ್ಸು ಲಾಭ ರಕ್ಷಣೆಗಳನ್ನು ಕೊಟ್ಟು ಭವಿಷ್ಯ ಜೀವನ ಉತ್ತರೋತ್ತರವಾದ ಅಭಿವೃದ್ಧಿಯ ಬೆಳಕ ಸದಾಕಾಲ ರಕ್ಷಣೆಗೊಂಡು ಕಾಪಾಡಂಚನೆ ಮನಸ್ಸು ಲಾಭವಾದ ಕೆಲಸ ಲಾಭ ಅವೇ ನಾಯನಾದ ಶೀಘ್ರವಾದ ನಿರ್ವಹಿಸಾದ ಕೊಟ್ಟು ಭವಿಷ್ಯ ಜೀವನ ಸದಾಕಾಲ ದೇವರ ಅನುಗ್ರಹವನ್ನು ಕಾಪಾಡೊಂದು ಅಂಚನೆ ಇನಿ ಮಲ್ಪನ ಯಕ್ಷಗಾನ ಸೇವೆ ನಿರ್ವಿಘ್ನವಾದ ನಿರ್ವಹಿಸಾದ ಕಾಪಾಡು ಬಂದು ಆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಡ ಅದಕ್ಕೆಲ್ಲ ಜಾಗದ ನಾಗದೇವರಡ ದೈವದೇವರಡ ಗುರು ಹಿರಿಯರಡ ಮಾತ್ರ ಪ್ರಾರ್ಥನೆ ಮತ್ತೊಂದು ಆ ಫಲಂದೀದು ಉಳ್ಳಿ ಇದಂ ಪರಮಯಾದೇ ಬಾ ಸ್ಥಾಪಿತಂ ಪುರಸ್ತವಾತೇನ ಮೇ ಸ್ಮರಾವತಿ ಅವೆಲ್ಲದು ಏನ ಮೇ ಸಫಲ ಅವಾಪ್ತಿ ಭವೇತ ಜನ್ಮನಿ ಜನ್ಮನಿ ಮಾತೃಭ್ಯ ಓಮ ವಾಣಿ ಹಿರಣ್ಯಗರ್ಭಾಭ್ಯ ಮಹಾಲಕ್ಷ್ಮೀ ನಾರಾಯಣಾಭ್ಯ ಉಮಾ ಮಹೇಶ್ವರಾಭ್ಯ ಶಚಿ ಕುಂದರಾಭ್ಯ ಅರುಂಧತಿ ವಸಿಷ್ಠಾಭ್ಯ सीतारामाभ्य मातृभ्य पितृभ्य आचार्यभ्य इष्टदेवताभ्य नेक्कपाडि इष्टदेवताभ्य कुलदेवताभ्य ग्रामदेवताभ्य सर्वेभ्य महादनेभ्य मुहूर्तमस्ति भवन्तो प्रबन्तो मुहूर्तमस्तु उंतिनोले सुत्तु तड्ड कोट्टुकोळ्ळि प्रार्थना समर्पयामि
ಶ್ರೀ ಜ್ಞಾನಸುಬ್ರಹ್ಮಣ್ಯ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಅಣ್ಣಪ್ಪ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಸೋಮನಾಥ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ನಾಗಬ್ರಹ್ಮಲಕ್ಷ್ಮೇಶ್ವರಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಸಮಸ್ತ ದೇವತೆಗಳ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ
ಮಹಿಮೆಯನ್ನು ಪೊಗಳಲವಲ್ಲ ಅಮಿತ ಬಲ ಸಂಪನ್ನ ಸಿದ್ಧಿ ಪುರುಷಾಯ ಕಮನಾಶ ವಿಶ್ವಗುರು ಸುಮೃದಯ ಸುಖದಾತ ಅಮರೇ ತ್ಯಾಗಮಲಿಗಾಶ ಮೊದಲಾಗಿ ಶರಣು ಶಾಗರದ ಶಾಂತರೂಪಿಣಿ ಶರಣು ದೂರ ದೂರ ಶ್ರವಣ ಮಾರಣ ಶ್ರವಣ ಮಾರಣ ಕಾರಣಳ ಜಯ ಶುಭಗರಿ ಸಾರಮತಿಯ ಜ್ಞಾನ ನಾಶಿನಿ ಪಾರಮಾರ್ಥ ಪಯೋಧರಿ ಸಾರಮತಿಯ ಜ್ಞಾನ ನಾಶಿನಿ ಪಾರಮತ ಪಯೋಧರಿ ಶರಣು ಶರಣು ಜಯತು ಶ್ರೀ ಅಣ್ಣಪ್ಪ ಸ್ವಾಮಿ ಪರಾಕು ಜಯ ಸತ್ಯವರ್ಧನ ಪರಾಗೋ ಪರಮಾವಶಿಷ್ಟಾಂಶ ಪರಮಾವಶಿಷ್ಟಾಂಶ ಭೂತ ಚರಿತ ಸೌಬರಿ ಪಾಲಿತ ಬಲ ಇಂದ್ರಸೇನ ಸಂಗೀಸಿ ಸಮಾರಾಧಿ ಕುಂದಾನೆಯ ಧರ್ಮ ರಕ್ಷಿಸಿದ ವಿಪಾರ ದ್ವಂದ್ವದಕ್ಕೆ ಮಣಿ ಎನ್ನೆಲ್ಲ ಬರೆಯುವ ಸಮುದ್ರ ಗಂಭೀರ ಜಯತು ಜಯತು ಪೂರ್ಣ ಜ್ಞಾನ ಪರಿಪೂರ್ಣ ಪ್ರಭಾಕರ ಪೂರ್ಣ ಪೂರ್ಣ ಪರಾತ್ಪರ ಮೂರುತಿ ಶಕ್ತಿ ಬಲದಾತನಮೋ ಕಾಲಕಾಲದ ಗಾರ ಮಹೋನ್ನತ ಲೀಲಮಾಲ ಶೀಲ ಚಿರಂತನ ಕೂಳಜಾಲ ನಿರ್ಮೂಲ ನಿಖಿಲ ಜನ ಪಾಲಶಕ್ತಿ ಬಲದಾತನಮೋ ಜ್ಞಾನಶಕ್ತಿ ಬಲದಾತನಮೋ ಜ್ಞಾನಶಕ್ತಿ ಬಲದಾತನಮೋ
जटा मुकुट संयुतम् श्वेतार्के पुष्पमालं हेमरत्नकिरीटिनम् चतुर्भुजं वज्रशक्ति कुक्कुटाभयधारिणम् दिव्यगन्धानुलिप्ताङ्गं शुक्लयज्ञोपवीतिनम् शिवशक्तिं ज्ञानयोगं ज्ञानशक्तिस्वरूपिणम् भक्तानां वरदं देवं कार्तिकेयम् उपास्महे आरुमुगद कुमारगी चलुव धीरे गंभीरे गागती तीरे आरुमुगद कुमारगी ವರದಹಸ್ತನಿಗೆ ಮಯೂರವರೂಢಗೆ ಗುರುವರ್ಯ ಶ್ರೀ ಕಾರ್ತಿಕೇಯನಿಗೆ ನರರಚಿತ್ತೋರಗೆ ದುರಿಗೆ ತಣಿದೆ ನಿತ್ಯ ಧರೆಗೆ ಕಾಯುವ ಧರ್ಮಾಧ್ಯಕ್ಷನಿಗೆ ಆರು ಮೊಗದ ಕುಮಾರಗೆ ನಿನಗಿರೋ ಜನರೆಲ್ಲ ಶರವಣನ ಪಾವನ ಪಾವಜಿಯ ಪುರವರನ ಪಾವನ ಪಾವಜಿಯ ಪುರವರನಾದ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ಜನ ಭಾವ ವಿಶಾರಿದನಾದನನ ಜನ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ದೇವಾ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ದೇವ ಸುಶೀಲ ಸುಗುಣ ಸದನ ಕಾಲಾತ್ಮನೆ ಕರುಣಾಳು ಕಮಲ ಮುಖ ಕಾಲಾತ್ಮನೆ ಕರುಣಾಳು ಕಮಲ ಮುಖ ಲೀಲ ಪುರುಷ ವಿಶಾಲ ದಯಾನಿಧಿ ಲೀಲ ಪುರುಷ ವಿಶಾಲ ದಯಾನಿಧಿ ಲೀಲ ಪುರುಷ ವಿಶಾಲ ದಯಾನಿಧಿ ಲೀಲ ಪುರುಷ ವಿಶಾಲ ದಯಾನಿಧಿ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ದೇವ
ಸುಶೀಲ ಸುಗುಣ ಸದನ ಧಿಂತನ ದಿನ್ನತಿ ತುಮ್ತನ ದಿನ್ನತಿ ಧಿಂತನ 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 ದಿನ್ನತಿ ತತ್ತಗಿಡ ತಗದಿ ಮಿತಗಿಡ ತಗದಿ ಮಿತಗಿಡ ದಿನ್ನತಿ ದಿತ್ತಗಿಡ ತಗದಿ ಮಿತಗಿಡ ತಗದಿ ಮಿತಗಿಡ ದಿನ್ನತಿ ಧಿಂತನ ದಿನ್ನತಿ ತುಮನ ತುಮದಿ ದೈದಿನಲಿ ದಾದಿನಲಿ ದೈದಿನ ದಾದಿನ 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 ಒಂದೇ ದೇವರ ದೇವ ತೋಂಗತೋ ತಹದ ದಿನ ದೇಗನತೆ
ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಕರಮುಗಿದು ಶರವಣಗೆ ಗಣಪನ ಚರಣ ಸಾರಸಗಿರಗಿ ಶಿವನಂ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಗೆ ಮುತಿಸಿ ಭಕ್ತಿಯಲಿ ವರಮುನೀಶ್ವರ ಜಾತು ಕರುಣರೇ ಪರಮ ಸನ್ನಿಧಿಗಭಿನಮಿನವಿ ಘನ ಗುರುಗಳಂಘ್ರಿಗೆ ಮಣಿದು ಹೇಳುವಿರಿ ಕಥಾಮೃತವ. ವಸುಧಾವನಿತೆಯ ವದನದ ತಿಲಕದಂತೆ ಶೋಭಿಸುತ್ತಾ ಇದೆ ನಮ್ಮ ಈ ಪ್ರಾಚೀನ ಬರಹಿ. ನಮ್ಮ ತಂದೆಯವರು ಪ್ರಚೇತಸ ಮಹಾರಾಜರು ತಪಸ್ಸಿಗೆ ಬೇಕಾಗಿ ಹೋಗುವಂತಹ ವೇಳೆಯಲ್ಲಿ ಇಲ್ಲಿ ಅಧಿಕಾರವನ್ನು ಕೊಟ್ಟವರು ಯಾರಿಗೆ? ನನ್ನಣ್ಣನಾದಂತಹ ದಕ್ಷನಿಗೆ. ಈ ಹೊತ್ತು ಪ್ರಜಾಧಿಪತ್ಯವನ್ನು ವಹಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಶಿವನ ಕುರಿತು ತಪಸ್ಸನ್ನು ಮಾಡುವುದಕ್ಕೆ ಬೇಕಾಗಿ ಕಾಡನ್ನು ಸೇರಿದವನಿದ್ದಾನೆ. ಕಾಡಿಗೆ ಹೋಗುವಂತಹ ವೇಳೆಯಲ್ಲಿ ತಮ್ಮನದಂತಹ ನನ್ನನ್ನು ಬಳಿಗೆ ಕರೆದು ಅಣ್ಣ ಹೇಳಿದಂತಹ ಮಾತು, ನೀನು ಗುರುಮಠವನ್ನು ಸೇರಬೇಕು, ಗುರುಮಠವನ್ನು ಸೇರಿ ಗುರುಗಳಿಂದ ಬೇಕಾದಂತಹ ವಿದ್ಯಾರ್ಥಿಯನ್ನು ಪಡೆದು ಇಲ್ಲಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಎನ್ನುವ ಹಾಗೆ. ಹಾಗಾಗಿ ಅಣ್ಣನ ಆಜ್ಞೆಯನ್ನು ಪಡೆದು ಗುರುಮಠವನ್ನು ಸೇರಿದವ ನಾನು. ಗುರುಗಳಾಗಿ ದೊರೆತವರು ವಿಕ್ಷಿಪ್ತರು. ಅವರ ಗುರುಮಠದಲ್ಲಿ ಹಲವು ದಿನಗಳಿಂದ ಅವರು ಕಲಿಸಿಕೊಂಡಂತಹ ವಿದ್ಯೆಗಳನ್ನೆಲ್ಲ ಕರಗತ ಮಾಡಿಕೊಂಡು ಬರುತ್ತಾ ಇದ್ದೇನೆ. ಆದ್ರೆ ಮೊನ್ನೆ ಇತ್ತೀಚೆಗೆ ನಡೆದಂತಹ ವಿಷಯ, ಮಕ್ಕಳಾದಂತಹ ನಮಗೆ ಪರೀಕ್ಷೆ. ಹೌದು, ಹಲವಾರು ಪ್ರಶ್ನೆಗಳನ್ನು ಕೇಳಿದವರಿದ್ದಾರೆ. ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ಅಷ್ಟೂ ಮಂದಿ ಶಿಷ್ಯರಿದ್ದರೂ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟವ ನಾನು ಮಾತ್ರ. ಹಾಗಾಗಿ
ಸಂತೋಷಗೊಂಡಂತಹ ಅವರು ನನಗೊಂದು ಬಿರುದನ್ನು ಕೊಟ್ಟಿದ್ದಾರೆ, ಏಕಪಾಟಿ. ಅದೇನೋ ಸಂತೋಷವೇ ಸರಿ, ಆದ್ರೆ ಇವತ್ತು ನನ್ನ ಮನಸ್ಸಲ್ಲಿ ಒಂದು ಕೆಲವಾರು ವಿಷಯಗಳನ್ನು ಹುಟ್ಟುಕೊಳ್ಳುತ್ತಾ ಇವೆ. ಅದನ್ನು ಹೇಳಬೇಕಾದ್ರೆ ನಾನು ಒಬ್ಬನೇ ಹೋದ್ರೆ ಆಗುದಿಲ್ಲ. ನನ್ನ ಗೆಳೆಯರು ಆಪ್ತರು ತುಂಬಾ ಮಂದಿ ಇದ್ದಾರೆ. ಓ ಮಿತ್ರರೇ, ಎಲ್ಲಿದ್ದೀರ? ಬಂದೀಗ. ಹೇಗೆ ನಿದ್ದೆ ಹೇಗೆ? ಎಂತದ ನಿದ್ದೆ? ಹಾ. ನಮ್ಮನ್ನೆಲ್ಲ ಬಿಟ್ಟು ನೀನು ಒಬ್ಬನೇ ಅಂತದ? ಮತ್ತೆ ನಾನು ಎಷ್ಟು ಕಾಯುದು ಪುಣ್ಯಾತ್ಮ? ಹಾ. ಒಂದು ಸಮಯ ಪ್ರಜ್ಞೆ ಇಲ್ವಾ? ಸಮಯಕ್ಕೆ ಸರಿಯಾಗಿ ಗುರುಮಠವನ್ನು ಸೇರ್ಬೇಕು. ಸ್ವಲ್ಪ ಕಾಯ್ಬೇಕು. ಯಾವುದು ಕಾಯುದು? ಕೆಲವರಿಗೆ ಸಮಯ ಸಿಗುದಿಲ್ಲ, ಹಾ. ಕೆಲವರಿಗೆ ಸಮಯ ಸಿಗ್ತದೆ. ನಿನ್ನ ಹಾಗೆ ನಾನಾ, ನನ್ನ ಹಾಗೆ ನೀನ ನಿನ್ನ ಹಾಗೆ ನಾನಲ್ಲ ಅಲ್ವಾ? ಹಾಗಾಗಿ ನಾನು ಕರೆಯುವಾಗ ನೀನು ಬರಬೇಕೋ ಬೇಡವೋ? ಬಂದಿದ್ದೇನಲ್ಲ. ನೀನಾದ್ರೂ ಸಮಯಕ್ಕೆ ಸರಿಯಾಗಿ ಬಂದಿದ್ದೀಯಾ? ನಾನು ಬಂದಿದ್ದೇನೆ. ನಿನ್ನ ಮನೆ ಇರುದುವೋ ಅಲ್ಲಿ ಅಲ್ಲ? ಹಾ. ಮತ್ತೆ ಬೇಗ ಬರ್ಲಿಕ್ಕೆ ನಾನು ಆಗುದಿಲ್ಲ. ಬೇಗ ಬಂದಿದ್ದೇನೆ. ಯಾರು ಹೇಳಿದ್ದು? ನಾನು ಅವ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ದೆ. ಹಾ, ನಿಮ್ಮೊಳಗೊಂದು ಒಮ್ಮತ. ನಿನಗೆ ನನ್ನ ವಿಷಯ ಬೇಡ. ನೀವು ಜಗಳ ಮಾಡಬಾರ್ದು. ಜಗಳ ನಿನಗೆ ಮಾಡುವ ನನ್ನ ವಿಷಯ ಬೇಡ. ಜಗಳ ಮಾಡುವ ಸಮಯ ಅಲ್ಲ ಇದು. ಎಂತ ನೀನು? ಓ ಗೆಳೆಯ, ನಿಮ್ಮನ್ನು ಬಳಿಗೆ ಕರೆದದ್ದು ಯಾಕೆ ಗೊತ್ತೇ? ಯಾಕೆ? ಒಂದು ಬಲವಾದಂತಹ ಉದ್ದೇಶವಿದೆ, ಏನು? ಬೇರೆ ಏನಲ್ಲ. ಮೊನ್ನೆ ನಡೆದ ವಿಷಯ ಹೇಗಿತ್ತು? ಪರೀಕ್ಷೆ ಹೇಗಿತ್ತು? ಎಂತ ಪರೀಕ್ಷೆ ಪುಣ್ಯಾತ್ಮ. ಹಾ. ಅವರೊಂದು ಕೇಳುದು, ನಾವೊಂದು ಹೇಳುದು. ಅವರು ಕೇಳಿದ ಪ್ರಶ್ನೆಗಳಿಗೆ ನಿನ್ನದು ಶೂನ್ಯ. ಉತ್ತರವೇ ಇಲ್ಲ. ನಾಚಿಕೆ ಆಗುದಿಲ್ಲವೇನು ನಿನಗೆ? ಅದಕ್ಕೆ ಉತ್ತರ ಉಂಟಾ? ಸ್ವಲ್ಪ ಒಂದು ಮಾನ ಮರ್ಯಾದೆ ಏನಾದ್ರೂ ಉಂಟಾ ನಿನಗೆ? ಯಾರಿಗೆ? ಇಲ್ಲದಿದ್ರೆ ನೀನು ಮೊದಲ ನಾನು ಮೊದಲ. ನನಗಿಂತ ಎಷ್ಟೋ ವರ್ಷಗಳ ಹಿಂದೆಯೇ ಗುರುಮಠವನ್ನು ಒಂದು ಸೇರಿದವ ಪುಣ್ಯಾತ್ಮ. ಹಾ. ನಿನ್ನ ಕೂದಲಾದ್ರೂ ಬೆಳೆದಿದ್ದೆ, ನಿನ್ನ ಬುದ್ಧಿ ಸ್ವಲ್ಪವೂ ಬೆಳೆದಿಲ್ಲ. ಸಮಯ ಉಂಟಾ? ಯಾವಾಗ ಸಮಯ? ಸಮಯ ಉಂಟು, ಸಮಯ ಉಂಟು ಎನ್ನುವ ಹಾಗೆ ನಾವು ಕಾದು ಕೂತ್ರೆ ಸಮಯ ನಿಲ್ಲುವುದಿಲ್ಲ. ಸಮಯ ತನ್ನಷ್ಟಕ್ಕೆ ಹೋಗ್ತದೆ. ಮತ್ತೆ ಗುರುಗಳು ಕೇಳಿದ ಪ್ರಶ್ನೆ ಸರಿ ಉಂಟದು? ಗುರುಗಳು ಕೇಳಿದಂತಹ ಪ್ರಶ್ನೆ ಸರಿ ಇದ್ದ ಕಾರಣ ಅಲ್ವಾ ನಾನು ಉತ್ತರ ಕೊಟ್ಟದ್ದು. ಹಲವು ಒಂದಾಗುದು, ಮತ್ತೆ ಹಲವಾಗುವುದು. ಉತ್ತರ ಕೊಟ್ಟಿದ್ದೇವಲ್ಲ ಯಾವುದು? ನಾವು. ನೀವು ಉತ್ತರ ಏನು ಸರಿ, ಹಾ. ಆದ್ರೆ ಅವರು ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಸಮರ್ಪಕವಾದ ಉತ್ತರವಲ್ಲ. ನಾವು ಉತ್ತರ ಕೊಟ್ಟಿದ್ದೇವೆ. ನಮಗೆ ತಿಳಿದಷ್ಟು ನಾವು ಕೊಟ್ಟಿದ್ದೇವೆ ಉತ್ತರ. ತೊಂದ್ರೆ ಇಲ್ಲ, ಹಾ. ತೊಂದ್ರೆ ಇಲ್ಲ, ಹಾ. ಸಮಸ್ಯೆ ಬೇಡ. ಇನ್ನು ಮುಂದಕ್ಕೆ ಹಾ. ನಿಮ್ಮ ಬೆಂಬಲಕ್ಕೆ ನಾನಿದ್ದೇನೆ. ಬೆಂಬಲಕ್ಕೆ? ಹೌದು. ಎಂತ ಹೊಡೆಯುವುದು ಗುರು? ಹಾಗಲ್ವೇನು? ಮತ್ತೆ? ನಿಮಗೇನಾದ್ರೂ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ ಅಂತ ಆದ್ರೆ ಹಾ. ನನ್ನಲ್ಲಿ ಕೇಳಿ, ನಾನು ಹೇಳಿ ಕೊಡ್ತೇನೆ. ಆಯ್ತು. ಇವತ್ತು ಬಳಿಗೆ ಕರೆದದ್ದು ಮತ್ತೆ ನೀನು ಹೇಳಿಕೊಟ್ಟದಂತ ಆಗ್ಲಿಕ್ಕಿಲ್ಲ. ಇಲ್ಲ, ಇರ್ಲಿ, ತೊಂದ್ರೆ ಇಲ್ಲ. ಅದೊಂದು ಸಮಸ್ಯೆ ಬರ್ತದೆ. ಹಾ, ಹೌದು. ಇವತ್ತು ಹತ್ತಿರ ಕರೆದದ್ದು ಯಾಕೆ ಅವ್ವ, ಗೊತ್ತಾ? ಅವ್ವ, ಸರಿ. ಮತ್ತೆ ಹೇಳ್ತಾರೆ ಹೇಳಿಕೊಟ್ಟದೀವ ದೊಡ್ಡ ಜನ ಆಗುದು ನಾವು ಹಾ, ಅಂತ. ಮತ್ತೆ? ಹಾ. ಹೇಳುವವರು ಮುಂದಿನಿಂದ ಹೇಳುವುದಿಲ್ಲ, ಹಿಂದಿನಿಂದ ಅಲ್ವಾ? ಹಿಂದಿನಿಂದ ಹೇಳುವವರ ಬಗ್ಗೆ ತಲೆ ಸಿಕ್ಕಡಿಸಿಕೊಳ್ಳುವುದಲ್ಲ. ಇಂದಿನಿಂದ ಹೇಳುವವರಿಗೆ ಹಾ. ಈಗ ಹಾ, ಹಾ. ಹಿಂದಿನಿಂದಲೇ ಹೊಡಿಬೇಕು. ಹಾ. ಇವತ್ತು ಬಳಿಗೆ ಕರೆದದ್ದು ಯಾಕೆ ಗೊತ್ತಾ? ಯಾಕೆ? ನನ್ನ ಮನಸ್ಸಲ್ಲಿ ಒಂದು ವಿಷಯ ಏನು? ಮೂಡುತ್ತಾ ಇದೆ. ಮೊನ್ನೆ ಗುರುಗಳಿಗೆ ಕೇಳಿದ್ದು ಪ್ರಶ್ನೆ, ಇವತ್ತು ನಾವೇ ಗುರುಗಳಿಗೆ ಪ್ರಶ್ನೆಯನ್ನು ಕೇಳಿದ್ರೆ ಹೇಗೆ? ಏ, ಸುಮ್ಮನೆ ಕೂತ್ಕೋ. ಯಾಕೆ? ಇದು ಒಳ್ಳೆ ಕಥೆ ಆಯ್ತಲ್ಲ. ಏನು? ಅಂತ ಗುರುಗಳ ಕೈಯಲ್ಲಿ ನಮಗೆ ಪೆಟ್ಟು ತಿಳಿಸ್ತೀಯಾ? ಪೆಟ್ಟು ಬೀಳುವ ಹಾಗಾಗುದಿಲ್ವ? ನಾನಿಲ್ವೇನೋ? ಎಲ್ಲಿಯಾದ್ರೂ ಗುರುಗಳಿಗೆ ಶಿಷ್ಯರ ಪ್ರಶ್ನೆ ಕೇಳುವ ಸಂಪ್ರದಾಯ ಉಂಟಾ? ಉಂಟು. ಶಿಷ್ಯರು ಗುರುಗಳಿಗೆ ಪ್ರಶ್ನೆಯನ್ನು ಕೇಳಿದ್ರೆ ಅವರು ನಿಜವಾದ ಗುರುಗಳು ಅಥವಾ ಅವ ನಿಜವಾದ ಶಿಷ್ಯ. ನೀವು ಇಲ್ಲೇ ಹಾಳಾದುದು. ಇಷ್ಟು ವರ್ಷ ಗುರುಮಠವನ್ನು ಸೇರಿ ಆದರೂ ಕೂಡ ಒಂದೇ ಒಂದು ದಿವಸ ಅವರ ಮಾತಿಗೆ ಎದುರು ಮಾತಾಡ್ಲಿಲ್ಲ. ಅವರಿಗೆ ಪ್ರಶ್ನೆಯನ್ನು ಕೇಳಿದ್ದೀರಾ? ಯಾಕಂದ್ರೆ ಅವರಿಗೆ ಅಷ್ಟು ನಾವು ಮರ್ಯಾದೆ ಕೊಡ್ತೀವಿ. ಇರ್ಲಿ, ಏನು ನಾನು ಮರ್ಯಾದೆ ಕೊಡುದಿಲ್ವಾ? ನಾವು ಗೌರವ. ಗೌರವ. ಇರ್ಲಿ. ಇವತ್ತೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನನ್ನ ಮನಸ್ಸಲ್ಲಿ ಕೆಲವಾರು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಆ ಪ್ರಶ್ನೆಗಳಿಗೆ ಗುರುಗಳು ಸರಿಯಾದ ಉತ್ತರವನ್ನು ಕೊಟ್ಟರೆ ಅವರು ಗುರು ಎನ್ನುವ ಹಾಗೆ ನಾನು ಒಪ್ಪಿಕೊಳ್ಳುತ್ತೇನೆ. ಅವರ ಪಾದವನ್ನು ತೊಳೆದು ನೀರು ಕುಡಿತೇನೆ ನಾನು. ಒಂದು ವೇಳೆ ನಾನು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೆ ಆಗುದಿಲ್ವೋ ಮತ್ತೆ ನೋಡುವ. ಬರ್ತೀರಾ? ಇಷ್ಟು ಮಾಡ್ತೀಯ ಆದ್ರೆ ಹಾ. ನಿನ್ನೊಂದಿಗೆ ನಾವಿದ್ದೇವೆ. ಬರ್ತೀಯಾ? ಹೋಗು. ಏನು? ಮುಂದೆ ಹೋಗ್ಬೇಡ. ಯಾರು ಕಾಣುವುದಿಲ್ಲ. ಎಲ್ಲಿ? ಗುರುಗಳು ಹೋಗಿದ್ದಾರೆ ಹೇಗೆ? ಎಲ್ಲಿಗೆ? ಇಷ್ಟು ಬೇಗ? ಅಲ್ಲ, ಯಾರು ಕಾಣುವುದಿಲ್ಲ ಮಕ್ಕಳೆಲ್ಲ. ಒಂದು ಕೆಲಸ ಮಾಡು, ನಾವೀಗ ಹೊರಗಿದ್ದೇವೆ. ಹಾ. ಬಹುಶಃ ಗುರುಗಳು ಒಳಗಿರಬಹುದು, ಮಾತಾಡಬಹುದಾ? ಸಮಯ ಹೇಗುಂಟು ಒಮ್ಮೆ ನೋಡ್ತೀಯಾ? ನಾನು ಅವರ ಪರಿಸ್ಥಿತಿ ಹೇಗುಂಟು? ಹೇಗುಂಟು? ನಾನು ನೋಡಿ. ಗಂಭೀರ ಇದ್ರೆ ಬೇಡ, ಇಲ್ಲಿಂದ ನೇರ ಹೋಗು. ನೀನ್ ನೋಡ್ತೀಯಾ? ನಾನು ನೋಡಿ. ಆಯ್ತಾಯ್ತು, ಬೇಗ ಬಾ. ಇವತ್ತೇ ಆಗ್ಬೇಕು ಮಾತ್ರ. ಇವತ್ತು ಆಗ್ಲಿಕ್ಕಿಲ್ಲ. ಯಾಕೆ? ಆಗ್ಲಿಕ್ಕೆ ಇಲ್ಲ. ಯಾಕೋ? ಗುರುಗಳು ಮಲಗಿದ್ದಾರೆ, ನಾವು ಕೂಡ ಹೋಗಿ ಮಲಗುವ. ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಒಮ್ಮೆ ನೀನು ಹೋಗು, ಧೈರ್ಯ ಇಲ್ಲ ಅವನ ಮೇಲೆ. ನೀನು ಹೋಗು. ಹಾ, ಹೇಗೆ? ಹಾ, ಇಲ್ಲಿ ಬಾ. ಏನಾಯ್ತು? ನೀನು ಅವರ ಮಲಗಿದ್ದಾರಲ್ಲ. ಮಲಗಿದಲ್ವಾ? ಮತ್ತೆ? ಗುರುಗಳು ಯಾರಿಗೆ ಬೈತಾ ಇದ್ದಾರೆ. ಯಾಕೆ? ಗೊತ್ತಿಲ್ಲ.
ಬೈಯುದಲ್ವೇನು ಮತ್ತೆ? ಬಹುಶಃ ಏನೋ ಮಂತ್ರ ಜಪಿಸ್ತಾ ಇರ್ಬೋದು. ಮಂತ್ರ ಅಲ್ಲ ಅದು. ಅವರಿಗೆ ಎದುರಿನಲ್ಲಿ ಬೈಲಿಕ್ಕೆ ಆಗುದಿಲ್ಲಲ್ಲ, ಹಾಗೆ ಒಳಗಿನಿಂದ ಬೈದವರು. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡು, ಅವನು ಏರು ಮಾತ್ರ ನೀವು ಹೋಗುದು ಬೇಡ, ನಾನು ಹೋಗ್ತೇನೆ. ನಾವು ಹೋಗ್ಬೇಕಾದ್ದು ಹೇಗೆ? ಹೇಗೆ? ಹೀಗಲ್ಲ, ಮತ್ತೆ? ನಲವಿನಿಂದ ಹೋಗ್ಬೇಕು. ನೀನು ಮುಂದೆ, ನಾವು ಹಿಂದೆ. ಬನ್ನಿ ಹೀಗೆ. ನಲವಿರು ನಡೆದಣಿದು ಗುರುಪದಗೆ ಮಣಿದ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಗನೇ ವೃಕ್ಷ, ಅಡ್ಡ ಬೀಳು. ಹೇಳಿ ವೃಕ್ಷ, ಏನಪ್ಪ ಇದು ಎಲ್ಲರೂ ಒಟ್ಟಾಗಿದ್ದೀರಿ ಇವತ್ತು? ಗುರುಗಳೇ, ಪವಿತ್ರವಾದಂತಹ ಪಾದದ್ವಯಗಳಿಗೆ ನಾನು ಮಾತ್ರವಲ್ಲ, ಅದು ನನ್ನ ಗೆಳೆಯರು ಕೂಡ ಜೊತೆಯಾಗಿ ಬಂದು ಅಡ್ಡ ಬೀಳುತ್ತಾ ಇದ್ದೆ. ಶುಭವಾಗಲಿ, ದೇವರು ಕಾಪಾಡ್ತಾನೆ. ಗುರುಗಳಲ್ಲಿ ಮೂರು ಮೂರ್ತಿಗಳನ್ನು ಕಾಣುವುದಕ್ಕೆ ಸಾಧ್ಯ ಯಾಕೆ ಎನ್ನುವ ಹಾಗೆ ಕೇಳಿದ್ರೆ, ಗುರುವು ಸೃಷ್ಟಿಕರ್ತನಾಗಿರುತ್ತಾನೆ, ಪಾಲನಾಧಿಕಾರಿಯಾಗಿರುತ್ತಾನೆ, ಲಯಾಧಿಕಾರಿಯಾಗಿರುತ್ತಾನೆ. ಹೇಗೆ ಶಿಷ್ಯನೋರ್ವನ ಚಿತ್ತದಲ್ಲಿ ವಿದ್ಯೆಯನ್ನು ಸೃಷ್ಟಿಸುವ ಕಾರಣವ ಬ್ರಹ್ಮನಾಗಿರುತ್ತಾನೆ. ನಿಜ. ಸೃಷ್ಟಿಸಿದಂತಹ ವಿದ್ಯೆಯು ಹಾಗೆ ಇರುವ ಕಾರಣ ಪಾಲನಾಧಿಕಾರಿಯಾಗಿರುತ್ತಾನೆ. ಶಿಷ್ಯನಲ್ಲಿ ಏನಾದ್ರೂ ಕೆಟ್ಟ ವಿಚಾರಗಳಿದ್ರೆ ಅದನ್ನು ಲಯ ಮಾಡುವಂತಹ ಸಾಮರ್ಥ್ಯ ಇರುವುದು ಗುರುಗಳಿಗೆ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯುವವರೇ ಗುರು. ಹಾಗಾಗಿ ಗುರುಗಳೇ, ಮತ್ತೊಮ್ಮೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಈ ರೀತಿ ನಮಸ್ಕಾರ ಯಾಕೆ ಗೊತ್ತೇ? ಇಷ್ಟು ನಮಸ್ಕಾರದಲ್ಲಿ ಒಂದು ಚಮತ್ಕಾರವಿದೆ. ನಿನ್ನ ಮೇಲೆ ಬಹಳಷ್ಟು ಅಭಿಮಾನ ಮಾಡದ ನನಗೆ. ಧನ್ಯನಾಗಿ. ಯಾಕಂದ್ರೆ ಈ ಗುರುಮಠದ ಎಷ್ಟೋ ಮಂದಿ ಶಿಷ್ಯಂದಿರಿದ್ದಾರೆ. ಅದು ಅದರ ಆಚಾರ, ಅದರ ಧರ್ಮ, ಅದರ ಸ್ವಭಾವ. ಅದು ಅದರ ಆಚಾರ, ಅದರ ಧರ್ಮ, ಅದರ ಸ್ವಭಾವ. ಹಾಗಿದ್ದರೂ ಕೂಡ ಹುಲಿಯನ್ನು ಕೆಟ್ಟ ಪ್ರಾಣಿ ಎನ್ನುವ ಹಾಗೆ ಹೇಳುವುದು ಯಾಕೆ ಎನ್ನುವಂತಹ ಪ್ರಶ್ನೆಗೆ ಒಂದು ಉತ್ತರ. ಆಮೇಲೆ ಸುಮನಸರು, ಅಸುರರು, ಒಳ್ಳೆಯ ಮನಸ್ಸಿದ್ದ ಕಾರಣ ಸುಮನಸರು, ಆಸುರಿ ಕೃತ್ಯವನ್ನು ಮಾಡುವ ಕಾರಣ ಅಸುರರು ಅಲ್ವೇ? ಸುಮನಸರು ಸಜ್ಜನರಾಗಿದ್ದಾರೆ, ಯಾರಿಗೂ ಯಾವುದೇ ರೀತಿಯ ತೊಂದರೆಯನ್ನು ಕೊಡುವುದಿಲ್ಲ, ಹೂವಿನಂತ ಮನಸ್ಸು ಅವರದ್ದು. ಆದ್ರೆ ಅಸುರರು ಹಾಗಲ್ಲ, ಕೆಟ್ಟ ಕಾರ್ಯವನ್ನು ಮಾಡುದು, ಲೋಕ ಕಲ್ಯಾಣಕ್ಕೆ ಬೇಕಾಗಿ ಯಾಗಯಜ್ಞಾಡಿ ಕೆಟ್ಟ ಕಾರ್ಯವನ್ನು ಮಾಡುದು, ಲೋಕ ಕಲ್ಯಾಣಕ್ಕೆ ಬೇಕಾಗಿ ಯಾಗಯಜ್ಞಾದಿಗಳನ್ನು ಮಾಡುವಂತಹ ವೇಳೆ ಮತ್ತೊಂದು ಪ್ರಾಣಿಯಲ್ಲೋ ಅಥವಾ ಮತ್ತೊಂದು ಪಕ್ಷಿಯಲ್ಲೋ ಅಥವಾ ಇನ್ನೊಂದು ಜೀವಿಯಲ್ಲೋ ಆ ಆತ್ಮ ಹೋಗಿ ಸೇರ್ತದೆ. ಹಾಗಿರುವಾಗ ಸಾಯುವಂತಹ ಕೊನೆಯ ಗಳಿಗೆಯಲ್ಲಿ ಒಂದು ಕಾರ್ಯ, ಗಂಗಾಜಲವನ್ನು ಬಾಯಿಗೆ ಬಿಡ್ತೇವೆ. ನಾನು ಕೇಳುವುದು ಏನು ಗೊತ್ತೇ? ಏನು? ಹುಟ್ಟಿದಂತಹ ವ್ಯಕ್ತಿ ಮತ್ತೊಂದು ವಿಧದಲ್ಲಿ ಸತ್ತಂತಹ ವ್ಯಕ್ತಿ ಮತ್ತೊಮ್ಮೆ ಜನ್ಮದಲ್ಲಿ ಹುಟ್ಟಿ ಬರುತ್ತಾನೆಂದಾದರೆ ತಿಲಜಲವನ್ನು ಅರ್ಪಿಸುವುದು ಯಾಕೆ? 3 ಪ್ರಶ್ನೆ ಆಯ್ತು. ಇನ್ನೊಂದು ಪ್ರಶ್ನೆ ಇದೆ ಗುರುಗಳು. ಯಾವುದದು? ಈಗ ಲೋಕ ಕಲ್ಯಾಣಕ್ಕೆ ಬೇಕಾಗಿ ಯಾಗವನ್ನು ಯಜ್ಞವನ್ನು ಮಾಡುವವರು ಭೂಸುರರಾದಂತಹ ನೀವು. ಈ ಭೂಮಿಯಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಎನ್ನುವ ಹಾಗೆ ಕೇಳಿದ್ರೆ ಬ್ರಾಹ್ಮಣೋತ್ತಮರು. ನಿಜ ಅಲ್ವೇ? ಅದೆಷ್ಟೋ ಸುವಸ್ತುಗಳನ್ನು ಯಾಗಕುಂಡಕ್ಕೆ ಹೋಮಿಸ್ತಾರೆ.
ಯಾಗವು ಮಾಡುವಂತಹ ವೇಳೆಯಲ್ಲಿ ಹಾ, ಆ ಯಾಗದ ಧೂಮವು ನಭೋಮಂಡಲವನ್ನು ಸೇರ್ತವೆ. ಹೌದು. ನಿಮ್ಮಲ್ಲಿ ಕೇಳುವುದು ನಾನು, ಹಾ, ಯಾಗವನ್ನು ಮಾಡುವುದು ಯಾಕೆ ಗುರುಗಳೇ? ಲೋಕ ಉದ್ಧಾರಕ್ಕೆ ಬೇಕಾಗಿ, ಲೋಕದ ಕಲ್ಯಾಣಕ್ಕೆ ಬೇಕಾಗಿ. ಯಾವ ರೀತಿ ಕಲ್ಯಾಣ? ಬೇಕಾದಷ್ಟು ತುಪ್ಪ ಅಥವಾ ಹಾಲು ಇತ್ಯಾದಿಗಳನ್ನು ಹಾ. ಯಜ್ಞಕುಂಡಕ್ಕೆ ನಾವು ಹಾಕುತ್ತೇವೆ. ಹಾ. ಅದು ಧೂಮದ ರೂಪದಲ್ಲಿ ನೇರವಾಗಿ ಸ್ವರ್ಗಲೋಕಕ್ಕೆ ಸೇರುತ್ತೆ. ಆ ಹವಿಸನ್ನು ಆ ದೇವತೆಗಳು ಉಣ್ಣುತ್ತಾರೆ. ಆ, ಅದರಿಂದಲಾಗಿ ಹಾ. ಮಳೆ ಬರ್ತದೆ. ಹಾ. ಇಳೆಯ ಮಾನವರೆಲ್ಲರೂ ಸುಖ ಸಂತೋಷದಲ್ಲಿ ಬದುಕುತ್ತಾರೆ ಹಾಗಾಗಿ- ಎಂಬುದು ವಿಶ್ವಾಸ. ಹಾಗಾದರೆ ನಿಮ್ಮ ಮಾತಿನ ಅರ್ಥ ನನಗಾಯಿತು. ಏನು? ನೀವು ಮಾಡುವಂತಹ ಯಾಗದಿಂದಲಾಗಿ ಹಾ. ದೇವತೆಗಳು ಸಂತೋಷಗೊಂಡು ಹಾ. ಇಳೆಗೆ ಮಳೆಯನ್ನು ಸುರಿಸ್ತಾರೆ. ಮಳೆಯಿಂದ ಬೆಳೆ, ಹಾ. ಬೆಳೆಯಿಂದ ಜನರ ಜೀವನವು ಸಂತೋಷದಿಂದ ಸಮೃದ್ಧಿ ಆಗ್ತದೆ. ಹೌದು. ನಿಮ್ಮಲ್ಲಿ ಕೇಳ್ತೇನೆ ಗುರುಗಳೇ. ಓಯ್, ಓಯ್. ಇಲ್ವಾ, ಹೆದರಬೇಡ, ನಾನಿದ್ದೇನೆ. ಗುರುಗಳೇ, ಇವ ನಿಮ್ಮ ಪ್ರೀತಿಯ ಶಿಷ್ಯ ಅಲ್ವಾ? ಹೌದಪ್ಪ. ನನಗಿಂತ ಮೊದಲೇ ಗುರುಮಟ್ಟವನ್ನು ಯಾವತ್ತ ಸೇರಿದವ. ಬಂದಿದೆ, ಇನ್ನು ಕೂಡ ಹೋಗುವ ಲಕ್ಷಣ ಕಾಣುವುದಿಲ್ಲ. ಅವ ಹೋಗುವುದು ಇನ್ನು ನನ್ನ ಜೊತೆಯಲ್ಲಿ. ಇವ ಇದ್ದಾನೆ. ಇವ ಮತ್ತೆ ನೀವು ಸರಿ ಅವರನ್ನು ಬಿಟ್ಟು ನನಗೆ ಗತಿ ಇಲ್ಲ. ಗುರುಗಳೇ, ಈಗ ಇವನಿಗೆ ಹಸಿವಾಗ್ತದೆ ಹಾ, ಅಲ್ವಾ? ಹೌದು. ಹಸಿವಾಗ್ತದೆ. ಹಾ. ಆದ್ರೆ ಇವನನ್ನು ಅಲ್ಲಿ 4 ಮಾಳಿಗೆಯ ಮೇಲೆ ಕುತ್ಕೊಳಿಸ್ಬೇಕು. ಆಹಾ. ಇವನಿಗೆ ಬೇಕಾದಷ್ಟು ಭಕ್ಷ್ಯ ಭೋಜನ ಇಲ್ಲಿ ಕೆಳಗೆ ಬಡಿಸ್ಬೇಕು. ಹ್ಮ್. ಮೇಲಿದ್ದವ ಹಾ. ಇಲ್ಲಿದ್ದದನ್ನು ಹೇಗೆ ತಿಂತಾನೆ? ಎಲ್ಲಿದ್ದವನಿಗೆ ಅದು ತಿನ್ಲಿಕ್ಕೆ ಆಗುವುದಿಲ್ಲ ಅಲ್ವಾ? ಹೌದು. ಕೆಳಗೆ ಬಂದು ತಿನ್ಬೇಕಷ್ಟೇ. ಹಾ. ಹಾಗಿರುವಾಗ ಎಲ್ಲೋ ಮೇಲ್ಲೋಕದಲ್ಲಿ ಇರುವಂತಹ ದೇವತೆಗಳಿಗೆ ಈ ಭೂಲೋಕದಲ್ಲಿ ಯಾಗವನ್ನು ಮಾಡಿ ಹವಿಸ್ಸನ್ನು ಕೊಡ್ತೀರಂತಾದ್ರಿ ಇದು ಸರಿಯಾ ಗುರುಗಳೇ? ಇದು ನಿನ್ನ ಪ್ರಶ್ನೆಗಳು. ಇನ್ನೊಂದು ಕೊನೆಯ ಪ್ರಶ್ನೆ ಉಂಟು. ಯಾವುದು? ಈ ಜನರ ನಂಬಿಕೆ ಹೇಗೆ? ಎಲ್ಲಾ ಕಡೆಯಲ್ಲೂ ದೇವರು ಇರ್ತಾನೆ. ಗುಡಿಯ ಒಳಗೂ ಇರ್ತಾನೆ, ಹೊರಗೂ ಇರ್ತಾನೆ ಅಲ್ವಾ? ಪ್ರತಿಯೊಂದು ಕಲ್ಲಲ್ಲಿ, ಮೂರ್ತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ದೇವರನ್ನು ನಂಬುತ್ತೇವೆ. ಹಾಗಿರುವಾಗ ನಿಮ್ಮಲ್ಲಿ ಒಂದು ಕೇಳ್ತೇನೆ. ಏನು? ಗುಡಿಯ ಒಳಗಿರುವ ದೇವರಿಗೆ ಮತ್ತೊಂದು ದೇವರು ಅಂದ್ರೆ ಪೂಜೆ ಮಾಡುವಂತಹ ತಟ್ಟೆಯು ದೇವರು, ಅದಕ್ಕೆ ಹಾಕುವಂತಹ ಎಣ್ಣೆಯು ದೇವರು, ಉಪಯೋಗಿಸುವಂತಹ ಬತ್ತಿಯು ದೇವರು, ಪೂಜೆಯನ್ನು ಮಾಡುವಂತಹ ಅರ್ಚಕನು ದೇವರು. ಹಾಗಿರುವಾಗ ಒಂದು ದೇವರಿಗೆ ಮತ್ತೊಂದು ದೇವರು ಇನ್ನೊಂದು ದೇವರನ್ನು ಉಪಯೋಗಿಸಿ ಪೂಜೆ ಮಾಡಿದ್ರೆ ಅದು ಸರಿಯಾ? ಸರಿ ಆಗ್ತದಾ? ಇಷ್ಟು ಪ್ರಶ್ನೆ ಉಂಟು. ನಾನು ಚುಟುಕಾಗಿ ಹೇಳಿದಷ್ಟೇ. ಇದಕ್ಕೆ ಎಲ್ಲ ಉತ್ತರ ನನಗೆ ಉತ್ತರ ಬೇಕು. ಮಗನೇ ರೂಕ್ಷ, ಓ, ಗುರುಮಠವನ್ನು ನೀನು ಸೇರಿದ ಮೇಲೆ ಬಹಳಷ್ಟು ತಯಾರಾಗಿದ್ದಿ ಅಂತ ಗೊತ್ತಾಯ್ತು. ತಯಾರಾಗ್ಬೇಕು ಅಂತ ಇದ್ದೇನೆ ಇನ್ನು ಕೂಡ. ಬೇಕಪ್ಪ, ಛಲ ಬೇಕು. ಹಾ. ಈ ಮೊದಲು ಹಾ. ನಿನ್ನಲ್ಲಿ ನಾನು ಪ್ರಶ್ನೆ ಕೇಳುತ್ತಾ ಇದ್ದೆ, ಹಾ. ನೀನು ಉತ್ತರ ಕೊಡ್ತಾ ಇದ್ದೆ. ಹಾ. ಈಗ ಬದಲಾಗಿದೆ. ಹಾ. ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು. ಮತ್ತೆ ಎಷ್ಟು ಹಳೆ ಇದು ಪರಂಪರೆ. ಆಗಲಪ್ಪ. ಹೊಸತನ ಬೇಕು, ಹೊಸತನ ಬೇಕು. ಬದಲಾವಣೆ ನಮ್ಮಿಂದ. ಹಾ. ಆ ಗುರು ಎಂಬಂತ ಸ್ಥಾನ ನನಗೆ ಇರುವುದೇ ಅದಕ್ಕೆ. ಶಿಷ್ಯಂದ್ರ ಮನಸ್ಸಿನ ಇಷ್ಟಾರ್ಥ ನೆರವೇರಿಸಿಕೊಡಬೇಕು, ಉತ್ತರ ಕೊಡಬೇಕು ಎಂಬಾಗೆ. ಮಗು, ನೀನು ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುವುದಕ್ಕೆ ಆಗುವುದಿಲ್ಲ. ಆದರೆ ಕೆಲ ಉತ್ತರ ಕೊಡ್ತೇನೆ. ಧರ್ಮದ ಬಗ್ಗೆ ಕೇಳಿದ್ಯಲ್ಲ ನೀನು, ಹುಲಿ, ಇದರ ಬಗ್ಗೆ ಅಲ್ಲ. ಆದ್ರೆ ಈ ಧರ್ಮವನ್ನು ನಾವು ಯಾವತ್ತು ವಿಮರ್ಶೆ ಮಾಡಬಾರದು. ಧರ್ಮವೆಂಬುದು ಇರುವುದು ಹೇಗೆ? ಮರಣದ ಉಂಡೆ ಇದ್ದಂತೆ. ಅದನ್ನು ಯಾವ ರೀತಿ ಬೇಕಾದ್ರೂ ನಾವು ಪರಿವರ್ತನೆ ಮಾಡಿಕೊಳ್ಳಬಹುದು. ರಾಕ್ಷಸರು ದುಷ್ಟರು, ದೇವತೆಗಳು ಒಳ್ಳೆಯವರು. ಹುಲಿ ಮಾಂಸವನ್ನು ತಿನ್ನುತ್ತದೆ, ದನ ಹುಲ್ಲನ್ನು ತಿನ್ನುತ್ತದೆ. ಅದು ಪ್ರಕೃತಿಯ ನಿಯಮ. ಈಗ ರಾಕ್ಷಸರು ದಾನವರೆಂಬ ಯಾಕೆ ಅವ್ರದ್ದು ಪರಿಧಿಯಿಂದ ಇರ್ತದೆ. ಅವರ ಸ್ವಭಾವದಲ್ಲಿ ಇದ್ದಾರಲ್ವಾ? ಹೌದು, ಇದ್ದಾರೆ. ಕಾಡಲ್ಲಿ ಇರ್ತಾರೆ, ಮಾಂಸ ಇತ್ಯಾದಿ ತಿಂತಾರೆ, ಅವರಷ್ಟು ಇರ್ತಾರೆ. ಅಂತವರು ದೇವಲೋಕ ಮುತ್ತಿಯಾಗುವುದು, ಇಂದ್ರಾದಿ ದೇವತೆಗಳನ್ನು ಬಡಿದೋಡಿಸುವುದು, ಅಲ್ಲಿ ಸ್ವಾಧೀನ ಮಾಡುದು, ಧರ್ಮ ನಾಶ ಮಾಡುದು, ಋಷಿ ಮುನಿಗಳಿಗೆ ಕಷ್ಟ ಕೊಡುದು, ಇದನ್ನೆಲ್ಲ ಮಾಡಿದ ಹೋಗ್ತದೆ. ಧರ್ಮವನ್ನು ಮೀರಿದ ಹಾಗಾಗ್ತದೆ. ಅಂತ ದುಷ್ಟ ಕಾರ್ಯವನ್ನು ಅವರು ಮಾಡುವ ಕಾರಣವೇ ಅವರು ದಾನವರು ಎಂಬಂತ ಹಣೆಪಟ್ಟಿಯನ್ನು ಅವರಿಗೆ ಕಟ್ಟಿದ್ದಾರೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಅದನ್ನೆಲ್ಲ ವಿಮರ್ಶೆ ಮಾಡಬಾರದು. ಮತ್ತೆ ಹೇಳಿದ್ದೆಲ್ಲ ಈ ಪಿಂಡ ಬಿಡೋ ಇದು ವಿಚಾರನೆಲ್ಲ ಅದನ್ನೆಲ್ಲ ಹೇಳುವ ಹಾಗಿಲ್ಲ ಮಗನೇ. ಯಾಕಂದ್ರೆ ಒಂದು ಸಣ್ಣ ಮಗುವಿಗೆ ಅನ್ನವನ್ನು ಜೀರ್ಣ ಮಾಡಿರುವುದಕ್ಕೆ ಸಾಮರ್ಥ್ಯ ಇರುವುದಿಲ್ಲ. ಅಂತ ಆ ಮಗುವಿನ ಬಾಯಿಗೆ ಕಡುಬನ್ನು ತುರುಕಿಸಿದಾಗ ನಾವು ಮುಂದೆ ಹೋದ್ರೆ
ಅದು ಜೀರ್ಣವಾಗುವುದಕ್ಕೆ ಇದೆಯಾ ಮಗು ಹೇಳು ಎಲ್ಲಿ ಸಿಕ್ಕಿಕೊಳ್ಳುದಲ್ಲ ಅಲ್ವೇ? ನಿನ್ನ ಪರಿಸ್ಥಿತಿ ಕೂಡ ಹಾಗೇ ಆಗ್ತದೆ. ಹಾಗಾದ್ರೆ ನೀನು ಕೇಳಿದ ಪ್ರಶ್ನೆ ಉತ್ತರ ಇಲ್ವೇ? ಉತ್ತರ ಉಂಟು, ಉತ್ತರ ಇದೆ. ಹಾಗಾದ್ರೆ ಕೊಡಿ. ಈಗ ಕೊಡುವ ಸಂದರ್ಭ ಅಲ್ಲ, ಯಾಕೆ? ಸಮಯ ಸಂದರ್ಭ ಬಂದಾಗ ನೀನಾಗ ಕೇಳಬೇಕಾದಂತ ಅಗತ್ಯವಿಲ್ಲ. ನಾನೇ ನಿನ್ನ ಬಳಿಗೆ ಬಂದು ಮಗನ ರೂಕ್ಷ ನೀನು ಅಂದು ಕೇಳಿದಂತ ಪ್ರಶ್ನೆಗೆ ಉತ್ತರ ಇದು ಎಂಬಾಗ ಆಗ ಕೊಡುವುದೇ ಹೊರತು ಈಗ ನಾನು ಕೊಟ್ಟದ್ದು ಹೌದು ಅಂತಾದ್ರೆ ಅದನ್ನು ಜೀರ್ಣಿಸಿಕೊಳ್ಳುವಂತ ಸಾಮರ್ಥ್ಯ ನಿನಗೆ ಇಲ್ಲ. ಈಗ ನಾನು ಉತ್ತರ ಹೇಳುವುದಿಲ್ಲ. ಉತ್ತರ ಹೇಳುವುದಿಲ್ಲ. ಹೇಳುದಿಲ್ವಾ? ಇಲ್ಲ. ಓಹೋ, ಹಾ. ಓ ಮಿತ್ರರೇ, ಗೊತ್ತಾಯ್ತಾ ನಿಮ್ಗೆ ವಿಷಯ? ಗೊತ್ತಾಯ್ತು. ಕೇಳಿ ಕೇಳಿ. ಕೇಳಿದಿರೆ ಸಗಮಾಡಿಗಳು ನಾ ಕೇಳಿದಗೆ ಉತ್ತರಿಸಲರಿಯಲಿ. ಕೇಳಿದಿರೆ ಸಗಮಾಡಿಗಳು ನಾ ಕೇಳಿದುದಗೂ ತರಿಸಲರಿಯಲಿ. ತಾಳಿ ಹರಿಹರು ದೇವ ಮೌನವ ತಾಳಿಗನು ಗುರುದೇವ ಮೌನವ 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 ಕೇಳಲಿ. ತಾಳಿಗನು ದೇವ ಮೌನವ ಕೇಳಲಿ. ಕೇಳಿದಾಗ ಪಾಠಿಗಳು ನಾ ಕೇಳಿದ ಗುತ್ತರಿಸಲರಿಯಲಿ. ತಾಳಿಗನು ಗುರುದೇವ ಮೌನವ ಬೇಡಲೇನೋ. ತಾಳಿಗನು ಗುರುದೇವ ಮೌನವ ಬೇಡಲೇನೋ. ಕೇಳಿದಿರೆ ಸಹಪಾಠಿಗಳೇ, ಏನಾದ್ರೂ ಅರ್ಥ ಆಯ್ತಾ ನಿಮಗೆ? ಒಂದು ಅರ್ಥ ಆಗ್ಲಿಲ್ಲ. ನೀನೆಂದ ಮಲಗಿಕೊಂಡಿದ್ದೀಯ? ಮತ್ತೆ ಇಂತದ ಹ? ನೀನು ಕೇಳುದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳು. ಅರ್ಥ ಆದ್ರೆ ನಾವು ಇಲ್ಲಿರ್ತೇವೆ. ಹೌದು. ಯಾರಿಗೆ? ಇಲ್ಲೇ ಇರ್ತೇವೆ. ಆ, ಆ. ಮತ್ತೆ ಇದನ್ನು ನಾವು ಹಾಕುದಿಲ್ವಾ? ಯಾವುದು? ಅರ್ಥ ಆದ್ರೆ ಬೇಕಾದ್ರೆ ಕೊಡ್ತೇನೆ, ಅರಮನೆಗೆ ಬಾ. ನಮಗೆ ಬೇಡ, ಬೇರೆಯವ್ರದ್ದು ಬೇಡ. ಕೇಳಿದಿರೆ ಸಹಪಾಠಿಗಳೇ, ನಾನು ಕೇಳಿದ್ದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಾಗದೆ ತಾಳಿಹನು ಗುರುದೇವ ಮೌನವ ಅಲ್ಲೇ ಕೂಡ ಎತ್ತುದಿಲ್ಲ. ಆ, ನೆಲ ನೋಟಕರಾಗಿದ್ದಾರೆ. ನಾನು ಆಗ ಹೊರಡುವಾಗ ಒಂದು ಮಾತನ್ನು ಹೇಳಿದ್ದೆ, ನೆನಪುಂಟ ನಿನಗೆ? ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ರೆ ಅವರು ನಿಜವಾದ ಗುರು. ಹಾಗಾದ್ರೆ ಈಗ ಗುರು ಅಲ್ವಾ ಅಂತ. ಅಲ್ವಾ? ಇವರು ಈ ರೀತಿ ಮಾಡುದು ಯಾಕೆ ಗೊತ್ತಾ? ಯಾಕೆ? ಸುಮ್ಮನೆ ಅಲ್ಲ. ಅದೇ. ಉದರ ಭೋಜನ ಇರುವುದಿಲ್ಲರೋ. ಓ ಓ ಉದರ ಭೋಜನ ಇರುವುದಿಲ್ಲರೋ. ವಿಧ ವಿಧ ಮಿಥ್ಯೆಗಳಾಡಿದ್ದಾರೆ. ಭಗವನಿಗೆ ಕಾಣುತ್ತಿರುವ ಸತ್ಯ. ಎಂತ ಮಾರ ಇದು ಉಲ್ಲಾಸ? ಮತ್ತೆ ಉಲ್ಲಾಸ ಉಲ್ಲಾಸ ಅಲ್ಲ. ಒಂದು ಕಡೆಯಲ್ಲಿ ಉಲ್ಲಾಸ ಆದ್ರೂ ಕೂಡ ಮತ್ತೊಂದು ಕಡೆಯಲ್ಲಿ ಸಿಟ್ಟು ಸಿಟ್ಟು ಬಾರದಿ ಇದ್ದಿತು. ಇವರು ಯಾಕೆ ಗೊತ್ತಾ ಈ ರೀತಿ ಮಾಡುದು? ಯಾಕೆ? ಸುಮ್ಮನೆ ಅಲ್ಲ, ಸುಮ್ಮನೆ ಅಲ್ಲ, ಮತ್ತೆ? ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಉದ್ದೇಶದಿಂದ. ಯಾಕೆ? ಪಾಪ ಇವರಿಗೆ ತಿನ್ನುವುದಕ್ಕೇನು ಗತಿ ಇಲ್ಲ ಅಂತ ಕಾಣ್ತದೆ. ಓಹೋ. ಹಾಗೆ ನಾನೊಬ್ಬ ಗುರು, ತಲೆಯಲ್ಲಿ ಒಂದು ಮುಂಡ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಕಾವಿ ವಸ್ತ್ರ, ಇದನ್ನೆಲ್ಲ ತೊಟ್ಟುಕೊಂಡು ನಾನೊಬ್ಬ ಗುರು ಗುರು ಎನ್ನುವ ಹಾಗೆ ಪ್ರಚಾರ ಮಾಡಿಕೊಂಡು ಬಂದಿದ್ದಾನೆ. ಒಂದು ನಾಮ ಫಲಕ ಅಲ್ವಾ? ಯಾರಿಗೆ ಸ್ಥಾನಮಾನ ಕೊಡದಿದ್ದರೂ ತೊಂದರೆ ಇಲ್ಲ. ಗುರುವಿಗೆ ಒಂದು ಈ ಪ್ರಪಂಚದಲ್ಲಿ ಯೋಗ್ಯವಾದಂತಹ ಸ್ಥಾನಮಾನವಿದೆ. ಆದ್ರೆ ಇವರಂತಹ ಗುರುಗಳಿಂದ ಬೇರೆಯವರಿಗೆ ಕೆಟ್ಟ ಹೆಸರು. ಯಾಕೆ ಗೊತ್ತಾ? ಬಗೆ ಬಗೆಯ ಮಿಥ್ಯೆಗಳನ್ನು ಸೃಷ್ಟಿಸಿ, ಏನು ಬಗೆ ಬಗೆಯ ಸುಳ್ಳುಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆ ಸುಳ್ಳನ್ನು ನಿಮ್ಮಂತಹ ಬಡಪಾಯಿ ಮಕ್ಕಳು ಸತ್ಯವನ್ನು ನಂಬಿದ್ದಾರೆ. ಚಿಕ್ಕಿದ್ದು ನಾವೆಲ್ಲ ಬರೀ ಗುರು ಅಂದ್ರೆ ದೊಡ್ಡವ, ಗುರು ಅಂದ್ರೆ ಪರಮಾತ್ಮ, ಗುರುವಿಗಿಂತ ಮಿಗಿಲಾದವರು ಯಾರು ಇಲ್ಲ ಎನ್ನುವ ಹಾಗೆ ನಿಮ್ಮಂತವರು ಅರ್ಥ ಮಾಡಿಕೊಂಡು ತಿಳಿದುಕೊಂಡಿದ್ದಾರೆ. ಇಷ್ಟರವರೆಗೆ ಹಾಗೆ ಇದ್ದದ್ದು ನೀವು ಈ ರೀತಿ ತಿಳಿದುಕೊಂಡ ಕಾರಣ ಇವತ್ತು ಅವರು ಆ ರೀತಿಯಾಗಿ ವ್ಯವಹಾರ
ಇದ್ದಾರೆ. ಆ ಹೊಟ್ಟೆ ತುಂಬಿಸುವ ಉದ್ದೇಶದಿಂದ ಈ ರೀತಿಯ ಮಿಥ್ಯೆಗಳನ್ನು ಸೃಷ್ಟಿ ಮಾಡಿ ಬದುಕನ್ನೇ ನರಕಗೊಳಿಸಿದರು. ಇವರು ಗುರು ಅಲ್ಲ, ಇವರು ಗುಗ್ಗುರು. ಇವರ ಗುರು ಮಾಟಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕೆಟ್ಟವನೇ, ಅಧಿಕ ಪ್ರಸಂಗಿ, ಯಾರು ದುಷ್ಟ, ಅಧಮ, ಭ್ರಷ್ಟ, ಏನು ಬಾಯಿ ಮಾಡಿದೆ, ಏನು ಮಾತು ಹೇಳಿದ್ದೆ? ನಾನು ಪ್ರಸಂಗದ ಒಳಗೆ ಕೆಡುವ ಕಾಲಕ್ಕೆ ಯಾರಿಗೇ ಆಗಲಿ ನೀತಿಯ ಮಾತು ಪಥ್ಯವಾಗುವುದಿಲ್ಲವಂತೆ. ನೀನೊಬ್ಬ ಉತ್ತಮ ಉನ್ನತ ವ್ಯಕ್ತಿ ಆಗಬೇಕಪ್ಪ. ಹಾಗೆ ರಾತ್ರಿ ಹಗಲಪ್ಪ ಭೇದವಿಲ್ಲದೆ ನನ್ನಲ್ಲಿದ್ದಂತ ಸರ್ವ ವಿದ್ಯೆಯನ್ನು ಕೂಡ ದಾರಿ ಎರೆದು ಕೊಟ್ಟ. ಹೌದು ಅಂತ ಆದ್ರೆ ನಾನೊಬ್ಬ ಹೊಟ್ಟೆ ಬಾಡಿಗೆ ಬೇಕಾಗಿ ಇದ್ದ ವಿಷಯ ಹೇಳಿದ್ರೆ ಸಿಟ್ಟು ಬರ್ತದೆ ಇವರಿಗೆ. ಇದ್ದ ವಿಚಾರ ಹೇಳಿದಲ್ವಾ ನೀನು ಬ್ರಾಹ್ಮಣರನ್ನು ಕೆಣಕುದಕ್ಕೆ ಬೇಕಾಗ ಬರ ಮಾಡಿದಿ. ಅಂದ್ರೆ ನಿನ್ನಂತ ವಿದ್ಯಾವಂತ ಪ್ರಪಂಚ ಯಾರು ಇಲ್ಲ ಬಂದ್ರೆ ಅಹಂಕಾರ ಪಿತ್ತದ ರೂಪದಲ್ಲಿ ನಿನ್ನ ತಲೆಗೆ ಏರಿದೆ ಎಂಬುದಕ್ಕೆ ಅನುಮಾನವೇ ಇಲ್ಲ. ವೃಕ್ಷ, ಪ್ರಪಂಚದಲ್ಲಿ ಯಾರೇ ಆಗಲಿ ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಲೇಬೇಕು. ನಿನಗೆ ಮದ ತುಂಬಿ ಹೋಗಿದೆ, ಮದ ಏರಿ ಹೋಗಿದೆ. ಆದ ಕಾರಣ ಈ ಮದ ಇಳಿಸುವುದಕ್ಕೆ ಬೇಕಾಗಿ ಗುರುವಾದಂತ ನಾನು ನಿನಗೆ ಶಾಪವನ್ನು ಕೊಡೋದಕ್ಕೆ ಬೇಕಾಗಿ ಮನ ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ನೀನು ಪ್ರಪಂಚದಲ್ಲಿ ಮತಿಹೀನಲ್ಲ. ಕ್ಷಿಪ್ರದಲ್ಲಿ ಕಳಿಯಡಗಿ ಮೊಗದಲ್ಲಿ ಅಪ್ರಸನ್ನತೆ ತುಂಬಿ ಹಿಡಿದನು ವಿಪ್ರನಡಿಗೆ. ಅಪ್ರಸನ್ನತೆ ತುಂಬಿ ಕಿಳಿದನು ವಿಪ್ರನಡಿಗೆ. ಅರಿಯದ ಜ್ಞಾನಿಗೆ ತೊದತುಲಿಗಳಿಗಿಂತೂ ಅರಿಯದ ಜ್ಞಾನಿಯ ತೊದತುಲಿಗಳಿಗಿಂತೂ ಕೆರಳಿ ಶಾಪವನಿದ್ದರಿಂದನೋ ಕೆರಳಿ ಶಾಪವನಿದ್ದರಿಂದನೋ ಪೊರೆ ಬವರಾರೆನ್ನ ಉರಿದು ಪಾಲಿಸಬೇಕು. ಪೊರೆ ಬವರಾರೆನ್ನ ಒಲಿದು ಪಾಲಿಸಬೇಕು. ಕರುಣಾಳು ತವ ಶಿಷ್ಯನನ್ನು, ಕರುಣಾಳು ತವ ಶಿಷ್ಯನನ್ನು ಗುರುದೇವ. ಗುರುದೇವ, 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 ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಕ್ಷ. ಗುರುಗಳೇ, ಗುರುಗಳೇ, ಶಾಂತರಾಗಬೇಕು ತಂದೆ, ಆಗಬೇಕು. ಇದೋ ಎರಡು ಕರುಗಳನ್ನು ಮುಗಿದು ಇದೋ ನಿಮ್ಮ ಕಾಲನ್ನು ಹಿಡಿತಾ ಇದ್ದೇನೆ. ಸಾತ್ವಿಕ ಸ್ವಭಾವದಿಂದ ಎಲ್ಲ ಸಹಪಾಠಿಗಳ ಜೊತೆ ಸಂತೋಷದಿಂದ ಇರಬೇಕಾಗಿತ್ತು. ಆದ್ರೆ ಏನು ಮಾಡೋಣ, ನನ್ನ ಪ್ರಾರಬ್ಧ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಾಜಸ ಗುಣ ಒಮ್ಮಿಂದೊಮ್ಮೆಲೆ ಬಂತು. ಯಾಕೆ ಹೀಗೆ ಬಂತು ಎನ್ನುವಂತಹ ಪ್ರಶ್ನೆಗೆ ಉತ್ತರ ನನ್ನಲ್ಲಿಲ್ಲ. ಏನೋ ತಿಳಿಯದೆ ಅಪರಾಧವನ್ನು ಮಾಡಿದೆ. ಇದಕ್ಕಾಗಿ ನೀವು ಇಂತಹ ಈ ರೀತಿಯ ಶಾಪವನ್ನು ಕೊಟ್ಟಿರ ತಂದೆ. ಗುರುಗಳಾದಂತಹ ನೀವೇ ಶಿಷ್ಯನಿಗೆ ಈ ರೀತಿ ಶಾಪವನ್ನು ಕೊಟ್ಟರೆ ನನ್ನನ್ನು ಪೊರೆಯುವವರು, ಪಾಲಿಸುವವರು ಯಾರಿದ್ದಾರೆ? ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿಬಿಟ್ಟಿರಲ್ಲ ತಂದೆ. ಗುರುದೇವ,
ತಾಯಿಯ ಮಡಿಯಲ್ಲಿ ಕುಳಿತ ಹಸು ಗೂಸೊಂದು ತಾಯಿಯ ಎದೆ ಹಾಲನ್ನು ಕುಡಿಯುವಾಗ ತಾಯಿಯ ಎದೆಗೆ ಒದಿತ್ತದೆ ಆ ಮಗು. ಆದ್ರೆ ಆ ತಾಯಿ ಕೋಪಗೊಳ್ಳುತ್ತಾಳೆ? ಖಂಡಿತವಾಗಿ ಇಲ್ಲ. ಮತ್ತಷ್ಟು ಪ್ರೀತಿಯಿಂದ ಎತ್ತೆ ಮುದ್ದಿಸುತ್ತಾಳೆ ಮಗುವನ್ನು. ಮಗುವಿನಂತೆ ನಾನು ಏನೋ ಬೇಕೆಂದು ಮಾಡಿದವನಲ್ಲ, ತಿಳಿಯದೆ ಅಪರಾಧ ಮಾಡಿದ್ದೇನೆ. ಗುರುಗಳೇ, ನೀವೇ ಕೈ ಬಿಟ್ರೆ ನನ್ನನ್ನು ಕಾಪಾಡುವವರು ಯಾರಿದ್ದಾರೆ? ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಅಪ್ರಬುದ್ಧನ ಸ್ಥಿತಿಯೇ ಕಾಣುತ್ತೆ, ವಿಪ್ರನಂತ ಕರಣ ಕರಗಲು ಸುಪ್ರಸನ್ನತೆಗೆ ನುಡಿದುದು ಮಗುಳೆ ರೋಷನಲ್ಲಿ. ಘೋರ ಶಾಪವು ಸಕಲ ದುರಿತ ನಿವಾರಕಾಗುತ್ತ ಪರಮ ಪಾವನ ತಾರಕವ ಪಠಿಸಲ್ಕಿ, ಪರಮ ಪಾವನ ತಾರಕವ ಪಠಿಸಲ್ಕಿ ಸಲೆ ಪರಿಹಾರ ಹೊಂದುವುದೆನ್ನುತ್ತ ಬರಸುದಂದು. ಸರ್ವ ಅಪರಾಧಗಳನ್ನು ಮನ್ನಿಸಿ ನನ್ನನ್ನು ಕಾಪಾಡಬೇಕು ತಂದೆ, ಕಾಪಾಡಬೇಕು. ಮಗನೇ ರೂಕ್ಷ, ಗುರುದೇವ, ಕಣ್ಣೀರು ಹಾಕಬೇಡ ಮಗನೇ. ನಿನ್ನ ಕಣ್ಣೀರನ್ನು ಕಾಣುವಂತ ಸಾಮರ್ಥ್ಯ ಈ ಗುರುಗೆ ಇದೆ ಎಂಬ ಹಾಗೆಂದು ಖಂಡಿತವಾಗಿ ಭಾವಿಸಿಕೊಳ್ಳಬೇಡ. ನನ್ನಿಂದ ಅಪರಾಧವಾಯಿತು, ಬೇಡದ ಮಾತುಗಳಿಂದ ನಿಮ್ಮನ್ನು ನಿಂದಿಸಿದೆ ಸ್ವಾಮಿ. ಸಮಾಧಾನ ಪಡಿಸಬೇಕು. ಕಾಲ ಗರ್ಭದಲ್ಲಿ ಏನು ಅಡಗಿದೆಯೋ ಎಂದು ತಿಳಿಯುವುದಕ್ಕೆ ಪ್ರತಿಭಾವಂತನು ಯಾವತ್ತೂ ಕೂಡ ಸಮರ್ಥನಾಗುವುದಿಲ್ಲ. ನನ್ನ ಬಗ್ಗೆ ತಿಳಿದಂತಹ ಅಜ್ಞಾನಿಯೇನು ನೀನಲ್ಲ, ನಿನ್ನ ಬಗ್ಗೆ ತಿಳಿದ ಮೂರ್ಖ ನಾನೇನು ಅಲ್ಲ. ಹಾಗಾದರೆ ಈ ಪುಣ್ಯಾಶ್ರಮದಲ್ಲಿ ಯಾಕೆ ಈ ರೀತಿ ನಡೆಯಿತು ಎಂಬಾಗ ಆಲೋಚನೆ ಮಾಡಿದ್ದೆ ಹೌದು ಅಂತಾದ್ರೆ ಇದಕ್ಕೆ ಎಲ್ಲ ದೊರಕುವುದು ಒಂದೇ ಒಂದು ಉತ್ತರ ಮಗನೇ, ವಿಧಿ ಸಂಕಲ್ಪ. ಅದನ್ನು ಮೀರುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲವಪ್ಪ. ಭವಿಷ್ಯತ್ತಿನಲ್ಲಿ ಪ್ರಪಂಚದಲ್ಲಿ ಏನೋ ಒಂದು ಆಗಬೇಕು ಎಂಬಾಗ ವಿಧಿಯೇ ಸಂಕಲ್ಪ ಮಾಡಿದ್ದೆ ಹೌದು ಅಂತಾದ್ರೆ ಅದನ್ನು ಮೀರುವುದಕ್ಕೆ ಕೇವಲ ಮಾನವರಾದಂತ ನಾವೆಲ್ಲ ಎಲ್ಲಿಯ ಮಟ್ಟಿಗೆ ಹೇಳುವ. ಆದ್ರೆ ಒಂದು ಗುರುಗಳೇ, ಏನು? ಇಷ್ಟು ವರ್ಷದಿಂದ ನಿಮ್ಮಿಂದ ವಿದ್ಯೆಯನ್ನು ಪಡೆದವ ನಾನು. ಆ ವಿದ್ಯೆ ಪ್ರಯೋಜನಕ್ಕಾಗದೆ ಹೋಗುತ್ತದೆಯಲ್ಲ ಮಗು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದ ಚಡು ವೈರಿಗಳನ್ನು ತ್ಯಾಗ ಮಾಡಿದಂತಹ ನನಗೆ ಸಿಟ್ಟು ಬರಬಹುದಿತ್ತೆ ಮಗನೇ. ಆದ್ರೆ ಇವತ್ತು ಬಂತಲ್ವ? ಯಾಕೆ ಬಂತು ಅಂತ ಕೇಳಿದ್ರೆ ಅದು ಕೂಡ ಪ್ರಶ್ನೆಯಾಗಿ ಉಳಿಯುತ್ತದೆ ಹೊರತು ಉತ್ತರ ಕೊಡುವುದಕ್ಕೆ ನಾನು ಸಮರ್ಥನಲ್ಲ. ಸಿಟ್ಟಿದ ಭರದಲ್ಲಿ ನೀನು ಮತಿಹೀನನಾಗು ಎಂಬ ಶಾಪವನ್ನು ಕೊಟ್ಟದ್ದು ಹೌದು ಮಗನೇ. ಈಗ ನಾನು ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಯಾಕಪ್ಪ ನನ್ನ ಮನಸ್ಸು ಕಲ್ಲಾಗಿ ಹೋಯಿತು, ಯಾಕೆ ನಾನು ಶಾಪ ಕೊಟ್ಟೆ ಅಂತ. ಗುರುಗಳೇ, ಜೀವನ ಪರ್ಯಂತ ನಾನು ಹಾಗೇ ಇರಬೇಕೆ? ಮಗು, ಶಾಪ ಕೊಡುವ ಸಾಮರ್ಥ್ಯ ಹೊರತು ಅದಕ್ಕೆ ಪರಿಹಾರ ಕೊಡುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲವಪ್ಪ, ಸಾಧ್ಯವಿಲ್ಲ. ಗುರುಗಳೇ, ನೀವೇ ಈ ರೀತಿಯಾಗಿ ಹೇಳಿದ್ರೆ ನನ್ನ ಪರಿಸ್ಥಿತಿ ಏನು ಸ್ವಾಮಿ? ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ದಾರಿಯನ್ನು ನಾನು ಸೂಚಿಸ್ತೇನೆ ಮಗನೇ. ಯಾವ? ಕೊಟ್ಟ ಶಾಪದ ಪ್ರಕಾರ ಹಲವು ಕಾಲಗಳವರೆಗೆ ಮತಿಹೀನನಾಗೇ ನೀನು ತಿರುಗಾಟಬೇಕಾಗುತ್ತದೆ. ಆದ್ರೆ ಶಾಪ ವಿಮೋಚನೆ ಯಾವಾಗ ಅಂತ ಒಂದಲ್ಲ ಒಂದು ದಿನ ಮಹಾತ್ಮರ ಬಾಯಿಯಿಂದ ಯಾರೇ ಆಗಲಿ ಮಾಡಿದ ಪಾಪ ಪರಿಹಾರವಾಗುವಂತ ಒಂದು ತಾರಕ ಮಂತ್ರ ಇದೆ ಮಗನೇ. ಆ ಮಂತ್ರ ನಿನ್ನ ಪಾಲಿಗೆ ಯಾವಾಗ ಉಪದೇಶ ಮಾಡಲ್ಪಡ್ತದೋ ಆ ಹೊತ್ತಿಗೆ ನಿನ್ನ ಶಾಪ ವಿಮೋಚನೆ ಆಗುತ್ತದೆ. ಇಷ್ಟನ್ನು ಮಾತ್ರ ನಾನು ಹೇಳಬೇಕು. ಆಯ್ತು ಆಯ್ತು. ಆದಷ್ಟು ಬೇಗನೆ ಅಂತ ಯೋಗ್ಯವಾದಂತ ಮಂತ್ರ ನಿನ್ನ ಪಾಲಿಗೆ ಲಭಿಸಲಿ ಎಂಬ ಹಾಗೆ ನಾನು ಕೂಡ ದೇವರನ್ನು ಸದಾ ಪ್ರಾರ್ಥಿಸ್ತಾ ಇದ್ದೇನೆ. ಧನ್ಯನಾದೆ. ಹೋಗಪ್ಪ.
ದಕ್ಷನ ಆಶೆ ಅಲ್ಲ, ನನ್ನಪ್ಪನಾದಂತಹ ಪ್ರಾಚೇತಸರ ಆಕಾಂಕ್ಷೆ. ಆ ಕಾರಣದಿಂದಲೇ ದಟ್ಟವಾದಂತಹ ಅರಣ್ಯವನ್ನು ಸೇರಿದರು. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದರು. ಪ್ರತ್ಯಕ್ಷನಾದಂತಹ ಬ್ರಹ್ಮದೇವ ಕೇಳಿದ, ಏನು ವರಪ್ರಸಾದ ಬೇಕು ಎನ್ನುವ ಹಾಗೆ. ಆಗ ನಮ್ಮಪ್ಪ ಹೇಳಿದಂತಹ ಮಾತು, ಪ್ರಜಾಧಿಪತ್ಯ ನನಗೆ ಬೇಕು. ಬ್ರಹ್ಮದೇವ ನೀಡಲಿಲ್ಲ, ಬದಲಾಗಿ ಒಂದು ಉಪದೇಶವನ್ನು ಮಾಡಿದ. ಅಂತಹ ವರಪ್ರಸಾದವನ್ನು ನಿನಗೆ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಭವಿಷ್ಯದಲ್ಲಿ ನಿನ್ನ ಮಗನೋರ್ವನಿಗೆ ಅಂತಹ ವರಪ್ರಸಾದವನ್ನು ಕೊಡ್ತೇನೆ. ಆದರೆ ಈಗ ನಿನಗೆ ಕಂಕಾಲಾಸ್ತ್ರ ಎನ್ನುವಂತಹ ವಿಶೇಷವಾದ ಬಲಯುತವಾದಂತಹ ಅಸ್ತ್ರವನ್ನು ನೀಡುತ್ತೇನೆ ಎನ್ನುವ ಹಾಗೆ ನೀಡಿ ಆಶೀರ್ವದಿಸಿ ಅಂತರ್ಧಾನನಾದ. ಆಮೇಲೆ ತಂದೆಯವರು ತನ್ನದಾದಂತಹ ಪ್ರಾಚೀನ ಬರಿಗೆಯನ್ನು ಹಿರಿಯ ಮಗನಾದಂತಹ ಈ ದಕ್ಷನಿಗೆ ಬಿಟ್ಟುಕೊಟ್ಟು ವಾನಪ್ರಸ್ಥವನ್ನು ಸೇರಿದರು. ತಂದೆಯವರ ಆಶಯವನ್ನು ಈಡೇರಿಸಬೇಕಾದುದು ಮಗನಾಗಿ ನನ್ನ ಕರ್ತವ್ಯ ಎನ್ನುವ ಹಾಗೆ ತಮ್ಮನಾದಂತಹ ರೂಕ್ಷನನ್ನು ಗುರುಮಠಕ್ಕೆ ವಿಕ್ಷಿಪ್ತರಲ್ಲಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿ ದಟ್ಟವಾದಂತಹ ಅರಣ್ಯವನ್ನು ಸೇರಿದೆ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದೆ. ಪ್ರಜಾಧಿಪತ್ಯವನ್ನು ನಾನು ಪಡೆದೆ. ಹಾಗಿದ್ರೆ ಈ ಸಂತಸದ ವಿಚಾರವನ್ನು ತಮ್ಮನಲ್ಲಿ ತಿಳಿಸಬೇಕು ಎನ್ನುವ ಹಾಗೆ ಪುರಪ್ರವೇಶ ಮಾಡಿದ್ದೇನೆ. ಏನಿದು? ಪ್ರತಿಯೋರ್ವರು ಅವರವರಷ್ಟಕ್ಕೆ ಮಾತನಾಡುತ್ತಾ ಇದ್ದಾರೆ. ನನ್ನನ್ನು ನನ್ನ ತಮ್ಮ ಸ್ವಾಗತಿಸಬಹುದು ಎನ್ನುವ ಹಾಗೆ ನಾನು ನಿರೀಕ್ಷೆ ಮಾಡಿದ್ರೆ ತಮ್ಮ ಎಲ್ಲೂ ಕಾಣಿಸುತ್ತಾ ಇಲ್ಲ. ಪ್ರತಿಯೋರ್ವರನ್ನು ಕರೆದು ನಾನು ವಿಚಾರಿಸಿದ್ರೆ ಯಾರು ಸಮರ್ಪಕವಾದಂತಹ ಉತ್ತರವನ್ನು ನೀಡುತ್ತಾ ಇಲ್ಲ. ಹಾಗಿದ್ರೆ ತಮ್ಮ ಎಲ್ಲಿದ್ದಾನೆ? ಗುರುಗಳಿಗೆ ಖಂಡಿತವಾಗಿಯೂ ವಿಷಯ ತಿಳಿದಿರುವುದಕ್ಕೆ ಸಾಧ್ಯ ಎನ್ನುವ ಕಾರಣದಿಂದಲೇ ಗುರುಗಳನ್ನು ಬರುವುದಕ್ಕೆ ಹೇಳಿದ್ದೇನೆ. ಯಾಕೆ ಕಾಣಿಸುತ್ತಾ ಇಲ್ಲ? ಗುರುಗಳಿಗೆ ಬಳಿದು ಕುಶಲವಾರ್ತೆಯ ಕೇಳಿ, ಗುರುಗಳಿಗೆ ಬಳಿದು ಕುಶಲವಾರ್ತೆಯ ಕೇಳಿ ಭಕ್ತರು ಧನ ಬಗೆಯರಿಗೆ ಪುರವೇ ಹೇಳಪ್ಪ. ಅಸತ್ತಿನಿಂದ ಸತ್ತಿನ ಕಡೆಗೆ, ಅಧರ್ಮದಿಂದ ಧರ್ಮದ ಕಡೆಗೆ, ಮರಣದಿಂದ ಅಮರತ್ವದ ಕಡೆಗೆ ಸಾಗಿಸುವ ಯಾರು ಎನ್ನುವ ಹಾಗೆ ಕೇಳಿದ್ರೆ ಗುರುಗಳು. ಗುರುಗಳಾಗಿ ನಿಮ್ಮದಾದಂತಹ ಕರ್ತವ್ಯವನ್ನು ನೀವು ಇದುವರೆಗೆ ಚಾಚೂ ತಪ್ಪದೆ ನಡೆಸಿದ್ದೀರಿ ಎನ್ನುವಂತಹ ವಿಶ್ವಾಸ ನಮಗಿದೆ. ಹೇಗೆ ಗುರುಕುಲ ಎಲ್ಲ ಚೆನ್ನಾಗಿ ನಡೆಯುತ್ತಾ ಇದೆಯಷ್ಟೇ. ಗುರುಗಳೇ, ನಿಮ್ಮನ್ನು ಈ ಕಡೆಗೆ ಬರಮಾಡಿಸಿಕೊಳ್ಳಬೇಕು ಎಂದಾದ್ರೆ ಬಲವಾದಂತಹ ಕಾರಣ ಇದೆ. ತಪಸ್ಸಿಗೆ ನಾನು ಹೋಗುವಂತಹ ಸಂದರ್ಭದಲ್ಲಿ ತಮ್ಮನಾದಂತಹ ರೂಕ್ಷನನ್ನು ನಿಮ್ಮ ಸ್ವಾಧೀನಕ್ಕೆ ಕೊಟ್ಟು ನಾನು ಹೋದವ. ತಪಸ್ಸು ಮಾಡಿ ಎಷ್ಟೋ ಸಮಯ ಕಳೆದು ಹೋಯಿತು. ಈಗ ಬಂದು ನೋಡ್ತಾ ಇದ್ದೇನೆ, ತಮ್ಮನೆಲ್ಲೂ ಕಾಣಿಸುತ್ತಾ ಇಲ್ಲ. ಆತ ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಎಲ್ಲ ವಿಚಾರಗಳನ್ನು ಹೇಳಬಹುದೇ? ಯಾವ ಪ್ರಶ್ನೆಗೂ ಕೂಡ ಉತ್ತರ ಕೊಡುವುದಕ್ಕೆ ಅಸಮರ್ಥನಾದಂತ ನಾನು ನೆಲನೋಟಕನೇ ಆಗಬೇಕಾಗುತ್ತದೆ. ಏನಾಯ್ತು ನಿಮಗೆ? ತಮ್ಮನ್ನ ಭವಿಷ್ಯತ್ ಎಣಿಸಂತ ನೀನು ನನ್ನ ಬಳಿ ಕಳುಹಿಸಿಕೊಟ್ಟದ್ದೇನು ಸತ್ಯ. ಅವನ ಮೇಲೆ ಬಹಳಷ್ಟು ವಿಶ್ವಾಸ ಉಂಟು, ಅಭಿಮಾನವೂ ಇತ್ತು. ನನ್ನ ಪಟ್ಟದ ಶಿಷ್ಯ ಎಂಬ ಹಾಗೆ ಆತನ ಸ್ವೀಕಾರ ಮಾಡಿದ್ದೆ ನಾನು. ಸಂತೋಷ. ಆದರೆ ಅದನ್ನು ಆತ ಕೊನೆಯವರೆಗೆ ಉಳಿಸಿಕೊಳ್ಳಲಿಲ್ಲ ಎಂಬಂತ ಪಶ್ಚಾತ್ತಾಪ ನಾನು ಪಡ್ತಾ ಇದ್ದೆ. ಏನು ಮಾಡಿದ ಆತ? ಕಲಿಸಿದೆಲ್ಲ ಹೌದು, ಆದರೆ ನಾನೊಬ್ಬ ವಿದ್ಯಾವಂತ ಎಂಬಂತ ಅಹಂಕಾರ ಆತನ ತಲೆಗೆ ಹೇಳಿತು. ಕೇಳಬಾರದಂತ ಕೆಲವು ಪ್ರಶ್ನಾದಿಗಳ ನನ್ನನ್ನು ಕೇಳುವುದಕ್ಕೆ ಬೇಕಾಗಿ ಮುಂದಾದ. ಸಮಯಕ್ಕೆ ಸರಿಯಾಗಿ ಹೇಳುತ್ತದೆ ಹೇಳಿದ್ರು ಆತ ಕೇಳಲಿಲ್ಲ. ಕೊನೆಗೆ ಗುರುವಾದಂತ ನನ್ನನ್ನು ಅವಾಚ್ಯ ಶಬ್ದದಿಂದ ಬೈಯುವುದಕ್ಕೆ, ನಿಂದಿಸುವುದಕ್ಕೆ, ಅಪಹಾಸ್ಯ ಮಾಡಿದಂತ ನಾನು ಮುನಿದಂತೂ ನಿನ್ನ ತಮ್ಮನ ಶಾಪವನ್ನು ಕೊಟ್ಟಿದ್ದೇನೆ, ನೀನು ಮತಹೀನನಾಗಿ ಹೋಗಿ ಎಂಬ
ಎನ್ನುವಂತಹ ಶಬ್ದದ ಅರ್ಥ ಏನು? ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಿಸುವವರೇ ಗುರು. ಆದರೆ ಗುರುಗಳಾಗಿ ನೀವೇನು ಕಾರ್ಯವನ್ನು ಮಾಡಿದಿರಿ? ಬೆಳಕಿನಿಂದ ಕತ್ತಲೆಯೆಡೆಗೆ ನನ್ನ ತಮ್ಮನನ್ನು ದೂಡಿದಿರಿ. ಅವಿಚಾರಿ ಬಾಲಕರಿಗೆ ಶಿಕ್ಷಣವನ್ನು ಕೊಡಬೇಕಾದಂತಹ ನೀವು ನನ್ನ ತಮ್ಮನಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೀರಿ. ಮನದ ಮೇಲಿಗೆಯನ್ನು ಹೋಗಲಾಡಿಸಬೇಕಾದುದು ಗುರುವಿನ ಕರ್ತವ್ಯ. ಆದರೆ ಅದಕ್ಕೆ ನಿಮ್ಮಿಂದ ಸಾಧ್ಯವಾಗಲಿಲ್ಲ ಎಂದಾದರೆ ಹಿಡೀರಿ ಶಾಪ. ಜನರ ಕೊಳೆ ಬೊಟ್ಟೆಯನ್ನು ಒಗೆಯುವಂತಹ ರಜಕೊಲೋದ್ಯೋಗಿ ಶಿರೋಧಾರ್ಯ ಬ್ರಜೇಶ್ವರನೇ ತಪ್ಪನೋ ತೊಳೆಬಿಡುವುದು ಬ್ರಜೇಶ್ವರನೇ. ತಪ್ಪನು ತೊಳೆವೆನು ನಿನ್ನನು ಜಗ ಪರಿಹಾರ ಮಾರ್ಗವನ್ನು ಎನ್ನ ಬದುಕಿತು ಬರಡಾದೆ ಬ್ರಜೇಶ್ವರನೇ. ದಕ್ಷ ಪ್ರಜಾಧೀಶ್ವರನೇ, ಮುನಿದೆಯ ನನ್ನ ಮೇಲೆ ಸಿಟ್ಟು ಬಾರದಿರಬಹುದೇ? ಮುನಿದು ಶಾಪವನ್ನೇ ಕೊಟ್ಟಯ? ನಿಜ. ನೀನು ಕೊಟ್ಟಂತ ಶಾಪವನ್ನು ಸಂತೋಷವಾಗಿ ನಾ ಸ್ವೀಕಾರ ಮಾಡಿದ್ದೇನೆ. ಮಾಡಿದ್ದುನ್ನ ಮಹಾರಾಯ ಅಂತ ಇದನ್ನು ಎಲ್ಲವನ್ನು ಕೂಡ ಅನುಭವಿಸಕ್ಕೆ ನಾನು ಸಿದ್ಧನಿದ್ದೇನೆ ಅಯ್ಯ. ಆದರೆ ಒಂದು ಪ್ರಶ್ನೆ ನಿನ್ನಲ್ಲಿ ಕೇಳಬೇಕಾಗುತ್ತದೆ. ಏನು? ನಿನ್ನ ತಮ್ಮ ತಪ್ಪು ಮಾಡಿದೆ ಎಂಬ ಮಾತ್ರಕ್ಕೆ ಶಾಪವನ್ನು ಕೊಟ್ಟದ್ದು ಹೌದು, ಅದಕ್ಕೆ ಪರಿಹಾರಕ್ಕೆ ಸರಿಯಾದ ದಾರಿಯನ್ನು ನಾನೇ ಸೂಚಿಸಿದ್ದೇನೆ. ತಮ್ಮನಿಗೆ ಪರಿಹಾರದ ಹಾದಿಯನ್ನು ನೀವು ಹೇಳಿದ್ದೀರಿ. ಹೌದು. ಹಾಗಿದ್ರೆ ಬರೇ ತಪ್ಪಿಸಿದ್ದು ಮಾತ್ರ ಅಲ್ಲ, ಅಲ್ಲ ಶಾಪ ಕೊಟ್ಟದ್ದು ಮಾತ್ರ ಅಲ್ಲ. ಅಲ್ಲ ಏನು? ಈಗ ನೀನು ಕೊಟ್ಟ ಶಾಪದಂತೆ ನಾನು ಇನ್ನೊಬ್ಬರ ಕೊಳೆ ತೊಳೆಯುವಂತ ಮಡಿವಾಳವಾಗಿ ಹುಟ್ಟಿದರೂ ನನ್ನ ಜೀವನ ಪರ್ಯಂತರ ಹಾಗೇ ಇರಬೇಕೆ, ಅಥವಾ ಇದಕ್ಕೆ ಏನಾದರೂ ಪರಿಹಾರ ಇದೆ ಎಂಬ ವಿಚಾರವನ್ನು ನೀನೇ ಸೂಚಿಸಬೇಕು ಅಂತ ನಿಮಗೆ ಕೇಳಿಕೊಳ್ತಾ ಇದ್ದೇನೆ. ಗುರುಗಳೇ, ಈಗ ನನಗರ್ಥವಾಗುತ್ತಾ ಇದೆ. ಸಿಟ್ಟಿಗೆ ನಾವು ಒಳಗಾಗಬಾರದು, ಕ್ರೋಧಕ್ಕೆ ನಾವು ವಶವಾಗಬಾರದು ಎನ್ನುವ ಹಾಗೆ ಎಷ್ಟೋ ಬಾರಿ ಗುರುಗಳಾದಂತಹ ನೀವು ಹೇಳಿದವರು. ನೀವು ಸಿಟ್ಟಿಗೆ ಒಳಗಾದರಿ, ನಾನೂ ಸಿಟ್ಟಿಗೆ ಒಳಗಾದೆ. ಎಷ್ಟು ಕಲಿತರೇನು, ಜೀವನದಲ್ಲಿ ಎಷ್ಟು ಸಾಧನೆಯನ್ನು ಮಾಡಿದ್ರೇನು. ನಾನು ಮಾಡಿದಂತಹ ಸಾಧನೆ ಅಲ್ಪವೇ. ಒಂದಲ್ಲ ಒಂದು ಎಡವಿ ಬಿದ್ದೇ ಬೀಳ್ತಾನೆ. ಬ್ರಹ್ಮದೇವನನ್ನು ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಂಡು ಒಲಿಸಿ ವರಪ್ರಸಾದವನ್ನು ಪಡೆಯುವುದಕ್ಕೆ ಈ ದಕ್ಷನಿಗೆ ಸಾಧ್ಯವಾಗಿದೆ. ಆದರೆ ಕ್ರೋಧವನ್ನು ಮಾತ್ರ ತ್ಯಜಿಸುವುದಕ್ಕೆ ನನ್ನಿಂದ ಸಾಧ್ಯ. ಪರಿಸ್ಥಿತಿ ಎಲ್ಲಿಗೆ ತಲುಪಿ ಹೋಯಿತು ನೋಡು. ಶಪಿಸಿ ಬಿಟ್ಟೆ, ಮಾಡಿದ್ದು ನಾನು ಅಪರಾಧವಾಯಿತು ಎನ್ನುವ ಹಾಗೆ ನನಗೀಗ ವೇದ್ಯವಾಗುತ್ತಾ ಇದೆ. ನೀವು ಶಪಿಸಿದರೂ ಕೂಡ ಪುನರಪಿ ಉದ್ಧಾರವಾಗುವ ಹಾದಿಯನ್ನು ಹೇಳಿದ್ದೇನೆ, ಸೂಚಿಸಿದ್ದೇನೆ. ನಾನು ಶಪಿಸಿದ್ದೇನೆ. ಸರಿ, ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಏನು? ನನ್ನ ತಮ್ಮ ಎಲ್ಲೇ ಇರಲಿ, ಹೇಗೆ ಇರಲಿ, ಆತನ ಸೇವೆಯನ್ನು ನೀನು ಮಾಡಿದೆ ಎಂದಾದರೆ ಖಂಡಿತವಾಗಿಯೂ ನಿನ್ನ ಶಾಪ ವಿಮೋಚನೆ ಆಗುತ್ತದೆ. ಸಮಾಧಾನ ತಾನೆ? ಹೌದು ತಾನೆ. ಆ ಸುಯೋಗ ನನ್ನ ಪಾಲಿಗೆ ಯಾವಾಗ ಬರ್ತದೆಂಬಂತ ನಿರೀಕ್ಷೆನೆ ನಾನು ಕೂಡ ಕಾಲ ಕಳೆಯುತ್ತೇನೆ. Oh
ಮನದಾಗಿ ಬ್ಯಾಟಿಗೆ ಬಂದದ್ದು ಮನಿಗೊಂದು ಜಲ ಹೊಡೆದು ನೆರೆದಾಗಿ ಮನಿಗೊಂದು ಜಲ ಹೊಡೆದು ನೆರೆದಾಗಿ ಜಗವಲ್ಲ ಸಂಭ್ರಮಿಸಬೇಕು ಮನದಾಗಿ ಮನದಾಗಿ ಹುಡುಗಿರಿ ಬಿಲ್ಬಾಣಕಿ ಸೇರಿ ಬಿಲ್ಬಾಣಕಿ ಸೇರಿ ಮನದಾಗಿ ಬಾಡೋಡಬೇಕು ಮನದಾಗಿ ಬಾಡೋಡಬೇಕು ಯಾಕೆ ಬೇಟೆಯಾಡುವುದಕ್ಕೆ ಮನೆಗೊಂದಾಳಿನ ಹಾಗೆ ಅದೆಷ್ಟೋ ಮಂದಿ ಸೇರಿದವರಿದ್ದಾರೆ. ಹೌದೌದು. ಆದ್ರೆ ಬೇಟೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆ ಮುಖ್ಯವಾಗಿ ಬೇಕಾಗ್ತದೆ. ನಿಜ.
ಏನೇನು ಸಿದ್ಧವಾಗಿದೆ? ಸಿದ್ಧ ಬಲೆ ಬೇಡುವ? ಬಲೆ ಬೇಕು. ಮತ್ತೆ ಯಾವುದೆಲ್ಲ ಬಲೆ ಉಂಟು ನಿನ್ನಲ್ಲಿ? ಎಕ್ಕಲೆ. ಅದು ಯಾಕೋ? ಕೆಟಕಿ ಹಾಕುವ ಬಲೆ. ಓಹೋ, ಹಾಗೆ. ಹೌದು. ಬೇರೆ? ಅಂಚಿ ಬಲೆ. ಅದು ಏನು? ಆಚೆಯಿಂದ ಹಾಕುವ ಬಲೆ. ಓಹೋ, ಮತ್ತೆ? ಇಂಚಿ ಬಲೆ. ಅದು ಏನು? ಈಚೆಯಿಂದ ಹಾಕುವ ಬಲೆ. ಬಿಸಾಲೆ. ಬಿಸಾಲೆ. ಅದು ಯಾಕೋ? ಬೀಸಿ ಹಾಕುವ ಬಲೆ. ಹಾಗೆ. ಹೌದು. ಒಳ್ಳೆದಾಗಿದೆ, ಅದನ್ನ ಬಿಡು. ಆಯುಧಗಳು ಯಾವ ರೀತಿ ತಯಾರಿಸಿದ್ದೀಯಾ? ಆಯುಧ ಎಲ್ಲ ಉಂಟು. ಯಾವುದು? ಮಂಡೆಗತ್ತಿ. ಮಂಡೆಗತ್ತಿ. ಅದು ಯಾಕೋ? ಮೃಗಗಳಿಗೆ ಹಾಲೆಗೆ ಒಂದು ಗುಡ್ಡೆ. ಸಂತೋಷ. ಅಲ್ಲಿಗೆ ಸತ್ತು ಹೋಗ್ತದೆ. ಬೇರೆ? ಬಿಲ್ಲು, ಖಡ್ಗ, ಇವೆಲ್ಲ ಸಿದ್ಧತೆ ಆಗಿದೆ. ಸಂತೋಷ. ಹಾಗಾದ್ರೆ ಕಾಲಹರಣ ಬೇಕಾ? ಇನ್ನೊಂದು ಬಾಕಿ ಆಗಿದೆ. ಏನದು? ನಾಯಿ ಬೀಡು. ನೀನಿದ್ದೀಯಲ್ಲ, ಗೊತ್ತುಂಟಲ್ಲ ನಿಮಗೆ? ಮತ್ತೆ ನೀನಿರುವಾಗ ಅವಶ್ಯಕತೆ ಇಲ್ಲ. ಕಾಲಹರಣ ಬೇಡ. ಪ್ರಾಣಿಗಳ ಸುಳಿವನ್ನು ಅರಿತು ಬೇಟೆ. ಹೇಗೆ ಬೇಟೆ? ಬೇಟೆಲ್ಲ ಆಯ್ತು. ಭರ್ಜರಿ ಬೇಟೆ. ಹೌದು. ಆದ್ರೆ ಹೀಗೆ ಇರುವುದಾ? ಅಲ್ಲ, ಸ್ವಲ್ಪ ವಿಶ್ರಾಂತಿ ಬೇಕು. ಹೌದು. ಅದಕ್ಕಿಂತ ಮೊದಲು ಆ ಹೆಂಡವನ್ನೊಂದು ಬೇರ್ಪಡಿಸಿ ಇಡು. ಮತ್ತೆ ಆ ಮಾಂಸವನ್ನು ತಂದು ಇಲ್ಲಿ ಶುದ್ಧ ಮಾಡಿ ಇಲ್ಲಿಡು. ಇಲ್ಲಿ ಬೆಂಕಿ ಹಚ್ಚು. ಹಾಗಾದ್ರೆ ಪ್ರಾರಂಭಿಸುವ ಬಾ. ಪ್ರಾರಂಭಿಸೋಣ. ಬೇಡರೆಲ್ಲರೂ ಸೇರಿ ಹೊಲದಲ್ಲಿ ಇದು ಕಾಡ ಹುಲಿಯನ್ನು ಮಧ್ಯೆಗೆ ನೋಡಿದವರ ನಮ್ಮವರೆಲ್ಲ ಯಾರು ಇಲ್ವಾ? ಎಲ್ಲ ಪ್ರಾಣಿ ನೋಡಿ ಓಡಿದ್ದೆ. ಇರಲಿ, ಇವನನ್ನ ಹೀಗೆ ಎಲ್ಲಿ ಹೋದದ್ದ? ಅದೆಂತ? ನಿನಗೆ ಹೇಗೆ ಕಂಡಿದೆ? ಇಲ್ವಾ? ನನ್ನ ಪ್ರಾಣ ರಕ್ಷಿಸಿದವನಿವನು. ಇವನನ್ನ ಹೀಗೆ ಬಿಡುವುದಕ್ಕಲ್ಲ, ನಮ್ಮ ಬಿಡಾರಕ್ಕೆ. ನೀವು ಹೋಗಿ ವಿಶ್ರಾಂತಿ ಪಡೆಯಿರಿ. ನೋಡುವ ಹಾಗಿಲ್ಲ ಇವ. ಇವನಿಗೊಂದು ವ್ಯವಸ್ಥೆ ಮಾಡ್ಬೇಕಂತಾದ್ರೆ ನನ್ನ ಮಗಳೇ ಆಗ್ಬೇಕು. ಅವಳು ಸ್ವಲ್ಪ ಮದ್ದು ಹಾಕ್ಲಿಕ್ಕೆ ಕಲ್ತಿದ್ದಾಳೆ ಈಗ. ಮತ್ತೆ ಅವಳು ನಮ್ಮೆ ಕರೆಯುವ, ಮಗಳೇ ಸೈರಿಣಿ. ಎಲ್ಲಿ ಹೋಗಿದ್ದಾಳೆ? ಮಸಾಲೆಗಿನ ತಯಾರಿಸ್ತಿದ್ದಾಳೆ ಹೇಗೆ? ಮಗಳೇ ಸೈರಿಣಿ. ಸುದ್ದಿ ಇಲ್ಲ ಇವಳದ್ದು. ಏ ಮಗಳೇ ಸೈರಿಣಿ. ನಾನು ಎಷ್ಟು ಸಲ ಹೇಳಿದೆ ನಿಮಗೆ, ಕಾಡಿಗೆ ಹೋಗಿ ಹಾಗೆ ಮನೆಯೊಳಗೆ ಬರಬೇಡಿ ಅಂತೇಳಿ. ಸ್ವಲ್ಪ ಇಲ್ಲಿ ದೃಷ್ಟಿ ತೆಗಿಬೇಕು. ಅಪ್ಪಯ್ಯ, ಏನು ನಿಮಗೆ ಈಗ ತುಂಬಾ ದೃಷ್ಟಿ ಬೀಳ್ತಾ ಉಂಟು. ಹೌದೇ? ಹೌದಾ? ಕೈಕಾಲೆಲ್ಲ ನೋಡ್ಬಾರ್ದು. ಹೌದಾ? ನಾಯಿ ಕಣ್ಣು, ನರಿ ಕಣ್ಣು, ಬೆಕ್ಕಿನ ಕಣ್ಣು, ಹಿಂದಿರುವ ಹಾಳಾದ ಕಣ್ಣು ಎಲ್ಲ ಹಾಳಾಗಿ ಹೋಗಿ. ಅಪ್ಪಯ್ಯ ಉಗುಳಿ. ಉಗುಳಿದೆ. ಅಪ್ಪಯ್ಯ ನೋಡಿ, ಪಟ 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 ಅಂತ ಉಂಟು. ಹೌದಲ್ಲ? ಎಷ್ಟು ಕಣ್ಣಾಗಿದೆಯೋ ಏನೋ. ಸುಡುಮದ್ದು ಬಿಟ್ಟದಲ್ಲ? ಅಲ್ಲಲ್ಲ ಅಪ್ಪಯ್ಯ, ಏನು ನೀವು ಮತ್ತೆ ಹೋಗುವಾಗ ಎಂತ ಹೇಳಿದ್ರಿ ನನ್ನ ಹತ್ರ? ಮಸಾಲೆ ಎಲ್ಲ ಸಿದ್ಧ ಮಾಡಿಡು, ನಾ ಮಾಂಸ ತರ್ತೇನೆ ಅಂತ ಹೇಳಿಲ್ವಾ? ಮಾಂಸ ಕೊಡಿ. ಮಸಾಲೆ ಉಂಟಲ್ಲಿ. ಎಲ್ಲಿ ಮಾಂಸ? ಅಲ್ಲಿ ನೋಡು. ಯಾರಿದ? ಅಪ್ಪ ಕಾದಾಗಿ ಹೊರಟು ಅಪ್ಪ
ಅಯ್ಯೋ ಏನಾಯ್ತು? ಈಗ ನಾನು ಏನು ಹೇಳಬೇಕು ಅಂತ ಗೊತ್ತಾಗುದಿಲ್ಲ ನನಗೀಗ. ಮರ್ತೋಯ್ತಾ? ಅಲ್ಲಪ್ಪ, ಮತ್ತೆ ನಗು ಬರ್ತಾ ಉಂಟು. ಯಾಕೆ? ಕಾರಣ ಉಂಟಪ್ಪಯ್ಯ. ಏನದು? ಏನು ನಮ್ಮನ್ನು ನೋಡುವಾಗ ನರಭಕ್ಷಕರ ಹಾಗೆ ಕಾಣ್ತಾ ಉಂಟಾ? ಇಲ್ಲ. ನಾವು ನರಮಾಂಸ ತಿಂತೇವಾ? ಇಲ್ಲ, ನೀವು ಹೇಳಿದ್ದು ಪ್ರಾಣಿ ಮಾಂಸ ತರ್ತೇನೆ ಅಂತ ಹೇಳಿ. ಹೌದು. ಎಲ್ಲುಂಟು ಕೇಳುವಾಗ ಎಂತಾಯ್ತೆ? ಅಯ್ಯೋ ಅಪ್ಪಯ್ಯ, ಇದು ಮನುಷ್ಯನ ಹಾಗೆ ಕಾಣ್ತಾ ಇದ್ದಾನೆ. ಮನುಷ್ಯನೇ? ಹೌದಾ? ಇವನನ್ನು ಹೋಗಿ ನೀವು ಮಾಂಸ ಉಂಟು ಅಂತ ನೋಡುವಾಗ ಇವನನ್ನ ತೋರಿಸ್ತಾ ಇದ್ರಿ. ಇವನನ್ನ ತಿನ್ಲಿಕ್ಕೆ ಆಗ್ತದೆ ನಮಗೆ? ಅಪ್ಪಯ್ಯ, ಏನು ಇದೇನು ಮೈಯಲ್ಲೆಲ್ಲ ಕೆಂಪು ಕೆಂಪು ರಕ್ತ ಬರ್ತಾ ಉಂಟು? ಅದು ಬಣ್ಣ ಹಚ್ಚಿದ್ದು. ಹಾಗಲ್ಲೇ ಮತ್ತೆ ಬೇಟೆಗೆಂದು ಹೋಗಿದ್ದವರು ನಾವು. ಆದ್ರೆ ಏನು? ಬೇಟೆಯಾಡುವ ಕ್ಷಣದಲ್ಲಿ ಹಾ. ಅಲ್ಲಿದ್ದಂತಹ ಕೇಸರಿ ನನ್ನ ಮೇಲೆ ಹಾರಿದಲ್ಲ. ಹೌದಾ? ಮತ್ತೆ ಅಪ್ಪಯ್ಯ, ಏನು? ಏನಾದ್ರೂ ಗಾಯ? ಅಲ್ಲ, ನಿಮಗೆ ಗಾಯ ಅದು ಪಕ್ಕ ಗೊತ್ತಾಗುದಿಲ್ಲ. ಯಾಕೆ? ಅದು ಹಾಗುಂಟು ನಿಮ್ಮ ಮೈ. ಏಯ್, ನಮ್ಮವರೆಲ್ಲ ಹೆದರಿ ಒಬ್ಬರದ್ದು ಸಹ ಸುದ್ದಿ ಇಲ್ಲ. ಹೌದಾ? ಅಲ್ಲ, ಅವರು ಯಾವಾಗ ನಿಂತಿದ್ದಾರೆ ಅಂತ ಬೇಕಲ್ಲ, ಅವರು ಓಡುದೇ ಯಾವಾಗ? ಅಲ್ಲಿ ನೋಡ್ರಿ, ರಾಕು ದೂರದಿಂದ ಗಮನಿಸುದು. ಅವರು ಮುಂದೆ ಬರುವುದೇ ಇಲ್ಲ, ಅವರು ಹಿಂದೆ ಯಾವಾಗ. ಈಗ ಏನು ಮಾಡ್ಬೇಕಪ್ಪಯ್ಯ? ಏನು ಇಲ್ಲ. ಆ ಕಾಲದಲ್ಲಿ ನನ್ನನ್ನು ರಕ್ಷಿಸಿದವ ನೀವನು. ಓ, ಸ್ವಲ್ಪ ಪೆಟ್ಟಾಗಿದೆ ಇವನು. ಗೊತ್ತಾಗುತ್ತೆ ಉಂಟು ನೋಡುವಾಗ. ಏನ್ ಮಾಡುವ ಈಗ? ಇವನಿಗೆ ಮತ್ತಿನ ವ್ಯವಸ್ಥೆ ಆಗ್ಬೇಕು. ಮತ್ತ ಅದಕ್ಕೆ ಆಲೋಚನೆಯನ್ನ ಮಾಡುದು ಬಿಡಿ. ಅದಕ್ಕೆ ಬೇಕಾಗಿದ್ದು ಏನು? ಮನದಲ್ಲಿ ಮಾರಿಯಮ್ಮನ ಸ್ಮರಣೆ. ಮನದಿ ಮಾರಿ ಮಾನನು ನೆನೆಯುತ್ತ ಬೆಳಗ್ಗೆ ಬಲವ ಹತ್ತಿ ಮಂತ್ರದಿ ತಲುವಿಗಿತ್ತು ಸುರಕ್ಷೆಗಾಳಿ ಬೀದಿ. ಅಪ್ಪಯ್ಯ, ಏನು? ಚಿಂತೆ ಬಿಟ್ಟು ಬಿಡಿ. ಯಾಕೆ? ಅಮ್ಮ ಸಾಯುವಾಗ ಎಲ್ಲ ವಿದ್ಯೆ ಹೇಳಿಕೊಟ್ಟಿದ್ದಾಳೆ ನನಗೆ. ಗೊತ್ತುಂಟು ನನಗೆ, ಅದಕ್ಕೆ ಕರ್ಕೊಂಡು ಬಂದದ್ದು. ಅದಕ್ಕೆ ಬೇಕಾಗಿ ಮನದಲ್ಲಿ ಮಾರಿಯಮ್ಮನನ್ನ ಸ್ಮರಣೆ ಮಾಡಿಕೊಳ್ಬೇಕು. ಅಪ್ಪಯ್ಯ, ಏನು? ನಾವು ಈ ಸಲ ಒಂದು ಇವನಿಗೆ ಭಸ್ಮ ಹಾಕುವ. ಹಾಕು ಮಗ, ಹಾಕು. ಹಾಕುವ, ಜಾಗ್ರತೆ ಮಾತ್ರ. ಭಸ್ಮ ಭಸ್ಮ ಜಾಗ್ರತೆ, ನಾಡು ಜಾಗ್ರತೆ. ಏನು ಜಾಗ್ರತೆ ಹೇಳಿ? ಅಪ್ಪಯ್ಯ, ಏನು? ಈಗ ಇದನ್ನ ಹಾಕಬೇಕು. ಹೌದು, ಒಂದು ಹರಕೆ ಹೇಳಿಕೊಡ್ಬೇಕು. ಸಣ್ಣ ಮಟ್ಟಿದ್ದು ಹೇಳು, ಸುಧಾರಿಸುವ. ಹೌದಾ? ಹಾಗಿದ್ರೆ ಈ ಭಸ್ಮ ಹಾಕಿ ಅವ ಎದ್ದ ಅಂತ ಆದ್ರೆ ಮಾರಿಯಮ್ಮನಿಗೆ 100 ಕೋಳಿಯ ಬಲಿ ಕೊಡ್ಬೇಕು. 100? ಹೌದು. ಇಲ್ಲಿ ಒಂದು ಸಿಗದೆ ಬಹಳ ಕಷ್ಟದಲ್ಲಿ. ಇಲ್ಲ, ಕೊಡ್ಲೇಬೇಕು. ನಮ್ಮ ಅಲ್ಲಿ ಅವರ ಹತ್ರ ಪ್ರಶಾಂತ್ ಅಣ್ಣನ ಹತ್ರ ಹೇಳುವ, ಅವರ ಹತ್ರ ಕೋಳಿ ತುಂಬ ಉಂಟು. ಹೌದು. ಇಲ್ಲಾಂದ್ರೆ ರಮೇಶನಲ್ಲಿ ಹೇಳುವ. ಆಯ್ತಾಯ್ತಾಯ್ತು, ಸುಧಾರಿಸಿ ಆಗ್ಲಿ. ಹಾಗಿದ್ರೆ ಈಗ ಭಸ್ಮ ಹಾಕುವ. ಆಗ್ಲಿ. ಜೈ ಮಾರಿಯಮ್ಮ. ಅಪ್ಪಯ್ಯ, ಏನು? ಆಹಾ, ಇನ್ನ ಭಸ್ಮ ಪ್ರಯೋಜನ ಇಲ್ಲ. ಈ ಸಲ ಭಸ್ಮವೂ ಪ್ರಯೋಜನ ಇಲ್ಲ. ಕೋಳಿ ಉಳಿಯಿತು. ಆ ಕೋಳಿ ಉಳಿಯಿತು. ಅದು ಬೇಡ. ಅಪ್ಪಯ್ಯ, ಏನು? ಇನ್ನೊಂದುಂಟು, ತಾಯತ ರಕ್ಷೆ. ಇದೀಗಿಗೆ ಬೇಕಾಗ್ತದಪ್ಪಯ್ಯ. ಇಷ್ಟೊತ್ತಿಗೆ ಏನಾಗ್ತದೆ ಅಂತ ಗೊತ್ತಾಗುದಿಲ್ಲ ಅಪ್ಪಯ್ಯ. ಅದಕ್ಕೆ ಇದನ್ನ ಕಟ್ಟಬೇಕಾದ ಒಂದು ಹರಕೆ ಹೇಳಿಕೊಳ್ಬೇಕು. ಕೋಳಿ ಹೋಯ್ತಲ್ಲ? ಕೋಳಿ ಹೋಯ್ತು, ಇದಕ್ಕೆ ಬೇಕಲ್ಲ ಇನ್ನೊಂದು. ಹೇಳು. ಇದನ್ನ ಕಟ್ಟಿ ಅಮ್ಮ ಎದ್ದ ಅಂತ ಆದ್ರೆ ಮಾರಿಯಮ್ಮನಿಗೆ 100 ಕೋಣದ ಬಲಿಯನ್ನ ಕೊಡ್ಬೇಕು. 100 ಕೋಣ? ಹೌದು. 2 ಕೋಣ ಸಿಗುವುದೇ ಬಹಳ ಕಷ್ಟ. ಅಪ್ಪಯ್ಯ, ಕೋಣ ಕೋಣ ನನ್ನನ್ನು ಹೇಳುದು ನೀನು? ಅಲ್ಲ, ಕೋಣ ಬೇಕು ಅಂತ ಹೇಳಿದ್ದು ನಾನು. ಕೋಣ ಬೇಕೆ ಅಂತ ಆದ್ರೆ, ಅವ ಎದ್ದಂತ ಆದ್ರೆ 100 ಅಲ್ಲ 500 ಕೋಣದ ವ್ಯವಸ್ಥೆ. ಹೌದಾ? ಹಾಗಿದ್ರೆ ಕಟ್ಟುತ್ತೇನೆ. ಕಟ್ಟು. ಜೈ ಮಾರಿಯಮ್ಮ. ಅಪ್ಪಯ್ಯ, ಏನು? ಏನು ಪ್ರಯೋಜನ ಇಲ್ವಾ ಅಂತಲ್ಲ? ಕೋಣ ಸವಳಿಯಿತು, ಕೋಳಿ ಸವಳಿಯಿತು. ಹೌದಾ? ಇದು ಪ್ರಯೋಜನ ಇಲ್ಲ ಅಪ್ಪಯ್ಯ. ಏನು? ಗಾಳಿ ಹಾಕುವ, ಗಾಳಿ. ಗಾಳಿ ಹಾಕು. ವಿಶ್ರಾಂತಿಯಾಗಿ ಕರ್ಕೊಂಡು ಹೋಗುವ. ಏಳಿಗೆಯ ಗಾಢ ದುರದಿ ದುರದಲ್ಲಿ ದುಗುಡವನು ದಾಳಿ ಪುರುಷ ಮೈಥುನದಿ ಧುನ ಇಂಥನಾದಿ ಪುರುಷ ಮೈಥುನದಿ ಧುನ ಮತ್ತೆ ಪ್ರಜಾಧಿಪತಿಯಾದಂತಹ ನಾನು
ಸಂಕಲ್ಪ ಮಾತ್ರದಿಂದಲೇ ಅದೆಷ್ಟೋ ಜೀವರಾಶಿಗಳನ್ನು ಸೃಷ್ಟಿಸಿದೆ. ಆದರೆ ನನ್ನ ಎಣಿಕೆಯಂತೆ ಸೃಷ್ಟಿಯ ಕಾರ್ಯದ ವೇಗ ಮುಂದುವರಿಯುತ್ತಾ ಇರಲಿಲ್ಲ. ಏನು ಮಾಡೋಣ, ಹೊಸ ಒಂದು ಹಾದಿಯನ್ನು ಹುಡುಕಬೇಕು ಎನ್ನುವ ಹಾಗೆ ಯೋಚಿಸಿ ಗಂಡು ಹೆಣ್ಣಿನ ಸಮಾಗಮದಿಂದ ಖಂಡಿತವಾಗಿಯೂ ಸೃಷ್ಟಿಯ ಕಾರ್ಯ ಸಾಧ್ಯ, ಮೈಥುನ ಸೃಷ್ಟಿ ಎನ್ನುವ ಹಾಗೆ ಪ್ರಪಂಚ ಮುಖಕ್ಕೆ ನಾನು ತೋರ್ಪಡಿಸಿದೆ. ಅದೇ ರೀತಿಯಾಗಿ 5 ಮಂದಿ ಹರಿಯೇಶ್ವರನ್ನು ಸೃಷ್ಟಿಸಿದೆ, ಪ್ರಜಾಭಿವೃದ್ಧಿಯನ್ನು ಮಾಡಿ ಎನ್ನುವ ಹಾಗೆ ಹೇಳಿದೆ. ಆದ್ರೆ ಏನು ಮಾಡೋಣ, ನಮ್ಮವನೇ ಆದಂತಹ ನಾರದ ಅಲ್ಲಿಗೆ ಬಂದು ಅವರೆಲ್ಲರನ್ನು ತಪಸ್ಸಿಗಾಗಿ ಕಳುಹಿಸಿದ. ಸಿಟ್ಟು ಬಂತು ನನಗೆ. ಪುನಃ ಓರ್ವ ಶಬಲಾಶ್ವನನ್ನು ಸೃಷ್ಟಿಸಿದೆ, ಪ್ರಜಾಭಿವೃದ್ಧಿಯನ್ನು ಮಾಡು ಎನ್ನುವ ಹಾಗೆ ಹೇಳಿದೆ. ಅಲ್ಲಿಗೆ ನಾರದ ಪುನಃ ಬಂದ, ಹೇಳಿದ ವೈರಾಗ್ಯ ಮಾರ್ಗದ ಹಾದಿಯನ್ನು ಹೇಳಿದ. ಎಲ್ಲರೂ ತಪಸ್ಸಿಗೆ ಹೋಗಿ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಆದರೆ ನನ್ನದಾದಂತಹ ಸೃಷ್ಟಿಯ ವೇಗವನ್ನು ಕಂಡುಕೊಳ್ಳುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಅದಕ್ಕೆ ನಾರದ ತಡೆಯಾದ ಎಂದಾದರೆ ನಾರದನಿಗೆ ಸರಿಯಾದ ಶಿಕ್ಷೆಯಾಗಬೇಕು. ಏನು ಮಾಡೋ ನನ್ನದಾದಂತಹ ಉದ್ದೇಶವನ್ನು ಈಡೇರಿಸುವಲ್ಲಿ ನಾರದ ನನಗೆ ತಡೆಯಾಗುತ್ತಾನೆ ಎಂದಾದ್ರೆ ಬಿಡಲಾರೆ. ಎಲ್ಲ ನಾರದರೇ, ಹೀಟಿ ಶಾಪ, ಕಲಹ ಬೀಜವನ್ನು ಬಿತ್ತುವವನಾಗು, ಕಲಹ ಪ್ರಿಯನಾಗು, ನಿಂತಲ್ಲಿ ನಿಲ್ಲದೆ ಹೋಗು. ಕಾಪಾಡು ಸ್ವಾಮಿ, ಕಾಪಾಡಬೇಕು. ಏನು ಮಗನೇ, ನಿನ್ನ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ಏನೋ ಒಂದು ರೀತಿಯಾದಂತಹ ದುಗುಡ ಎದ್ದು ಕಾಣುತ್ತಿದೆಯಲ್ಲ. ಹೌದು. ಕಾರಣ ಏನಪ್ಪ? ಬ್ರಹ್ಮದೇವ, ಏನು ಅಂತ ಹೇಳಲಿ ಸ್ವಾಮಿ. ಒಂದು ಸಮಸ್ಯೆಯ ಹೊರೆಯನ್ನು ಹೊತ್ತುಕೊಂಡು ಈ ಸತ್ಯಲೋಕದ ಕಡೆಗೆ ಧಾವಿಸಿ ಬಂದವನು. ಹೌದೇ? ಎಂದಿನಂತೆ ನಾನು ಬರುವವನೇ. ಬ್ರಹ್ಮನಾದಂತಹ ನಿನ್ನನ್ನು, ಹರಿಯನ್ನು, ಹರನನ್ನು ಕಂಡು ನಮ್ಮದಾದಂತಹ ಧರ್ಮ ಪ್ರಚಾರಕ್ಕೆ ನಾನು ಇಳಿಯುವವ. ಹಾಗಂತ ಇಂದು ಬಂದದ್ದು ಆ ರೀತಿ ಅಲ್ಲ. ಮತ್ತೆ ಅಣ್ಣನಿಂದ ಪಡೆದಂತಹ ಒಂದು ಶಾಪದ ಹೊರೆಯನ್ನು ಹೊತ್ತುಕೊಂಡು ಬಂದಿದ್ದೇನೆ. ದಾರಿ ಕಾಣದಾಗಿದೆ. ಎಲ್ಲರೂ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಎನ್ನುವಂತಹ ಸದುದ್ದೇಶವನ್ನು ಇರಿಸಿಕೊಂಡು ಸನ್ಯಾಸ ಮಾರ್ಗವನ್ನೇ ನಾನು ಬೋಧಿಸಿಕೊಂಡು ಬರುತ್ತಾ ಇರಬೇಕಾದ್ರೆ ಅಣ್ಣನ ಮಕ್ಕಳು ನನಗೆ ಕಾಣುವುದಕ್ಕೆ ಸಿಕ್ಕರು. ದಕ್ಷನ ಮಕ್ಕಳಿಗೆ ನಾನು ಸನ್ಯಾಸವನ್ನು ಬೋಧಿಸಿದ ಕಾರಣ ಕುಪಿತಗೊಂಡಂತಹ ದಕ್ಷ ನನಗೆ ಘೋರವಾದಂತಹ ಶಾಪವನ್ನೇ ನೀಡಿದ್ದಾನೆ. ಸ್ವಾಮಿ, ನಿಂತಲ್ಲಿ ನಿಲ್ಲದಿರು, ಕಲಹ ಪ್ರಿಯನಾಗಿ ಹೋಗು ಎನ್ನುವ ಹಾಗೆ ಇಂಥದ್ದೊಂದು ಹೊರೆಯನ್ನು ಹೊತ್ತುಕೊಂಡು ನಾನು ತಿರುಗಾಟಕ್ಕೆ ಇಳಿದೆ ಅಂತ ಆದ್ರೆ ಯಾರು ನನ್ನನ್ನು ಬರಮಾಡಿಕೊಳ್ಳುತ್ತಾರೆ, ಯಾರು ನನ್ನನ್ನು ಆಧರಿಸುತ್ತಾರೆ, ಏನು ಮಾಡಬೇಕು? ಬಂದ
ಕಾರಣವಾಗಿ ಶಾಪಕ್ಕೆ ಒಳಗಾದೆ. ಹೌದು ತಂದೆ ಎನ್ನುವ ಹಾಗೆ ಚಿಂತಿಸುತ್ತಾ ಸತ್ಯಲೋಕವನ್ನು ಸೇರಿದವನಿದ್ದಿ. ದಾರಿ ಕಂಡದ್ದು ಇದು ಒಂದೇ. ಹಾಗೆಂದುಕೊಂಡು ಆತ ಕೊಟ್ಟಂತಹ ಶಾಪವನ್ನೇ ವರವನ್ನಾಗಿ ಪರಿವರ್ತಿಸಿಕೊಳ್ಳಬೇಕಾದದ್ದು ನಿನ್ನ ಕರ್ತವ್ಯ. ಹೇಗೆ ಸ್ವಾಮಿ? ನಿಂತಲ್ಲಿ ನಿಲ್ಲದಿರು ಎನ್ನುವ ಹಾಗೆ ಶಾಪ ಕೊಟ್ಟಿದ್ದಾನೆ. ಧರ್ಮ ಪ್ರಚಾರಕ್ಕೆ ಇಳಿಬೇಕಾದ್ರೆ ನಿಂತಲ್ಲಿ ನಿಲ್ಲದಿರು ಅಂತ ಆದ ಮೇಲೆ ನಾವು ಹೇಗೆ ಸ್ವಾಮಿ ಪ್ರಚಾರವನ್ನು ಮಾಡುವುದು, ಹೇಗೆ ಕೈಗೊಳ್ಳುವುದು ಹೇಳಿ? ಮಾತ್ರವಲ್ಲ, ಕಲಹ ಪ್ರಿಯ ಎನ್ನುವ ಹಾಗೆ ನಿನ್ನನ್ನು ಕರೆದಿದ್ದಾನೆ. ಅಯ್ಯಯ್ಯೋ, ದೂರದಿಂದಲೇ ನೋಡುವಾಗಲೇ ಮುಖ ತಿರುಗಿಸಿ ಯಾರು ಆ ಕಲಹ ಪ್ರಿಯ ಬಂದ ಅಂತ ಹೇಳಿ. ಆ ಹೆಸರಿಗೆ ವಿಶೇಷವಾದಂತಹ ಮೌಲ್ಯವೂ ಇದೆ. ಹೀಗೆ ಕ ಅಂದ್ರೆ ಕಮಲಜ, ಲ ಅಂದ್ರೆ ಲಕ್ಷ್ಮೀಪತಿ, ಹ ಅಂದ್ರೆ ಹರ. ಮೂರು ಮೂರ್ತಿಗಳ ಸಂಯೋಗವು ಆ ಅಕ್ಷರದಲ್ಲಿ ಇದೆ. ಹಾಗಾದ ಕಾರಣ ಮೂರು ಮೂರ್ತಿಗಳಾದಂತಹ ಕೃಪೆಗೆ ನೀನು ಒಳಗಾಗಬೇಕು. ಅಷ್ಟೇ ಅಲ್ಲ, ಅನವರತವು ಹರಿಯನಾಮವನ್ನೇ ಜಪಿಸುತ್ತಾ ತ್ರಿಕಾಲ ಸಂಚಾರಿಯಾಗಬೇಕು. ನಿನ್ನದಾದಂತಹ ವ್ಯತೆಯನ್ನು ಕಂಡಂತಹ ನನ್ನರಸಿ ವಾಣಿದೇವಿ ಅದು ಮಹತಿ ಎನ್ನುವಂತಹ ವೀಣೆಯನ್ನು ನಿನಗೆ ತಂದು ಒಪ್ಪಿಸಿದವಳಿದ್ದಾಳೆ. ಅದನ್ನು ನಾದವನ್ನು ಮೀಟುತ್ತಾ ತ್ರಿಕಾಲ ಸಂಚಾರಿಯಾಗು. ನಿನಗೆ ಶುಭವಾಗಲಿ ಮಗನೇ. ಆಯ್ತಲ್ಲ, ಒಂದು ತಲೆ ಬಿಸಿ ಹೋಯಿತು. ಪಡೆದಂತಹ ಶಾಪವನ್ನು ಹೇಗೆ ವಿಮೋಚನೆ ಮಾಡುವುದು ಎನ್ನುವ ಹಾಗೆ ಯೋಚಿಸುತ್ತಾ ಇರಬೇಕಾದ್ರೆ ಸುಲಭ ಸಾಧ್ಯವಾಗಿ ನನ್ನ ತಂದೆ ಅದನ್ನು ಸಮಸ್ಯೆಯನ್ನು ಬಿಡಿಸಿಕೊಟ್ಟರು. ಆಯ್ತಲ್ಲ, ತಾಯಿಯ ಅನುಗ್ರಹದಿಂದ ಮಹತಿ ಎನ್ನುವಂತಹ ವೀಣೆಯು ಕೈ ಸೇರಿತು. ಇನ್ನು ಇಳಿಯಬೇಕಾದದ್ದು ಧರ್ಮ ಕಾರ್ಯಕ್ಕೆ. ಹಾಗಂತ ಹೋಗಬೇಕಾದದ್ದು ಎಲ್ಲಿಗೆ? ಪ್ರಚೋದನೆ ಆಗುತ್ತಾ ಉಂಟಲ್ಲ. ನಾರದ ಸಪ್ತರ್ಷಿ ಮಂಡಲವನ್ನು ಸೇರಿಕೋ, ಸಪ್ತರ್ಷಿಗಳನ್ನು ಭೇಟಿಯಾಗು, ಮುಂದಕ್ಕೆ ಧರೆಯಲ್ಲಿರುವಂತಹ ರೂಕ್ಷನಿಗೆ ಒಂದು ಸನ್ಮಾರ್ಗವನ್ನು ಬೋಧಿಸುವವರೇ, ಅವರಿಗೆ ಮಾರ್ಗದರ್ಶನವನ್ನು ನೀಡು ಎನ್ನುವ ಹಾಗೆ. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ದೇವರ ನಾಮ ಕೀರ್ತನೆಯನ್ನು ಪಾಡುತ್ತಾ ಮಹತಿ ಎನ್ನುವಂತಹ ವೀಣೆಯನ್ನು ಮೀಟುತ್ತಾ ನೇರವಾಗಿ ಸಪ್ತ ಋಷಿ ಮಂಡಲವನ್ನು ಸೇರಿಕೊಳ್ಳುತ್ತೇವೆ. ಸರಸಿಯೊಳಿಳಿದು ರೋಜನು ಪಾಡು ಪಡುತ್ತಿರಿ, ಪಾಡು ಪಡುತ್ತಿರಿ. ಮರದ ಮರೆಯೋ ನೋಡಿ ಸುಯಿರಿ, ಮರದ ಮರೆಯೋ ಸ್ಮರಣ ತಾಪದಿ ಪಾಡು ಪಡುತ್ತ ಸ್ಮರಣ ತಾಪದಿ ಪಾಡು ಪಡುತ್ತ ಪಾಡು ಪಡುತ್ತ ನೋಡ್ತಾ ಇದ್ದೇನೆ. ಎಲ್ಲಿದ್ದಾನೆ ಎನ್ನುವಾಗೆ ಹುಡುಕೋದು ನಾನು. ನೋಡಿದ್ರೆ ಇಲ್ಲೇನೋ ಆಟ ಆಡ್ತಾ ಇದ್ದಾನೆ. ಆದ್ರೆ ಒಂದು ವಿಷಯ, ಈಗ ಇವನನ್ನು ನೋಡುವಾಗ ಮೈಯೆಲ್ಲ ಒಮ್ಮೆ ಬಿಸಿ 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 ಆಗುವುದು. ಈ ಬಿಸಿ ಯಾಕೆ ಎನ್ನುವ ಹಾಗೆ ಆಲೋಚನೆ ಮಾಡುವಾಗಲೇ ತಣ್ಣಗಾಗುವುದು. ಹೌದಪ್ಪ, ಈಗ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳಿದ್ರು ಏನಾಗುತ್ತಾ ಉಂಟು ನಿನಗೆ ಎನ್ನುವ ಹಾಗೆ, ಹೀಗೆ ಸಮಸ್ಯೆ ಅಂತ ಹೇಳಿದೆ. ಅವಾಗ ಅವರೇನು ಹೇಳಿದ್ರು ಗೊತ್ತಾ? ಅದು ಒಂದು ರೋಗ ಅಂತೆ. ಅದು ಪ್ರಾಯದ ಹೊತ್ತಿನಲ್ಲಾಗುವ ರೋಗ. ನಿಮ್ಮಲ್ಲಿ ಕೇಳ್ತೇನೆ, ನಿಮಗಾಗುತ್ತಾ ಇತ್ತ ಹೀಗೆ ಮೊದಲು? ಇಲ್ವಾ? ಹೀಗಾಗುತ್ತದ? ಸುಳ್ಳು ಹೇಳುದ್ರಿ, ಒಂದು ಅಗ್ಗವಾಗ್ಲೇ ಗೊತ್ತಾಗುತ್ತಾ ಉಂಟು ಇಂತಹ ಕಾಯಿಲೆ ಉಂಟು ಅಂತ ಹೇಳಿ. ಇವನನ್ನು ನೋಡಿ ಹೇಗೆ ಕಾಣ್ತಾ ಇದ್ದೇನೆ ಗೊತ್ತಾ? ಚಂದ್ರಶಿಲೆಯಳಿ ಚಂದ್ರಶಿಲೆಯು ಕಡಿದ ವಿಗ್ರಹದ ಮೈ
ಮೈಮಾಟವರು ಕಂಡ ನಿಷಾದ ಕದರಿಗೆ ಎಂದಳಿದಳಿದು ಸೋತು ನಿಷಾದ ಕನ್ನಿಗೆಯು ವಿಷಾದ ಕದಳಿದಳು ಅಬ್ಬಬ್ಬಬ್ಬ, ಇವನು ನೋಡುವಾಗ ಏನು ಹೇಳಬೇಕು ಅಂತ ಇವತ್ತು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಬರುವಾಗ ಹೇಗಿದ್ದೆ ಗೊತ್ತ ಅವನು? ಚಂದ್ರಶಿಲೆಯಳು ಕಡೆದು ಮಾಡಿದ ವಿಗ್ರಹದ ಹಾಗೆ ಬಿಳಿ 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 ಬಿಳಿ. ಆದ್ರೆ ಈಗ ಈ ಕಾಡಿನ ಬಿಸಿಲಿಗೆ ಸ್ವಲ್ಪ ಕಪ್ಪಾಗಿದ್ದಾನೆ ಅಲ್ಲ? ಹೌದು, ಕಪ್ಪಾದ ಲಕ್ಷಣ ಇದ್ದಾನೆ. ಹಾ, ಇವನನ್ನು ನೋಡುವಾಗ ಇವನು ಒಟ್ಟಿಗೆ ಮಾತಾಡ್ಬೇಕು, ಇವನ ಹತ್ತಿರ ಕುಳಿತುಕೊಳ್ಬೇಕು, ಇವನ ಒಟ್ಟಿಗೆ ತಿರುಗಾಟ ಮಾಡಬೇಕು. ಇವ ಎಲ್ಲಿಗೆಲ್ಲ ಹೋಗ್ತಾನೋ ಅಲ್ಲಿಗೆಲ್ಲ ಒಟ್ಟಿಗೆ ಹೋಗ್ಬೇಕು ಅಂತ ಆಗ್ತಾ ಉಂಟು. ಹೌದಪ್ಪ, ಏನು ಮಾಡೋಣ? ಅವನು ನನ್ನಲ್ಲಿ ಮಾತಾಡುವ ಹಾಗೆ ಕಾಣುವುದಿಲ್ಲ ಇವತ್ತು. ಏನೋ ಒಂದು ಅವರಷ್ಟಕ್ಕೆ ಅವನಿದ್ದಾನೆ. ಏನು ಮಾಡೋಣ? ಅವನು ನನ್ನ ಹತ್ರ ನೋಡುವ ಹಾಗೆ ಮಾಡ್ಬೇಕು. ಹೆಣ್ಣು ಮಕ್ಕಳಿಗೆ ಕಷ್ಟವ ಇದೆಲ್ಲ. ಆಹಾ, ನೋಡಿ ಈಗ ಕೈ ಬಳೆ. ಅಯ್ಯಯ್ಯೋ, ಅವನು ಎಲ್ಲ ಹುಡುಕ್ತಾ ಇದ್ದಾನೆ.
ಇದು ಮರದಿಂದ ಏನು ಕೆಳಗೆ ಬಿದ್ದವರಾಗಿ ಮಾಡ್ತಾ ಇದ್ದಾನೆ. ಗೆಜ್ಜೆ ಉಂಟಲ್ಲ, ನೋಡೋಣ. ಕಪ್ಪೆ ಆಟ ಆಡ್ತಾ ಇದ್ದೀರಿ, ಆಡ್ಬೇಡ ನೀವು. ಕಪ್ಪೆ ಆಟ? ಕಪ್ಪೆ ಆಟ ಆಡೋದು ಯಾರು ಗೊತ್ತಾ? ಒಂದ ಸಣ್ಣ ಮಕ್ಕಳು, ಇಲ್ಲದಿದ್ರೆ ನೀನು ಮಕ್ಕಳು. ನೀನು ಹಾಗೆಲ್ಲ ಹೇಳ್ಬೇಡ, ನೀನು ಮಕ್ಕಳ. ನೀನು ಕಪ್ಪೆ ಹಿಡಿಯೋದು ಯಾರು ಗೊತ್ತಾ? ಹಾವು. ಅದು ನನಗೆ ಗೊತ್ತಿಲ್ಲ. ಹೌದಾ? ಈಗ ನನಗೆ ಕಪ್ಪೆ ಆಟ ಅಂತ ಹೇಳಿ ತುಂಬಾ ಇಷ್ಟವಾ? ನನಗೂ ಕೂಡ ನೀನಂದ್ರೆ ತುಂಬಾ ಇಷ್ಟ. ಅದು ನನ್ಗೆ ಕಪ್ಪೆ ಆಟ ಅಂತ ಹೇಳಿ. ಹೌದಾ? ಈಗ ನೀನು ಇಲ್ಲಿ ಆಟ ಆಡ್ತಾ ಇದ್ದೀಯಲ್ಲ ಹಳ್ಳದಲ್ಲಿ. ಹೌದಾ? ಈ ಕಾಡಿನ ಹಳ್ಳದಲ್ಲ, ಕಾಡಿನ ಹಳ್ಳದೊಳಾಡುವುದಿದು, ಕಾಡಿನ ಹಳ್ಳದೊಳಾಡುವುದಿದು, ನಗಿಗೆಲ್ಲವಿ ಚದುರನಿವಾರೋ. ಕಾಡಿನ ಹಳ್ಳದೊಳಾಡುವುದಿದು, ನಗಿಗೆಲ್ಲವಿ ಚದುರನಿವಾರೋ. ನನಗೆ ಉಪದ್ರ ನೀನು ಮಾಡ್ತಾ ಇದ್ದೀನಿ. ಶಬ್ದ ಮಾಡಬೇಡ. ಹೌದಾ? ಈ ಕಾಡಲ್ಲಿ ನೀನು ಆಟ ಆಡುವುದು ನೋಡುವಾಗ ಎಲ್ಲರೂ ನೋಡಿದವರು ಏನು ಹೇಳ್ತಾರೆ ಗೊತ್ತಾ? ಏನು ಹೇಳ್ತಾರೆ? ನಿನಗೆ ಒಂದು ಸುತ್ತು ಕಡಿಮೆ ಅಂತೇಳಿ. ಅಂದ್ರೆ ಹುಚ್ಚು. ಹುಚ್ಚು ನಿನಗೆ? ನನಗ? ಮತ್ತೆ ನನಗೆ ಹುಚ್ಚು ಅಂತ ನಾನು ಆಟ ಆಡ್ತಾ ಇದ್ದೆ ನನ್ನಷ್ಟಕ್ಕೆ. ಹೌದಾ? ನನಗೆ ಹುಚ್ಚು ಅಂತ ಹೇಳಿ ಅಲ್ಲ, ನೀನೊಬ್ಬನೇ ಆಟ ಆಡಿದ್ರೆ ಎಂತ ಪ್ರಯೋಜನ ಉಂಟು? ನನಗೆ ನಾನೊಬ್ಬನೇ ಆಟ ಆಡಬೇಕು ಅಂತಲೇ ಮನಸ್ಸು ನನಗೆ. ಹೌದಾ? ನಾನೊಬ್ಬನೇ ಇರ್ಬೇಕು. ಜೊತೆ ಕಪ್ಪೆ ಉಂಟು. ಕಪ್ಪೆ ಸಾಕಾಗುದಿಲ್ಲ ನನಗೆ ನಿನ್ನ ಒಟ್ಟಿಗೆ ಇರ್ಬೇಕು ಅಂತ ಆಸೆ ಆಗುತ್ತಾ? ಹೌದು. ನನಗೆ ಆಗುದಿಲ್ಲ. ನೀನೊಮ್ಮೆ ಹೋಗಿ ಇಲ್ಲಿಂದ. ಇಲ್ಲಪ್ಪ, ಉಪದ್ರ ಮಾಡ್ಬೇಡ ನನಗೆ. ನಾನು ಉಪದ್ರ ಇಲ್ಲಿ ಮಾಡ್ತಾ ಇದ್ದೆ ನಿನಗೆ? ಹಾಗಲ್ಲ. ಇದು ಕಪ್ಪೆ ಆಟ ಎಲ್ಲ ನನಗೆ ಇವತ್ತು ಆಟ ಆಡುದು ಬೇಡ. ನಾವಿಬ್ಬರೇ ಆಟ ಆಡುವ. ಆಟ? ಯಾವ ಆಟ? ನಾವು ಇಲ್ಲಿಂದ ಕಾಡಿಗೆ ಹೋಗುವ. ಹೋಗಿ ಅಲ್ಲಿ ನಿನಗೆ ಬೇಕಾದೆಲ್ಲವೂ ಸಿಗುತ್ತದೆ. ಅಲ್ಲಿ ಆಟ ಆಡುವ ನಾವು. ಅಲ್ಲಿ ಆಟ ಆಡಿದ್ರೆ ತಿನ್ಲಿಕ್ಕೆ ಸಿಗ್ತದಾ? ಹೌದು, ತಿನ್ಲಿಕ್ಕುಂಟು. ಹೌದಾ? ಹಣ್ಣುಂಟು. ಹಣ್ಣು ಸಿಗ್ತದೆ? ಎಷ್ಟು ಹಣ್ಣು ಸಿಗ್ತದೆ? ಎರಡು ಹಣ್ಣುಂಟು. ದೊಡ್ಡ ಹಣ್ಣ? ನಿನಗೆ ಹೇಗಾಗ್ಬೋದು ಹಾಗುಂಟು.
ಹದ ಹೌದು, ನಿನಗೆ ಹದ ಇಷ್ಟವಾ? ಆ ಅಣ್ಣನ ಇಲ್ಲಿ ತಾಳ, ನಾವು ಇಲ್ಲಿ ಆಟ ಆಡುವ. ಇಲ್ಲಿಲ್ಲ, ಅದು ಅಲ್ಲಿಗೆ ಹೋದ್ರೆ ಮಾತ್ರ ಸಿಗುವುದು. ಹಣ್ಣು ಮಾತ್ರವಾ? ಮತ್ತೆ ಜೇನುಂಟು, ಜೇನು. ಜೇನು? ಹೌದು. ಹೌದಾ? ಜೇನು ಅಲ್ಲಿ ತುಂಬಿ ತುಳುಕಾಡ್ತಾ ಉಂಟು. ಹೌದಾ? ಅದಕ್ಕೆ ಬೇಕಾಗಿ ಅಲ್ಲಿಗೆ ಹೋಗುವ. ಜೇನು ನನಗೆ ತುಂಬಾ ಇಷ್ಟ. ಹೌದಾ? ಕಪ್ಪೆಯೂ ಇಷ್ಟ, ಜೇನು ಇಷ್ಟ. ಈಗ ನಿನಗೆ ಕಪ್ಪೆ ಬೇಕಾ, ಜೇನು ಬೇಕಾ? ನನಗೆ ಎರಡೂ ಬೇಕು. ಎರಡನ್ನಾಗ್ಲಿಕ್ಕಿಲ್ಲ, ಒಂದೇ ಆಗ್ಬೋದು. ಅದಿಲ್ಲ ಇದು, ಇದಿಲ್ಲ ಅದು. ಬೇಗ ಬರ್ಬೇಕು ಮಾತ್ರ ಹೋಗಿ. ಆಯ್ತಾಯ್ತಾಯ್ತು. ನಿನಗೆ ಸಮಯ ಉಂಟಲ್ಲ? ಇಲ್ಲ ಇಲ್ಲ ಇಲ್ಲ, ಕಪ್ಪೆಗೆ ಹೇಳಿ ಬರ್ತೇನೆ. ನಿನಗೆ ಸಂತಾನದವ ಕಪ್ಪೆ? ಹಾಗೆಲ್ಲ ಹಾಗೆಲ್ಲ ಮಾತಾಡ್ಲಿಲ್ಲ. ಹಾಗೆಲ್ಲ ಮಾತಾಡಿದ್ರೆ ಕಪ್ಪೆಗೆ ಬೈದ್ರೆ ನನಗೆ ಬೇಸರ ಆಗ್ತದೆ. ನಿನಗೆ ಬೈದ್ರೆ ಬೇಸರ ಆಗೋದಿಲ್ಲ. ಇಲ್ಲಿ ಹೋಗಿ ಬರ್ತೇನೆ. ಅಯ್ಯೋ ದೇವರೇ, ನಾವು ಹೋಗಿ ಬರೋರಿಗೆ ಇಲ್ಲೇ ಇರಬೇಕು. ಆಯ್ತಾಯ್ತು. ಇಲ್ಲಿ ಹೋಗ್ಬಾರ್ದು. ತಲೆ ನಡೆಸ್ತಾ ಉಂಟು. ಇದು ನಾನು ಮುಂದಿನಿಂದ ತೋರಿಸ್ತಾ ಹೋಗ್ತೇನೆ, ನಾನು ಹಿಂದಿನಿಂದ ನೋಡಿಕೊಂಡು ಬಾ. ಬಾ 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 ಬಾ. ಹೇಳಿದ್ದು ನಿನಗೇನಾಯ್ತು? ಅಲ್ಲಿ ಕಪ್ಪಾಟ ಆಡುವುದು ಬೇಡ, ನಾನು ನಿನ್ಗೆ ಕಾಡಿಗೆ ಕರ್ಕೊಂಡು ಬಂದು ಜೇನು ಕೊಡ್ತೇನೆ, ಹಣ್ಣು ಕೊಡ್ತೇನೆ ಅಂತ ಹೇಳಿದ್ಯಲ್ಲ. ಎಷ್ಟು ನನ್ನನ್ನು ನಡೆಸಿದ್ದಿ, ಏನು ಕೊಡುವುದು ಕಾಣುವುದಿಲ್ಲ ನೀನು. ಇಲ್ಲ, ಕೊಡ್ತೇನೆ ನಾನು. ಎಂತದ್ದು ಕೊಡ್ತೇನೆ? ಈಗ ಈಗ ನಾನು ತೋರಿಸಿದ್ರೆ ನೀನೇನು ಮಾಡ್ತಿ? ಈಗ ಕೊಡುವ ವಿಷಯ ಆಯ್ತಾ? ಈಗ ಅವಳು ತೋರಿಸುವ ವಿಷಯ. ಹೌದು, ಮತ್ತೆ ಇಲ್ಲಿ ನಾನು ಕೊಡ್ಬೇಕು ಅಂತ ಆಗಿದ್ರೆ ಮೊದಲು ನೀನು ನೋಡ್ಬಾರ್ದು ಅದನ್ನ. ನಾನು ನೋಡ್ಬೇಕು ಅಂತಿದ್ರೆ ನಾನು ತೋರಿಸ್ತೇನೆ, ನಾನು ತೋರಿಸಿದ್ರೆ ನೀನು ತೋರಿಸಿದ್ರೆ ನಾನು ನೋಡ್ತೇನೆ. ನೋಡ್ತೀಯಾ? ನೋಡ್ತೀಯಾ? ನೋಡು ಸಖನೆ ಕಾಡ ಚೆಲುವನೋ, ನೋಡು ಸಖನೆ ಕಾಡ ಚೆಲುವನೋ, ಕಾಡ ಚೆಲುವನೋ, ಕಾಡ ಚೆಲುವನೋ. ನೋಡು ಸಖನೆ ಕಾಡ ಚೆಲುವನೋ, ಸಕನೆ ನೋಡು, ಸಕನೆ ನೋಡು, ಸಕನೆ ನೋಡು, 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 ಸಕನೆ ಕಾಡ ಚೆಲುವನು, 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 ಚೆಲುವನು. ನೋಡು
ನೋಡ್ಬೇಕು ಸಮಯ ಸಂದರ್ಭ ಕಾಲ ಯಾರು ಯಾರು ನಾನು ನೋಡ್ಬೇಕು. ನಾನು ಸಮಯ ನೋಡ್ಬೇಕಾ? ನೀನು ಸಮಯ ನೋಡ್ಬೇಕಾ? ನೋಡ್ಬೇಕು. ಮತ್ತೆ ನಾನು ಕುಡಿಯುವಾಗ ಮತ್ತೆ ಮತ್ತೆ ನೀನು ಕುಣಿತಾ ಇದ್ದೀಯ.
ನನಗೆ ಹುರುಪು ಹುರುಪು ಬಂದದ್ದು. ಮತ್ತೆ ನಿನಗೆ ಉಲ್ಲಾಸ ಉಂಟು. ಮತ್ತೊಂದು ಎಂತ ಗೊತ್ತುಂಟಾ, ನಿನಗೆ ಆಯಾಸ ಆಗಬಾರ್ದು ಅಂತಲೇ ಕುಂದದ್ದು. ಹೌದಾ? ಅದು ಒಳ್ಳೇದಾಯ್ತು ಮಾತ್ರ. ಏ ಸಕನೆ, ಈಗ ನೋಡಿದ್ದೆ ನೀನು? ಯಾವುದನ್ನು ನೋಡ್ಬೇಕು? ಕಾಡಿನ ಸೊಬಗು. ನೋಡಿದ್ದೆ ಆಗದಿಂದ. ನೋಡಿದ್ಯಾ ಎಂತದ್ದು ನೋಡಿದ್ಯಾ? ಕಾಡಿನ ಸೊಬಗು. ನೋಡ್ತಾ ಇದ್ದೇನೆ. ಏ ನನಗೇನು ವಿಶೇಷ ಕಾಣುವುದಿಲ್ವಪ್ಪ. ಓ, ಅಲ್ಲಿ ಒಂದು ಮಾವಿನ ಮರ ನೋಡು. ಅದು ಬೇಕಾಗ್ತದೆ ನಿನಗೆ? ಮತ್ತೆ ನಿನಗೆ ಬೇಡವಾ? ಯಾಕೆ? ಎಲ್ಲರಿಗೂ ಬೇಕದು. ಅಲ್ಲ, ಮಾವಿನ ಮರ ಬೇಕು, ಮಾವು ತಿನ್ಲಿಕ್ಕೆ. ಹಣ್ಣು ಮಾತ್ರ. ಏ ಆ ಮಾವಿನದ ಮರದ ಮೇಲೆ 2 ಗಿಣಿ ಮರಿಗಳು ಕುಳಿತಿದೆ. ಎಲ್ಲಿಂಟು? ಓ, ಅಲ್ಲಿ 2 ಉಂಟಲ್ಲ? ಹೌದು, ಹಲಸಿನ ಮರವೋ ಮಾವಿನ ಮರವೋ ಅದು? ಅದು ಮಾವಿನ ಮರವೇ. ಗಿಣಿ ನೋಡಿದ್ಯಾ? 2 ಉಂಟು. ಹಸಿರು 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 ಹಸಿರು. ಅದ್ರ ಬಾಯಲ್ಲಿ ರಕ್ತ ಬರ್ತಾ ಉಂಟು. ಬಾಯಲ್ಲಿ ರಕ್ತ ಬರ್ತಾ ಉಂಟು ಅಂತ. ಅದು ರಕ್ತ ಅಲ್ಲ, ಮತ್ತೆ ಅವುಗಳ ತುಟಿಯೇ ಹಾಗೆ ಕೆಂಪು ಕೆಂಪ. ನೋಡು, ನನ್ನ ತುಟಿ ನೋಡು. ಇದು ಹಚ್ಚಿಕೊಂಡದ್ದು. ಅದು ಹಚ್ಚಿಕೊಂಡದ್ದು. ಅದು ಹಚ್ಚಿದೆ, ದೇವರು ಹಚ್ಚಿದಷ್ಟೇ ಅದನ್ನ. ಅಲ್ಲಿ ನೋಡು. ಏನು? ಅವಲಕ್ಕಿ. ನನಗೆ ಆಗದಿಂದ ಹಸಿವಾಗ್ತುಂಟು. ಒಮ್ಮೆ ಅವಲಕ್ಕಿ ಎಲ್ಲರೂ ತಿಂತ ಇದ್ದಾರೆ, ನಮ್ಗಿಲ್ಲ ಮಾತ್ರ. ಹಾಗಲ್ಲ, ಹಸಿವಾಗ್ತಾ ಉಂಟು. ಮತ್ತೆ ನೀನು ಅಲ್ಲಿ ಬಂದಾಗ್ಲೇ ಹುಡುಕ್ತಾ ಇದ್ದೀಯ ಅಂತ ಉಂಟಾ? ನಾನು ಇಲ್ಲಿವರೆಗೆ ಬರಲಿಲ್ಲ. ಹೌದಾ? ಅವಲಕ್ಕಿ ತಿನ್ನುವುದಲ್ಲ, ಅದು ನವಿಲು ಹಕ್ಕಿ. ನವಿಲು ಹಕ್ಕಿ ಸ್ಪಷ್ಟ ನವಲಕ್ಕಿ ಅಂತ ಹೇಳಿದ ಬರಲಿಲ್ಲ. ಆಯ್ತು, ನಿನಗೆ ಅವಲಕ್ಕಿ ನೆನಪಾಗುವುದು. ಅಲ್ಲಿ ಊಟ ಮಾಡುವಾಗ ನಿನಗೆ ಅವಲಕ್ಕಿ ನೆನಪಾಯ್ತು. ಅದು ಬಿಡೋಣ. 2 ಉಂಟಲ್ಲ, ಅದು ಸಹ. ಹೌದು, 2 ಉಂಟು. ಅಲ್ಲಿ ನೀರಲ್ಲಿ ನೋಡು, ಹಂಸ. ನೀರಿನಲ್ಲಿ ಹಂಸು ಅಲ್ಲ, ಮತ್ತೆ ಹಂಸ. ನೀರಿನಲ್ಲಿ ಹಂಸ, ಅದು 2 ಉಂಟು. ಹೌದು, 2. ಅದೆಂತದು? ಯಾವುದು? ಜಿಂಕೆಗಳ ಎಂತದದು? ಜಿಂಕೆ ಮರಿ ಓಡ್ತಾ ಇತ್ತೆ ನೋಡ್ಲಾ. 2 ಉಂಟು. ಅದೇನು ಈ ಸಲ 2 ಒಟ್ಟಾದದ್ದು? ಅದು ಈ ಸಲ ಆದ್ರೆ ನಾವಿಬ್ಬರು ಒಟ್ಟಾದೇವಲ್ಲ. ನಾವು ಬರ್ತೇವೆ ಅಂತ ಹೇಳಿ ಹಾಗಲ್ಲ ಹೇಳಿದ್ದು. ಗಂಡು ಹೆಣ್ಣು ನಾವು ಒಟ್ಟಾಗಿ ಬಂದಿದ್ದೇವಲ್ಲ, ಹಾಗೆ ಅದು ಸಹ ಗಂಡು ಹೆಣ್ಣ. ಹೌದು. ಅದೇ ನಿಮ್ಗೆ ಗೊತ್ತದ್ದು? ಅದು ನಾನು ಕಾಡಲ್ಲಿ ಇರುದಲ್ವ, ನನಗೆ ಗೊತ್ತಾಗುತ್ತದೆ. ನಿನಗೊಮ್ಮೊಮ್ಮೆ ಗೊತ್ತಾಗುದಿಲ್ಲ, ಈಗ ಬಂದದಲ್ಲ. ಗೊತ್ತಾಗುದಿಲ್ಲ. ಹೌದು, ನೀನು ಕಪ್ಪೆ ಹತ್ರೊಟ್ಟಿಗೆ ಆಟ ಆಡ್ಲಿಕ್ಕೆ ಗೊತ್ತಾಗ್ತದೆ ನಿನಗೆ. ಅದು ನಾನು ಗಂಡು ಹೆಣ್ಣು ನೋಡಿ ಆಟ ಆಡುವುದಲ್ಲ, ಒಟ್ಟು ಆಟ ಆಡು. ಹೌದಾ? ಒಟ್ಟು ಆಟಕ್ಕಂತೇಳಿ ಇರುದಲ್ಲ ನೀನು. ಹೌದು, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಇರ್ಲಿಯಪ್ಪ, ನಮಗೆ ಆ ಭಾಗ್ಯ ಇಲ್ಲವೇ? ಇರ್ಲಿ, ಅದಲ್ಲ. ಇದ್ದದನ್ನೆಲ್ಲ ಇಲ್ಲೇ ತಿಂದು ಮುಗಿಸಿದ್ರೆ ಮತ್ತೆ ಅಲ್ಲಿ ಅಂತ ಹಾಗಲ್ಲ. ಇದು ಈಗ ಅಲ್ಲಿ ನೋಡು, ಆ ವನವನ್ನೆಲ್ಲ ಸುತ್ತುತ್ತಾ ಇರೋಣ ನಾವು. ಹೌದು. ಹಣ್ಣು ಇಲ್ಲಿ ಸಿಗ್ತದೆ? ಓ ದೇವ್ರೆ, ಜೇನು ಎಲ್ಲಿ ಸಿಗ್ತದೆ ಹೇಳು? ಈಗ ಹಣ್ಣು ಇಲ್ಲಿಲ್ಲ. ಮತ್ತೆ ಎಲ್ಲಿ ಉಂಟು? ಓ, ಇಲ್ಲಿಂದ ಮೇಲೆ ಹೋಗಿ ಸ್ವಲ್ಪ ಆಚೆ ಹೋದ್ರೆ ಅಲ್ಲೇ ಉಂಟು ಪಕ್ಕದಲ್ಲಿ. ಹೌದಾ? ಒಮ್ಮೆ ಬೇಗ ತೋರಿಸಿ. ಬೇಗ ಕೊಡು. ಆಯ್ತು, ಇಲ್ಲಿ ಬಾ. ಏನಾಯ್ತೆ ನಿನಗೆ? ಅಮ್ಮ, ಅಯ್ಯಯ್ಯೋ, ಏನಾಯ್ತೆ? ನನಗೆ ಇವತ್ತೊಂದು ತಾಗಿತ್ತು ಈ ಕಾಡಿನಲ್ಲಿ. ಹೌದು. ಎಂತದ್ದು ತಾಗಿದ್ದು? ಮುಳ್ಳು. ಈಗ ಬರ್ತೇನೆ. ಕಾಲಲ್ಲಿ ಉಂಟು ತೋರಿಸು. ಯಾವ ಕಾಲಿಗೆ ಮುಳ್ಳು ತಾಗಿದ್ದು? ಅದು ಈ ಕಾಲಿಗೆ. ಹೌದಾ? ಏನು ಕಾಲು ಕಡಿತೀಯಾ? ಕಾಲು ಹೋದ್ರೇನು? ಯಾಕೆ? ಮುಕ್ಕಾಲು ಉಳಿಯುವುದಿಲ್ವಾ? ಮುಕ್ಕಾಲು ಎಂತಕ್ಕದು? ಅಲ್ಲ, ನನಗೆ ಕಾಲು ಸಾಕಾಗುದಿಲ್ಲ. ನನಗೆ ಓಡಾಡ್ಲಿಕ್ಕುಂಟು, ಕುಣಿಲಿಕ್ಕುಂಟು. ಅದಕ್ಕೆ ಏನ್ ಮಾಡುದು ಈಗ? ಅದು ಮುಳ್ಳು ತೆಗಿಬೇಕಲ್ಲ. ಹೇಗೆ ತೆಗಿಯುದು? ಕಚ್ಚುತ್ತೀಯಾ? ಎಂತದು? ಕಚ್ಚಿ ತೆಗಿತೀಯಾ? ಕಚ್ಚಿ ತೆಗೆದು ಅಭ್ಯಾಸ ಇಲ್ಲ ನನಗೆ. ಮತ್ತೆ ಕೈಯೆಲ್ಲ ಎಳ್ದು ತೆಗಿತೇನೆ. ತೆಗಿತೀಯಾ? ಹೇಳು. ತೆಗ್ದಾಯ್ತು. ನಂಗೆ ಗೊತ್ತೇ ಆಗ್ಲಿಲ್ಲ. ಅದು ಹಾಗೆ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲಪ್ಪ, ನೀ ಕಾಡಿನಲ್ಲಿರುವವಳಲ್ಲ. ಇದು ನನಗೆ ಹೇಳ್ಲಿಕ್ಕೆ ಆಗ್ತಾ ಇಲ್ಲ. ಹೇಳ್ಲಿಕ್ಕೆ ಆಗೋದಿಲ್ಲ. ನಾನೇನ್ ಮಾಡ್ಬೇಕು? ನಿನಗೆ ಕೈ ಕೊಟ್ಟ ಅಭ್ಯಾಸ ಉಂಟಾ? ಇಲ್ಲ, ಕಷ್ಟ ಆದ್ರೂ ಹೋಗ್ತೇನೆ. ಬರ್ತೇನೆ ಅಂತ ಹೇಳಿ ಬರ್ತೇನೆ. ಇಲ್ಲ, ನನಗೆ ಕೈ ಕೊಡು. ನಿನಗೆ ನಾನು ಕೈ ಕೊಡ್ಬೇಕಾ? ಹೌದು, ಒಮ್ಮೆ ಕೊಡು. ಹುಡುಗಿಯರ ಹಿಂದೆ ಹೋಗುವ ಹುಡುಗರಿಗೆ ಹೀಗೆ ಆಗಿ. ನೀನು ಕೈ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಆಯ್ತು, ಒಮ್ಮೆ ಮುಗಿಯುವವರೆಗೆ ಇಲ್ಲೇ ಮಲಗ್ತೇನೆ. ಆಯ್ತು, ಹೇಳಿ. ಮತ್ತೆ ನಿಮಗೆ ಮತ್ತೆ ಮುಂದುವರಿಸಲಿಕ್ಕೆ ಬೇಗ.
ಅಪಾಯ ಅಪಾಯ. ನೀನು ಅಪಾಯವೇ. ಯಾರು ಅಲ್ಲ ಅಪಾಯ. ಸ್ವಲ್ಪ ಹೊತ್ತು ಬರುವುದು ತಡವಾಗ್ತಿದ್ರೆ ಅದೇ ಆಗ್ತಿತ್ತ ಏನು? ಅಲ್ಲ ನೀವು ಯಾವಾಗಲೂ ಸ್ವಲ್ಪ ತಡವೇ ಅಲ್ಲ, ಇವತ್ತು ಬೇಗ ಬರ್ತೀವಿ. ಏನು ಮಾಡುವುದಕ್ಕೆ ಮುಂದಾದತ್ತಿ ನೀವು? ಏನಾಯ್ತಪ್ಪಯ್ಯ? ನಿನಗೆ ತಲೆ ಸರಿ ಇಲ್ಲ ಎಂಬ ಹಾಗೆ ಇವಳೊಬ್ಳು ಇದ್ದಾಳೆ, ನಿನ್ನನ್ನು ಸುಧಾರಿಸಿಯವಳು ಎಂಬ ಹಾಗೆ ಯೋಚಿಸಿದ್ರೆ ನನ್ನ ಮಗಳ ಮೇಲೆ ಕೈ ಹಾಕುವುದಕ್ಕೆ ಮುಂದಾಗ್ತೀಯ ನೀನು. ನನ್ನ ಮಗಳ ಮೇಲೆ ಕೈ ಹಾಕುವುದಕ್ಕೆ ಮುಂದಾಗ್ತೀಯ. ಏನೆಲ್ಲ ಮಾತಾಡ್ಬೇಡಿ. ಯಾಕೆ? ನಾನು ಅವಳನ್ನು ಅಪ್ಪಿಕೊಂಡದ್ದಲ್ಲ, ಮತ್ತೆ ನಿಂಗೆ ಉಂಟು ಈ ಸಲ. ಅವಳು ನನ್ನನ್ನು ಅಪ್ಪಿಕೊಂಡದ್ದು. ಯಾರು? ನಾನು ನನ್ನಷ್ಟಕ್ಕೆ. ಇದು ನಿಮ್ಮ ಹೆಸರು? ನನ್ನ ಹೆಸರು ಪುಂಗವ. ಪುಂಗವ? ಪುಂಗವ ಅಲ್ಲ, ಪುಂಗವ. ಪುಂಗವ ನಿನ್ನ ನಾಲಿಗೆಗೆ ಗರಗಸ ಎಳಿಲಿಕ್ಕೆ, ನಿನ್ನ ನಾಲಿಗೆಗೆ ಗರಗಸ ಎಳಿಲಿಕ್ಕೆ ಏನು ಏನು? ಇದು ನಾನು ನನ್ನಷ್ಟೇ ಕಪ್ಪ ಆಟ ಆಡ್ತಾ ಇದ್ದೆ. ಯಾವುದು ಕಪ್ಪೆ ಆಟ? ಅದು ಹೇಗೆ ಆಡುವುದು? ಬನ್ನಿ ತೋರಿಸಿಕೊಂಡು. ಎಲ್ಲಿಗೆ ನೀವು ಕಪ್ಪೆ ಆಡ್ಲಿಕ್ಕೆ? ಈಗ ನಿಮಗೆ ಅಷ್ಟು ಆಸಕ್ತಿ ಉಂಟು? ಅಲ್ಲ, ನನಗೆ ಗೊತ್ತಿಲ್ಲ ಪುಣ್ಯಾತ್ಮ ಕಪ್ಪೆ ಆಟ ಅಂದ್ರೆ ಏನಂತ. ನಾನು ಆಟ ಆಡ್ತಾ ಇದ್ದೆ. ಹಾಗೆ ತಲೆ ಸರಿ ಇಲ್ಲ ಅಂತ ಹೇಳಿದ್ರು. ಹೌದು, ಹಾಗೆ ನನಗೆ ಸರಿ ಇದ್ದದಕ್ಕೆ ನೀನು ಮಾತಾಡುವುದು. ಹಾಗೆ ಕಪ್ಪೆ ಆಟ ಆಡ್ಲಿಕ್ಕೆ ಬರ್ತೀರಾ? ನಾನು ಬರುವುದಿಲ್ಲ. ಹಾಗೆ ಹೇಗೆ ಅಂತ ಹೇಳಿಕೊಡ್ಬೇಕಾ? ನನಗೆ ಬೇಡ, ತಲೆ ಸರಿ ಇದ್ದವರಿಗೆ ಹೇಳಿಕೊಡುದು ಬೇಡ. ಕೇಳಿದ್ದು ನಾನು ತಲೆ ಸರಿ ಇಲ್ಲದವ್ರು ಹೇಗೆ ಆಡ್ತಾರೆ ಎಂಬುದನ್ನು ನೋಡ್ಬೇಕಪ್ಪ ಉದ್ದೇಶ. ನೋಡ್ಬೇಕು ನಿಮ್ಗೆ. ಹೌದು ಅಲ್ವಾ? ಹೌದು. ಇದು ಆಟ ಆಡ್ತಾ ಇದ್ದೆ, ಆಡುವಾಗ ಇವಳು ಬಂದು ಓ ಅವಳು ನನ್ನ ಮಗಳು ಸೈರಿಣಿ. ಸೈರಿಣಿ ಅಲ್ಲ, ಮತ್ತೆ ಸ್ವೈರಿಣಿ. ಸ್ವೈರಿಣಿ ಎಂತದಾದ್ರೂ ಅಡ್ಡಿಲ್ಲ, ನೀವು ಉಂಟಲ್ಲ ಕೊನೆಗೆ. ಅಲ್ಲ ಸರಿ ಇದ್ದಾನೆ ಅವನು. ಈಗ ಗೊತ್ತಾಯ್ತಾ ಯಾರ ತಲೆ ಯಾರ ತಲೆ ಸರಿ ಇಲ್ಲ ಅಂತ ಗೊತ್ತಾಯ್ತಾ? ನಾನು ನನ್ನಷ್ಟಿಗೆ ಆಟ ಆಡ್ತಿದ್ದೆ. ಆಗ ಅವಳು ಬಂದ್ಲು, ನಿಮ್ಮ ಮಗಳು ಬಂದು ಹೇಳಿದ್ರು, ಕಪ್ಪೆ ಆಟ ಬೇಡ, ನಾನು ನಿಮಗೆ ಹಣ್ಣು ಕೊಡ್ತೇನೆ, ಜೇನು ಕೊಡ್ತೇನೆ, ಕಾಡಿಗೆ ಹೋಗುವ ಅಂತ. ಹಾಗೆ ನಾನು ಅವಳ ಹಿಂದೆ ಬಂದೆ. ಅವಳು ತಾಗಿತು ಅಂತ ಹೇಳಿದ್ಲು. ಹೌದಾ? ಆ ಮುಳ್ಳು ತಾಗಿತಂತೆ, ತೆಗಿಲಿಕ್ಕೆ ಹೇಳಿದ್ಲು. ನಾನು ಕೈಯಿಂದ ತೆಗ್ದೆ, ತೆಗ್ದು ಎಬ್ಬಿಸು ಹೇಳಿದ್ಲು. ಎಬ್ಬಿಸುವಾಗ ನನ್ನನ್ನು ಬೀಗಿ ತಪ್ಪಿಕೊಂಡು. ಯಾಕೆ ಹಾಗೆ ಮಾಡಿದ್ದು? ನಾನಾ? ಮತ್ತೆ ಅಪ್ಪಯ್ಯ ನಿಮಗೆ ಸಿಟ್ಟು ಮಾಡಿಕೊಳ್ತೀನಿ, ಇಲ್ಲಿ ಬನ್ನಿ. ಅಪ್ಪಯ್ಯ ಏನು ನಿಮಗೆ ಮೊದಲೇ ಒಂದು ರಕ್ತದೊತ್ತಡ. ಏನು ನಿನಗೆ ಹರಕೆ ಉಂಟಾ? ಹಾಗಲ್ಲ, ಸ್ವಲ್ಪ ಸಿಟ್ಟು ಬೇಗ ಬರ್ತದೆ ನಿಮಗೆ. ಸಿಟ್ಟು ಇಲ್ಲದಿದ್ರೆ? ಹೌದು, ಸಣ್ಣ ವಿಷಯ ಹೇಳಲಿಕ್ಕಿಲ್ಲ, ಸಿಟ್ಟು ಬಂದಾಯ್ತು, ತೆಗೆದು ಬಿಸಾಡಿ ಆಯ್ತು ಇಲ್ಲ ಇದ್ದದನ್ನೆಲ್ಲ. ಅಪ್ಪಯ್ಯ ಏನು ಇದು ಏನು ನೋಡಿ, ಅವನನ್ನ ನೋಡಿ ಅಂತ ಹೇಗಿದ್ದಾನೆ. ಚಂದಪ್ಪ, ಚಂದಪ್ಪ. ನಾ ಚಂದಪ್ಪ ಅಲ್ಲ, ನಾ ಚಂದಪ್ಪ ಅಲ್ಲ. ಯಾವ ಚಂದಪ್ಪ ಅಂತ? ಯಾವ ಚಂದಪ್ಪ? ಚಂದಪ್ಪ ಅಂತ ಹೇಳಿ ಹಾಗಲ್ಲ ಹೇಳಿದ್ದು ನಾನು. ಅವನು ಚಂದಪ್ಪ ಅಂತ ಹೇಳಿ. ಯಾರು ಹೇಳಿದ್ದು? ನಾನು. ಅದು ಚಂದವ? ಕಪ್ಪು ಕಪ್ಪಿದ್ದಾನೆ, ಆದ್ರೂ ಲಕ್ಷಣ ಇದ್ದಾನೆ. ನಮ್ಮಲ್ಲಿ ನೋಡಿದ್ದೀಯಾ? ಯಾರು? ಎಷ್ಟು ಜನ ಇದ್ದಾರೆ? ಆ ಮಾಲಿಂಗ. ಮಾಲಿಂಗ ಎಂತಕ್ಕೆ ಅವನು ಅಪ್ಪಯ್ಯ? ಮತ್ತೆ ಅವನು ಯಾವಾಗ ನೋಡಿದ್ರು ಬೈತಾ ಇರ್ತಾನೆ. ಈಗ ತಲೆಗೆ ಕೂದಲು ಬರೋ ಎಣ್ಣೆ ತಯಾರಿಸಿದ್ದಾನೆ ಹೊಸತ್ತು. ಹಾಗಲ್ಲಪ್ಪ, ಅದು ಯಾರಿಗೆ ಬೇಕಾಗಿ? ಅವನಿಗೆ ಅವನೇ ಮೊನ್ನೆಯಿಂದ ಹಾಕ್ತಾ ಇದ್ದಾನೆ. ಹೌದು, ಮೊನ್ನೆ ಮಂಗ ಕೊಡ್ತಿದೆ ಅಂತ. ಹಾಗಲ್ಲಪ್ಪಯ್ಯ, ಅವರೆಲ್ಲ ಬೇಡ ನನಗೆ. ಮತ್ತೆ ಒಬ್ಬೊಬ್ಬರು ಮುಖ ನೋಡಿದ್ದೀರಾ? ಹೀಗೆ ಹೀಗೆ ಹೇಗೆ ಹೇಗೆ ಎಲ್ಲ ಉಂಟು. ಒಳ್ಳೆ ಅಂದಾಜು ಮಾಡಿದ್ದಿ. ನೋಡಿದ್ದೇನೆ ಅಂತ. ಅವರೆಲ್ಲ ಬೇಡ ಅಪ್ಪಯ್ಯ. ಮತ್ತೆ ಅವರಂತೂ ಇರುವುದೇ ಇಲ್ಲ, ಯಾವಾಗ ನೋಡಿದ್ರು. ಹೌದು, ಅವ್ರು ಬೇಟೆಗೆ ಹೋಗುದಲ್ಲ. ಅವ್ರು ಕೋಳಿ ಹಿಡ್ಕೊಂಡು ಹೋದ್ರೆ 4 ದಿವಸ ಬರುದೇ ಇಲ್ಲಪ್ಪಯ್ಯ. ಅವ್ರು ಬೇಡ, ಅವ್ರು ಸ್ವಲ್ಪ ಕುಳ್ಳ. ಹಾಗಲ್ಲ, ಮತ್ತೆ ಅವ್ರು ಬೇಡ. ಮತ್ತೆ ಆಚೆ ಅವರದ್ದು ಬೇಡವೇ ಬೇಡ. ಅವರು ಅವನಿಗೆ ಪುರ್ಸೋತಿಲ್ಲ. ಅಲ್ಲ, ಅವರು ಪಾಠ ಮಾಡ್ಲಿಕ್ಕೆ ಆರಂಭ ಮಾಡಿದ್ರೆ ನಾನು ಅವರು ಪಾಠ ಕೇಳ್ತಾ ಕೂತ್ಕೊಳ್ಬೇಕಾಗ್ತದಪ್ಪಯ್ಯ. ಹೌದಾ? ಅದು ಬೇಡ. ಮತ್ತೆ ಹಾಗಾಗಿ ಅವನೇ ಬೇಕು ನನಗೆ. ಯಾಕೆ? ಅವನ ರೂಪಕ್ಕೆ ಸೋತೆ. ನೀನ ಅದಕ್ಕೆ ಮದುವೆ ಬೆರಳದಂಗೆ ನಾಳೆ ಸಹ ಬೇಕದು. ನಾಳೆ ಬೇಡ. ಯಾಕೆ? ಅದು ಕಟ್ಟಿದ್ದು ಮಾತ್ರ ಅಲ್ಲ ಮೇಲೆ. ಅಪ್ಪಯ್ಯ, ಏನು? ನನಗೆ ಮದುವೆ ಮಾಡು. ನಿನಗೆ ಮದುವೆ? ಹೌದು. ಯಾರೊಂದಿಗೆ? ಅವನೊಂದಿಗೆ. ಅಲ್ಲ, ನೀನು ಹೇಳ್ತಿ. ಆಹಾ, ನಿನ್ನ ಮದುವೆ ಅಂತಿ. ಅದಕ್ಕೆ ಮದುವೆ ಮಾಡಪ್ಪಯ್ಯ. ಇಲ್ಲೇ ನೀನೊಬ್ಬಳೇ ಹೇಳಿದ್ರೆ ಆಗುವುದಕ್ಕಿಲ್ಲ. ಮತ್ತೆ ಅವನಲ್ಲಿಗೆ ಒಪ್ಪಿಗೆ ಉಂಟಾ ಇಲ್ವ ಎಂಬುದಾಗಿ ಕೇಳಬೇಕಲ್ಲ. ಕೇಳಿ ಒಮ್ಮೆ ಕೇಳಿ ನೋಡುವ. ಓಯ್, ಪಾಪ ಅವರಿಗೆ ತಡ ಆಯ್ತು ಕಾಣ್ತದೆ ಹೋಗ್ಲಿಕ್ಕೆ. ಹಾಕಿ ನೋಡ್ತಾ ಇದ್ದಾರೆ. ಹೌದೌದು. ರಕ್ಷ ಯಾವ್ದು? ಎಂತಾಯ್ತ ನಿನಗೆ?
ಇಲ್ಲಿ ಬಾ. ವೃಕ್ಷ ನಿನ್ನಲ್ಲಿ ಮಾತಾಡ್ಲಿಕ್ಕುಂಟು. ಅಪಾಯ ಅದರಲ್ಲಿ ಎಂತೆಂತೆಲ್ಲ ಮಾಡಿ ಹಾಕ್ಬೇಡಿ ನೀವು. ಇಲ್ಲ ಇಲ್ಲ, ನಾನು ಗುಂಡ, ನಾನು ಗುಂಡ. ಗುಂಡವ ಮೂಡೆ. ಇಲ್ಲಿ ಬಾ. ವೃಕ್ಷ ಅಂತ ಯಾರು ಹೇಳಿದ್ರು? ನಾನೇ ಕರ್ದದ್ದು. ಇಲ್ಲಿ ಬಾ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕುಂಟು. ಹೆದರ್ಬೇಡ. ಆ ಕೋಲ್ ಅಲ್ಲಿ ಇಡಿ. ಅಷ್ಟು ದೊಡ್ಡ ಕೋಲ್ ಇಟ್ಕೊಂಡು ಅವರಿಗೆ ಕೋಲ್ ನೋಡಿ ಕೋಲಲ್ಲೇ ಬಲ ಇರುವುದು. ಇಲ್ಲಿ ಬಾ. ಇದು ದಂಡದಲ್ಲೇ ಬಲ ಇರುವುದು ಪುಣ್ಯಪ್ಪ. ನಿಮ್ಮದು ಇಷ್ಟು ದೊಡ್ಡ ಕೋಲ್ ಅಲ್ಲ, ಮತ್ತೆ ಹೆದರಿಕೆ ಆಗ್ತದೆ. ಹೆದರ್ಬೇಡ. ನಾನು ಸುಧಾರಿಸ್ತೇನೆ ಬಾ. ಒಂದು ಮದುವೆ ಆಗ್ತೀಯಾ? ಮದುವೆ ಮದುವೆ ಅಂತ ಹೇಳಿದ್ರೆ? ಮದುವೆ ಅಂದ್ರೆ ನೀನು ನನ್ನ ಮಗಳನ್ನು ಮದುವೆ ಆಗು. ಅದೇ ಮದುವೆ ಅಂತ ಹೇಳಿದ್ರೆ ಎಂತದ್ದು? ಗಂಡು ಹೆಣ್ಣಿಗೂ ಮದುವೆ. ಹೆಣ್ಣು ಮದುವೆ ಆಗು. ಗಂಡು ಹೆಣ್ಣು ಮದುವೆ ಆಗು. ಮದುವೆ ಅಂತ ಹೇಳಿದ್ರೆ? ಮದುವೆ ಅಂದ್ರೆ ನೀನು ಗಂಡ, ಅವಳ ಹೆಂಡತಿ. ಮದುವೆ ಆದ್ಮೇಲೆ ನೀನು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟುದು, ಸರ ಸರ ಕಟ್ಟುದು. ತಪ್ಪಿನದೊಂದು ಸರ. ಅದು ಗಂಡು ಹೆಣ್ಣೇ ಆಗ್ಬೇಕು. ಹೌದು. ಗಂಡು 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 ಯಾವ ಕರ್ಮಕ್ಕೆ? ಅದೆಲ್ಲ ಆಗುದಿಲ್ಲ. ಗಂಡು ಹೆಣ್ಣೆ ಆಗ್ಬೇಕು. ಹೌದಾ? ಹೌದು. ಗಂಡು ಹೆಣ್ಣು ಮದುವೆ ಆದ್ರೆ ಗಂಡು ಹೆಣ್ಣಾಗ್ತಾನೆ, ಹೆಣ್ಣು ಹೆಣ್ಣಾಗ್ತಾಳೆ. ಗಂಡು ಗಂಡ ಆಗ್ತಾನೆ, ಹೆಣ್ಣು ಹೆಂಡತಿ ಆಗ್ತಾಳೆ. ಸರಿಯಾಗುದಿಲ್ಲ. ಮತ್ತೆ ಗಂಡು ಗಂಡಾದ್ರೆ ಹೆಣ್ಣು ಹೆಂಡಾದಿ. ಅಲ್ಲ, ಹೆಂಡಾದ್ರೆ ಮದುವೆ ಆದ್ಮೇಲೆ ಮತ್ತೆ ನೋಡುವ. ನೀವೇನು ಮಾತಾಡ್ತಾ ಇದ್ದೀರಿ? ಅಲ್ಲ, ಅವರಿಗೆ ಬೇಕಾದದ್ದು ವ್ಯವಸ್ಥೆ ಮಾಡ್ಬೇಕಲ್ವೇ? ವ್ಯವಸ್ಥೆ ಅದು ಮಾಡ್ಲಿಕ್ಕೆ ನೀವಾ? ಮತ್ತೆ ನಮ್ಮೊಟ್ಟಿಗೆ ಸಂಗಡಿಗನಲ್ಲ ಎಷ್ಟೊಂದು. ಈಗ ಅವಳು ಹೆಂಡತಿ ಆಗ್ತಾಳೆ. ಹೌದು. ನೀನು? ನಾನು ಮಾವ. ಯಾವ? ಅದು ಬೆಕ್ಕು. ಮಾವ. ಹೌದು. ಮತ್ತೆ ನಿಮಗೆ ಮದುವೆ ಆದ್ರೆ ಒಳ್ಳೆ ಊಟದ ವ್ಯವಸ್ಥೆ ಉಂಟು. ಊಟದ ವ್ಯವಸ್ಥೆ ಉಂಟು. ಊಟ ಮತ್ತೆ ಏನೆಲ್ಲ ಉಂಟು? ನಿನಗೆ ಯಾವ ಊಟ ಬೇಕಾದೀತು? ನನ್ಗೆ ಗೊತ್ತಿಲ್ಲ ಊಟದ ಬಗ್ಗೆ. ಮಾಂಸದ್ದು ಬೇಕಾ, ತರಕಾರಿಯದ್ದು ಬೇಕಾ? ಬೇಡ ಬೇಡ, ನರಕೆಗೆ ಮಾಂಸ ಬೇಡ. ಬೇಡವಾ? ತರಕಾರಿ. ಅಬ್ಬೋ ದೇವ್ರಿ, ನೀ ಹೇಳುದ ಅದನ್ನ? ನಿನಗೆ ಲಡ್ಡು ಸಿಗ್ತದೆ. ಲಡ್ಡು ಸಿಗ್ತದೆ. ಲಡ್ಡು ಅಂತ ಹೇಳಿದ್ರೆ? ಲಡ್ಡು ಅಂತ ಸಿಹಿಯಾದ ಒಂದು ಪದಾರ್ಥ. ಲಾಡು ಲಾಡು. ಎಷ್ಟು ಸಿಗ್ತದೆ? ನಿನಗೆ ಎಷ್ಟು ಬೇಕಾದ? ನಿಮ್ಮ ಹತ್ರ ಎಷ್ಟು ಲಡ್ಡು ಉಂಟು? ನನ್ನ ಹತ್ರವಾ? ನಾನು ಅದರಲ್ಲಿ ಅಂದಾಜು ಮಾಡ್ಬೇಕೀಗ, ನಾನು ಲೆಕ್ಕ ಮಾಡ್ಲಿಲ್ಲ. ನನಗೆ 2 ಲಡ್ಡು ಕೊಡಿ. ನಿಮ್ಮ ಸಾಕಾಗಿತ್ತಾ? ಪಾಯಸ ಸಿಗ್ತದೆ. ಪಾಯಸ, ಆಮೇಲೆ ಗೋಧಿ. ಯಾವ ಗೋಧಿಯದು ಆದಿತ್ತ? ಯಾವ್ದು ಕರ್ಮದ್ದು ಆದಿತ್ತು? ಮತ್ತೆ ಬೇರೆ ಎಲ್ಲ ಉಂಟು, ಜಿಲೇಬಿ, ಬೇರೆ ಏನು ಬೇಕು? ಹೋಳಿಗೆ ಉಂಟಾ? ಹೋಳಿಗೆ ಉಂಟು. ಹಾಗಿದ್ರೆ ನಿಮ್ಮನ್ನು ಬೇಕಿದ್ರೆ ಮತ್ತೆ ಅಂಡೆಗಿಡ್ತೇನೆ. ಹಾಗೆಲ್ಲ ಭದ್ರೆಲ್ಲ ಮದುವೆ ಆಗುದಿಲ್ಲ. ಮತ್ತೆ ಚಟ್ಟಂಬಳಿ ಬೇಕಾ ನಿಮಗೆ? ಬೇಡ ಬೇಡ. ಮತ್ತೊಂದು ಉಂಟಲ್ಲ. ಯಾವುದು? ಅದು ಹೀಗೆ ಉಂಟು. ಹೇಗೆ? ಅದಕ್ಕೆ ಏನ್ ಹೇಳ್ತಾರೆ? ಯಾವುದು? ಅದು ಹೀಗೆ ಬರ್ತದೆ ಉಂಟು. ಅದಕ್ಕೆ ಏನ್ ಹೇಳ್ತಾರೆ? ಅದು ಬೇಡ, ಅದು ಬೇಡ. ಅದು ಆಗಿದೆ ಅದರದ್ದೆಲ್ಲ ವಿಷಯ. ಅದು ನನಗೆ ಹೇಳಲಿಕ್ಕೆ ಹೆದರಿಕೆ ಆಗ್ತದೆ. ಮತ್ತೆ ಬಡಿಸುವಾಗ ಹೇಳ್ತೇನೆ ನಿನಗೆ. ಆಯ್ತಾ? ಈಗ ಮದುವೆಯಲ್ಲಿ? ಮದುವೆಯಾ? ಮದುವೆ ಮಾರಿಗುಡಿಯಲ್ಲಿ. ಎಂತ ತಲೆ ಕಡಿಲಿಕ್ಕೆ ಕರ್ಕೊಂಡು ಹೋಗುದು? ಮಾರಿಗುಡಿಯಲ್ಲಿ ಅಲ್ವೋ? ನಮ್ಮ ಕುಲದೇವರು. ಹೌದಾ? ಹಾಗಿದ್ರೆ ಹೋಗುವ ಹೋಗುವ. ಬನ್ನಿ ಬನ್ನಿ. ಸೇರಿರುವಂತಹ ಕಲಾಭಿಮಾನಿಗಳಿಗೆ ಪ್ರೀತಿಪೂರ್ವಕವಾದಂತಹ ನಮನವನ್ನು ಸಲ್ಲಿಸುತ್ತಾ ಧರಣಿಯ ಯಕ್ಷ ಕಲಾಭಿಮಾನಿಗಳೇ, ಇಂದಿನ ಈ ಸುಂದರವಾದಂತಹ ಯಕ್ಷ ಸೇವೆಯ ಸೇವಾದಾರರಾದಂತಹ ಶ್ರೀಮತಿ ಜಲಜಾಕ್ಷಿ ಮತ್ತು ಕೃಷ್ಣ ಕೋಟ್ಯಾನ್ ಮುಂಬೈ ಹಾಗೂ ಕುಟುಂಬಸ್ಥರು ಮೂಲ ನಾಗಬ್ರಹ್ಮಸ್ಥಾನ ಕನ್ನಿಕಾ ನಿಲಯ ಭಟ್ರಕೆರೆ ಪೆರ್ಮುದೆ ಇವರಿಗೆ ಶ್ರೀ ಕ್ಷೇತ್ರ ಪಾವನ್ಯ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ವತಿಯಿಂದ, ಮೇಳದ ಸಂಚಾಲಕರಾದಂತಹ ಶಿವತಪಟ್ಲ ಸತೀಶ್ ಶೆಟ್ಟಿ ಇವರ ವತಿಯಿಂದ, ಅದೇ ರೀತಿ ಮೇಳದ ಎಲ್ಲ ಹಿಮ್ಮೇಳ ಮುಮ್ಮೇಳ ಹಾಗೂ ನೇಪಥ್ಯ ಕಲಾವಿದರ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ಆರಾಧಿಸಿಕೊಂಡು ಬಂದಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ವರಪ್ರದ ಗಣಪತಿ ದೇವರು ಸಾನ್ನಿಧ್ಯದಲ್ಲಿರುವಂತಹ ಶಕ್ತಿಗಳು ಸಕಲ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಬರುವ ರಾತ್ರಿ ನಾವು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಕಿನ್ನುಗೋಳಿ ಘಟಕ ಇವರ ಬಾಬತು ಕಿನ್ನಿಗೋಳಿ ಬಸ್ ಸ್ಟ್ಯಾಂಡ್ನ ಬಳಿ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ಆಖ್ಯಾನವನ್ನು ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಅದೇ ರೀತಿ ಬರುವ ತಿಂಗಳು 3ನೇ ತಾರೀಕಿನಂದು ಪುರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ವಠಾರದಲ್ಲಿ ಶ್ರೀಮತಿ ಮತ್ತು ಶ್ರೀ ಬಾಲಕೃಷ್ಣ ರೈ ಇವರ ಬಾಬ್ತು ಅತಿನೂತನ ಕಥಾಭಾಗವೊಂದನ್ನು ಅಭಿನಯಿಸಿ ತೋರಿಸುವುದಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ, ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸಭ್ಯಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ.
ಸಾಲು 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 ಮಕ್ಕಳು. ನನ್ನಪ್ಪ ಸತ್ತೋಗಿ ಆಯ್ತು ಸ್ವಾಮಿ. ಇಷ್ಟು ದಿವಸ ಏನೋ ಮಾಡಿಟ್ಟದೆಲ್ಲ ಇವತ್ತು ಬಡಿಸ್ತಾ ಇದ್ದೆ. ಆದ್ರೆ ಇವತ್ತೇನು ಮಾಡೋಣ? ಏನೂ ಇಲ್ಲ ಮಾಡಿ ಹಾಕ್ಲಿಕ್ಕೆ. ಅಡಿಗೆ ಮಾಡ್ಬೇಕಲ್ಲ, ಏನಾದ್ರೂ ವ್ಯವಸ್ಥೆ ಆಗ್ಬೇಕು. ಗಂಡ ಯಾ ಗಂಡ ಊಟಕ್ಕೆ ಕರಿತಾವಳೆ ಬಂದ್ರ ಯಾರು? ಕಾಳ ಬೋಳ ಮಾಳ ಮಾಡಕ್ಕೆ ನೀನು ಹೋಗ್ಬೇಕು. ಇನ್ನು ಬಂದ್ರ ಎಂತ ಜಾಗ್ರತೀನಿ ಅಲ್ಲಿಂದ ಇಕ್ಕು ಇಕ್ಕುದಲ್ಲ ಕುಕ್ಕುತ್ತೇನೆ ನನಗ. ಊಟ ಹಾಕು ಅಂತ ಎಲ್ಲುಂಟು ಊಟ? ಎಲ್ಲಿಂದಾರು ತಂದು ಹಾಕು. ಇಲ್ಲಿ ಏನು ಇಲ್ಲ ಪಾಪವ. ಯಾರು ಪಾಪ? ಎಂತ ಮಾಡುದು? ನಿನ್ನ ಅಪ್ಪ ಹೇಳಿದ್ದಾನೆ ಊಟ ಸಿಗ್ತಾನೆ ಅಂತ. ಅಪ್ಪ ಇರುವವರೆಗೆ ಊಟ ಸಿಗ್ತದೆ. ಅಪ್ಪ ಹೋಗಿ ಆಯ್ತು. ಅವರು ಅಪ್ಪ ಅವರಿಗೆ ಹೋಗಿ ಆಯ್ತು. ಅರ್ಧಕ್ಕೆ ಮುಟ್ಟಿ ಆಯ್ತು. ಸತ್ತಾಯ್ತಾ? ಹೌದು. ಅವ ಸತ್ತಲಿಂದ ಏನು ಶಾಪ ಹಾಕ್ತಿದ್ಯಾ? ಶಾಪವದು. ಸತ್ತವರಿಗೆಲ್ಲ ಶಾಪ ಹಾಕಬಾರ್ದು. ಶಾಪವದು. ಹೌದು. ಇದು ನೀನು ಕೆಲ್ಸಕ್ಕೆ ಹೋದ್ರೆ ನಾನೇನಾದ್ರೂ ಮಾಡಿ. ನನಗೆ ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ. ನನಗೆ ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ. ನಾನು ಕೆಲಸಕ್ಕೆ ಹೋಗುದಿಲ್ಲ. ಅಯ್ಯೋ, ಕೆಲಸಕ್ಕೆ ಹೋಗ್ಲೇಬೇಕು. ನೀನು ಹೋಗು. ಗಂಡು ದುಡಿಯಬೇಕು, ಹೆಣ್ಣು ಮನೆಯಲ್ಲಿ ಕುಳಿತುಕೊಂಡ್ರೆ ಆಯ್ತು. ನಿನ್ನ ಅಪ್ಪ ಹಾಗೆ ಹೇಳಿಲ್ಲ. ಏನು? ನೀನು ಊಟ ಮಾಡ್ಲಿಕ್ಕೆ ಮಾತ್ರ ಅಂತ ಹೇಳಿದ್ದಾನೆ. ಅದು ಅಪ್ಪ ಇರುವವರೆಗೆ ಮಾತ್ರ. ಅಪ್ಪ ಹೋದ್ಮೇಲೆ ನೀನು ಕೆಲಸ ಗೊತ್ತಿಲ್ಲ ಅಂತ. ಗೊತ್ತಿಲ್ವಾ? ನಾನು ಹೇಳಿಕೊಡ್ತೀನಿ. ಇದು ಅಪ್ಪ ಈಗೀಗ ಸೊಂಟು ಇದು ನನ್ನ ಅಪ್ಪನ ಬಿಲ್ಲು. ಅಪ್ಪ ಬಿಲ್ ಏನು ಬಿಟ್ಟು ಹೋದ್ದು? ಅದು ನೀನಿದ್ಯಲ್ಲ ಮುಂದೆ ನಿನಗೆ. ಎಂತದಕ್ಕೆ? ನಿನಗೆ ಇದು ಇಷ್ಟು ದೊಡ್ಡ ಬಿಲ್ಲ? ಹೌದಪ್ಪ. ಇದು ಈ ಸಲ ಸ್ವಲ್ಪ ಸಣ್ಣದು, ಇಲ್ಲಿದ್ರೆ ಇನ್ನು ಇದಕ್ಕಿಂತ ದೊಡ್ಡದಿರ್ತಿತ್ತು. ಇದು ಹೀಗೆ ಅಲ್ಲಿ ದಾರಿಲಿ ಉಂಟಲ್ಲ, ಆ ಕಾಡ ದಾರಿಲಿ ಹೀಗೆ ಹೋಗ್ಬೇಕು. ಹೋಗಿ ಆಗಿ ಕಾಡಿನ ಮಧ್ಯದಲ್ಲಿ ಹೋಗಿ ಹೀಗೆ ಕೂತ್ಕೊಳ್ಬೇಕು. ಕೂತ್ಕೊಂಡು ಯಾವ್ದಾದ್ರೂ ಪ್ರಾಣಿ ಅಥವಾ ಯಾರಾದ್ರೂ ಬರುವಾಗ ಅದು ಕಣ್ಣು ಹಾಕಿ ಬಿಡ್ಬೇಕು. ಕಣ್ಣು ಹೊಡೆಯುವುದಲ್ಲ, ಅದು ಗುರಿ ಇಡುವುದು. ಹಾಗೆ ಅದು ಎಳಿಬೇಡ. ಇಟ್ಟು ಅಲ್ಲಿಗೆ ಪ್ರಯೋಗ ಮಾಡ್ತೀವಿ. ಹೀಗೆ ಹಿಡಿಬೇಕು. ಹೌದು. ಇದೆಂತ? ಇದು ನನಗೆ ಬರೋದಿಲ್ಲ. ನನಗೆ ಬೇಡ. ನಾಳೆಗೆ ಬೇಕದು. ನನಗೆ ಬೇಡ. ಬೇಡವಾ? ಇದು ಬೇಡ ನಾಳೆ. ಹೌದು. ಇದೆಂತದು? ಇದು ನನ್ನ ಅಪ್ಪನ ಕೋಲು. ಇಷ್ಟು ದೊಡ್ಡದು? ಹೌದು. ನಿನ್ನಪ್ಪಂದ? ಅವ್ರು ಬೇಟೆ ಆಡುವಾಗ ಇಟ್ಕೊಂಡು ಹೋಗುದಿದ್ದನ್ನ. ಬೇಟೆ ಆಡುವ ಕೋಲು? ಮತ್ತೆ ಹೌದು. ಇದು ಈ ದಾರಿಯಲ್ಲಿ ಹೋಗ್ಬೇಕು. ಮರದ ಅಡ್ಡ ನಿಂತುಕೊಳ್ಬೇಕು. ಈ ದೊಡ್ಡ ದೊಡ್ಡ ಗಂಟು ಹೊತ್ತುಕೊಂಡು ಶ್ರೀಮಂತರಲ್ಲಿ ಬರ್ತಾರೆ. ಬರುವಾಗ ಅವರಿಗೆ ಹೀಗೆ ನಿಂತು ಅವರು ಬರುವುದನ್ನು ನೋಡಿ ಹೀಗೆ ಹೊಡಿಬೇಕು. ಹೀಗೆ ಹಿಡಿಬೇಕು. ಹೀಗೆ ಹೀಗೆ ನಿಲ್ಬೇಕು. ನನಗೆ ಹೊಡೆಯುತ್ತ ಹೇಳಿದಲ್ಲ, ಅಲ್ಲಿ ಬರುವವರಿಗೆ ಹೊಡೆಯುತ್ತೆ. ಸುರೆಮೊರಿ ಬನಿ ಬೆರಲಿ ಋಷಿಗಳಿಗೆ ಚರಮನೀತ ಕರ್ಣದಲ್ಲಿ ನೋಡ ಬರೆಯಬೇಕೆಲ್ಲೊಪ್ಪಿ ಬೆರಳಿದರು. ಹೋಗುವ ಮೊದಲು ನಿಮ್ಮಲ್ಲಿ ಏನೆಲ್ಲ ಉಂಟ ಅದನ್ನೆಲ್ಲ ಕೊಟ್ಟು ಹೋಗಿ. ತಮ್ಮ ತಪಸ್ಸುಗಳೆಮ್ಮನು ತಳೆಯುವುದು ಸುಮ್ಮನೆ ಫಲವಿಲ್ಲವೋ. ಧರ್ಮದ ಕಚ್ಚವ ಹಮ್ಮಿಕೊಂಡಿರುವುದು ಏಳು ಬ್ರಹ್ಮರ್ಷಿ ಬದರು ನಾವು. ಬ್ರಹ್ಮರ್ಷಿ ಬದರು ನಾವು. ಅಯ್ಯ ತಮ್ಮ, ಈ ಕಾಡು ದಾರಿಯಲ್ಲಿ ಹೋಗುವಂತಹ ವೇಳೆಯಲ್ಲಿ ನಮ್ಮನ್ನು ತಡೆದು ನಿಲ್ಲಿಸಿದ್ಯಾ? ಆದ್ರೆ ನಾವು ಯಾರು ಬಲ್ಲೆಯ? ಯಾರು ನೀವು? ನಾವು ಸಪ್ತರ್ಷಿಗಳು 7 ಮಂದಿ ಇದ್ದೇವೆ. ಸಪ್ತರ್ಷಿಗಳು? ಆಹಾ, ಸಪ್ತರ್ಷಿಗಳು, ಬ್ರಹ್ಮ ಋಷಿಗಳು. ಆದ್ರೆ ತಪಸ್ವಿಗಳು. ತಪಸ್ವಿಗಳು ಅವರು? ಹೌದಾ? ಹೌದಾ? ಮತ್ತೆ ಹೌದು ಹೌದು ಹೇಳಿದ್ರು. ನೀನು ಹೇಳಿದ್ರಿ ಹೌದು ತಪಸ್ವಿಗಳು ಅವರು ಅಲ್ಲ. ಆ ರೀತಿ ಯಾರು ಹೇಳಿದ್ರು? ಹಾಗೆ ಹೇಳಿದಲ್ಲ.
ತಪಸ್ವಿಗಳು ನಾವು ಅಂತ ಹೇಳಿದ ಹಾಗೆ ತಪಸ್ಸನ್ನಾಚರಿಸುವವರು. ಆದ್ರೆ ನಮ್ಮಲ್ಲಿ ನೀನು ಕೇಳುತ್ತಾ ಇದ್ದೀವಿ ನಿಮ್ಮಲ್ಲಿ ಇರುವಂತಹ ವಸ್ತುಗಳು ಕೊಡುದಕ್ಕೆ ಏನಿದೆ ಹೇಳೋದು ಕೊಡು. ಇದು ಕೊಡು. ದಂಡ, ರುದ್ರಾಕ್ಷ ಮತ್ತೆ ಕಮಂಡಲ ಇತ್ಯಾದಿಗಳು ಬಿಟ್ಟರೆ ಬೇರೆ ಏನು ಇಲ್ಲ. ಯಾವುದು ಆದಿ ಕೊಡೋದಕ್ಕೆ ಇದನ್ನೆಲ್ಲ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅದೆಲ್ಲ ಗೊತ್ತಿಲ್ಲ. ನನಗೆ ಕೊಟ್ಟರೆ ಮಾತ್ರ ನನಗೆ ಹೊಟ್ಟೆಗೆ ಊಟ ಸಿಗ್ತದೆ. ತಮ್ಮ ಈ ಕಾಡಿನ ಮಧ್ಯದಲ್ಲಿ ಗಮಿಸುತ್ತಿರುವಂತಹ ನಮ್ಮನ್ನು ತಡೆದು ದಂಡಕವೋ ಕಮಂಡಲವೋ ರುದ್ರಾಕ್ಷಿಯೋ ಯಾವುದು ಆದೀತು ಅದು ನಮಗೆ ಬೇಕು ಎನ್ನುವ ಹಾಗೆ ಆಸೆಯನ್ನು ವ್ಯಕ್ತಪಡಿಸ್ತಾ ಹೌದು. ನಮ್ಮ ಉದ್ದೇಶವೂ ಅದೇ. ಇದನ್ನೆಲ್ಲ ನಿಮಗೊಮ್ಮೆ ತೊಡಿಸಬೇಕು ಎನ್ನುವ ಹಾಗೆ. ಅವಸರ ಸಲ್ಲದು. ಆದರೆ ಶುದ್ಧವಾಗದೆ ಇದೆಲ್ಲ ಧರಿಸುವ ಹಾಗಿಲ್ಲ. ನಿನಗೆ ಏನು ಬೇಕು ಎನ್ನುವ ಹಾಗೆ ಅರ್ಥವಿಸಿಕೊಂಡವರು ನಾನು. ಹೊಟ್ಟೆಯನ್ನು ಒರೆದುಕೊಳ್ಳುವುದಕ್ಕೆ ಬೇಕಾಗಿ ವಿತ್ತವೋ ಚಿನ್ನವೋ ನಿನ್ನ ಬಯಸ್ತಾ ಇದ್ದಿ. ಹಾಗಂತ ನಿನಗೆ ಇಷ್ಟಲ್ಲ, ಕುಳಿತು ತಿನ್ನುವಷ್ಟು ಬೇಕಾದಷ್ಟನ್ನು ನಾವು ಹೇಳುದು ಗೊತ್ತುಂಟಾ? ಯಾಕೆ ನನ್ನ ಹೆಂಡತಿ ಹೇಳಿದ್ದಾಳೆ, ದಾರಿಯಲ್ಲಿ ಹೋಗುವವರ ತಲೆ ಬಡಿದಾದ್ರು ಏನಾದ್ರು ತಂದ್ರೆ ನಿಮ್ಗೆ ಊಟ ಹಾಕ್ತೇನೆ. ಓಹೋ, ನಿನಗೆ ಬೇಕಾಗಿ ಅಲ್ಲ, ಹೆಂಡತಿ ಮಕ್ಕಳ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ಬೇಕಾಗಿ ತಲೆ ಒಡಿದಾದರೂ ಸಂಪಾದಿಸಿಕೊಂಡು ಬಾ ಎನ್ನುವ ಹಾಗೆ ಹೆಂಡತಿಯ ಮಾತು. ಆಗಲಪ್ಪ, ನಿನ್ನ ಆಸೆಯಂತೆ ಆಗಲಿ, ನಿನಗೆ ಬೇಕಾದಷ್ಟನ್ನು ನಾವೇ ಅನುಗ್ರಹಿಸುತ್ತೇವೆ. ಆದರೆ ನಮ್ಮಿಂದ ನೀನು ಪಡೆದುಕೊಳ್ಳುವುದಕ್ಕಿಂತ ಮೊದಲು ನಿನ್ನಿಂದಲೂ ಕೂಡ ನಾವು ಒಂದನ್ನು ಬಯಸ್ತಾ ಇದ್ದೇವೆ. ನಮ್ಮದೊಂದು ಸಣ್ಣ ಪ್ರಶ್ನೆಗೆ ನಿನ್ನಿಂದ ಉತ್ತರ ಅಷ್ಟೇ. ಕೇಳಬಹುದು ತಾನೇ? ಬರ್ಲಿ ಪ್ರಶ್ನೆ. ಮಗು, ನೀನು ಇಷ್ಟನ್ನೆಲ್ಲ ಸಂಪಾದಿಸಿಕೊಳ್ಳುತ್ತಾ ಇದೆಯಲ್ಲ, ಇದು ಹೇಗಾಯ್ತು ಗೊತ್ತಾ? ಪಾಪ ಹೇತುವಾದಂತಹ ಕೆಲಸ. ನಿನ್ನದಾದಂತಹ ಸಂಪಾದನೆಯಲ್ಲಿ ನೀನು ನಿನ್ನ ಹೆಂಡತಿ ಮಕ್ಕಳನ್ನು ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಾ ಇದ್ದಿ. ನಿನ್ನ ದುಡಿಮೆಯಲ್ಲಿ ಅವರೆಲ್ಲ ಸಮಾನವಾದಂತಹ ಪಾಲನ್ನು ಪಡೆದುಕೊಳ್ಳುತ್ತಾರೆ ತಾನೆ. ನಮ್ಮ ಪ್ರಶ್ನೆ, ಈಗ ನೀನು ಮಾಡುವಂತಹ ಪಾಪ ಕೆಲಸದಲ್ಲಿ ನಿನ್ನ ಹೆಂಡತಿಯು ಮಕ್ಕಳು ಸಮಾನವಾದಂತಹ ಪಾಲು ತೆಗೆದುಕೊಳ್ಳುವುದಕ್ಕೆ ಶಕ್ತರೋ ಅಥವಾ ನೀನೊಬ್ಬನೇ ಅದಕ್ಕೆ ಪಾಲುದಾರನೋ? ಹೌದಪ್ಪ, ನಿನ್ನ ಮನದ ಮಾತುಗಳು ಅವಳ ಮಾತಾಗುವುದಿಲ್ಲ ತಾನೆ. ಅವಳ ಬಾಯಿಂದ ಕೇಳಿದ್ರೆ ಮಾತ್ರ ಅದಕ್ಕೆ ಒಂದು ಉತ್ತರ ಅಂತ ಬರುವುದು. ಉತ್ತರ ಮಾತ್ರ ಜೀವನದುದ್ದಕ್ಕೂ ನೀನು ಇಷ್ಟು ಇನ್ನೊಬ್ಬರ ತಲೆ ಹೊಡಿಬೇಕು ಅಂತ ಇಲ್ಲ, ಇನ್ನೊಬ್ಬರನ್ನು ಕಾಡಬೇಕು ಅಂತ ಇಲ್ಲ. ಹೇಳಿದ್ದೀರಿ ತಪ್ಪಿಸಿಕೊಳ್ಳುವರು ಅಂತ. ಸಮೀಚೆಂದ ಹೋಗುವ ಆಚೆಂದ ಹೋದ್ರೆ ಕಾಣುತ್ತಿರುವ ಮರಕ್ಕೆ ಕಟ್ಟಿ ಹಾಕಿ ನುಂಗಿದ್ಯಾ? ಮತ್ತೆ ಪ್ರಶ್ನೆ ತಂದೆ. ಒಂದು ಪ್ರಶ್ನೆ. ನಾ ದಾರಿಯಲ್ಲಿ ಹೋಗುವಾಗ ಗಡ್ಡ ಬಿಟ್ಟವರು ಸಿಕ್ಕಿದ್ದೊಂದು 7 ಮಂದಿ. ಗಡ್ಡ ಬಿಟ್ಟವರು ಯಾರಪ್ಪ? ಗಡ್ಡ ಬಿಟ್ಟವ್ರ ಹತ್ರ ಮಾತಾಡ್ತಾರೆ. ಸತ್ತವರ ಜೀವ ಇತ್ತು. ಸಪ್ತಋಷಿಗಳು. ಅವರ ಹತ್ರ ಕೇಳಿದ್ರು ಇದ್ದದೆಲ್ಲ ಕೊಡಿ ಅಂತ. ಕೊಟ್ರ? ಅದಕ್ಕೆ ಅವರು ಹೇಳಿದ್ರು, ನೀನು ಮಾಡುವುದು ಪಾಪದ ಕೆಲಸ, ಆ ಪಾಪದಲ್ಲಿ ಹೆಂಡತಿ ಮಕ್ಕಳು ಪಾಲು ತೆಗೆದುಕೊಳ್ತಾರ ಅಂತ. ನಾನು ಹೇಳಿದ್ರೆ ನನ್ನ ಹೆಂಡತಿ ಅವಳು ಪಾಲು ತೆಗೆದುಕೊಳ್ತಾಳೆ ಅಂತ ಹೇಳಿದ್ರು. ಹೌದಾ? ಅವ್ರು ಹೇಳಿದ್ರು ನಿನ್ನ ಮನದ ಮಾತಾಗುವುದಿಲ್ಲ, ಅವರ ಉತ್ತರ ಬೇಕು ಅಂತ. ಹೌದಾ? ನನ್ನ ಪಾಪದಲ್ಲಿ ನೀವು ಪಾಲು ತೆಗೆದುಕೊಳ್ತೀಯಲ್ಲ? ಗಂಡನು ಪಾಪ ಗಂಡ ಪಾಪ ಏನು ಗೊತ್ತಾಗುದಿಲ್ಲ. ಅದು ನಾನು ಹೇಳ್ತೀನಿ. ಅದು ಗಂಡ ಮಾಡಿದಂತಹ ಪುಣ್ಯದಲ್ಲಿ ಹೆಂಡತಿಗೆ ಪಾಲು ಉಂಟು. ಹೆಂಡತಿ ಮಾಡಿದಂತಹ ಪುಣ್ಯದಲ್ಲಿ ಗಂಡನಿಗೆ ಪಾಲು ಇಲ್ಲ. ಗಂಡ ಮಾಡಿದಂತಹ ಪಾಪದಲ್ಲಿ ಹೆಂಡತಿಗೆ ಪಾಲು ಇಲ್ಲ. ಹೆಂಡತಿ ಮಾಡಿದಂತಹ ಪಾಪದಲ್ಲಿ ಗಂಡನಿಗೆ ಪಾಲು. ನನಗೆ ಸರಿ ಅರ್ಥ ಆಗುದಿಲ್ಲ, ಇದೆಲ್ಲ ಸ್ಪಷ್ಟ ಹೇಳು. ಈಗ ಹೇಳ್ತೇನೆ. ಹೆಣ್ಣು ಗೊತ್ತಾಯ್ತು. ಹೆಂಡತಿ ಮಾಡಿದಂತಹ ಪುಣ್ಯದಲ್ಲಿ ಗಂಡನಿಗೆ ಪಾಲು ಇಲ್ಲ. ಹೆಂಡತಿ ಮಾಡಿದಂತಹ ಪಾಪದಲ್ಲಿ ಗಂಡನಿಗೆ ಪಾಲು ಉಂಟು. ಗಂಡ ಮಾಡಿದಂತಹ ಪುಣ್ಯದಲ್ಲಿ ಹೆಂಡತಿಗೆ ಪಾಲು ಉಂಟು. ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ ಪಾಲು. ಸರಿ ಕೇಳಿಕೊಳ್ಳಿ, ನನ್ನ ಪಾಪದಲ್ಲಿ ನೀನು ಪಾಲು ತೆಗೆದುಕೊಳ್ಳಲೇಬೇಕು. ಆಗೋದೇ ಇಲ್ಲ. ಆಗುದಿಲ್ಲ ಅಂತ ಆಗುದಿಲ್ಲ. ಆಗುದಿಲ್ಲ ಅಂತಂದ್ರೆ ಮನೆ ಬಿಟ್ಟು ನಿನ್ನ ಮಕ್ಕಳನ್ನು ಹಿಡ್ಕೊಂಡು ನಾಟಿ. ನನ್ನ ಮನೆಗೆ ಬಂದುಕೊಂಡು ನನ್ನ ಮನೆಯಿಂದ ನನ್ನನ್ನ ಹೋಗು ಅಂತ ಹೇಳಿದ. ದಂಡ ಪಿಂಡಗಳನ್ನು ಹಿಡ್ಕೊಂಡು ನಡಿ. ಯಾರು ದಂಡ ಪಿಂಡ? ನಿನ್ನ ಮಕ್ಕಳು. ನೋಡಲಿ, ನಿನ್ನ ಮಕ್ಕಳು. ಅವ್ರು ಮುಖ ನೋಡಿ, ಅವ್ರು ಮುಖ ನೋಡುವಾಗ ನಿಮ್ಮ ಮಗನ ಹಾಗೆ ಕಾಣ್ತಾರೆ. ನಿನ್ನ ಮಕ್ಕಳು. ಅವರು ದಂಡವೇ. ನಿಮ್ಮ ಮಕ್ಕಳು. ನಿನ್ನ ಮಕ್ಕಳು. ಅದು ನಿನ್ನ ಮಕ್ಕಳು. ನಿನ್ನ ಮಕ್ಕಳು. ನಿನ್ನ ಮಕ್ಕಳು. ನಾನು ಬರುವ ಹೊತ್ಕೊಂಡು ಬರಲಿಲ್ಲ. ಮತ್ತೆ ನಾನು ಇರುವಾಗ ನನಗೆ ಮಕ್ಕಳಿತ್ತ? ನೀನು ಬಂದ ಮೇಲೆ ಮಕ್ಕಳಾದ್ದು. ನೀನು ಹುಟ್ಟಿಸಿದ್ದು ನೀನಲ್ವ? ಹೆತ್ತದ್ದು ನೀನಲ್ವಾ? ಹೆತ್ತದ್ದು ಮತ್ತೆ ಹಾಗೆ ಇಟ್ಟುಕೊಳ್ಳುವುದಕ್ಕೆ ಅಕ್ಕಿ ಮುಟ್ಟೆಯಾ? ಇಟ್ಟುಕೊಳ್ಬೇಕಿತ್ತು. ಒಪ್ಪ. ನನಗೆ ಗೊತ್ತಿಲ್ಲ.
ಅದು ನಿನ್ನ ಹಿಂದೆ ಬರುವುದು. ಹೌದಾ? ಹಿಡ್ಕೊಂಡು ನಡಿ ಮನೆಯಿಂದ. ಹಾಗೆಲ್ಲ ಆಗೋದಿಲ್ಲ. ಈಗ ಒಂದು ನಾವು ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ಬೇಕಾಗಿ ಬಟ್ಟಲನ್ನು ಇಟ್ಟುಕೊಳ್ತೇವೆ. ಅದೀಗ ಊಟ ಆದ್ಮೇಲೆ ತೆಗೆದು ಬಿಸಾಡುವ ಕ್ರಮ ಇಲ್ಲ. ಅದನ್ನ ತೊಳೆದು ನಾಳೆಗೆ ಬೇಕಾಗುತ್ತೆ ಇಟ್ಟುಕೊಳ್ತೇವೆ ನಾವು. ಹಾಗೆ ಇದು ಊಟ ಮಾಡಿದ ಬಟ್ಟಲು ನಿನಗೆ ನಾಳೆಗೆ ಬೇಕಾಗುತ್ತದೆ. ನಿನ್ನ ಬಾಯಿಗೆ ನೀರು ಬಿಡ್ಲಿಕ್ಕೆ ಬಟ್ಟಲಲ್ಲಿ ಊಟ ಮಾಡುದಲ್ಲ, ಎಲೆಯಲ್ಲಿ ಊಟ ಮಾಡ. ಎಲೆಯಲ್ಲಿ ಊಟ ಮಾಡಿದ್ಮೇಲೆ ಅದು ತೆಗ್ದಿರ್ತೇವ, ಮತ್ತೆ ಎಪ್ಪೆಗೆ ಬಿಸಾಡ್ತಾರೆ. ಹಾಗೆ ನಾನು ಊಟ ಮಾಡಿ ಬಿಟ್ಟ ಎಂಜಲನ್ನದ ಎಲೆ ನೀನು ತೊಲಗು ಮನೆಯಿಂದ. ಚುಮ್ಮಾತಡು. ಹೋಗು ಮನೆಯಿಂದ. ನಾನು ಗಂಟ ಅಂತ ನೋಡುದಿಲ್ಲ. ಮತ್ತೆ ನಾನು ಮತ್ತೆ ಇಷ್ಟೊಳಗೆ ನಿನ್ನ ಮೈ ಮುಟ್ಲಿಲ್ಲ. ಮತ್ತೆ ನಾನು ಮುಟ್ಟಿದ್ರೆ ಉಂಟಲ್ಲ ಅಲ್ಲಲ್ಲಿ ಬಾಸುಂಡೆ ಬರಬೇಕು. ನೀನು ಹೊಡಿವಾಗ ನನ್ನ ಕೈಯನ್ನು ಕಟ್ಟ ತಿಂತಾ ಇರ್ತದ. ನಾನು ಹೊಡಿತೇನೆ. ಗಂಟನಿಗೆ ಹೊಡಿಬಾರ್ದು ಅಂತೇಳಿ ಏನಿಲ್ಲ, ನಾನು ಹೊಡಿತೇನೆ. ತುಳಿತೇನೆ. ನಾನು ತುಳಿತೇನೆ. ನೋಡು, ಹೋಗುದಿಲ್ವಾ? ಮಂಡೆ ಮಂಡೆ ನಿನ್ನದು ಕುಟ್ಟಿ ಪುಡಿ ಮಾಡ್ತಿಲ್ಲ. ಹೋಗುದಿಲ್ವ? ನಿನ್ನ ಮಕ್ಕಳನ್ನು ಕಟ್ಟಿಕೊಂಡು ಹೋಗು. ಅದು ನೋಡು, ಓಡುವುದು ಮಗು ನೋಡು. ಅವಳು ಮಗನೇ. ಇದು ಹೋಗಿ ಅಪ್ಪ ಪಾಪಿ, ನಿನಗೆ ನಾನು ಸ್ವಲ್ಪ ಕುಣಿಯುವಾಗ ನಿನಗೆ ಏನಾಗುತ್ತದೆ? ಅದು ಹಾಗಾಗುತ್ತದೆ, ಇದು ಹೀಗಾಗುತ್ತದೆ. ನೀನು ನಿನಗೆ ಎಷ್ಟು ಕುಡಿದು ನಿನಗೆ ಗೊತ್ತಾಗುದಿಲ್ಲ. ನಿನಗೆ ಪಾಪಿ, ನಿನಗೆ ಪಾಪಿ ಏನು ಮಕ್ಕಳು ನಿನಗೆ ಮಕ್ಕಳು ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಹೋಗತಿಲ್ಬೇಕ ನೀನು. ಒಂದು ಹೆಚ್ಚು ಮಾತಾಡಿದ್ರೆ ಜಾಗ್ರತೆ, ನಾಲಿಗೆ ಕತ್ತರಿಸ್ತೇನೆ ನಾನೀಗ. ನೋಡುದು ನೋಡು, ಕಣ್ಣು 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 ಕಿತ್ತು ಕೈಯಲ್ಲಿ ಕೊಡ್ತೀನಿ ನಾನೀಗ. ಪಾಪಿ ನೋಡಿ, ಇಷ್ಟು ಉದ್ದ ಮಾತಾಡು. ಮತ್ತೆ ನಿನಗೆ ಎಲ್ಲಿಗೆ ಸಮಯ ಆಗುತ್ತೆ? ನಾವು ಮಾಡುವಾಗ ನಿನಗೆ ಸಮಯ ಆಗುತ್ತೆ. ನಿನಗೆ ನಿನ್ನದು ಗೊತ್ತೇ ಆಗುದಿಲ್ಲ. ನಿನಗೆ ಪಾಪಿ. ಎಷ್ಟೋ ದಿವಸದ ಬಾಕಿ ಉಂಟು. ಪಾಪಿ ಹಾಳಾಗಿ ಹೋಗುದು. ಸತಿಯ ಗಜನುಡಿ ಕೇಳಿ ಸತಿಯ ಗಜನುಡಿ ಮನದಲ್ಲಿ ವ್ಯತಿಸುತ್ತದೆ, ಮನದಲ್ಲಿ ವ್ಯತಿಸುತ್ತಲೇ ನಡೆದಂದು ಬಂದಿದ ಯತಿವರೆಲ್ಲರ ಬಿಡಿಸಿ, ಯತಿವರೆಲ್ಲರ ಬಿಡಿಸಿ ವಂದಿಸುತ್ತ ವಿನಯದಲ್ಲಿ ಸತಿಸುತ್ತರು ಕೈ ಬಿಟ್ಟರೆನ್ನನು ಜತೆಯ ಪಾಪದ ತೊರೆ ಕ್ಷಿತಿಯುಳಾಗಿ ಎನ್ನಲು ಪೊರೆವುದೀಗೆನಲು ಪೊರೆವುದೀಗೆನಲು. ನೀವು ಕೇಳಿದ ಪ್ರಶ್ನೆಯನ್ನು ನನ್ನ ಹೆಂಡತಿಯಲ್ಲಿ ಕೇಳಿದೆ, ಉತ್ತರ ಸಿಕ್ಕಿತೆ. ಪಾಪದಲ್ಲಿ ಪಾಲು ತೆಗೆದುಕೋ ಅಂತ ಕಾಡಿದೆ, ಬೇಡಿದೆ, ಅಂಗಲಾಚಿದೆ. ಏನಂದಳು? ಪಾಪದಲ್ಲಿ ಪಾಲು ತೆಗೆದುಕೊಳ್ಳುವುದಿಲ್ಲವಂತೆ. ಮಾತ್ರವಲ್ಲ, ಆಡಿದ್ದು ಮಾತ್ರವಲ್ಲ, ಸತಿ ಸುತರ ಒಂದಾಗಿ ನನ್ನನ್ನು ಮನೆಯಿಂದ ಹೊರದಬ್ಬಿದರು ಸ್ವಾಮಿ. ಈ ಸ್ಥಿತಿಯಲ್ಲಿ ನಾನು ಏಕಾಂಗಿಯಾಗಿ ಹೋದೆ. ನಾನು ಮಾಡಿದ ಪಾಪದ ಕರ್ಮವೊಂದು ನನ್ನ ಶಿರದಲ್ಲಿ ಉಂಟು ಅಂತ ಬಿಟ್ರೆ ಮತ್ತೆ ನನ್ನನ್ನು ಆಧರಿಸುವವರು ಯಾರೂ ಇಲ್ಲ. ನನ್ನನ್ನು ನೀವೇ ರಕ್ಷಿಸಬೇಕು. ಅಯ್ಯೋ, ಯಾಕಪ್ಪ ಆಡುತ್ತಾರೆ? ಹರಿಸುವ ಮಂತ್ರವಂತಿಹುದು ಪರಮ ಪಾವನವಾದ ತಾರಕವೆಂಬ, ಪರಮ ಪಾವನವಾದ ತಾರಕವೆಂಬ ವರಮಂದ ವರುವೆ ಈಗ ಎರಡಕ್ಷರದ ಮಾತ್ರ ಇದ ನಿತ್ಯ ಜಪಿಸಲು ಪರಮೋಚ್ಚ ಪದವಿಗೆ ದಾರಿ
ಸ್ಮರಿಸುನಿ ರಾಮ ಎಂದೇ ಗುಜವ ಸ್ಮರಿಸುನಿ ರಾಮ 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 ಎಂದೇ ಗುಜವ ಸ್ಮರಿಸು ಕಣ್ಣ ನೀರ ದಾರಿಯಿಂದಲೇ ದೇಹವನ್ನು ತೋಯಿಸಿಕೊಳ್ಳುತ್ತಾ ಇದೆಯಾ? ಇಷ್ಟರವರೆಗೆ ತಾನು ಏನನ್ನು ಎಸಗುತ್ತಾ ಇದ್ದೇನೆ, ಏನು ಮಾಡುತ್ತಾ ಇದ್ದೇನೆ ಎನ್ನುವ ಹಾಗೆ ಅರಿವಿಲ್ಲದೆ ಭುವಿಯಲ್ಲಿ ನೀನು ವ್ಯವಹರಿಸುತ್ತಾ ಇದ್ದವ. ನಾನು ನನ್ನದು, ನನ್ನಿಂದ, ನನ್ನ ಮಕ್ಕಳು, ನನ್ನ ಹೆಂಡತಿ ಎನ್ನುವ ಹಾಗೆ ಸಿಕ್ಕ ಸಿಕ್ಕವರ ತಲೆಯೊಡೆಯುವುದು, ಮಂಡೆಯನ್ನು ಬಡೆದು ಸಂಪಾದಿಸಿದಂತಹ ದುಡಿಮೆ ನಿನ್ನದು. ಈಗಲಾದರೂ ಸತ್ಯದ ದಾರಿ ನಿನಗೆ ಕಂಡಿತಲ್ಲ. ನೀನು ಇಷ್ಟರವರೆಗೆ ಮಾಡಿದಂತಹ ಕೆಲಸ ಹೇಗಾಯಿತು ಗೊತ್ತಾ? ಕೇವಲ ಬೆಟ್ಟಕ್ಕೆ ಮಣ್ಣು ಹೊರೆಯುವಂತಹ ಕೆಲಸದ ಹಾಗಾಯಿತು. ಮಗು, ಪಾಪ ಹೇತುವಾದಂತಹ ಕೆಲಸವನ್ನು ನೀನು ಮಾಡಿದ್ದೀ. ಮುಂದಕ್ಕೆ ನನಗೆ ಗತಿಯಾರು ಇಲ್ಲ, ದಾರಿ ತೋರಿಸುವವರು ಯಾರೂ ಇಲ್ಲ ಎನ್ನುವ ಹಾಗೆ ಕಣ್ಣ ನೀರನ್ನೇ ಸುರಿಸುತ್ತಾ ನಮ್ಮ ಪದತಳದಲ್ಲಿ ನೀನು ಬಿದ್ದವನಿದ್ದೀಯ. ಯೋಚಿಸದಿರು. ದಾರಿ ಕಾಣದವರಿಗೆ ದಾರಿಯನ್ನು ತೋರಿಸುವುದಕ್ಕಾಗಿ ಬೇಕಾಗಿಯೇ ನಾವು ಈ ಭೂಮಿಗೆ ಬಂದವರು. ನಿನ್ನಂತ ಅದೆಷ್ಟೋ ಪಾಪಿಗಳು ಸುಲಭವಾಗಿ ತಮ್ಮ ಪಾಪವ ಕರ್ಮವನ್ನು ಹೋಗಲಾಡಿಸುವುದಕ್ಕೆ ಬೇಕಾಗಿ, ಸುಲಭವಾಗಿ ನೀನು ಪಾಪ ವಿಮೋಚನೆಗೊಳ್ಳುವುದಕ್ಕೆ ಬೇಕಾಗಿ ಒಂದು ಮಂತ್ರದ ಉಪದೇಶವನ್ನು ನಾವಿಂದು ನಿಮಗೆ ಮಾಡುವುದಕ್ಕಿದ್ದೇವೆ. ತಾರಕ ಮಂತ್ರ. ಸಂಸಾರ ಸಂಬಂಧಗಳ ಭವ ಸಂಬಂಧಗಳಿಂದ ಮುಕ್ತವಾಗುವಂತ ಪರಮ ಭಾವನವಾದಂತ ಆ ಮಂತ್ರ. ಹಾಗಾಗಿ ಆ ಮಂತ್ರವನ್ನು ಉಚ್ಚರಿಸಿಕೊಂಡು ಬಂತೆ ಅಂತಾದ್ರೆ ನಿನಗೆ ಅಂಟಿಕೊಂಡಿರುವಂತಹ ಪಾಪ ಲೇಪವೆಲ್ಲವೂ ದೂರವಾಗುತ್ತದೆ. ಹಾಗಂತ ಪಾಪ ಕಾರ್ಯದಲ್ಲಿ ನೀನು ಮಿಂದು ಶುದ್ಧನಾಗಿ ಬರಬೇಕು, ಮಡಿಯಾಗಿ ಬರಬೇಕು. ಮೊದಲಾಗಿ ಕಾಣುತ್ತಿರುವಂತಹ ತಮಸೆಯಲ್ಲಿ ಮಿಂದು ಬಾ. ಯಾವ ಮಂತ್ರವನ್ನು ಉಪದೇಶಿಸುವುದಕ್ಕಿಂತ ಮೊದಲು ದೇಹ ಶುದ್ಧವಾಗಬೇಕು. ಆದ್ದರಿಂದಲೇ ಸ್ನಾನಕ್ಕಾಗಿ ಕಳಿಸಿದ ಮಿಂದು ಬಂದಿಯಾ? ಕಾಣುತ್ತಿರುವಂತಹ ಅರಳಿ ವೃಕ್ಷ ಕಾಣುತ್ತಾ ಇದೆಯಲ್ಲ, ಮನ್ನ ತಿನ್ನೆ ಎಂದು. ಹಾಗಾಗಿ ಅದರ ಮೇಲೆ ಪದ್ಮಾಸನವನ್ನು ಬಳಿದು ಕುಳಿತುಕೋ. ಅದು ಹೇಗೆ? ಎಡಕಾಲನ್ನು ಬಲ ತೊಡೆಯ ಮೇಲೋ, ಬಲಕಾಲನ್ನು ಎಡತೊಡೆಯ ಮೇಲೆ ಹಾಕಿ ಕುಳಿತುಕೋ. ಕಂಡೆಯ ಈ ದೃಶ್ಯ ಪ್ರಪಂಚವನ್ನು ಕಂಡೆ ಅಂತಾದ್ರೆ ನಿನ್ನ ಮನಸ್ಸು ಚಂಚಲತೆಗೆ ಒಳಗಾಗುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಏಕಾಗ್ರತೆ ಎನ್ನುವುದು ತಪ್ಪಿ ಹೋಗುತ್ತದೆ. ಹಾಗಾಗಬಾರದು. ಏಕಾಗ್ರತೆ ಬರಬೇಕು ಅಂತಿದ್ರೆ ಆ ದೃಶ್ಯ ಪ್ರಪಂಚ ನೀನು ನೋಡಲೇಬಾರದು. ಈ ಕಣ್ಣನ್ನು ಮುಚ್ಚಿ ಒಳಗಿನ ಕಣ್ಣನ್ನು ತೆರೆ ಮಗು. ಮುಚ್ಚಿದೆಯಲ್ಲ, ಇದೋ ನಾನು ಹೇಳುವುದನ್ನು ಸ್ಪಷ್ಟವಾಗಿ ಕೇಳಿಕೊಂಡು ಅದೇ ರೀತಿ ಉಚ್ಚರಿಸಿಕೊಂಡು ಬಾ. ರಾಮ. ನನಗೆ ಬರುವುದಿಲ್ಲ ಸ್ವಾಮಿ, ನಾನು ಪಾಪಿ. ಹಾಗನ್ನದಿರು ತಮ್ಮ. ಎಂತ ಅವಿದ್ಯಾವಂತನೂ ನಿಷ್ಕೃಷ್ಯನೂ ಸುಲಭವಾಗಿ ಉಚ್ಚರಿಸಬಹುದಾದಂತಹ ಸುಲಭ ಸಾಧ್ಯದ ಎರಡಕ್ಷರದ ಮಂತ್ರ ರಾ ಎನ್ನುವಂತದ ಅಕ್ಷರ. ಅಷ್ಟಾಕ್ಷರಿ ಮಂತ್ರದಿಂದ ತೆಗೆದಂತ ಒಂದು ಅಕ್ಷರ ರಾ ಎನ್ನುವ ಹಾಗೆ ನಾವು ಉಚ್ಚರಿಸಲ್ಪಟ್ಟಾಗ ಬಾಯಿಗಳ ತುಟಿಗಳು ತೆರೆಯಲ್ಪಡುತ್ತದೆ. ಒಳಗಿರುವಂತಹ ಪಾಪ ಹೊರಹೋಗಲ್ಪಡುತ್ತದೆ. ಮಾ ಎನ್ನುವಂತ ಅಕ್ಷರ ಪಂಚಾಕ್ಷರಿ ಮಂತ್ರದಿಂದ ಬಂದಂತ ಅಕ್ಷರ. ಮಾ ಎನ್ನುವಂತ ಶಬ್ದವನ್ನು ಉಚ್ಚರಿಸಿದಾಗ ತುಟಿಗಳು ಮುಚ್ಚಲ್ಪಡುತ್ತದೆ. ಹೊರ ಹೋದಂತಹ ಪಾಪಗಳು ಮತ್ತೆ ಒಳ ಹೋಗದಾಗೆ ಅದು ತಡೆಯುತ್ತದೆ. ಹಾಗಾಗಿ ಅಂತ ಸುಲಭ ಸಾಧ್ಯವಾದಂತಹ ಮಂತ್ರ ಬರುವುದಿಲ್ಲ ಎನ್ನಬೇಡ. ಇದೋ ಕಾಣುತ್ತಿರುವುದಾದ್ರೂ ಏನು? ಆ ಮರ, ಇದು ಈ ಮರ, ಅದು ಆ ಮರ, ಇದು ಈ ಮರ. ರಾಮ 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 ಬರಲಿ ಬರಲಿ. ರಾಮ ರಾಮ ರಾಮ. ಒಂದು ದಿನ ಋಷಿವರರು ಬಂದು ರುಚಿಲುವಡೆ ಅಂದು ಕಂಡರು ಹುದ್ದೆಗಳನ್ನು. ಇಂದು ಮುಂದೆನವರಲ್ಲಿ ಬೆಳೆದ ವಾಲ್ಮೀಕಯ್ಯ ಒಂದಾಗಿ ತಮಗದ ಗತಿಯನ ಒಂದಾಗಿ ತಮ
ಸಂಚರಿಸುತ್ತಾ ಇದ್ದಂತ ವೇಳೆಯಲ್ಲಿ ಯಾವುದೋ ಒಂದು ಶಕ್ತಿ ನಮ್ಮನ್ನು ಈ ಕಡೆ ಸೆಳೆಯಲ್ಪಟ್ಟಿತು. ನಿಜ. ಬಂದು ನಿಂತು ಕಣ್ಣರಳಿಸಿ ನೋಡಿದೆವಂತಾದ್ರೆ ಅಂದು ರೂಕ್ಷನಿಗೆ ದೀಕ್ಷೆಯನ್ನು ಕೊಟ್ಟಂತ ಈ ಸ್ಥಳ. ಆದರೆ ರೂಕ್ಷ ನಮ್ಮ ಕಣ್ಣ ಮುಂಭಾಗಕ್ಕೆ ಕಾಣಿಸುತ್ತಾ ಇಲ್ಲ. ಸುತ್ತಲೂ ವಾಲ್ಮೀಕಗಳು ಬೆಳೆದು ನಿಂತಿದೆ. ಹೌದು. ರಾಮ ತಾರಕ ಮಂತ್ರ ಸುತ್ತಲೂ ಅನುರಣಿಸುತ್ತಾ ಉಂಟು. ಹುತ್ತದ ಒಳಗಿಂದ ಆ ತಾರಕ ಮಂತ್ರ ಸ್ಪಷ್ಟವಾಗಿ ನಮ್ಮ ಕರ್ಣಗಳನ್ನು ಸೇರುತ್ತದೆ ಅಂತಾದ್ರೆ ಆ ಹುತ್ತದ ಒಳಗೆ ರೂಕ್ಷನಿದ್ದಾನೆ ಎನ್ನುವುದು ಸ್ಪಷ್ಟ. ಹಾಗಂತ ಹುತ್ತವನ್ನು ಹೊಡೆದೋ ಬಡೆದೋ ಅವನನ್ನು ಹೊರತೆಗೆಯುವುದಲ್ಲ, ಹೊರತೆಗಿಬೇಕಲ್ಲ. ಹೌದು. ವರುಣನಿಗೆ ಪ್ರಿಯವಾದಂತಹ ಪರ್ಜನ್ಯ ಮಂತ್ರವನ್ನು ಉಚ್ಚರಿಸೋಣ, ಮಳೆಯನ್ನೇ ಬರಿಸೋಣ. ಮಳೆ ಬರಿಸುವುದರ ಮುಖೇನವಾಗಿ ಹುತ್ತವನ್ನು ಕರಗಿಸಿ ಆತನನ್ನು ಹೊರತೆಗೆಯಬೇಕು. ಪರ್ಜನ್ಯ ಮಂತ್ರವನ್ನು ಉಚ್ಚರಿಸೋಣ. ಮೋದದಲ್ಲಿ ವಾಲ್ಮೀಕಿ ಎಂದು ಕರೆಯಬಹುದಿಲ್ಲ, ಸಾಧಿಸಿ ಬ್ರಹ್ಮ ಋಷಿ ಪದವ, ಸಾಧಿಸಿ ಬ್ರಹ್ಮ ಋಷಿ ಪದವ, ಆದರದಿ ಬೆಡಿನತಿಯೋ ಮುನಿವರೇಣ್ಯರ ಪದೋಕ್ತಿಗಳಿಗೆ ಪ್ರಣಾಮಗಳು. ಹೇಳಯ್ಯ ತಮ್ಮ, ಅಂದು ನಿನಗೆ ಧಾಮ ತಾರಕ ಮಂತ್ರವನ್ನು ಉಪದೇಶಿಸಿದಂತ ಸಪ್ತ ಋಷಿಗಳೇ ನಾವಾಗಿದ್ದೇವೆ. ನಿಜ. ದಿನಗಳೆಷ್ಟೋ ಉರುಳಿ ಹೋಯಿತು. ಹುತ್ತ ಆಳೆತ್ತರಕ್ಕೆ ಬೆಳೆದು ನಿಂತಿದೆ. ಆ ಹುತ್ತದವರೆಗೆ ನೀನಿದ್ದಿ ಎನ್ನುವ ಹಾಗೆ ಸ್ಪಷ್ಟವಾಗಿ ಅರಿತಂತ ನಾವುಗಳು ಪರ್ಜನ್ಯ ಮಂತ್ರವನ್ನೇ ಉಚ್ಚರಿಸಿ ಮಳೆಯನ್ನು ಬರಿಸಿ ಇದೋ ಹುತ್ತದಿಂದ ನಿನ್ನನ್ನು ಹೊರತೆಗೆದಿದ್ದೇವೆ. ಕಂಡೆಯ ಮೇದಿನಿಗೆ ನೀನಿಂದು ನವಮನುಜನಾದೆ, ಧನ್ಯನಾದೆ. ವಾಲ್ಮೀಕದಿಂದ ಹೊರಬಂದಂತ ಕಾರಣ ಮುಂದಕ್ಕೆ ಲೋಕ ನಿನ್ನನ್ನು ವಾಲ್ಮೀಕಿ ಎನ್ನುವ ಹಾಗೆ ಕರೆಯಲ್ಪಡಲಿ. ಮಾತ್ರವಲ್ಲ, ನಿನ್ನದಾದಂತ ತಪಸ್ಸಾಧನೆಯ ಮೂಲಕವಾಗಿ ಬ್ರಹ್ಮರ್ಷಿ ಪದವಿಯನ್ನು ಸಂಪಾದಿಸಿಕೋ. ಧನ್ಯನಾದೆನು. ಧನ್ಯನಾದೆನು ನಾ ಮುಂದೆ ಉನ್ನತನ ಬಲವ ಪಡೆಯುವಡಿ ಮುಂದಿನಂತೆಯ ತಪವನ ಸಗುವೆನು ಇರುತ್ತ ಶಿರವನ್ನು ಬಾಗುದ ಮಾಡಿದವನು. ಧನ್ಯನಾದೆನು ಮುನಿವರೇಣ್ಯರಿರ, ಧನ್ಯನಾದೆನು. ಕಾಡಲುಪ್ತಕನಾಗಿ ಬದುಕು ಕಟ್ಟಿಕೊಂಡಿದ್ದಂತಹ ನನಗೆ ರಾಮತಾರಕ ಮಂತ್ರವನ್ನು ಉಪದೇಶಿಸಿದ ಪುಣ್ಯಾತ್ಮರು ನೀವು. ನಿಮ್ಮ ಉಪದೇಶಾಮೃತದ ಸಭೆಯುಂಡಂತಹ ನಾನು ಅನವರತ ಆ ತಾರಕ ಮಂತ್ರವನ್ನು ಉಚ್ಚರಿಸುತ್ತಾ ಬೆಳಗಿದೆ. ಮತ್ತೊಮ್ಮೆ ನವಮನುಜನಾಗಿ ಪ್ರಪಂಚದಲ್ಲಿ ಅನಾವರಣಗೊಂಡೆ. ವಾಲ್ಮೀಕಸ್ಯ ಅಪತ್ಯಂ ಪುಮಾನ್ ವಾಲ್ಮೀಕಿ ಎಂಬ ಹಾಗೆ ನೀವು ಕೊಂಡಾಡಿದಿರಿ. ವಾಲ್ಮೀಕದಿಂದ ಹೊಸ ಜನ್ಮವನ್ನು ಪಡೆದ ವಾಲ್ಮೀಕಿ. ಹಾಗೆಂದು ಇಷ್ಟಕ್ಕೆ ಸೀಮಿತವಾಗಬಾರದು ನನ್ನ ಬದುಕು. ಯಾರ ಬದುಕನ್ನು ಅತಂತ್ರಗೊಳಿಸಬೇಕು ಅಂತ ನಾ ಮುಂದುವರಿದಿದ್ದೇನೋ ಅಂತಹ ಅತಂತ್ರ ಬದುಕನ್ನು ಹೊಂದಿದಂತಹ ಪ್ರಪಂಚದ ಪ್ರತಿಯೊಬ್ಬರಿಗೂ ಸ್ವತಂತ್ರ ಬದುಕಿನ ಅನಾವರಣವಾಗಬೇಕು. ಅಂತಹ ಸ್ಥಿತಿಯೊಂದು ಉಂಟಾಗಬೇಕು ಅಂತಿದ್ರೆ ನಮ್ಮತ್ತಾದ ತಪೋಶಕ್ತಿಯನ್ನು ಅವರಿಗಾಗಿ ಧಾರೆ ಎರೆಯಬೇಕು. ಆರ್ಜನೆ ಇಲ್ಲದೆ ನಾವು ವ್ಯವಸಾಯ ಮಾಡುವುದೆಂತು? ಆದ್ದರಿಂದ ಮುಂದಕ್ಕೆ ಘನತರವಾದ ತಪಸ್ಸನ್ನು ಮಾಡುತ್ತೇನೆ. ನಿಮ್ಮ ಆಶೀರ್ವಾದದಂತೆ ಬ್ರಹ್ಮರ್ಷಿ ವಾಲ್ಮೀಕಿಯಾಗಿ ವಿರಾಜಮಾನನಾಗುವುದಕ್ಕೆ ಬೇಕಾದ ಯತ್ನವನ್ನು ಮಾಡುತ್ತೇನೆ. ಆ ಮುಖಾಂತರವಾಗಿ ನನ್ನ ತಪೋಶಕ್ತಿಯನ್ನು ಲೋಕ ಕಲ್ಯಾಣಕ್ಕೆ ವಿನಿಯೋಗಗೊಳಿಸುತ್ತೇನೆ. ಮುಂದಿನ ತಪದಲ್ಲಿ ಘನತೆಯನ್ನು ಹೊಂದುವಂತೆ ಆಶೀರ್ವದಿಸಿರಿ. ಸಿದ್ಧಿರಸ್ತು. ತಪೋ ನಿರತರಾಗುತ್ತೆ.
ಋಷಿಗಳ ಸೂಚನೆಯಂತೆ ಬ್ರಹ್ಮರ್ಷಿತ್ವವನ್ನು ಹೊಂದಬೇಕು ಎನ್ನುವ ಸಂಕಲ್ಪದಿಂದಲೇ ಬಹಳಷ್ಟು ವರ್ಷಗಳ ಕಾಲ ಮತ್ತೆ ತಪೋನಿರತನಾದೆ. ಯಾವುದೋ ಅಂತಃಶಕ್ತಿ ನನ್ನನ್ನು ಪ್ರೇರೇಪಿಸಿತು. ನೀನು ಬ್ರಹ್ಮರ್ಷಿ ವಾಲ್ಮೀಕಿಯಾದೆ. ಒಂದು ಪದವಿ ನಮಗೆ ಪ್ರಾಪ್ತಿಯಾದ ತದನಂತರದಲ್ಲಿ ಆ ಪದವಿ ಪ್ರತಿಯೊಬ್ಬರ ನಾಲಗೆಯ ಪದವಾಗಿ ಹೊರಹೊಮ್ಮಬೇಕು. ಅದಕ್ಕಾಗಿ ನಾವು ಪದ ಬಿಡಬೇಕು ಎನ್ನುವುದರಿಂದಲೇ ಪದಯಾನಕ್ಕೆ ಮುಂದುವರಿದೆ. ಹೀಗೆ ಲೋಕಹಿತಾರ್ಥವಾದ ಚಿಂತನೆಗೆ ಒಂದು ಆಕೃತಿಯಾಗಬೇಕು ಎನ್ನುವ ಸಂಕಲ್ಪ ತಳೆದೆ. ಹಾಗೆ ಮುಂದುವರಿದು ಬರುವ ಸಂದರ್ಭ ದೇವಋಷಿಗಳಾದ ನಾರದರೆ ನನ್ನ ಸಮ್ಮುಖಕ್ಕೆ ಬಂದರು. ಅವರಲ್ಲಿ ಒಂದು ಪ್ರಶ್ನೆ ಮಾಡಿದೆ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್, ದೃಢವ್ರತನು, ಸತ್ಯಸಂಧನು, ರುಜುಮಾರ್ಗಿಯು, ಪರಮಧಾರ್ಮಿಕನೂ ಆಗಿರುವಂತಹ ಪ್ರಭುಶಕ್ತಿ ಈ ಪ್ರಪಂಚದಲ್ಲಿ ಯಾರು? ಆವಾಗ ಅವರ ಆಡಿತ್ತೊಂದೇ, ರಾಮೋ ಗುಣವಾನ್, ರಾಮನೇ ಗುಣನಿಧಿ. ಸಾಕೇತ ಪುರಪತಿಯಾದವನು ಅಂತ ಗಣತಿಯನ್ನು ಎತ್ತಂತಹ ವ್ಯಕ್ತಿತ್ವವನ್ನು ಹೊಂದಿದವ. ಮಾನವತೆಯಿಂದ ಮಾಧವತ್ವಕ್ಕೇರಿ ಮನುಕುಲದಲ್ಲಿ ಮಾಧವನೆಂದೇ ಕರೆಸಿಕೊಳ್ಳಬಲ್ಲಂತ ಅರ್ಹತೆಯುಳ್ಳ ಮಹಾಶಕ್ತಿ ಅವನೇ ರಾಮ ಎಂಬ ಹಾಗಾಡಿದರು. ಮುಂದಕ್ಕೆ ರಾಮಚರಿತಾಮೃತದ ಬಗ್ಗೆ ನೀ ಯೋಚಿಸು ಎಂಬ ಹಾಗೆ ಎಚ್ಚರಿಸಿದರು. ಹಾಗಾದ ಕಾರಣ ಆ ಮಹಾಚರಿತ್ರೆಯನ್ನು ಬರೆಯಬೇಕು. ಆ ಮುಖಾಂತರವಾಗಿ ವಿಶೇಷವಾದದ್ದನ್ನು ಲೋಕಕ್ಕೆ ಕೊಡಬೇಕು ಎಂಬ ಹಾಗೆ ಯೋಜಿಸಿ ಮಂದು ನಿಂತದ್ದು ಶಿಷ್ಯೋತ್ತಮನಾದ ಭಾರದ್ವಾಜನ ಜೊತೆಯಲ್ಲಿ ಪವಿತ್ರವಾದಂತಹ ತಮಸೆಯ ದಂಡೆ. ಆ ತಮಸೆಯ ದಂಡೆಯಲ್ಲಿ ಇಳಿದು ಮಿಂದು ಮತ್ತೆ ಸಂಕಲ್ಪಿಸಿದಂತಹ ಸೂತ್ರ ಪಾತ್ರವಾಗಿ ಸಾಕಾರಗೊಳ್ಳುವುದಕ್ಕೆ ಸಿದ್ಧತೆಯನ್ನು ಮಾಡಬೇಕು. ಜಳಕಕ್ಕಾಗಿ ತಮಸೆಗಳಿಯುತ್ತೇನೆ. ಜಳಕಕ್ಕೆ ತಮಸೆಗಳಿದ ಅಂದು ಮುನಿವರ ಹುಳಕಗೊಂಡು ಬೇರು ತಂದು ಪಕ್ಷಿ ಗಿಂಚನ, ಹುಳಕಗೊಂಡ ಕೇರು ತಂದು ಪಕ್ಷಿ ಗಿಂಚನ, ಪಕ್ಷಿ ಗಿಂಚನ, ಪಕ್ಷಿ ಗಿಂಚನ. ಗಂಡು ಕ್ರೌಂಚ ಹೆಣ್ಣನು ಪಳಿಗೆ ಕರೆಯಿತು, ಗಂಡು ಕ್ರೌಂಚ ಹೆಣ್ಣನು ಪಳಿಗೆ ಕರೆಯಿತು, ಕಂಡು ಗಾನದ ಮೇಲೈಸಿ ಹೆಣ್ಣು ಮೆರೆಯಿತು, ಕಂಡು ಗಾನದ ಮೇಲೈಸಿ ಹೆಣ್ಣು ಮೆರೆಯಿತು.
ಶಾಶ್ವತೀ ಸಮ ಯತ್ಕೌಂಚಮಿಥುನಾ ಏಕಮವಧಿಃ ಕಾಮಮೋಹಿತಂ. ಬನ್ನವಿದ್ದನು ಬಡವ ಬೇಟೆಗೆ ಬನ್ನವಿದ್ದನು ಬಡವ ಬೇಡಗೆ ಬರಿದ ಶಾಪದಲ್ಲಿ ಮುನ್ನ ನಾನವನಂತೆ ಅಗಣಿತ ಬೆಳಗಳ ಮಾಂಗಲ್ಯವಳಿಸಿದೆ ತನ್ನ ನರಿಯನೆ ಒಯ್ದೆ ಶಾಪದಿ ಮುದ್ದಲು ಮುದ್ದಲು ತಗನು ಎಂತಹ ಕೆಲಸವನ್ನು ನಾ ಮಾಡಿದೆ. ಎನ್ನ ತಪವದು ಲೋಕಹಿತಾರ್ಥ ಅಂತ ಭಾವಿಸಿ ತಪೋನಿರತನಾಗಿದ್ದ ನಾನು ಯೋಗ ಮಾರ್ಗದಿಂದ ಎದ್ದವ. ನನ್ನ ತಪವದು ತ್ಯಾಗಕ್ಕಾಗಿ ಭೋಗಕ್ಕಾಗಿ ಅಲ್ಲ ಅಂತ ಯೋಚಿಸಿದವ. ಆದರೆ ಈ ಕಾಲಕ್ಕಾಗುವಾಗ ಸಂಕಲ್ಪಿಸಿದ ಚರಿತೆಯನ್ನು ಮನನ ಮಾಡುತ್ತಾ ತಮಸೆಯಲ್ಲಿ ಮಿಂದೆದ್ದು ದಂಡೆಯಲ್ಲಿ ನಿಂತಿದ್ದ ಹೊತ್ತು ಖಂಡನದದ್ಭುತವದನ್ನು ಕ್ರೌಂಚ ಪಕ್ಷಿಗಳೆರಡು ತಾವು ಲಲ್ಲೆಯಾಡುತ್ತಾ ಇದ್ದ ಸಂದರ್ಭದಲ್ಲಿ ಬಂದ ವ್ಯಾಧ ಬಿಟ್ಟ ಬಾಣ ಗಂಡು ಹಕ್ಕಿ ಸತ್ತಿತು. ಆ ಹೆಣ್ಣು ಹಕ್ಕಿಯ ರೋದನ ಸ್ಥಿತಿಯನ್ನು ಕಂಡಂತಹ ನಾನು ಕುಪಿತನಾಗಿ ಇದ್ದೆ. ವ್ಯಾಧಗೆ ಶಾಪ ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತೀ ಸಮ ಯತ್ಕ್ರೌಂಚ ಮಿಥುನಾ ಏಕಮವಧಿಃ ಕಾಮಮೋಹಿತಂ. ಎಲೈ ಪ್ರಿಯದನೇ, ಲಲ್ಲೆಯಾಡುತ್ತಾ ಇದ್ದ ಕ್ರೌಂಚ ಪಕ್ಷಿಗಳಲ್ಲಿ ಗಂಡು ಹಕ್ಕಿಯನ್ನು ಕೊಂದ ಕಾರಣ ನೀನು ಬಹುಕಾಲ ಬಾಳದಿರು. ಛೇ, ವ್ಯಾಧ ತಾನು ಕೊಂದದ್ದು ಯಾಕಾಗಿ? ತನ್ನನ್ನೋ ತನ್ನ ಕುಟುಂಬವನ್ನೋ ಬದುಕುವುದಕ್ಕೆ ಬೇಕಾಗಿ. ಬೇಟೆಯಾಡುವುದು ವ್ಯಾಧ ಧರ್ಮ. ಹಾಗಿದ್ರೆ ಧರ್ಮಹಿತಾರ್ಥವಾಗಿ ಚಿಂತಿಸುವ ನಾ ಮಾಡಿದ ಕರ್ಮ ಹಿತವಾದುದೇ. ಒಬ್ಬ ತಪಸ್ವಿಯಾಗಿ ನಾ ಪೂರ್ವಾಪರ ವಿವೇಚಿಸುವುದು ಬೇಡವೇ? ಇವ ಕೊಂದದ್ದು ಒಂದು ಪಕ್ಷಿಯನ್ನು. ಆದರೆ ನಾನು ವ್ಯಾಧನಾಗಿದ್ದ ಕಾಲದಲ್ಲಿ ಅದೆಷ್ಟೋ ಮಂದಿ ಮಾಂಗಲ್ಯವತಿಯರ ಮಾಂಗಲ್ಯವೇ ಕಳೆದು ಬೀಳುವುದಕ್ಕೆ ಕಾರಣನಾದವ. ಪೂರ್ವಾಶ್ರಮದಲ್ಲಿ ನಾ ಮಾಡಿದ ಕೃತ್ಯಕ್ಕೆ ಏನು ಬೆಲೆ? ಒಬ್ಬ ವ್ಯಾಧನ ನಾಶಕ್ಕಾಗಿ ನನ್ನ ತಪವದ ವಿನಿಯೋಗವಾಯಿತು ಅಂತಾದರೆ ನಾ ತಪ್ಪು ಮಾಡಿದೆ. ಏನು ಮಾಡೋಣ? ಮನದಿದು ಮುನಿಪ
ಕೃತಿ ಬರಿದೆ ನಿನಗೆ ನೋತ. ಓ ಮುನಿವರೇಣ್ಯ, ಬ್ರಹ್ಮದೇವ, ನಿನ್ನದಾದಂತಹ ಮುಖದಲ್ಲಿ ಚಿಂತೆ ಎನ್ನುವುದು ಎದ್ದು ಕಾಣುತ್ತಾ ಇದೆ. ಸತ್ಯ. ಈ ರೀತಿಯಾಗಿ ರೋಧಿಸುವುದಕ್ಕೆ ಕಾರಣ ಏನಪ್ಪ? ಋಷಿ ದೇವ ಬ್ರಹ್ಮ ಕೇಳುವಾಣಿ ಕುಳವ್ಯಾನ ಕೃತ್ಯ ತಳದುರ ಶಬಿಸಿದೆನು ಬರದಿ. ಮಹರ್ಷಿಯೇ, ಸಂಕಲ್ಪಿಸಿದ್ದು ಗ್ರಂಥದ ವಿಷಯ, ಕಂಡು ಬಂದದ್ದು ಜೀವನದ ವಿಷಯ. ತಮಸೆಯ ದಂಡೆಯಲ್ಲಿ ಕಂಡಿನದು ಹಕ್ಕಿಗಳ ಆಟ. ಅದರಲ್ಲಿ ಒಂದು ಹಕ್ಕಿಯನ್ನು ಕೊಂದ ವ್ಯಾಧ. ಆ ಕಾಲಕ್ಕೆ ನನ್ನ ಬಾಯಿಂದ ಬಂತು ಶಾಪವಾಕ್ಯ. ಆದರೆ ಅದು ಶ್ಲೋಕವಾಗಿತ್ತು. ಶ್ಲೋಕವದು ಜಗದ ಜನರ ಶೋಕವನ್ನು ಕಳೆಯುವುದಕ್ಕಿರುವುದು. ಆದರೆ ನನ್ನ ಶ್ಲೋಕ ಒಂದು ಕುಟುಂಬದ ಶೋಕಕ್ಕೆ ಕಾರಣವಾಯಿತು. ಹೌದೇ? ಆದ್ದರಿಂದ ಇಷ್ಟರವರೆಗೆ ತಪಸ್ಸು ಮಾಡಿದ ಈ ವಾಲ್ಮೀಕಿಯ ಶ್ಲೋಕ ಕವಿತಾ ರೂಪವಾದ್ದು ಒಬ್ಬನ ಬದುಕಿನ ಕಥೆಯನ್ನು ಮುಗಿಸ್ತದೆ ಅಂತಾದ್ರೆ ಇದು ನನ್ನಿಂದಾದ ತಪ್ಪಲ್ವೇ ದೇವರೇ? ಮರುಗಬೇಡ ಮಗನೇ. ಬೇಡ ನಿರವವಾದಿಸಲು ದಿಟವಾಗಿ ವಿರಚಿಸೈ ನವಗಾನ ಶಾಪ ಶೋಕದ ನೆನದಿ ಕರುಣಿ ಪಡುವಾಣಿ ಸಿದ್ಧಿಯೇನು ಕರುಣಿ ಪಡುವಾಣಿ ಸಿದ್ಧಿಯೇನು ಮರುಗಲೇ ಗಿರಗೆ ಬ್ರಹ್ಮದೇವ, ನೀನು ಕೊಟ್ಟ ಶಾಪವಾಕ್ಯದಿಂದಲಾಗಿ ಬೇಡನೊಬ್ಬನ ಅಳಿವಾಯಿತು ಎನ್ನುವ ಕಾರಣಕ್ಕೆ ಮರುಗುವಂತಹ ಅವಶ್ಯಕತೆಯೇ ಇಲ್ಲ. ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವರಾಶಿಗಳ ಹಣೆಯಲ್ಲಿ ಬರೆಯುವವ ನಾನು. ನಿಜ. ಹಾಗಾದ ಕಾರಣ ಅವುಗಳ ಮರಣಕ್ಕೆ ನಾನೇ ಕಾರಣ ಹೊರತು ನೀನಾಗುವುದಕ್ಕೆ ಸಾಧ್ಯವೇ ಇಲ್ಲ. ವಿಶಾಲವಾದಂತಹ ಈ ಪ್ರಪಂಚಕ್ಕೆ ಪ್ರಜಾಧಿಪತಿಯೊಬ್ಬನ ಅವಶ್ಯಕತೆ ಇದ್ದ ಕಾರಣ ನನ್ನ ಸಂಕಲ್ಪದಂತೆ ನಿನ್ನ ಅಣ್ಣನಾದಂತಹ ದಕ್ಷನ ಹುಟ್ಟಾಯಿತು. ಸರಿ. ಆ ಬಳಿಕ ವಾಗ್ಮಯ ಪ್ರಪಂಚಕ್ಕೆ ಕವೀಶ್ವರನೊಬ್ಬನ ಅವಶ್ಯಕತೆ ಇತ್ತು. ಹಾಗಾಗಿ ನನ್ನ ಅರಸಿಯಾದಂತಹ ವಾಣಿಯ ಸಂಕಲ್ಪದಂತೆ ನಿನ್ನ ಹುಟ್ಟಾಯಿತು ಮಗನೇ. ಓಹೋ. ನಿನ್ನ ಬಾಯಿಂದ ಹೊರಟಂತಹ ಶಾಪವೇ ಶ್ಲೋಕ ರೂಪವಾಗಿ ಹೊರಹೊಮ್ಮಿದೆ. ನಿಜ. ಇನ್ನು ಮುಂದಕ್ಕೆ 24,000 ಶ್ಲೋಕಗಳುಳ್ಳ ಅನುಷ್ಠುಪ್ ಛಂದಸ್ಸಿನ ಮೂಲಕ ಶ್ರೀಮದ್ ರಾಮಾಯಣ ಎನ್ನುವಂತಹ ಮಹಾಕಥನವನ್ನು ವಿರಚಿಸುವನಾಗೂ ಋಷಿ ಪಂಕ್ತಿಯಲ್ಲಿ ಅಗ್ರಗಣ್ಯ ನೆನೆಸು ಮಗನೇ, ಅಗ್ರಗಣ್ಯ ನೆನೆಸು. ಬ್ರಹ್ಮದೇವರಾಸ್ತಿ ಶೋಧ. ಸರಿ. ಮನದಿ ಸಂಕಲ್ಪವನ್ನು ಮಾಡಿ ಕಳೆಯ ಕಾಲವಂಕರಿಸಿದು ದಿನ ದಿನವೋ ಕಾಲವಂಕರಿಸಿದು ದಿನ ದಿನವೋ ಮಾರಿ ಬತ್ತನಾಲೆ ಈ ಸೈತನ್ನು ಸೈತ ಬಾರ ಏನೆಲ್ಲ ಕಡ್ದಪ್ಪೇರನ್ನ ಇಲ್ಲಿ ಬಂದು ಹೋಗುತ್ತೀನಿ. ನಮಸ್ಕಾರ ಅಣ್ಣ. ಹೆಂಗ ಬೆಚ್ಚಾಪುಂಡಿ ಬೆಚ್ಚಾವದ ಜೀವನ ಯಾರ ನಿಗಲಕ್ಕ ನರಮಾನ್ಯ ಜನ ಯಾರು ಗೊತ್ತಂಡ ಯಾರು ಜಾತಿನ ಮಡ್ಯಲೆ ಕ್ರೋಧನೆ ಮಾಡಿ ಎನ್ನ ಪೂದಾರು ಎನ್ನ ಮನಸ್ಸ ಬೇಜಾರು ಈರಗ ದಾನ ಅಂತ ಗೊತ್ತು ದಾಯ್ತಾ ಸೇರ್ತು ಯಾರು ಪುಲ್ಯ ಕಾಣ್ಲಕ್ಕ ಅಂತೂಲೆ ಈ ಕುಂಟದ ಗಂಟುಳ್ಳತ್ತೆ ನನಗೆ ಮಾತ್ರ ಸುಧಾ ಬರಿಕ ಅರ್ಧ ಹೋಗ್ತೀನಿ ಕುಂಟು ಮಾತು ಅರ್ಥದ ಆಂಡೆ ತುಲೆ ಇಲ್ಲಲ್ಲಿ ಬತ್ತ ತೂಪೇನೆ ಇಲ್ಲಾಗ ಬಾಕಿಲಿ ಹೊಡೆದುಂಡು ಯಾನ ಮದುವೆ ಆತೆ ಹೆಂಗ್ ಕೊಡ್ತಿ ಬೊಡದಿಲ್ಲ ಅಲ್ಲಿ ಇತ ಕಂಡನೆ ಬೆಂದಿದೆ ಇಲ್ಲಾಡೆ ಬಂದಾಗ ಬೊಡದಿ ಆಯ್ನಲ್ಲಿ ಇಲ್ಲಲ್ಲಿ ಬೋಡ ಬಡ್ಚ ಪುಲ್ಯ ಕಾಂಡ ಬಜಿ ಬಂಜಿ ಬಿದ್ದಾಡ ಬಂಜಾಯ ಇತ್ತ ಬತ್ತು ತುಲೆ ಬಾಡಾಡು ಬಂಜಿದ ಪೂರಿ ಪೂರ ಸೈತಿದ್ರು ಬತ್ತು ಇಲ್ಲ ಎತ್ತ ಇಂದ ನೀರು ಬೋಡರಿಗೆ ಒಣಸು ಬೋಡ ಬಾಜಲ ಬೋಡ ದಾರ ಕೇನೋಡ ಬಡ್ಚ ಕೇನೆ ಆಲಿಚ್ಚಲ್ಲಿ
ಅಪ್ಪ ಓಡಿ ಗೊತ್ತಲ್ಲ ಈ ಪುಂಜನಗಳು ಅಭ್ಯಾಸನೇ ಅವು ಇಲ್ಲದ ಬಾಕಿಲು ಮಾಡು ಅಪ್ಪ ಒಬ್ಬರು ಇಂಚಿನ ಹಣ ತಂಗಣ ಮಗಣ ಪಾತಿರ್ನು ಇಲ್ಲದ ಕಣ್ಣನೆ ಸೈತಿರ್ಲ ಗೊತ್ತಿಜ್ಜಿ ಇಂಚಿನ ಬೊಡದು ಇತ್ತಿರ್ಲಾನೆ ಸೈತಿರ್ಲಾನೆ ಯಾನಿಂತ ತೀರ್ಮಾನ ಮಾಡ್ತಾ ಅಂದ್ರಿ ಯಾನು ಬಾರಿ ಬಂಗಾರು ಐತೆ ಇಂಚಿನ ಬೊಡದು ಬೋಡಿಸಿ ನಾನು ತೀರ್ಮಾನ ಅಂತೆ ಈ ಇಲ್ಲದು ಒಂಜೋ ಯಾನೆ ಪೋಡು ಇಚ್ಚಿನ ಹಣ್ಣಿಗೆ ಎನ್ನ ಬೊಡದಿ ಪೋಡು ರಡ್ಡಾಡೋದು ತೀರ್ಮಾನ ಮಲ್ತ ಆತಂಡು ತೂಕ ಅಲ್ಲಿ ಓಡೆ ಪೋತಾಲು ದಾರೆ ಮಲ್ತಾಲು ಬರಡು ಬತ್ತಾನ ಉಂಡತ ಆಲ್ನ ಕಾರ್ಡ್ ಪತ್ತ ನೆಲಕ್ಕೆ ಯಾನು ಹಾಕಿಜಿ ಯಾನು ಮಜ್ಜಾಲೆ ಆಯ್ತು ಆತ ಮಲ್ಪ ಬೆಚ್ಚ ಬಿಡುತ್ತೆ ಹತ್ತಪ್ಪ ಎಂಚಿನಾಗಲು ಮಾತಾ ಇಪ್ಪನು ಬಾಸ್ ಹೆಜ್ಜಾನಗ್ಲು ಮಾತಾ ಎಂದ ಮಂಗ ಹೆಂಗ್ ಸ್ವಾಮಿ ಅಡ್ಡ ಬರುಂದೆ ಹೂ ಅಲ್ಲಿ ಬಂತು నెత్తలు వెచ్చాదు అల్పంతు నాట్య కట్టినాలే మాన కట్టినాలే మర్యాద కట్టినాలే హణబర కట్టినాలే ఈ సైత్యాలు సైతే నీకు శాపది ಯಾರೇ ಏನಂತ ಪೋನಿ ಈ ಪಾತ್ರ ರಜ್ಜಿ ಯಾವ್ದಕ್ಕೆ ಪ್ರಶ್ನೆ ಉತ್ತರ ಕೊಡು ಈ ಅಂಕ ದಾನ ಅವಳು ಅವು ಎಂಕ ಬಡ್ಚಿ ಎನ್ನ ಪ್ರಶ್ನೆ ಉತ್ತರ ಕೊಡು ನಿಕ್ಕಲ ಎಂಕ್ಲ ದಾನ ಸಂಬಂಧ ಕೇಳಿದ್ದೀನ ಈ ಅಂಕ ದಾನ ಅವಳು ಯಾನಿದೆ ಬೋಡೇದಿ ಅತ್ತೆ ಅಂದ ಯಾನು ನಿಕ್ಕದಾನ ಅವಳು ಇರನ್ನ ಕಂಡನಿ ಕಂಡನೆ ಸಿಗಲಗ ಗುಂಡಾಣಿ ಪತಿಯೇ ಪರಾದೇವಾದು ಮಲ್ತಾಯಿ ಅಂದದೆ ಒಂಜಿ ಬುಲ್ಲೆ ಕಾಡು ಲಕ್ಕೊಂದು ಸುದ ಕೈತಾಡಗೆ ಉಂಟಾಡ್ತಾರೆ ಬೋನೆ ಯಾನು ಬಯ್ಯ ಬತ್ತಿ ತೂಪನೆ ಇಲ್ಲದು ಬಾಕ್ಲಿ ಬಾಡ್ದುಂಡು ಸತ್ಯ ಬಡವಡು ಸೈಪುಂಡು ಬಡಾಯಿನಗೆ ಎಂಕಿ ಒಂಚೂರು ಗಂಜಿಯ ಅತ್ತೆ ಬೇತದಾದನ ಕೊರಡಾಯಿನೋ ಬೊಡಜಾರನ್ನ ಕರ್ತವ್ಯ ಅಂದ ಅತ್ತ ಈ ಮುಳಿತ್ತು ಜಾತ ಓಲು ಸಯ್ಯರ ಬೋತ ದಾನಾಂಡು ಬಾಗಿಲು ಆತನ ಬಿಸಿರೆ ಗೊತ್ತಾಯ್ತು ಮುನಿಸೇ ಇನಿಯ ಇನಿಯನ ಪಾದವೇ ಪಾದ ಕೆಗದು ಬೈ ಬಿಸುತ್ತಾನೆ ಮತ್ತೆ ಸಂಕಟ ಪಾದ ಸೇವೆ ಪಾದ ಮಾಡ್ತೀವಿ ಗಾಡಿ ಕಟ್ಟಿಲ್ಲ ಪಾದ ಸೇವೆ ಮಾಡ್ತಾರ ಮುನಿಸೇದಗೆ ತನ್ನಿನಿಯನ ಪಾದವೇ ಇನಿಯನ ಪಾದವೇ ವನಿತೆಗೆ ಗತಿಯಲ್ಲದೆ ಸತಿಜನು ಬಿಟ್ಟಿಗತಿ ಜನರೇ ಸತಿಜನು ಬಡಿದಟ್ಟರೆ ರಾಮ ಪ್ರಜೆ ಸತಿಜನು ಬಡಿದಟ್ಟಿದರೆ ಮುನಿಸೇದಗೆ ಇತ್ತೆ ಪನಂದ ಪೋತೆಂದು ಬಿಸಿರಿಂದ ಯಾರು ಜೀವಡಿದ್ದಾರ ಪನ್ನೆರ ಸಂಕಟ ನಾಲ್ಕು ಬೆಟ್ಟ ಮುಟ್ಟುದಿಲ್ಲ ಅಂಚತ್ತಿ ಕೂದುರೆ ಯಾನ್ ಆತ ಬೇಗ ಪೋಡೋಣ ಕಾರಣ ಉಂಡಿ ನಾನೇ ಬೇತದಾಲತ್ತು ಬೆದಗಿನ ಎನ್ನ ಅಮ್ಮಗ ಸೌಖ್ಯ ಇಜ್ಜಿ ನಿಂಗ್ ಸುದ್ದಿ ಬತ್ತುಂಡು ಲೋಕಡ ಇಂಚಂಚಿನಗಲಿ ಸೈಪೇರು ನಿನ್ನ ಅಮ್ಮ ಪರಪ್ಪು ದೇವರೇ ಎನ್ನ ಅಪ್ಪೆ ಹೋಯ್ತಲ್ಲ
ಎನ್ನ ಮಾಮಿ ಬೊಕ್ಕರಿಗೆ ಭಂಗ ಕೊಡು ದಾಯ ಬದುಕೋಡು ಅಂಚತ್ ಅರೆ ತುಯ್ಯರ ಬೂಪಿನ ಕರ್ತವ್ಯ ಮಗಳೇನ ಎನ್ನ ಕರ್ತವ್ಯತೆ ಮಲ್ಲೆತ್ತಿ ಜೋಕ್ಲು ಅಪ್ಪೆ ಅಪ್ಪೆ ಅಂತ ತೋಡು ಓಡಿಸಿ ಜಾರಿ ಎರಡ ಪಣ ದಾಯ ಬೈಂದಿ ಇರಡ ಪನಡುಂದಿ ಸುದವರಿ ತಡೆ ಬತ್ತಿತ್ತಿ ಈ ಅಲ್ಪ ತೋಜ್ಜರಿಂಕ್ ಅಂದು ಆಣ್ಯಮಕ್ಳು ಓಡಲ ಹೋಗ್ಬೇರು ನೀರು ತಲುಪ ದೊಂಕುವೇರು ಕೆಸರು ತಲುಪ ಅಂಚಾವು ಆಪುಜಿ ಯಾರು ಓಡಲ ಓಡ ಹೋದ ಬಿಡ್ತಿ ಅಂಚ ಬಂದು ಇರ್ನ ಅಮ್ಮೆ ಇತ್ತೆ ಎಂದಮ್ಮೆ ಎಂದಮ್ಮೆ ಸೈತ ವರ್ಷ ಐನಾಂಡು ಆನೆಯ ಬಿಂಡ ಬಿಡ್ತಾನೆ ಸ್ವರ್ಗಗೇ ಪೋಲ ಬಿಡು ನೀರು ಬಿಡ್ತೇವೆ ಎನ್ನಮ್ಮೆ ಇದಕ್ಕೆ ಆಗ್ಬೋದು ಇದಕ್ಕೆ ಅಲ್ಪನೆ ಸುದ ಬರಿಟಿ ಈರತೆ ಬಂತೀನಿ ಎನ್ನ ಕತ್ತೆ ಅಮ್ಮೆ ಇತ್ತು ಅಂದದ ಮಾರಿ ಬರ್ತನಲ್ಲ ಯಾನು ಮಾರಿದ ಆನೊಂದು ಬಾಯಿ ಪಾತರೆ ಬಂಡೆ ಏನು ಅಮ್ಮಗ ಸಮಾನ ಕತ್ತೆ ಬಂಡದು ಆತ ಬಂಡಿ ಸಾಧ್ಯ ಅವು ಏನು ಅಮ್ಮೇನ ಈ ಕತ್ತೆದ ಮಗನ ಮದಿಮೆ ಆತೀನಿ ಅತ್ತೆ ಮಗ ಅತ್ತೆ ಪನ್ಯಾನ ವಿಷಯ ಅವು ಅಮ್ಮ ಲೆಕ್ಕ ಅಮ್ಮೆನೆತ್ತ ಲೆಕ್ಕ ಅಂದ ಐಟ ಬಂಡೆ ಎನ್ನ ಅಪ್ಪೆಲ್ಲೆಡೆ ಪೋದು ಬರ್ಪೆ ಎಲ್ಲ ಕಂಡನೆಡ ಪನ್ನೊಂದು ಬಂಡೆ ಹೌದಾನದನು ಐಕಂಡ್ಲ ಆತ ಬುದ್ಧಿ ನಿಕ್ಕು ಬುದ್ಧಿ ಚಂದ ಬಂಡೆ ಪೋದು ಬಲ ಅಂದ ಆತ ಯಾವೊಂದು ಬುಕ್ಕಲ್ಲಿ ಸಾಕ್ಷಿ ಕೊಡ್ತೀನಿ ನಂಗೆ ಸಾಕ್ಷಿ ಬೋಡ ಇಲ್ಲದ ಇದ್ರದ್ದು ಅಂಬಡದ ಮರಕ್ಕೆ ಕತ್ತಿ ಕೊಡತು ಬೋತು ಜನ ಏನೊಂದು ಅಂಬಡದ ಮರಕ್ಕೆ ಸಾಮಾಲ್ತು ಬಿಡಿಯತ್ತ ಅವು ಅಂಬಡದ ಮರಕ್ಕೆ ಕತ್ತಿ ಕೊಡ್ತಾನತ್ತು ಎನ್ನ ತೀಕಲೇ ಕೊಡ್ತದೆ ಬುಕ್ಕಂಜಿ ನಾವು ಅಂಚತ್ತು ನಮ್ಮ ಕತ್ತಿ ಅಂಚನತೆ ಅಂಬಡ ಕೊಡಿ ಇಜ್ಜತೆ ಐ ಕಂಬಡದ ಮರಕ್ಕೆ ಕುತ್ತೀನಿ ಬೋಲ ಅಪ್ಪೆನು ತೂಲ ಆರೈಕೆ ಮಲ್ಪಲ ಈಗ ಅಪ್ಪ ಪಿದಾಡ್ದ ಬತ್ತೋಲಿತ್ತ ಪಿದಾಡ್ದ ಬರಿ ಅಪ್ಪೆನು ತುಯನ ಆರೈಕೆ ಮಂತನ ಪಿದೈ ಕಾರ್ ದೀಪೆನೆ ಮಲ್ಲಬಾವೆ ಬರ್ತೀನಿ ಏನ ಮಲ್ಲಬಾವೆ ರಘುಬಾವೆ ಬತ್ತೇನ ಈ ದುಂಬೆ ಬಂಡದಿ ಬಿಡಿ ಯಾರು ಇಂಚಿನ ನೀ ಬರ್ಪ ಈರ್ಲ ಬಲ್ಲೆ ಗತ ಪೂರ ಗೊತ್ತು ನನ್ನ ಅಪ್ಪೇನ ತುಯ್ಯರಿ ಈರೆಂತು ಬರ್ಪುಜರಿ ಇದಕ್ಕೆ ಮಾಮಿನ ಮಿತ್ತು ಮೋಕೆಜ್ಜಿ ಅಕ್ಕನ ಗಂಡನಿ ಬರ್ತೀನಿ ಆನೆಯೇ ಬರೋದನ್ನ ಮನದಲ್ಲಿ ಬರೋ ಸಂಕಟ ಹೇಗೆ ಅಪ್ಪೆಗೆ ಆನೆ ಇತ್ತು ಸೌಖ್ಯಜ್ಜ ಸೌಖ್ಯಜ್ಜ ತುಯ್ಯರೆ ಬರೋದು ಬರ್ರ ಪಾತ್ರೆ ಬತ್ತೋಲಿತ್ತಿರತ್ತ ಅರೆ ಎರಡ ಬಂಡೇರಿ ಎಂಜಿನ ತಪ್ಪೆಂತು ಏರ ಎರಡ ಬಂಡೇರಿ ದಾ ಇಂಕೊಂಜಿ ಬಜಿಲ್ ತಿನ್ನೋಡು ಒಂದಾತು ಕೊಂಚ ರಾವು ಬತ್ತ ತಿನ್ನೆ ಅರೆಗೆ ಬಜಿಲ್ ಪಂಡ ಇಷ್ಟೇ ರಘುಬಾವಗು ಆಯ ಬನಾಡು ಆಯ್ಕೆ ನೂದು ಆಸೈಪು ಈ ದಾನ ಮಲ್ತರು ಓಡಿದೆ ಯಾನ್ ಬಜಿಲ್ ಮರೆತು ಕೊರಿಯೆ ಕೊರಿಟ್ರಿ ಅತ್ತ ಸಾರಿ ಬೆಟ್ಟು ಬತ್ತೀರಿ ಯಾನಕ್ಕೆ ಅಂದದು ಈತ ಕೊರ್ಪಿಜ ಬಾವಾಗಿ ಬಜಿಲ್ ಕೊರತೆ ಕೊರಿಟ್ರಿ ಅತ್ತ ಎನ್ನ ಕರ್ತವ್ಯತೆ ಇಲ್ಲ ಅಪ್ಪೆಲ್ಲರ ರಘುಬಾವ ಅಂಕ ತಿಕ್ಕಡೆ ಅನ್ನ ಕಾರ್ಡ್ ಬದ ಮಾರ್ಗ ಹಾಕು ಆನಿಗೆ ಒಂಜಿ ದಿನ ಪೋಂಡ ಬರಂತಲ್ಲ ಬೈಜ ಪಗೆಲು ಬರ್ಪಂದು ಪಿದೆ ಕಾರ್ ದೀಪೆನ ಜಾಲ್ದ ಎಲ್ಲ ಬಾವೆ ನಮ್ಮ ಸಾಲು ಸಾಲು ಅಂತ ಬೈತಿರ್ತದ ತುಯ್ಯರೆ ಬರ್ತೀನಿ ಹಾಗೆ ಅರೆ ಆರು ಬಂಡೇರಿ ಆಗ್ಲ ಬಜಿಲ್ ಬಡಿತೀನಿ ಕಣ ಅರೆಗೆ ಬಜಿಲ್ ಬಕ್ಕ ಅರೆಗೆ ಅಡ್ಡೆ ಮನ್ಪುಡಿಗೆ ವಾಡ್ಯ ಮತ್ತಾಯಿ ನೂ ಕಡ್ಡೆ ಪೂರ ಉಪವಾಸ ಪೂರ್ತ ಸೈಪು ನಕಲದು ಪೂರ ನಿನ್ನಂತೂ ನಗ ಮಾತಾಕ್ಲಿಕ್ಕೆ ಆಸೆ ಬಿಟ್ಟುದಿನಿ ಎನ್ನ ಕೈ ರುಚಿ ಅಂಚೆ ಇರಗಾಪುಜಿ ಈ ಉಪ್ಪು ಚಪ್ಪೆ ಖಾರ ಏಪಲ ಅವೇ ಬಂತೀನಿ ಕೈ ರುಚಿ ಅಂಚೆ ಉಂಡು ಆಯ ಬಂಡೆ ಕೈ ರುಚಿ ತೂತರ ಇರು ಬಚ್ಚಿ ಅಂತ ತೂಪುಣ್ಣ ಮಾಡ್ತಿ ಆಯ ಬಂಡೆ ಅಂತ ಎನ್ನಿಗೋ ಈ ದಾನ ಮಲ್ತಾ ಯಾನ ಅಡ್ಡೆ ಮತ್ತು ಕೊರಿಯ ರಡ್ಡು ಜನ ಒಟ್ಟಿಗೆ ತೊಂದರುಡು ಪುಂಡಿ ಬೇಯರಿ ಇವು ನಿಗೆ ಪನಿಯರ ನಾಚಿಕೆ ಆಪುಜ ನೂ ಕಡ್ಡೆ ಪುಂಡಿ ಬರ್ಚಿ ಅಂದ ಗೊತ್ತಾಣಿಗೆ ಪುಂಡಿ ಓಡುದು ಆರೆ ಒತ್ತಿನಾರೆ ಆಯ ಒತ್ತುವೆ ಆಯ ಬಾರಿ ಒತ್ತು ಒತ್ತು ಇಂಕ ಬಲ್ಲ ಉಂಡೆ ಜೀಪ ಅದಕ್ಕೆ ಬಲ ಕುದುರೆ ಪುನಃ ಮೂಜಿ ದಿನ ಅಂಚೆ ಇನಿಯಾನ ಬತ್ತಿ ಐಕಿರೆಗೆ ಬಿಸಿರ ಇತ್ತೆ ಮೂಜಿನ ಅಣ್ಣದ ಬಿಸಿರು ಬರಾದ ಜೀವಲ್ಲೇ ಇತ್ತೆ ಈ ರೀತಿ ನಾನು ಇಲ್ಲದ ಲೈ ಬರೋಚಿಂದು ಎಂಕಿ ಬಡ್ಚಿ ಎಂಕಿ ಬಡದಿ ಬಡ್ಚಿ ದಿಕ್ಕೇನ ಕಂಡಲ್ಲಿ ಇದ್ದಾನ ಈ ಹೆಂಚಿನ ಪಾತ್ಯರು ಬರಿ ಒಂದು ರಾಜ್ಯ ಒಂದಿರಿ ಗೊತ್ತುಂಡೆ ರಾಮರಾಜ್ಯಕ್ಕೆ ಏನ್ ಅರ್ಥ ಹೊಂದಿತ್ತೆ ಅಂದು ರಾಮದೇವರನ್ನ ಬಡಿದೈನಂಚಿನ ಸೀತಾದೇವಿನಿ ರಾವಣೆ ಕಂಡೊಂದು ಬೋದು ಅವೇ ತೋದಿನ ಆದಿತ್ತಂಡು ಐಕ್ ರಾಮದೇವಿಯರು ಸೀತಾದೇವಿನ ಇಲ್ಲದುಲ ಎಲ್ಲ ತೊಂದು ಜೇರ ಅಂದು ಈ ರಾಮದೇವಿಯರ್ದು ಮಲ್ಲನೆ ರಾಮದೇವರ ಆಯ ಪುಟ್ಟು ದೇವ ಶುಕ್ರವಾರ ಗೊತ್ತಿರೋದ ರಾಮನಲ್ಲ ದೇವರು ಬಂದ ಜಾಗ್ರತೆ ಇದು ಆಯಕ್ಲ ಅಂಚೆ ಮಲ್ತೇವೆ ರಾಮದೇವರ ಸೀತಾದೇವಿನ ಎಲ್ಲ ತೊಂದರೆ ಏನೆಲ್ಲ ತೊಂದರೆ ದಾರ
ಕೊಡಿ. ರಾವಣ ಕಂಡದು போயே ಕೂಡ ಬತ್ತಿಲ್ಲ ರಾಮೆ ದಾಳ ಭೇದ ಭಾವಂದೆ ಬೊಡದಿನಿ ಒಟ್ಟಿಗೆ ಸೇರಿಸ್ತಾದ್ರು ರಾಮ ಲೆಕ್ಕ ಯಾರ ಹತ್ತಿಯ ಈಗ ನಾಚಿಗೆ ಉಂಟು ಮಾನ ಉಂಟು ಮರ್ಯಾದೆ ಉಂಟು ರಾಮ ಲೆಕ್ಕ ಯಾರು ಮರಲೇ ಹತ್ತಿ ದೇವರ ಭೂತ ಇವಳೆ ಹೋಯ್ತಾಗೆ ಇವಳೆ ಹೋಯ್ತಾಗೆ ನಾನು ತೀರ್ಮಾನ ಕಾರು ಕೊಲಿಪೆ ಈ ಅದು ಪೋಪನಜ್ಜ ನಮ್ಮಡೆ ಪೋ ಅಲ್ತದೆ ಬತ್ತೀನಿ ಪೋ ಅಂಕಿ ಪಡೆದಿ ಬಡ್ತಿ ನಾ ಸೊಂಟ ಬಲ್ಪು ದರ್ಬು ಪೋಪನಜ್ಜ ಸೊಂಟದ ಕೀಳು ಜಾರವೆ ಯಾವ ಬೋರ್ಡ್ ಎರಡು ಅಲ್ಪಿನಿ ಇಲ್ಲದುಲ ಈರು ಬರ ಅಲ್ಲಿ ಯಾನತ್ತು ಇನ್ನು ಅಮ್ಮಡ ಬಲ್ಲೆ ಅವರುಡುಲ್ಲೆ ತಾಯಿ ಜಾಗ್ರತೆ ಗಮ್ಮುಸ್ಕು ದಬ್ಬರ ಅಲ್ಲಿ ಯಾರು ಬರಂದ ಇಲ್ಲದುಲ ಬರ್ರೆ ಅಲ್ಲಿ ಹೋಯಲ್ಲ ಓಡೆ పోయాలా జీవన్లేను ఓడే పోయాలి ఓడే ಯಾರು ಸಾಯ್ತಾವ సాయితా ಇದು ಪುನಃ ಬಾತಿರು మణి పదకుల్లోడు రామదేవరికి అంచబాతిరు నీవు కుదిరే దిక్కు పత్ర గోపికాలే అమ్మ ఏర్న కొట్టి పెట్టాడు నావప్ప ఈ పుంజనకులే పెట్టತ್ತೆ ಹೌದಾ ಅವಣ್ಣ ಆಂಜನకులే పెట్టి ಒಂಜೊಂಜೆ ಬೋರ್ನು ಮುಗುಳು ಕೈತ್ತು ಈತ ಕಾಜಿ ದೀಪೇರಟ ಕಾಜಿದ ಬೆಟ್ಟಲ್ಲ ಕೈತೆ ಬಿಟ್ಟು ಹಿಂಗೆ ಪಗಲಿ ಒಳ್ಳಿ ತೋಜಿದಳು ಮೊಳ ಈತ ಜೋರಲ್ಲ ನಿಂಗೆ ಗೊತ್ತಾಯ್ನಿ ರಡ್ಡು ದೊಂಕಿಯಾಲು ಸೊಂಟದ ಕೀಳು ಪೂರ ಜಾರುಂಡಾಗು ನನ್ನ ಯಾನ ಸಾಯ ಸೋಪಾಯ ಯಾನು ಮರ್ಯಾದೆ ಹೊರ್ತಂದೆ ಪೆಟ್ಟಾಲು ಪಾಟ್ನಾಗಲ್ಲ ಯಾನು ಕೇಳಿನ ಮುಂದಿನ ಯಾವ ಬೋಟ ಅಂದು ಗುಟ್ಟಿಪ್ಪುನಲ್ಪ ಯಾನ ಹಾಲು ನೋತಾಲ್ನಲ್ಲ ಸಾಧ್ಯ ಪೋಂಪಡಗಲ ಎನ್ನುವೇರಿ ಇಂಬೆ ಬಡದಿಗೆ ಪೊರ್ಲು ಕುಲ್ಲಾವದುಲ್ಲೇದು ಕುಲ್ಲಾವಡು ನಿತ್ತಂಡೆ ಕೈ ತೆಲ್ಪೆಲ್ಲ ಬಿಡಿಜಲ್ಲ ಅಲ್ಲ ಬಾ ಮಲ್ಲ ಸೂಟೆ ಪಂದು ಅಂಡೆ ಈ ಸೊಂಟ ಕೀಲು ಜಾರನಲ್ಲಿ ಬಡ್ಚಿ ಚೆನ್ನ ವಿಷಯ ಅಂಚಾಂಡೆ ಮಾತೆಲ್ಲ ಜಾಗ್ರತೆ ಮಾಡ್ತಾರಲ್ಲ ಕುಡಿದಿದೆ ಪಾತಿರ್ನಾಗ
ಸಲಿಸುರಿತು ಜಾನಕಿ ತುಂಬು ಗರ್ಭಿಣಿಯಾಗಿರುವಂತಹ ನಿನ್ನ ಮನಸ್ಸಿಗೆ ಮುದ ನೀಡುವಂತಹ ಉದ್ದೇಶದಿಂದ ಅಶೋಕವನವೆಂದೇ ನಾಮಾಂಕಿತವಾದಂತಹ ಈ ಪ್ರಮದಾವನವನ್ನು ಸೇರಿಕೊಂಡ ಅಕ್ಷಣ ಹೌದು ಮಂದ ಮಾರುತನಿಗೆ ನಾವು ತನುವೊಡ್ಡುತ್ತಾ ಇರುವ ಹಾಗೆ ಮನಸ್ಸು ಬಹಳಷ್ಟು ಪುಳಕಗೊಳ್ಳುತ್ತಾ ಇದೆ ಕಾಂತೆ. ಹೌದಲ್ಲ, ಕಾಣಬಾರದೆ ಈ ಬೆಳದಿಂಗಳ ರಾತ್ರಿಯನ್ನೊಮ್ಮೆ ಪ್ರಾಚೀ ನಿತಂಬಿನಿಯ ಮುಖಬಿಂಬದ ಎಳನಗೆಯೋಳು ಉಬ್ಬೆದ್ದ ರೋಚಿಗಳು, ಪಾಲ್ಗಡಲಲ್ಲಿ ಉಬ್ಬೆದ್ದ ವೀಚಿಗಳು, ನಿಜ ಕಾಂತನಂ ಕಂಡು ನಾಚಿ ಬೆಳ್ಪೇರಿದಳು ರಾತ್ರಿ ವಧು, ಚೆಲ್ಲಿದನು ಭೂಚಕ್ರಕ್ಕೆ ಅಂಗಜಂ, ಬಲುಮೆಯ ಬೂದಿಯನು ಅನ್ನುವ ಹಾಗೆ ಭಾಸವಾಗುತ್ತಾ ಇದೆಯಲ್ಲ. ಹೌದಲ್ಲ, ಈ ಪ್ರಶಾಂತವಾದಂತಹ ವಾತಾವರಣದಲ್ಲಿ ಕಳೆದು ಹೋದಂತಹ ದಿನಗಳೆಲ್ಲ ನೆನಪಿಗೆ ಬರುತ್ತಾ ಉಂಟು ಕಾಂತೆ. ಏನದು? ಅದಕ್ಕೆ ಹೇಳುವುದು ಸಿಂಹಾವಲೋಕನ ಅನ್ನುವ ಹಾಗೆ ನಾವು ನಡೆದು ಬಂದಂತಹ ದಾರಿಯ ವಿಷಯಿಕವಾಗಿ ಅವಲೋಕನವನ್ನು ನಡೆಸಿದಾಗ ಬದುಕು ಅದೆಷ್ಟು ವಿಚಿತ್ರ ಅನ್ನಿಸುವುದು ಕಾಂತೆ. ಯಾವ ರೀತಿ? ನದಿಗೂ ಜೀವನ ಎನ್ನುವಂತಹ ಹೆಸರಿದೆ. ಉನ್ನತವಾದ ಪರ್ವತ ಮೂಲದಲ್ಲಿ ಹುಟ್ಟಿ ಅದೆಷ್ಟೋ ಏರು ತಗ್ಗುಗಳನ್ನು ಕ್ರಮಿಸುತ್ತಾ ಅದೆಷ್ಟೋ ತಿರುವುಗಳನ್ನು ಉತ್ತರಿಸುತ್ತಾ ಕೊನೆಯದಾಗಿ ಸಾಗರ ಗರ್ಭವನ್ನು ಸೇರುತ್ತದೆಯಂತೆ. ಸರಿ, ನಮ್ಮ ಜೀವನವೂ ಅದಕ್ಕಿಂತ ಹೊರತಾದದ್ದಲ್ಲೂ ಅಲ್ಲ. ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ವನಗಮನರಾದಂತಹ ನಾವುಗಳು ಅದೆಷ್ಟೋ ಕಷ್ಟ ಕೋಟಲೆಗಳನ್ನು ಅನುಭವಿಸಿದರು ಜಗತ್ತಿನ ಕ್ಷೇಮ ಎನ್ನುವಂತಹ ಬೀಜವನ್ನ ಉದರದ ಒಳಗೆ ಹುದುಗಿಸಿಕೊಂಡಿದ್ದೇನೆ ಎನ್ನುವಂತಹ ತೃಪ್ತಿ ನನಗುಂಟು ಕಾಂತೆ. ಸರಿ, ಬಹುಮುಖ ವ್ಯಕ್ತಿತ್ವವುಳ್ಳ ರಾಮನಾಗಿ ನಾ ಪ್ರಪಂಚದಲ್ಲಿ ಕಾಣಿಸಿಕೊಂಡವನಂತೆ ನನ್ನವರು ಆಡಿಕೊಳ್ಳುವಾಗ ಬಹಳಷ್ಟು ಹೆಮ್ಮೆ. ಯಾಗರಕ್ಷಕನಾಗಿ ಗೋಚರಿಸಿದಂತಹ ಕಾಲದಲ್ಲಿ ವಿಶ್ವಾಮಿತ್ರರ ಸಹಿತ ಅದೆಷ್ಟೋ ಋಷಿಸ್ತೋಮ ನನ್ನ ವಿಷಯಿಕವಾಗಿ ತೋಷಮಾನಸವಾಯಿತು. ಯಾಗರಕ್ಷಕ ರಾಮ ಅನ್ನಿಸಿಕೊಂಡೆ. ಶಿಲೆಯಾಗಿ ಬಿದ್ದಿದ್ದಂತಹ ಅಹಲ್ಯನ್ನು ಉದ್ಧರಿಸುವುದರ ದ್ವಾರ ಅಹಲ್ಯೋದ್ಧಾರಕನಾದೆ. ಆರ್ತನಾಗಿ ಪ್ರಾರ್ಥಿಸಿದ ಸುಗ್ರೀವನನ್ನು ಪೊರೆಯುವುದಕ್ಕೆ ಬೇಕಾಗಿ ಧೂರ್ತ ವಾಲಿಯನ್ನು ಸಂಹರಿಸಿ ವಾಲಿ ನಿಗ್ರಹಣ ಎಂದೆನಿಸಿಕೊಂಡೆ. ನೋಡಿದೆಯ ಏನು? ಕೊನೆಗೂ ರಾವಣ ಅಂತಕ. ಇದು ಬೇಸರ ಕಾಂತೆ. ಯಾವುದು? ಒಬ್ಬ ಬ್ರಹ್ಮವಂಶೀಯನಾಗಿ ಕಾಣಿಸಿಕೊಂಡವ 10 ತಲೆಯನ್ನು ಹೊಂದಿದ್ದರೂ ಸಾಮಾನ್ಯರು ಯೋಚಿಸುವ ಹಾಗೆ ಒಂದು ತಲೆಯಲ್ಲೂ ಯೋಚಿಸದೆ ಪರಸ್ತ್ರೀ ಅಪಹಾರದಂತಹ ಕೆಟ್ಟ ಕೃತ್ಯದಲ್ಲಿ ತೊಡಗಿಸಿಕೊಂಡ ಕಾರಣ ಅವನನ್ನು ವಧಿಸುವಂತಹ ಅನಿವಾರ್ಯತೆ ನನಗಿತ್ತು. ಅವನನ್ನು ವಧಿಸಿದೆ. ಪರಿಣಾಮವಾಗಿ ಜಗತ್ತೆಲ್ಲ ರಾವಣ ಅಂತಕ ಅನ್ನುವ ಹಾಗೆ ಕರೆದರು. ಆದರೂ ಬೇಸರ ಇಲ್ಲ ಕಾಂತೆ. ಏನು? ದುಷ್ಟ ದಮನವನ್ನು ಮಾಡುವಲ್ಲಿ ನಾ ಹಿಂದುಳಿಯಲಿಲ್ಲ ಎನ್ನುವುದೇ ಸ್ಪಷ್ಟ ತಾನೆ. ರಸಿ, ಕಳೆದು ಹೋದ ದಿನಗಳ ವಿಷಯಿಕವಾಗಿ ಎಲ್ಲವನ್ನು ಪೋಣಿಸುತ್ತಾ ನಿನ್ನೊಂದಿಗೆ ಸಂವಾದವನ್ನು ನಡೆಸುತ್ತಾ ಇರುವ ಹಾಗೆ ನಿನ್ನ ತುಟಿಗಳು ಅದರುತ್ತಾ ಇದೆಯಲ್ಲ. ಅಂತರಂಗದ ಭಾವ ನಿನ್ನ ಮುಖದಲ್ಲಿ ಗೋಚರಿಸುತ್ತಾ ಇದೆ. ಏನಾದರೂ ಹೇಳುವುದಕ್ಕಿದೆಯೇನೆ? ಹೇಳಬೇಕು ಅಂತ ಬಯಕೆಯುಂದಿದೆ ಸಲಿಸುವಿಯೇ ನಲ್ಲ ನಲ್ಲ ಕೆಲ ಸಮಯವಾಯಿತು ಪಡಿಬಲ್ಲದಿ ಮನಕಿ ಗೆಲವಿಲ್ಲ. ಕೆಲ ಸಮಯವಾಯಿತು
ಎಂದಿಗೆ ಸಲ್ಲಿಸುವೆಯನು ಕೆಲ ಸಮಯ ಬಾಯಿದ ಪಯಣವಿಲ್ಲದೆ ಮನೆಗೆ ಗೆಲವಿಲ್ಲ ನಯನ ಪುಣ್ಯೋಶಮದ ದರ್ಶನ ಬಯಸಿ ಕಿವಿಗಿಳು ಮಧುರ ನಯನ ಪುಣ್ಯೋಶಮದ ದರ್ಶನ ಬಯಸಿ ಕಿವಿಗಿಳು ಮಧುರ ವೇದಾಧ್ಯಯನ ನಾಸಿಕೆ ಹವಿಯನು ಬಯಸುದಿಗೂ ನಯನ ಪುಣ್ಯೋಶಮದ ದರ್ಶನ ಬಯಸಿ ಕಿವಿಗಿಳು ಮಧುರ ವೇದಾಧ್ಯಯನ ನಾಸಿಕೆ ಹವಿಯನು ಬಯಸುದಿಗೂ ಸಲ್ಲಿಸುವೆಯಲ್ಲ ಕೆಲ ಸಮಯವಾಯಿತು ಮನಗೆ ಗೆಲವಿಲ್ಲ ನನ್ನ ಭಾಗ್ಯಶಾಲಿ ಎನ್ನುವ ಹಾಗೆ ನನ್ನಷ್ಟಕ್ಕೆ ನಾನು ಚಿಂತಿಸುತ್ತಾ ಇರುವುದು. ಆಡಿದರಲ್ಲ ಯಾಗ ಸಂರಕ್ಷಕನೊಬ್ಬ, ಅಹಲ್ಯೋದ್ಧಾರಕನೊಬ್ಬ, ಸುಗ್ರೀವನಿಗೆ ಗೆಳೆಯನೊಬ್ಬ, ವಿಭೀಷಣನಿಗೆ ದೇವನೊಬ್ಬ, ಹೀಗೆ ಹಲವು ಮುಖದಲ್ಲಿ ನೀವು ಕಾಣಿಸಿಕೊಂಡರು ನನಗೆ ಹಾಗಲ್ವಲ್ಲ. ಅಲ್ಲವೇ ಅಲ್ಲ, ಎಲ್ಲರಾಗಿ ನನ್ನ ಜೊತೆಯಲ್ಲಿದ್ದೀರಿ. ನನ್ನ ಪತಿಯಾಗಿ, ನನ್ನ ಸ್ನೇಹಿತನಂತೆ, ನನ್ನ ಬಂಧುವಂತೆ, ನನ್ನ ಹಿರಿಯರಂತೆ, ನನ್ನ ಮಗುವಿನಂತೆ ಎಲ್ಲವೂ ಆಗಿ ನೀವು ನನಗೆ ಒದಗಿ ಬಂದಿದ್ದೀರಿ. ಆದ್ರಿಂದ ನನಗದು ಹೆಮ್ಮೆ. ಪ್ರತಿಯೊಬ್ಬರು ಒಂದೊಂದಾಗಿ ಮಾತ್ರ ನಿಮ್ಮನ್ನು ಚಿತ್ರಿಸಿಕೊಂಡರೆ ಕಂಡುಕೊಂಡರೆ ನಾನು ಹಾಗಲ್ಲ, ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಕಂಡುಕೊಂಡಿದ್ದೇನೆ. ಆ ಭಾಗ್ಯವು ನನ್ನದಾಗಿದೆ ಪ್ರಭು. ಅದರಿಂದ ನನಗೆ ಧನ್ಯತೆ ಇದೆ, ನೆಮ್ಮದಿ ಇದೆ. ನನ್ನನ್ನು ಕಂಡಾಗ ನೀವು ಕೇಳಿರುವಂತಹ ಪ್ರಶ್ನೆ, ಏನಾದ್ರೂ ಬಯಕೆಗಳುಂಟೆ, ಏನು ಹೇಳಬೇಕು ಅಂತ ಅನ್ನಿಸುತ್ತಾ ಇದೆ. ನನಗೆ ಬಯಕೆಯೇ ಏನಿದೆ ಹೇಳಿ? ಏನೂ ಇಲ್ಲ. ಅಯ್ಯೋ, ಕಾಮಧೇನುವನ್ನು ಕಟ್ಟಿಕೊಂಡವನಿಗೆ ಬಡತನ ಬರುವುದಕ್ಕುಂಟೆ? ಇಲ್ಲವೇ ಇಲ್ಲ. ಕಲ್ಪವೃಕ್ಷದ ಅಡಿಯಲ್ಲೇ ಬದುಕುತ್ತಿರುವವನಿಗೆ ಕೊರತೆಯಾಗುವುದಕ್ಕುಂಟೆ? ಚಿಂತಾಮಣಿಯ ಸದಾ ಜೊತೆಯಲ್ಲಿದ್ದಾಗ ದರಿದ್ರತನ ಉಂಟೆ? ನಿಮ್ಮ ರಾಮರಾಜ್ಯದಲ್ಲಿ ಪ್ರತಿಯೊಬ್ಬರು ಸುಕ್ಷೇಮದಿಂದ ಇರುವಾಗ, ಸೌಭಾಗ್ಯಶಾಲಿಗಳಾಗಿರುವಾಗ ಕೊರತೆಯಾಗುವುದಕ್ಕುಂಟೆ? ಬಯಕೆಗಳು ಮೂಡುವುದಕ್ಕುಂಟೆ? ಕೊರತೆ ಇಲ್ಲ ಅನ್ನುವ ಹಾಗೆ ನಮ್ಮವರೆಲ್ಲ ಆಡಿಕೊಳ್ಳುವಾಗ ಅದನ್ನೇ ಮನನ ಮಾಡಿಕೊಂಡು ನೀನೂ ಇಲ್ಲ ಎನ್ನುವ ಹಾಗೆ ಆಡುತ್ತಾ ಇದ್ದೀಯ. ನಾನು ಸಂತೃಪ್ತಿಯಲ್ಲೇ ಇದ್ದೇನೆ. ಆದರೆ ದೇಹ ಧರ್ಮಾನುಸಾರ ಗರ್ಭಿಣಿಯಾದವಳಿಗೆ ಬಸಿರಿನ ಬಯಕೆ ಎನ್ನುವಂಥದ್ದು ಇದ್ದೇ ಇರುತ್ತದೆ. ಹೌದು. ಆದ್ದರಿಂದ ಅಂತಸ್ಥವಾದಂತಹ ಒಂದು ಯಾಕೋ ಕೆಲ ದಿನಗಳಿಂದ ನನಗೆ ತುಡಿತವಾಗುತ್ತಿರುವುದು. ನಾವೀ ಅರಮನೆಯ ದಂತಗೋಪುರದಲ್ಲಿ ಬಂದಿಯಾಗಿದ್ದೇವೆಯೋ ಎನ್ನುವ ಹಾಗೆ. ಹೌದೇ? ಕಾರಣ ಏನು ಗೊತ್ತೇ? ನಾವು ಕೆಲ ಕಾಲ ಆ ಋಷ್ಯಾಶ್ರಮಗಳ ಜೊತೆಯಲ್ಲಿದ್ದು ಅವರ ಸೇವೆಯನ್ನು ಮಾಡುತ್ತಾ ಇದ್ದವರಲ್ವೇ? ಹೌದು. ನಾವು ಈ ಅರಮನೆಯನ್ನು ಪ್ರವೇಶ ಮಾಡಿದ ಬಳಿಕ ಎಲ್ಲಿಗೂ ಪ್ರಯಾಣವನ್ನು ಹೋದದ್ದೇ ಇಲ್ಲ, ಬಹಳ ಸಮಯಗಳಾಯಿತು. ಆದ್ದರಿಂದ ಎಲ್ಲಿಯಾದರೂ ಋಷ್ಯಾಶ್ರಮದ ಕಡೆಗಾಗಿ ಹೋಗೋಣ, ಆ ಆಶ್ರಮದಲ್ಲಿ ಕೆಲ ಸಮಯ ಕಳೆಯೋಣ. ಅಲ್ಲಿ ಅವರು ಆಡುತ್ತಿರುವಂತಹ ವೇದದ ಮಂತ್ರ ಘೋಷಗಳನ್ನು ಕಿವಿಯಾರೆ ಕೇಳಿ ಹೃದಯದಲ್ಲಿ ತುಂಬಿಕೊಳ್ಳೋಣ. ಅವರು ಆಚರಿಸುತ್ತಿರುವಂತಹ ಹೋಮ ಧೂಮವನ್ನು ಆಘ್ರಾಣಿಸೋಣ. ಮಾತ್ರವೇ ಅಲ್ಲ, ಅವರ ಸೇವೆಯನ್ನು ಮಾಡೋಣ. ಅವರನ್ನು ಕಂಡು ನಮ್ಮ ಕಣ್ಣುಗಳು ಪಾವನವಾಗಲಿ ಎನ್ನುವಂತ ಇಚ್ಛೆ ನನಗೆ. ಎಲ್ಲಿಯಾದರೂ ಋಷಿಯಾಶ್ರಮದ ಕಡೆಗೆ ಹೋಗಿ ಬರೋಣವೇ? ವೈದೇಹಿ, ನನ್ನ ಅರ್ಧ ಶರೀರಿಣಿ ನೀನು. ನಿನ್ನ ಗರ್ಭಕ್ಕೆ ಸಪ್ತಮ ಮಾಸ ತುಂಬುತ್ತಾ ಇರುವ ಹಾಗೆ ನಿನ್ನ ಹೆಬ್ಬಯಕೆಗಳನ್ನು ಪೂರ್ಣಗೊಳಿಸಿದವ ನಾನು. ಇದಕ್ಕಿಂತಲೂ ಮಿಗಿಲಾದ ಆಸೆಯೊಂದನ್ನು ನೀ ತೋಡಿಕೊಂಡೆಯಲ್ಲ, ಇದು ಸತಿಯ ಬಯಕೆಯಲ್ಲವೇ? ಸತಿಯ ಬಯಕೆಯ ನಡೆಸುವುದು ಬಲುಗೆದ ಬದಿಗಿರುಗ ಸಮ್ಮತಿಯ ನಿತ್ತನು ರಘುಗುನು ನಸು ನಸುತ ಮುದದಿ ಸಮ್ಮತಿಯ ನಿತ್ತನು ರಘುಗುನು ನಸು ನಗುತ ಮುದದಿ
ಅದನ್ನ ಸಾಕ್ಷಿಯಾಗಿ ನಿನ್ನನ್ನು ಕೈ ಹಿಡಿದಂತಹ ಸಂದರ್ಭದಲ್ಲಿ ನಾನಾಡಿದಂತಹ ಒಂದೊಂದು ನುಡಿಗಳು ಕೂಡ ನನ್ನ ಕರ್ಣಗಳಲ್ಲಿ ಈಗಲೂ ಅನುರಣಿಸುತ್ತಾ ಇದೆ ಕಾಂತೆ. ಸಮರಸವೇ ಜೀವನ, ಧರ್ಮ, ಅರ್ಥ, ಕಾಮಗಳ ತೂಗುಯ್ಯಾಲೆಯಲ್ಲಿ ಸತಿಪತಿಯರಾದಂತಹ ನಾವು ಒಂದಾಗಿ ಬಾಳುತ್ತೇವೆ, ಬಾಳಬೇಕು ಕೂಡ. ಹೌದು. ಅಂತಹ ವಿಚಾರವನ್ನೇ ಮನನ ಮಾಡುತ್ತಾ ಇರುವ ಹಾಗೆ ನಿನ್ನ ಬಯಕೆಯನ್ನು ನೀ ತೋಡಿಕೊಂಡವಳಿದ್ದೀಯ. ಸತಿಯ ಬಯಕೆಯನ್ನು ನಡೆಸುವುದು ಪತಿಯಾದವನಿಗೆ ಬಲು ಹಿತದ ಕಜ್ಜವು ಕಾಂತೆ. ಅದಕ್ಕಿಂತಲೂ ನೋಡಿದಿರಾ, ನನ್ನ ಬಸಿರ ಬಯಕೆ ಇದು. ನಾನು ಕೇಳಿದ್ದೇನೆ, ಈ ಹಿಂದೆ ನೀವು ಸಣ್ಣ ವಯಸ್ಸಿನಲ್ಲಿ ಗುರುಗಳಾದಂತ ವಿಶ್ವಾಮಿತ್ರರ ಜೊತೆಯಲ್ಲಿ ಯಜ್ಞ ಸಂರಕ್ಷಣೆಗೆ ಹೋದವರಂತೆ. ಹೌದು, ನೀವು ಬಾಲ್ಯದಲ್ಲಿ ನಡೆಸಿದ್ದು. ಆದ್ರೆ ನಮ್ಮ ಮಕ್ಕಳು ಹಾಗಲ್ಲ, ಹೊಟ್ಟೆಯಲ್ಲಿರುತ್ತಾ ಋಷಿಯಾಶ್ರಮದ ಕಡೆಗಾಗಿ ಹೋಗಬೇಕು, ಅವರ ಅಂತ ವೇದಾಧ್ಯಯನಗಳನ್ನು ಕೇಳಬೇಕು ಅಂತ ಆಸೆ ಪಟ್ಟಿದ್ದಾವೆ. ನಾನು ಅದೇ ಆಲೋಚಿಸುವುದು. ಬಸುರಿಯ ಬಯಕೆಯ ಹಿಂದೆ ಗರ್ಭಸ್ಥ ಶಿಶುಗಳ ಬಯಕೆಯೂ ಅಡಗಿದೆಯಂತೆ. ಪ್ರಾಯಶಃ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಮುಂದೆ ಕಾನನದಲ್ಲಿ ಜೀವನ ನಡೆಸುವ ಯೋಗ ಬರಲೂಬಹುದು. ಅಲ್ಲ, ಈ ವಿಷಯಕವಾಗಿ ನೀನು ಚಿಂತಿಸುವಂತಹ ಅವಶ್ಯಕತೆ ಇಲ್ಲ ಕಾಂತೆ. ಕಾಡಾದರೇನು ನಾಡಾದರೇನು ಒಗ್ಗಿಕೊಳ್ಳುವ ಮನಸ್ಸಿನಲ್ಲಿ ಇರುವಂತದ್ದು. ಅರಸಿ, ಸರಿ, ಸಮಯ ಸಂದರ್ಭಗಳು ಒದಗಿ ಬಂದಾಗ ನಾನೇ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸ್ತೇನೆ. ಅಯ್ಯೋ, ಈಗಲೇ ಬೇಕು ನಾಳೆಯೇ ಬೇಕೆನ್ನೋದು ಒತ್ತಾಯ ಏನು ಇಲ್ವಲ್ಲ. ಅದೀತು. ಆದರೆ ತಿರುಗಾಡುತ್ತಾ ಬಂದಿದ್ದೇವೆ. ಯಾಕೋ ಒಂದಿಷ್ಟು ಆಲಸ್ಯವು ದೇಹಕ್ಕೆ ತಲೆದೋರುತ್ತಾ ಇದೆ. ವಿಶ್ರಾಂತಿ ಬೇಕು ಅಂತ ಅನಿಸುತ್ತಾ ಇದೆ. ಅದಕ್ಕೆ ಒಂದು ಅಪೇಕ್ಷೆ. ಏನೇ ಅದು? ನಿಮ್ಮ ತೊಡೆಯ ಮೇಲೆ ತಲೆ ಇಟ್ಟು ಸ್ವಲ್ಪ ವಿಶ್ರಾಂತಿ ಹೊಂದಲೇ. ಅದೆಷ್ಟೋ ರಾತ್ರಿಯನ್ನು ನಿನ್ನ ತೊಡೆಯ ಮೇಲೆ ತಲೆ ಇಟ್ಟು ನಾನು ಕಳೆದವನಲ್ವೇ. ಈ ಒಂದು ರಾತ್ರಿ ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಸತಿಯು ನಿದ್ರಿಸಿ ನೋಡಿ, ಸತಿಯು ನಿದ್ರಿಸಿ ನೋಡಿ, ರಘುವರನಿಯದು ಯೋಚಿಸಿದ ಗುರುಗಳೋದಿಗದಿರದಿರದೆ ಜಾನಕಿ ಧರಿಸಿರುವ ಈ ಯಮಳ ಪಿಂಡಕ್ಕೆ ಗುರುದರದ ಶ್ರೀರಂಜಿಪಿನೆನು ದೈವವನು ಸ್ಮರಿಸಿ, ದೈವವನು ಸ್ಮರಿಸಿ ವಿಶ್ವಾಮಿತ್ರಿಗ ಶರವಿಜ್ಜಮಿಜ್ಜಪ್ಪಗಿಳನು ಶ್ರೀ ರಘುವರನು ತಾನು ಉಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ, ತಾನು ಉಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ ದೈವವನು ಸ್ಮರಿಸಿ ಶ್ರೀರಂಗನಾಥ ರಂಗನಾಥ ನನ್ನ ಜಂಘೆಯಲ್ಲಿ ಶಿರ ಇಟ್ಟ ಕ್ಷಣವೇ ಜಾನಕಿ ನಿದ್ರೆ ಹೊಂದಿದವಳಿದ್ದಾಳೆ. ಎಲ್ಲಿ ಹೆಚ್ಚಿನ ವಿಶ್ವಾಸ ಇರುತ್ತದೆಯೋ ಅಲ್ಲಿ ನಿರಾತಂಕವಾಗಿ ಬದುಕು ಸಾಗುತ್ತದೆಯಂತೆ. ಪಾಪ, ಕನಸಿನಲ್ಲಿಯೇ ಕಮನೀಯವಾದಂತಹ ಸ್ವರ್ಗವನ್ನು ಕಟ್ಟುತ್ತಾ ಇದ್ದಾಳೆ ನನ್ನ ಅರಸಿ. ಇವಳ ತನುಕಾಂತ ಮುಖಾರವಿಂದದಿಂದ ಹೊರಡುತ್ತಿರುವಂತಹ ದಿವ್ಯ ಪ್ರಭೆಯನ್ನು ಗಮನಿಸುವಾಗ ಕಾಲಜ್ಜನಾದಂತಹ ಗುರು ವಸಿಷ್ಠರಾಡಿದ ನುಡಿ ಶತಸತ್ಯವಾದದ್ದು. ನಿನ್ನರಸಿ ಜಾನಕಿ ಯಮಳ ಪಿಂಡಗಳಿಗೆ ಜನ್ಮ ನೀಡುತ್ತಾಳೆ. ಆ ಮಕ್ಕಳಿಗೆ ಶ್ರೀರಕ್ಷೆಯನ್ನು ಒದಗಿಸುವುದು ತಂದೆಯಾಗಿ ನನಗೆ ಆದ್ಯ ಕರ್ತವ್ಯವೂ ಹೌದು. ನಾನು ಬಾಲ್ಯದಲ್ಲಿ ಏನೆಲ್ಲವನ್ನು ಅಭ್ಯಸಿಸಿದ್ದೆನೋ ಅವೆಲ್ಲವನ್ನೂ ಕೂಡ ನನ್ನ ಮಕ್ಕಳು ಇವಳ ಉದರದಲ್ಲಿರುವಾಗಲೇ ಅರಿಯಬೇಕು ಎನ್ನುವಂತಹ ಹೆಬ್ಬಯಕೆ ನನ್ನದ್ದು. ಅದಕ್ಕೆ ಬೇಕಾಗಿ ವಿಶ್ವಾಮಿತ್ರರಿಂದ ಉಪದಿಷ್ಟವಾದ ಶರ ವಿಜೃಂಭಕಾಸ್ತ್ರಗಳನ್ನು ಪ್ರಯೋಗಿಸುವಂತಹ ಬೀಜಮಂತ್ರವನ್ನು ಪ್ರಭು ರಂಗನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ ಇದೋ ಉಪದೇಶಿಸುತ್ತೆ. ಪರವಿಪದಿ
ನಮ್ಮವರೆಲ್ಲವರು ನಿಷ್ಠಾವಂತರು. ಅದನ್ನು ಸದಾ ಜಾಗೃತ ಸ್ಥಿತಿಯಲ್ಲಿ ನೀನೂ ಮನನ ಮಾಡುವ. ಹೌದು ಜಿಯ. ಏಕಾಂತದಲ್ಲಿರುವಾಗ ಬರಬಾರದು ಎನ್ನುವಂತಹ ಪ್ರಜ್ಞೆ ನಿನಗಿದೆ ತಾನೆ? ಖಂಡಿತ ಸ್ವಾಮಿ. ಆದರೂ ಬಂದಿದ್ದು ಎನ್ನುವುದರ ಅರ್ಥ ಏನು? ಮುಖವನ್ನು ಗಮನಿಸುತ್ತಾ ಇದ್ದೇನೆ, ಕಳವಳಕ್ಕೆ ಒಳಗಾಗಿದ್ದಿ. ಏನು ದುಗುಡ ನಿನ್ನನ್ನು ಆವರಿಸಿದೆ? ಏನಾದರಾಗಲಿ ಅದನ್ನು ನಾನು ನಡೆಸಿಕೊಡ್ತೇನೆ. ಹೇಳು ಭದ್ರ, ಹೇಳು. ರಜಕನು ನಿನ್ನ ಕೀಳು ನುಡಿಗಳಲ್ಲಿ ನ್ಯಾಲಿಸಿದ ಮೇಳದೊಡಗಿರುವಾಗ ಭೂಲೋಕ ಮರುಳನೆ ದೊರೆದ ಬೇಡವೆನು. ಪ್ರಭು ಪ್ರಭು ಪ್ರಭು, ನಿಮ್ಮ ಆಣತಿಯಂತೆ ಪುರದ ಪರ್ಯಟನೆಗಾಗಿ ಹೊರಟವ ನಾನು. ಸುತ್ತುತ್ತಾ ಸುತ್ತುತ್ತಾ ಹೋಗಿ ಸೇರಿದ್ದು ಒಂದು ಅಗಸರ ಕೇರಿಯನ್ನು ಜಿಯ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಗಸನಿಗೂ ಆತನ ಹೆಂಡತಿಗೂ ಜಗಳ. ಹೌದು ಸ್ವಾಮಿ. ರಾಮರಾಜ್ಯದಲ್ಲಿ? ಹೌದು. ಯಾಕಂತೆ? ತನ್ನಲ್ಲಿ ಕೇಳದೆ ತನ್ನ ತವರು ಮನೆಯನ್ನು ಸೇರಿದ್ದಾಳೆ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಮತ್ತೆ ಹಿಂತಿರುಗಿ ಬಂದಂತ ನಿನ್ನನ್ನು ಮನೆಯೊಳಗೆ ಸೇರಿಸಲಾರೆ ಎನ್ನುವ ಹಾಗೆ ಆ ಅಗಸನ ಹಠ. ಪತಿಯನ್ನು ಸಮಾಧಾನ ಪಡಿಸುವುದಕ್ಕೆ ಬೇಕಾಗಿ ಹೆಂಡತಿಯ ಪೇಚಾಟ ಸ್ವಾಮಿ. ಮಾತು ಆಡುತ್ತಾ ಆಡುತ್ತಾ ಅಂಥ ರಾಮರಾಜ್ಯದಲ್ಲಿ ರಾವಣನ ವಶದಲ್ಲಿದ್ದಂತಹ ಸೀತೆಯನ್ನು ಮತ್ತೊಮ್ಮೆ ತನ್ನ ಮನೆಯನ್ನು ಅರಮನೆಯನ್ನು ಸೇರಿಸಿಕೊಳ್ಳಲಿಲ್ವೇ? ಅದೇ ರೀತಿ ನನ್ನನ್ನು ಸೇರಿಸಿಕೊಳ್ಳಿ ಎನ್ನುವ ಹಾಗೆ ಇವಳು ಸೆರಗೊಟ್ಟಿ ಅವಳಲ್ಲಿ ಬೇಡಿಕೊಂಡ್ರು. ಪ್ರಭು, ಏನು? ಅವಳ ಮಾತನ್ನು ಕೇಳಿದಂತ ಅಗಸ ಆಡಿದಂತ ಮಾತು, ಬೇಡಜಿಯ, ಅವನ ಮಾತುಗಳು ನನ್ನಲ್ಲೇ ಸತ್ತು ಹೋಗಲಿ, ಹೇಳುವುದಕ್ಕೆ ನಾಲಗೆ ತಡವರಿಸುತ್ತಾ. ಭದ್ರ, ಅಯೋಧ್ಯೆಯಲ್ಲಿ ಎಲ್ಲವೂ ಜೀವಂತ. ರಾವಣನ ವಶದಲ್ಲಿದ್ದಂತಹ ಸೀತೆಯನ್ನು ಮತ್ತೊಮ್ಮೆ ರಾಮ ಮನೆಯನ್ನು ಸೇರಿಸುವಂತೆ ನಿನ್ನನ್ನು ಸೇರಿಸಿಕೊಳ್ಳುವುದಕ್ಕೆ ನಾನು ರಾಮನಂತೆ ಹುಚ್ಚನಲ್ಲ ಎನ್ನುವ ಮನ ಮುದುಡಿ ನಡೆದ ರಾಜವನು ಪ್ರಭು, ನೀವು ಬೇಸರಿಸಿದ್ದೀರಿ. ಅಂತಹ ಕಿಡು ನುಡಿಯನ್ನು ಆಡಿದಂತ ಆ ರಜಕನ ಒಂದು ನೀವು ಆಣತಿಯನ್ನು ಕೊಟ್ಟಿರಿ ಅಂತಾದ್ರೆ ನಾಲಿಗೆಯನ್ನು ಭದ್ರ ಕೂಡ ಯಾವ ಕಾರಣಕ್ಕೂ ರಜಕನನ್ನು ಶಿಕ್ಷಿಸಕೂಡದು. ಪ್ರಜೆಗಳನ್ನು ಮನಬಂದ ಹಾಗೆ ದಂಡಿಸುವುದಕ್ಕೆ ಇದು ರಾವಣ ರಾಜ್ಯ ಅಲ್ಲವಲ್ಲ ಭದ್ರ, ಇದು ರಾಮರಾಜ್ಯ, ನನ್ನ ಆಜ್ಞೆ. ಈ ವಿಷಯಿಕವಾಗಿ ಚಿಂತಿಸುವರೇ ಮಂತ್ರಣಾಗಾರವನ್ನು ಸೇರಿಕೊಳ್ಳುತ್ತೇನೆ. ಬಂದರ ಸಮಂತ್ರಣವಾಗಿ ಅರಕನಿರಗಿ ನವಮಾದಿರನ್ನು ಗುರು ಸಚಿವರನ್ನು
ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇರುವವನು ನೀನು. ಏನನ್ನ ಇದು ಮಂತ್ರಣಾಗಾರವನ್ನು ಪ್ರವೇಶಿಸಿರುವೆ, ಮಂತ್ರಿಗಳನ್ನು ಗುರುಗಳನ್ನು ತಮ್ಮಂದಿರಾದಂತಹ ನಮ್ಮೆಲ್ಲರನ್ನು ಬರೆಸಿರುವೆ. ನೀನು ಮಾತ್ರ ಒಂದೂ ಮಾತನ್ನಾಡದೆ ನೆಲನೋಟಕನಾಗಿ ಮೌನವಾಗಿರುವೆ. ನಿನ್ನ ಮುಖಾವಲೋಕನವನ್ನು ಮಾಡುವಾಗ ನಿನ್ನ ಮಾನಸ ವಾರಿಧಿಯಲ್ಲಿ ಚಿಂತೆಯ ಘನ ತರಂಗಗಳೇ ಎದ್ದಿವೆ ಎನ್ನುವುದು ಸುಸ್ಪಷ್ಟ. ಅಣ್ಣ, ಏನಾಯ್ತಲ್ಲ? ಯಾಕಿಂತಹ ಕಳವಳ? ನನ್ನಲ್ಲಿ ಹೇಳಬಾರದೆ? ಮನುಕುಲೀಶ್ವರ ನಡತೆ ಮಾನ್ಯ ಮನುಕುಲೀಶ್ವರ ನಡತೆ ಮಾನ್ಯ ಜನಪರ ಪರಾಧಕ್ಕೆ ಹೆದರುವ ಗುಣವ ಹೊಂದಿರಬೇಕು. ನಮಗಾದರ್ಶವಿದು ಜಗದಿಯೇ ಜನಪರ ಪವಾದಕ್ಕೆ ಹೆದರುವ ಗುಣವ ಹೊಂದಿರಬೇಕು. ನಮಗಾದರ್ಶವಿದು ಜಗದಿಯೇ ಜನಕರುಳರಿಲ್ಲದೆಂಬ ಮನುಕುಲಗೆ ಅಪವಾದ ಬಡಿಸಿದೆ. ಜನಕರದೆಂಬ ಮನುಕುಲಗೆ ಅಪವಾದ ಬಡಿಸಿದೆ. ವನಿತೆಯರು ಮನಗೈದಿಗಿನು ತಾನೆನಲು ವನಿತೆಯನು ತ್ಯಜಿಸುವಳಿ ಮನಗೈದಿಗಿನು ತಾನೆನಲು ತಮ್ಮ ಲಕ್ಷ್ಮಣ ತ್ಯಾಗದ ಬೆಂಕಿಯಲ್ಲಿ ಬೆಂದು ಶುದ್ಧ ಪುತ್ಥಳಿಯಾಗಿ ಗೋಚರಿಸಿದವನೇನು. ನಾನು ನನ್ನಲ್ಲೇ ಹೇಳಿಕೊಳ್ಳಬಹುದಾದಂತಹ ರಹಸ್ಯಾತಿ ರಹಸ್ಯ ವಿಷಯಗಳನ್ನು ನಿನ್ನಲ್ಲಿ ಮಾತ್ರ ಹೇಳಬಲ್ಲೆ ತಮ್ಮ. ಸರಿಯಣ್ಣ, ನನ್ನ ಅಂತರಂಗವನ್ನು ಬಹುಬೇಗ ಅರ್ಥೈಸಬಹುದಾದ ಸಾಮರ್ಥ್ಯವುಳ್ಳವನೇನು. ಚಿಂತಾಂಬುಧಿಯಲ್ಲಿ ಮುಳುಗಿದ್ದೇನೆ ಅನ್ನುವ ಹಾಗೆ ಭಾವಿಸಬೇಡ ತಮ್ಮ. ಲೋಕವಿಶ್ರುತವಾದಂತಹ ಕೀರ್ತಿಗೆ ಭಾಜನರಾದ ನಮ್ಮವರ ಹಿರಿಯರ ಆದರ್ಶಗಳನ್ನು ಚೆನ್ನಾಗಿ ಮೈಗೂಡಿಸಿಕೊಂಡವ ನಾನು. ಮನುಕುಲೇಶರ ನಡತೆ ನಮಗೆ ಯಾವತ್ತಿದ್ದರೂ ಮಾನ್ಯ ತಮ್ಮ. ಖಂಡಿತ ನಮ್ಮ ತೀರ್ಮಾನಗಳು ಜನಪರವಾಗಿರಬೇಕು. ಜನಪರ ಅಪವಾದಕ್ಕೆ ಅಳುಕುವ ಹೆದರುವ ಗುಣವ ಹೊಂದಿರಬೇಕು ತಮ್ಮ. ಇದು ನಮಗೆ ಜಗತ್ತಿನಲ್ಲಿ ಆದರ್ಶ. ಈ ಆದರ್ಶದಂತೆ ಮೆರೆಯುತ್ತಾ ಇರುವ ಹಾಗೆ ತೊಡಕೊಂದು ಒದಗಿ ಬಂತಲ್ಲ. ತೊಡಕೆ ಅಪವಾದ ಸವಣಿಸಿತಲ್ಲ ತಮ್ಮ. ಅಪವಾದವೇ? ಹೇಗೆ? ಯಾರಿಂದ? ಅದು ಜನಕನಂದನೆಯಿಂದ. ಜನಕಜೆಯಿಂದ? ಹೇಗಣ್ಣ? ನಮ್ಮ ಪ್ರಜಾಜನರಲ್ಲಿಯೇ ಒಬ್ಬನಾಗಿರುವ ರಜಕನಾಡಿರುವ ನುಡಿತಮ್ಮ. ಏನಂತೆ? ರಾವಣನ ನಿರ್ಬಂಧದಲ್ಲಿದ್ದಂತಹ ಜಾನಕಿಯನ್ನು ನಾನು ಮತ್ತೆ ಸ್ವೀಕರಿಸಿದ್ದು ತಪ್ಪು ಅನ್ನುವ ಹಾಗೆ. ಅಲಕ್ಷ್ಯ ಭಾವವನ್ನು ತೋರುವ ಹಾಗಿಲ್ಲ. ಸೂರ್ಯೋದಯದ ಸುಖಪ್ರದೀಪ್ತಿಗೆ ಬೇಕಾಗಿ ಭೂಮಾನಿನ ಯಾಮಿನಿಯನ್ನು ತೊರೆಯುವಂತೆ ಮಹಾಯೋಗಿಯೊಬ್ಬ ತನ್ನ ಆತ್ಮ ಸಂಸ್ಕಾರಕ್ಕೆ ಬೇಕಾಗಿ ಮಮಕಾರವನ್ನು ಬಿಡುವಂತೆ ಕುಲವಧುವಿನ ಕೀರ್ತಿ ಪ್ರಭೆಗೆ ಅಪವಾದದ ಜವನಿಕೆಯಾಗಿ ಪರಿಣಮಿಸಿದಂತಹ ಜಾನಕಿಯನ್ನು ತ್ಯಜಿಸುವ ಮನ ಮಾಡಿ ಲಕ್ಷ್ಮಣ ಹರಗರ ಕೆಡೆದು ಬಳಿಸಿದನು ಮನದಿ ಲೋಕಮಾತೆ ಚಾರು ಚರಿತೆಯ ಜಗದ
ಲೋಕಮಾತೆಯೇ ಚಾರು ಚರಿತೆಯೇನು ಜಗವೆಲ್ಲ ಏಕಮಗದ ಹೊಗಳುವುದು ಜಗವೆಲ್ಲ ಏಕಮಗದ ಹೊಗಳುವುದು ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನು ಕೇಳುತ್ತಾ ಇದ್ದೇನೆ. ಬರ ಸಿಡಿಲೆ ನನ್ನ ತಲೆಗೆ ಅಪ್ಪಳಿಸಿದ ಹಾಗಾಯಿತು. ಕಾದ ಸೀಸವನ್ನು ಕಿವಿಗೆ ಎರೆದ ಅನುಭವವಾಗುತ್ತಾ ಇದೆ. ಲೋಕ ಮಾತೆಯಾದಂತಹ ಸೀತಾದೇವಿಯ ಚಾರು ಚರಿತೆ ಏನು ಎನ್ನುವುದನ್ನು ತಿಳಿಯದವನೇ ನಮ್ಮಣ್ಣ. ಪೂರ್ವದಲ್ಲಿ ರಾವಣಾದಿ ಕಳರನ್ನು ಸಂಹರಿಸಿ ಸೀತಾಮಾತೆಯನ್ನು ಪರಿಗ್ರಹಿಸುವ ಕಾಲಕ್ಕೆ ಆ ತಾಯಿಗೂ ಅಗ್ನಿ ಪರೀಕ್ಷೆಯೊಂದು ಎದುರಾಗಿತ್ತು. ಆ ಕಾಲಕ್ಕೆ ಧಗಧಗದೆ ಉರಿಯುವಂತಹ ಪಾವಕನನ್ನು ಹೊಕ್ಕು ಕೂದಲು ಕುಂಕದ ರೀತಿಯಲ್ಲಿ ಹಿಂದೆ ಬಂದವಳಲ್ವೇ ಆ ತಾಯಿ. ಸಮಸ್ತ ದೇವಾದಿ ದೇವತೆಗಳೆಲ್ಲರೂ ಆ ಘಟನೆಗೆ ಸಾಕ್ಷಿಗಳಾಗಿರಲಿಲ್ವೇ? ಹೆಚ್ಚೇನು ಸ್ವರ್ಗಸ್ಥನಾದಂತಹ ನಮ್ಮಯ್ಯ ದಶರಥ ಭೂಪಾಲ ಧರೆಗಿಳಿದು ಬಂದು ಆಡಿದ್ದಿಲ್ವೇ? ನನ್ನ ಸೊಸೆ ಪರಮ ಪತಿವ್ರತೆ ಎನ್ನುವುದಾಗಿ. ಇದೆಲ್ಲವನ್ನು ತಿಳಿದು ಕೂಡ ನಮ್ಮಣ್ಣ ಯಾಕಿಂತಹ ಅವಸರದ ತೀರ್ಮಾನಕ್ಕೆ ಮುಂದಾದ? ಇಲ್ಲ 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 ಅಣ್ಣ, ಅವಸರದ ತೀರ್ಮಾನಕ್ಕೆ ನೀ ಮುಂದಾಗಬಾರದು. ನೀನೇ ಸ್ವಲ್ಪ ಯೋಚಿಸು. ಅದು ಅಂಬರ ಪಥದಲ್ಲಿ ತನ್ನ ನಿತ್ಯ ಕರ್ಮದಲ್ಲಿ ತೊಡಗಿದ್ದಾನೆ ನಮ್ಮ ಕುಲದ ಮೂಲ ಪುರುಷನಾದಂತಹ ಭಗವಾನ್ ಭಾಸ್ಕರ. ಅವಿವೇಕಿಯೊಬ್ಬ ಆ ಸೂರ್ಯನ ನೋಡಿ ಉಗುಳಿದ ಎಂದ ಕ್ಷಣಕ್ಕೆ ಆ ಉಗುಳು ಸೂರ್ಯನಿಗೆ ಅಂಟುವುದಕ್ಕಿದೆಯೇ? ವಿಶಾಲವಾದಂತಹ ಕ್ಷೀರಾಬ್ಧಿಗೆ ಹುಳಿಯನ್ನು ಹಿಂಡಿದರೆ ಆ ಸಮುದ್ರ ಹಾಳಾಗುವುದಕ್ಕೆ ಸಾಧ್ಯ ಉಂಟೆ? ಪರಮ ಪಾವನೆಯಾದಂತಹ ಸೀತಾಮಾತೆ ಕುರಿತಾಗಿ ಕೆಡು ನುಡಿಯನ್ನಾಡಿದಂತಹ ಪಾಪಿ ಯಾರು ಹೇಳು? ಅವನ ಶಿರಚ್ಛೇದನ ಮಾಡ್ತೇನೆ, ಶಿರಚ್ಛೇದನ ಮಾಡ್ತೇನೆ. ತರವೇ ನೀವಿಲ್ಲ ಇಳೆಯ ಯಾಕಪ್ಪ ಕಳವಳಕ್ಕೆ ಒಳಗಾಗಿದ್ದೀರಿ ನೀವೆಲ್ಲ? ಹೌದು,
ಜಾನಕಿಯನ್ನು ಮಾತೆಯ ಅಂದದಿಂದ ಸೇವಿಸಿಕೊಂಡು ಬಂದಂತಹ ನೀವು ಹೀಗೆ ಸಿಟ್ಟಾಗುವುದು ಸಹಜವೇ. ಆದರೆ ಒಂದು ಯೋಚಿಸು ತಮ್ಮ, ಏನನ್ನ? ನನ್ನ ಜಾನಕಿ ಕಷ್ಟವನ್ನು ಅನುಭವಿಸುವಾಗ ನನ್ನಷ್ಟು ವ್ಯಥೆ ಪಡುವವರು ಈ ಪ್ರಪಂಚದಲ್ಲಿ ಯಾರಿರುವುದಕ್ಕೆ ಸಾಧ್ಯ ತಮ್ಮ? ನಾನು ಜಾನಕಿಯನ್ನು ಶಿಕ್ಷಿಸುತ್ತಾ ಇರುವುದಲ್ಲ, ಮತ್ತೆ ನನ್ನನ್ನೇ ನಾ ಶಿಕ್ಷಿಸಿಕೊಳ್ಳುತ್ತಾ ಇದ್ದೇನೆ. ಜಾನಕಿಯ ಬದುಕಿನಲ್ಲಿ ಕರೆ ಎಂಬುದು ಇಲ್ಲ. ನಿರಭ್ರ ಶುಭ್ರವಾದ ನಿರ್ಮಲಾಕಾಶದಂತಹ ಅಂತರಂಗವನ್ನು ಹೊಂದಿದವಳವಳು. ಮತ್ಯಾ ಕಣ್ಣ ಈ ತೀರ್ಮಾನ? ನಾನೆಷ್ಟೇ ಕಷ್ಟ ಕೊಟ್ಟರೂ ಕೂಡ ಅದನ್ನು ಸಮಾಧಾನದಿಂದ ಸ್ವೀಕರಿಸುವವಳು. ಯಾಕೆ ಬಲ್ಲೆಯ? ಯಾಕೆ? ಅವಳು ವೈದೇಹಿ ಇದ್ದಾಳೆ ತಮ್ಮ. ತಿಳಿದಿಹೇನಾದರೂ ದಾರಿ ಬೇರಿಲ್ಲ ತಮ್ಮ. ಕುಲಕೀರ್ತಿ ಹಿರಿದಲ್ಲದೆ ಕೈ ಹಿಡಿದಂತಹ ಸತಿ ಅಲ್ಲವಲ್ಲ ಮಗು. ಕುಲದ ಕೀರ್ತಿಯನ್ನು ಉಳಿಸುವುದಕ್ಕೆ ಬೇಕಾಗಿಯೇ ಸಗರ ಅಸಮಂಜಸನನ್ನು ತೊರೆದ, ಇಕ್ಷ್ವಾಕು ದಂಡಕನನ್ನು ತ್ಯಜಿಸಿದ. ಯೋಚಿಸಿ ನೋಡು ತಮ್ಮ. ಬ್ರಹ್ಮಜ್ಞಾನದ ಜನಕ, ನಮ್ಮ ವಂಶದ ಮೂಲ ಪುರುಷ ಭಗವಾನ್ ಭಾಸ್ಕರ ಜಗತ್ತಿಗೆ ಜ್ಞಾನವನ್ನು ಕೊಟ್ಟ, ಬೆಳಕನ್ನು ಕೊಟ್ಟ, ಹಸಿರನ್ನು ಕೊಟ್ಟ, ಹೆಚ್ಚೇಕೆ ಬದುಕನ್ನೇ ಒದಗಿಸಿದವ. ಇತರರಿಗೆ ಬದುಕನ್ನು ಕೊಡುವಂತಹ ಆದರ್ಶವನ್ನು ಮೆರೆಸಬೇಕಾದಂತಹ ಸ್ಥಾನದಲ್ಲಿ ಇರುವವರು ನಾವು. ಉದರ ಪೋಷಣೆಗಾಗಿ ಬಟ್ಟೆಯನ್ನು ಶುಭ್ರಗೊಳಿಸುವ ರಜಕನೋರ್ವ ರಾಮನ ಬದುಕೆಂಬ ಬಟ್ಟೆಯಲ್ಲಿ ಕಲೆಯೊಂದನ್ನು ಗುರುತಿಸುತ್ತಾನೆ ಅಂತಾದ್ರೆ ಅದನ್ನು ತೊಳೆಯಲೇಬೇಕು ತಮ್ಮ, ತೊಳೆಯಲೇಬೇಕು. ಹೇಗಣ್ಣ? ಪ್ರಶ್ನೆ ದೊಡ್ಡದಾಗ ಕೂಡದು ತಾನೆ. ಮುಂದಕ್ಕೆ ಅಯೋಧ್ಯೆಯ ಸಿಂಹಾಸನವನ್ನು ಏರುವಂತಹ ರಾಮನ ಮಕ್ಕಳು ತಮ್ಮದೇ ಅಂಗವಸ್ತ್ರದಿಂದ ಪೀಠವನ್ನು ತಡಕಾಡಿ ಒರೆಸಿ ಕುಳಿತುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಬಾರದು ತಮ್ಮ. ನಾ ಬದುಕುವುದಿದ್ದರೆ ರಾಜಾರಾಮನಾಗಿಯೇ ಬದುಕುತ್ತೇನೆ, ಸೀತಾರಾಮನಾಗಿ ಬದುಕು ಸಾಗಿಸಬೇಕು ಎನ್ನುವಂತಹ ಯೋಚನೆಯೂ ನನಗಿಲ್ಲ ತಮ್ಮ. ಮಗು, ಅಣ್ಣ ನೀನೇನು ದುಃಖಿಸಬೇಡ. ಜಾನಕಿ ತನ್ನ ಮನದ ಅಭಿಲಾಷೆಯನ್ನು ತೋಡಿಕೊಂಡಿದ್ದಾಳೆ. ಏನನ್ನ? ವನಾಂತರವನ್ನು ಸೇರಬೇಕು, ಋಷಿಮುನಿಗಳಾಡುವಂತಹ ಮಂತ್ರಘೋಷವನ್ನು ಕೇಳಬೇಕು ಅನ್ನುವ ಹಾಗೆ ಇದನ್ನೇ ನೆವನವಾಗಿಟ್ಟುಕೊಳ್ಳಬೇಕು ತಮ್ಮ. ಯಾಕೆ, ಹೇಗೆ, ಏನು ಎನ್ನುವ ಹಾಗೆ ಮರುಪ್ರಶ್ನಿಸಕೂಡದು. ಗಂಗಾ ನದಿಯನ್ನು ಉತ್ತರಿಸಿ ಅರಣ್ಯ ಗರ್ಭದಲ್ಲಿ ಜಾನಕಿಯನ್ನು ಬಿಟ್ಟು ಲಕ್ಷ್ಮಣನು ಧರಣಿ ಜಯ ತೊರೆದಾಡುಳಿಸುವ ತರಣಿ ಕುಲದಿ ಕೀರ್ತಿಸೋ ಹೊರುವ ಗಂಧದ ಕಾಯಿ ತನಗ ತರಣಿ ಕುಲದಿ ಕೀರ್ತಿಸೌಧವ ಹೊರುವ ಕಂಬದ ಕಾಯಗಳು ತನಗಾಯ್ತೆ ಅಗದ ಏನೋ ರಾಮ 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 ಶ್ರೀರಾಮ. ಗಂಗಾ ನದಿಯನ್ನು ಉತ್ತರಿಸಿ ವನಗರ್ಭದಲ್ಲಿ ಸೀತೆಯನ್ನು ಬಿಟ್ಟದ ರಾಜಾರಾಮನ ಆಜ್ಞೆ.
ಎನ್ನುವುದಾಗಿ ಆಡಿ ಎದ್ದು ಹೊರಟೇ ಹೋದನಲ್ಲ ನಮ್ಮಣ್ಣ. ಉಗುಳಿದರೆ ಶುದ್ಧ ಕೆಡುತ್ತದೆ, ನುಂಗಿದರೆ ಗಂಟಲು ಸುಡುತ್ತದೆ ಎಂಬ ರೀತಿಯಾಗಿ ಹೋಯಿತಲ್ಲ ನನ್ನ ಸ್ಥಿತಿ. ಧರಣಿ ಸುತೆಯನ್ನು ತೊರೆದಾದರೂ ತರಣಿ ಕುಲದ ಕೀರ್ತಿ ಸೌಧವನ್ನು ಉಳಿಸಬೇಕು. ಯಾವ ತಪ್ಪನ್ನೂ ಮಾಡದ ಅಮಾಯಕಿಯಾದಂತಹ ಸೀತಾಮಾತೆಯನ್ನು ತೊರೆಯುವ ಮುಖೇನವಾಗಿ ಸೂರ್ಯವಂಶದ ಕೀರ್ತಿ ಸೌಧ ಉಳಿಯುವಂತಾಗಬೇಕಿದ್ರೆ ಆ ಸೌಧವನ್ನು ಹೊರುವಂತಹ ಕಂಬದ ಕಾಯಕ ಈ ಲಕ್ಷ್ಮಣನ ಪಾಲಿಗೆ. ಅಣ್ಣ, ಹೆಗಲಿಗೆ ಅತಿಯಾದಂತಹ ಹೊರೆಯನ್ನು ಹೊರಿಸಿರುವೆ, ಮೀರುವುದಕ್ಕೆ ಸಾಧ್ಯ ಇಲ್ಲ. ರಾಜಾರಾಮನ ಆಜ್ಞೆ ಸರಿ, ರಾಜಾಜ್ಞೆ ನೆರವೇರಿಸ್ತೇನೆ, ರಾಜಾಜ್ಞೆ ನೆರವೇರಿಸ್ತೇನೆ. ನಡೆಸಲು ಕಳವಳಿಸಿ ನಡೆದ ಜಾಲಗಿ ನಲವಿನಿಂದು ಯಾಲೆಯಲ್ಲಿಗೆ ಪುಣ್ಯ ಸೋನಿಧಿಗೆ ಬಂದ ಮೈದುನನ್ನು ಕಾಣುವ ಲಕ್ಷ್ಮಣ ದೇವಿ ಅಂದು ಉಯ್ಯಾಲೆ ಇಳಿಯುತ್ತ ಲಕ್ಷ್ಮಣ ಹೊಂದಿದ ಬಳಿ ಬಂದು ಕೇಳಿದಳು ವಾತ್ಸಲ್ಯದಿ. ಮಗನೇ, ಲೇಸಾಯ್ತು ಲಕ್ಷ್ಮಣ ಬಂದು ಎನ್ನ ಬೇಸರಳಿದು ದೋಷವಾದುದು. ವಾಸವ ಜಿತುಗರ ನೀನೀಗ ಬಂದ ಆಚೆಯವರು ಎನ್ನೊಡನೀಗ ಮೈದುನ ಲೇಸಾಯ್ತು ಲಕ್ಷ್ಮಣ ಮೈದುನ ಮೈದುನ. ಅಮ್ಮ, ಲಕ್ಷ್ಮಣ, ಹೌದಮ್ಮ. ಬಾಬಾ ಹೀಗೆ ಬಾ. ಉಯ್ಯಾಲೆಯನ್ನು ಏರಿ ಆಡುತ್ತಾ ಇರುವಂತಹ ಹೊತ್ತಿನಲ್ಲಿ ಪ್ರಪಂಚವನ್ನೇ ನಾನು ಮರೆತು ಬಿಟ್ಟಿದ್ದೆ ಕಂದ. ಹೇಗೆ ಹಿಂದೆ ಮುಂದಾಗಿ ಉಯ್ಯಾಲೆಯು ಜೀಕುತ್ತಾ ಇರುತ್ತದೆಯೋ ಅದೇ ರೀತಿ ಬದುಕಲ್ವೇನೋ ಹೇಳು. ನೋವು ನಲಿವುಗಳು ಸುಖ ಕಷ್ಟಗಳು ಒಂದರ ಮೇಲೊಂದು ತೂಗು ಉಯ್ಯಾಲೆಯಂತೆ ಬರುತ್ತಲೇ ಇರುತ್ತವೆ. ಹೀಗೆ ಯೋಚಿಸುತ್ತಾ ಅಂತರ್ಮುಖಿಯಾಗಿದ್ದೆ. ಆದ್ದರಿಂದ ನೀನು ಬಂದಿರುವುದು ನನಗೆ ತಿಳಿಯದೇ ಹೋಯಿತು. ಬೇಸರ ಮಾಡಿಕೊಳ್ಳಬೇಡ ಮೈದುನ. ಇಲ್ಲವಪ್ಪ. ಆಹಾ, ದಿನನಿತ್ಯ ನನ್ನಲ್ಲಿವರೆಗಾಗಿ ಬಂದು ನನ್ನ ದರ್ಶನವನ್ನು ಮಾಡಿ ನನ್ನ ಆಶೀರ್ವಾದವನ್ನು ಪಡೆದು ಹೋಗುವನು ನೀನು. ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿಗೆ ಬಂದೆಯೋ ಅಥವಾ ಬೇರೇನಾದರೂ ಉದ್ದೇಶವನ್ನು ಹೊತ್ತು ಇಲ್ಲಿಯವರೆಗಾಗಿ ಬಂದೆಯೋ? ಅಲ್ಲ, ನನಗೆ ಯಾವುದಾದ್ರೂ ಸಂತೋಷದ ವಿಚಾರವನ್ನು ಹೇಳುವುದಕ್ಕೆ ಬಂದೆಯೋ? ಏನು ಬಂದೆ ಮೈದುನ, ಹೇಳು, ಯಾಕೆ ಬಂದೆ? ಹುಸಿನಗೆಯ ಜವನಿಗೆಯೊಳಗೆ ದುಗುಡವೀದು ಸೀತೆಯ ಪಾದಯುಗಳವ ನೋಡುತ್ತಿದ್ದ ಚಿತ್ತರಿಸಲಿ ದೇವಿ ಇತ್ತ ನಾಜ್ಞೆಯ ರಾಮ ಅರ್ತಿಯುಳ್ಳಿ ಬೀಳಿದ ಚಿತ್ತದ ಉತ್ತಮ
ಮೆಲ್ಲಡಿಯಡಿ ಇರಿಸೆನಲು ಮೆಲ್ಲಡಿಯಡಿ ಇರಿಸೆನಲು ದೇವಿಯೇ ಚಿತ್ತವಿಸಲಿ ಸೇವೆ ಇತ್ತನ ಜಯರ ಅತ್ತಿಯುಳ್ಳಿ ಬೇಡಿದ ಚಿತ್ತದ ಜಯತೆರದುತ್ತ ಮಗಾನನದಂತಾರುಳ್ಳಿರುವುದು ಪುಣ್ಯಾಚಮದಯಾಯಕನು ದೇವಿ ಸಂತಸದಿನೊಡಲಿ ಸೊಳ್ಳವರು ತರುದಿಗಿಲ್ಲಡಿ ಯೋಗಿ ಗಿರಿಸರನು ಚಿತ್ತವಿಸಯ ದೇವಿ ಚಿತ್ತದಯ ತುಂಬು ಗರ್ಭಿಣಿಯಾದಂತಹ ನೀವು ನಿಮ್ಮ ಮನದ ಬಯಕೆಯೊಂದನ್ನು ನಮ್ಮಣ್ಣನಲ್ಲಿ ಹೇಳಿಕೊಂಡಿದ್ದೀರಂತೆ. ನಾನೇ ಹ ಏನೆಂದು? ಪುಣ್ಯಾಶ್ರಮದ ದರ್ಶನವಾಗಬೇಕು. ಹಾ ಹಾ ಹಾ. ಮುನಿವಧುಗಳ ಕೂಡ ಸರಸ ಸಂಭಾಷಣೆಯಲ್ಲಿ ನಿರತಳಾಗಬೇಕು. ಋಷಿಮುನಿಗಳ ಆಶೀರ್ವಾದವನ್ನು ಹೊಂದಬೇಕು. ಇತ್ಯಾದಿ ಇತ್ಯಾದಿ. ಅಯ್ಯೇ ನಿಮ್ಮ ಬಯಕೆ ಈಡೇರುವ ಸಮಯ ಇಂದು ಒದಗಿ ಬಂದಿದೆಯಮ್ಮ. ಅಂದರೆ ಅಣ್ಣನೇ ಕರೆದು ನನಗೆ ಆಜ್ಞೆಯನ್ನಿತ್ತಿದ್ದಾನೆ. ಯಾವ ರೀತಿ? ನಿಮ್ಮನ್ನು ಉತ್ತಮ ಕಾನನದತ್ತ ಕರೆದೊಯ್ಯಬೇಕು ಎನ್ನುವುದಾಗಿ. ಕಾಡಿನ ಕಡೆಗೆ ವರ್ಣಾಶ್ರಮದ ದರ್ಶನಕ್ಕಾಗಿ ಸಿದ್ಧರಾಗಬೇಕಮ್ಮ. ನೀವು ಸ್ವರ್ಣವರೂಥ ಸಿದ್ಧವಾಗಿದೆ. ಮೆಲ್ಲನೆ ಅಡಿರಿಸಿ ರಥಾರೂಢರಾಗಿ ಪಯಣಕ್ಕೆ ಸಿದ್ಧರಾಗಬೇಕಮ್ಮ. ಋಷಿ ಆಶ್ರಮಕ್ಕೆ ವಚನ
ಎಂತಹ ಸವಿಯಾದ ಮಾತುಗಳನ್ನಾಡಿದೆಯಪ್ಪ. ವನಗಮನದ ಕಡೆಗಾಗಿ ನಾನು ಸಿದ್ಧತೆಯನ್ನು ನಡೆಸಿಕೊಳ್ಳಬೇಕಾಗಿದೆ. ಕಾಡಿಗೆ ಕರೆದೊಯ್ಯುವುದಕ್ಕೆ ಶ್ರೀರಾಮಚಂದ್ರ ಪ್ರಭುವಿನ ಅಪ್ಪಣೆಯಾಗಿದೆ. ಸತ್ಯವೇ ಸತ್ಯವೇ ಈ ಮಾತು? ಸತ್ಯವು. ಆಹಾ, ಹೃದಯ ತುಂಬಿತು ಮೈದುನ, ಹೃದಯ ತುಂಬಿತು. ಎಂತಹ ಪತ್ನಿ ಪ್ರೇಮ ನಮ್ಮ ರಸನಾಥ ಪ್ರಭು ಶ್ರೀರಾಮಚಂದ್ರನಿಗೆ. ಬಸಿರ ಬಯಕೆ ಏನು ಎನ್ನುವ ಹಾಗೆ ಹೇಳು ಎಂದಾಗ ನಾನೇ ಆಡಿದ್ದೆ, ಋಷಿಯ ಆಶ್ರಮದ ಕಡೆಗಾಗಿ ಸಾಗಬೇಕು ಎನ್ನುವ ಹಾಗೆ. ಅಯ್ಯೋ, ಹೇಳಿದ ನಾನೇ ಅದನ್ನು ಮರೆತು ಬಿಟ್ಟಿದ್ದೆ. ಆದರೆ ಪ್ರಭು ಶ್ರೀರಾಮಚಂದ್ರ ಹಾಗಲ್ಲ. ಸೀತೆಯಾಡಿರುವಂತಹ ಮಾತನ್ನು ನಡೆಸಿಕೊಡಬೇಕಾದದ್ದು ನನ್ನ ಆದ್ಯ ಕರ್ತವ್ಯ ಎನ್ನುವ ಹಾಗೆ ತಿಳಿದಿರುವಂತಹ ಪ್ರಭು ಈ ಹೊತ್ತಿಗೆ ಸಿದ್ಧತೆಯನ್ನು ಮಾಡಿದ್ದಾನೆ. ಅದರಲ್ಲಿ ಯಾರ್ಯಾರೆಲ್ಲ ಹೇಳಿದ್ದಲ್ಲ, ನಿನ್ನಲ್ಲಿ ಹೇಳಿ ಕಳಿಸಿದ್ದಾರೆ. ಅಬ್ಬಾ, ನೀನು ರಾಮಾಜ್ಞೆಯನ್ನು ತಲೆಯಲ್ಲಿ ಹೊತ್ತು ನಡೆಸುವವನಿದ್ದೀಯ. ನನ್ನ ಅರಸನಾದ ಶ್ರೀರಾಮಚಂದ್ರ ಪ್ರಭುವಿನ ಬಹಿರ್ಪ್ರಾಣ ನೀನು ಅಂತ ಹೇಳಿದ್ರು ತಪ್ಪಾಗಲಾರದು. ರಾಮ ಸೇವೆಯನ್ನು ಮಾಡುವುದರಲ್ಲಿ ಅದೆಂತಹ ಆಸಕ್ತಿ, ಅದೆಂತಹ ಕಾಳಜಿ, ಅದೆಂತಹ ಉಲ್ಲಾಸ ನಿನಗೆ. ಹಾಗಾದರೆ ಸತ್ಯವೇ ಇದು? ಹೌದಮ್ಮ. ನಾನು ಕಾಡಿನತ್ತ ಹೊರಡಬೇಕೆ ಋಷಿಯಾಶ್ರಮದ ಕಡೆಗೆ? ಆದರೆ ಒಂದು ಮಾತು ಕೇಳಲಿ, ಓರ್ವಳೆ ಹೋಗು. ನಿನ್ನಯ ಸತಿಯೋ ಭರತನ ಭಾರ್ಯೆಯೋ, ನಿನ್ನಯ ಸತಿಯೋ ಭರತನ ಭಾರ್ಯೆಯೋ, ಎನಗೆ ಸಲುಗೆಯ ತಂಗಿ ಶುದ್ಧ ಕೀರ್ತಿಯಳು, ಎನಗತಿ ಸಲುಗೆಯ ತಂಗಿ ಶುದ್ಧ ಕೀರ್ತಿಯಳು, ಮಾತೆಯೋ ಹಿತದಿಪಿ ಆ ಕಾನನದಿ ಮುನಿಸತಿಯರಿಗೆ ಕೊಡ ಹಿತದಿ ಬೇಡ ಕಾನನದಿ ಮುನಿಸತಿಯರಿಗೆ ಕ್ಷಿತಿಯದಿ ಪಾಪ ಏನೆ ಕಲ್ಲಡಿಸಿ ಲಕ್ಷ್ಮಣನು ತಲ್ಲಡಿಸಿ ಲಕ್ಷ್ಮಣನು ಜೊತೆಯೊಳು ರೈತರು ನಿನ್ನಯ ಸತಿಯೋ ಭರತನ ಭಾರ್ಯೆಯೋ, ಎನಗತಿ ಸಲುಗೆಯ ತಂಗಿ ಶುದ್ಧ ಕೀರ್ತಿಯಳ ಸೌಮಿತ್ರಿ ಮೈದುನ ನಾನು ಮೈಮರೆತು ಬಿಟ್ಟೆ. ಹೊರಡುವ ಬಗ್ಗೆ ಯೋಚನೆಯನ್ನು ಮಾಡಿದೆ, ಆದರೆ ನನ್ನ ದೇಹಸ್ಥಿತಿಯನ್ನೇ ನಾನು ಮರೆತು ಬಿಟ್ಟೆ. ತುಂಬು ಗರ್ಭಿಣಿಯಲ್ವೇನೋ ನಾನು. ಓರ್ವಳೆ ಹೋಗುವುದು ಸಮಂಜಸವೇನು? ಮಾತ್ರವಲ್ಲ, ನಾನು ಸಾಕೇತದ ಮಹಾರಾಣಿ ಇದ್ದೇನೆ. ನನ್ನ ಗೌರವಕ್ಕೆ ಕೊರತೆ ಬರದಂತೆ ನಾನು ವ್ಯವಹರಿಸಬೇಕೇ ಬೇಡುವೆ. ಮಿತವಾದಂತಹ ರಾಜ ಪರಿವಾರ ನಮ್ಮ ಜೊತೆಗಿದ್ದರೆ ನಮಗೊಂದು ಗೌರವವದು. ಹೌದು, ಗರ್ಭಿಣಿಯಾದಂತಹ ನನ್ನ ಜೊತೆಯಲ್ಲಿ ಹೊರಡುವುದಕ್ಕೆ ಯಾರು ಸಿದ್ಧರಾಗಿದ್ದಾರೆ? ಹಾ, ಲಕ್ಷ್ಮಣನ ಹೆಂಡತಿಯಾದಂತಹ ಊರ್ಮಿಳೆ ಬರುತ್ತಾಳೆಯೇ? ಅಲ್ಲ, ಭರತನ ಹೆಂಡತಿಯಾದಂತಹ ಕೃತಕೀರ್ತಿಯೇ ಬರುತ್ತಾಳೆಯೇ? ಅಲ್ಲ, ನಿನ್ನ ಹೆಂಡತಿ ನನ್ನ ಜೊತೆಗೂಡುತ್ತಾಳೆಯೇ? ಯಾರು ಬರುತ್ತಾರೆಯೋ? ಅಯ್ಯಯ್ಯೋ, ನಾನೇಕೆ ಅವರನ್ನು ಅಪೇಕ್ಷಿಸಲಿ? ಅವರು ನನ್ನಂತೆಯೇ ಗರ್ಭಿಣಿಯರಿದ್ದಾರೆ. ನನಗೋ ವನಗಮನಕ್ಕೆ ಅಪೇಕ್ಷೆ ಇರುವಂಥದ್ದು. ಗರ್ಭಿಣಿಯಾದಂತಹ ನನ್ನ ಸಹೋದರಿಯರಿಗೆ ಇನ್ಯಾವ ಅಪೇಕ್ಷೆಗಳುಂಟೋ ಏನೋ. ನಾನು ಯಾಕಾಗಿ ಅವರನ್ನು ಈ ಕುರಿತಾಗಿ ಒತ್ತಾಯಿಸಲಿ, ಹಿಂಸಿಸಲಿ? ಬೇಡ ಬೇಡ, ತಾಯಂದಿರಿದ್ದಾರಲ್ಲ, ನನ್ನ ಅತ್ತೆಯಂದಿರು, ಅವರು ನಮ್ಮ ಜೊತೆಗೆ ಬರುತ್ತಾರೆಯೇ? ಅಮ್ಮ, ಓ, ತಾಯಂದಿರ ವಿಚಾರ ನಿಮಗೆ ತಿಳಿಯದ್ದೇನೂ ಅಲ್ಲ. ಹೌದಪ್ಪ, ವಯೋವೃದ್ಧರು. ಸತ್ಯ. ವೃದ್ಧಾಪ್ಯದ ಈ ಕಾಲಕ್ಕೆ ಕಾಡಿಗೆ ಬರುವ ಹಾಗುಂಟೆ ಅವರು. ಅಯ್ಯಯ್ಯೋ,
ನಾನು ಅಪೇಕ್ಷಿಸಕೂಡದು. ಅವರ ಸೇವೆಯನ್ನು ನಾವು ಮಾಡುತ್ತಾ ಇರಬೇಕು. ನಮ್ಮ ಜೊತೆಗೋಸ್ಕರವಾಗಿ ನಮಗೆ ಆಸರಿಯಾಗಬೇಕೆನ್ನುವ ಹಾಗೆ ಆ ತಾಯಂದಿರನ್ನು ಬಯಸುವುದು ನಿಜವಾಗಿಯೂ ತಪ್ಪಾದೀತು. ಅದರಲ್ಲಿಯೂ ನೆನಪಿದೆ ಲಕ್ಷ್ಮಣ, ಅದು ಅವತ್ತು ನಾವು ಲಂಕಾ ರಾಷ್ಟ್ರವನ್ನು ಬಿಟ್ಟು ಅಯೋಧ್ಯೆಯನ್ನು ಸೇರುತ್ತಿರುವಂತಹ ಹೊತ್ತಿನಲ್ಲಿ ನಮ್ಮತ್ತೆ ಅಂತ ಕೌಸಲ್ಯ ದೇವಿ ದಾಸಿಯರನ್ನೆಲ್ಲ ಕರೆದು ಆಡುತ್ತಿದ್ದರಂತೆ. ಬನ್ನಿ ಬನ್ನಿ, ನನ್ನ ಮಗನಾದಂತಹ ರಾಮನನ್ನು ಕಾಣದೆ 14 ವರ್ಷಗಳಾಗಿ ವೃದ್ಧಾಪ್ಯದಲಾಗಿ ನನ್ನ ಕಣ್ಣುಗಳನ್ನು ಸರಿಯಾಗಿ ನನಗೆ ತೆರೆಯುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಬನ್ನಿ ದಾಸಿಯರೇ, ನನ್ನ ಕಣ್ಣನ್ನು ಸರಿಯಾಗಿ ಅಗಲಿಸಿ ನನ್ನ ರಾಮನನ್ನು ಕಣ್ತುಂಬಿಕೊಳ್ಳುತ್ತೇನೆ. ಆಹಾ, ಅಷ್ಟು ವೃದ್ಧಾಪ್ಯದಲ್ಲಿದ್ದಾರೆ. ಅಂಥವರನ್ನು ನಾವು ಅಪೇಕ್ಷಿಸುವುದು ಸರಿಯಾಗುವುದಿಲ್ಲ. ಆದರೊಂದು ನೀನು ಈ ಕಾರ್ಯಕ್ಕೆ ಹೊರಟಿರುವೆ, ನನ್ನರ್ಥನಾದ ಶ್ರೀರಾಮಚಂದ್ರನ ಜೊತೆಗೂಡುವುದಿಲ್ವೇ? ರಾಮಚಂದ್ರ ಪರ್ವ ಏನಾಡಿದ ಮಗು? ಯಾವುದೋ ಘನತರವಾದಂತಹ ರಾಜಕಾರ್ಯ ಇದೆಯಂತೆ, ಹಾಗಾಗಿ ಅಣ್ಣ ಹೋಗಿದ್ದಾನೆ. ನೀ ಕೇಳಿದ್ದಿಲ್ವೇ? ಇಲ್ಲ. ಸರಿ ಮಗು, ರಾಮಾಜ್ಞೆಯನ್ನು ಪ್ರಶ್ನಿಸುವುದಕ್ಕೆ ನಾವೆಷ್ಟರವರು ಹೇಳು, ನಾವದನ್ನು ಪಾಲಿಸುವವರೇ ಹೊರತು ಪ್ರಶ್ನಿಸುವಂತೆ ಇಲ್ಲವಲ್ಲ. ಹಾಗಾದ್ರೆ ಹೊರಡುವ ಸಿದ್ಧತೆಯಾಗಿದೆಯೇ? ಸಿದ್ಧತೆಯಾಗಿದೆ ಅಮ್ಮ. ಆದರೆ ಹಿರಿಯರಲ್ಲಿ ನಾನೊಂದು ಮಾತನ್ನು ಕೇಳಬೇಕೇ ಬೇಡವೇ ಹೇಳು? ಕೇಳುವೆ. ಹೊರಡುವ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕೇ ಬೇಡವೇ? ಅದನ್ನ ಮಾಡಿಕೊಂಡು ಬರಲೇ? ಆದಿತ್ಯ, ಸ್ವಲ್ಪ ಹೊತ್ತು ಇಲ್ಲೇ ಇರುವೆಯಾ? ಸರಿ ಅಮ್ಮ. ಲಕ್ಷ್ಮಣ, ನೀನೇಕೆ ಹೀಗಿರುವೆ? ಏನಾಗಿದೆ ಅಮ್ಮ ನನಗೆ? ನಿನಗಿದು ಶೋಭೆಯೇ? ಮುಖಕ್ಕೆ ಮುಖ ಕೊಟ್ಟು ಮಾತನಾಡುತ್ತಿಲ್ಲ, ನೆಲನೋಟಕನಾಗಿರುವೆ, ಏನು ಅನ್ಯ ಮನಸ್ಕನಾಗಿರುವೆ. ನನಗೆ ತಿಳಿದಿದೆ ಮಗನೇ, ಮುಂದೇನು ಎನ್ನುವ ಹಾಗೆ. ಅಂದ್ರೆ ಹುಚ್ಚು ಹುಡುಗ, ಕಾಡಿಗೆ ಹೋಗಿ ನಾನೇನು ಕಾಡಿನಲ್ಲಿ ಇರುವವಳು ಅಂತ ಮಾಡಿಕೊಂಡಿಯೇನೋ? 1-2 ದಿವಸಗಳು ಮಾತ್ರ ಮತ್ತೆ ನಾನು ಅರಮನೆಯನ್ನು ಸೇರಿಕೊಳ್ಳುವುದಿಲ್ವೇ? ನನ್ನನ್ನು ಕಾಡಿನಲ್ಲಿ ಶಾಶ್ವತವಾಗಿ ಬಿಟ್ಟು ಬರುವನಂತೆ ಚಿಂತಿಸುತ್ತಾ ಇರುವೆ ನೀನು. ಓ ಲಕ್ಷ್ಮಣ, ಅಮ್ಮ, ನನ್ನನ್ನು ಕ್ಷಮಿಸುವೆಯಾ? ಯಾಕಮ್ಮ? ನನ್ನ ಅಪೇಕ್ಷೆಗೋಸ್ಕರವಾಗಿ ರಾಮಾಜ್ಞೆಯಂತೆ ನೀನು ನನ್ನ ಜೊತೆಗೆ ಬರುವವನು. 1-2 ದಿವಸದ ಮಟ್ಟಿಗಾದರೂ ನಾವು ವನಾಂತರದಲ್ಲಿ ಇರಬೇಕಾಗುತ್ತದೆ. ಹುಟ್ಟಿನಿಂದ ಇದು ತನಕ ಶ್ರೀರಾಮನನ್ನು ನೀನು ಅಗಲಿದವನಲ್ಲೂ ಅಪ್ಪ. ನಾನಾದರೂ ರಾಕ್ಷಸನಿಂದ ಅಪಹೃತಳಾಗಿ ಕೆಲ ತಿಂಗಳುಗಳ ಕಾಲ ಮತ್ತೊಂದು ಕಡೆಯಲ್ಲಿ ಇದ್ದವಳು. ಆದರೆ ನೀನು ಒಂದು ಕ್ಷಣವೂ ರಾಮನನ್ನು ಬಿಟ್ಟಿದ್ದವನಲ್ಲ. ಇವತ್ತು ನನ್ನಿಂದಲಾಗಿ 1-2 ದಿನಗಳ ಪರ್ಯಂತರವಾಗಿ ರಾಮನನ್ನು ಬಿಟ್ಟುಳಿಯುವ ಸ್ಥಿತಿ ನಿನ್ನದ್ದು. ಅದಕ್ಕಾಗಿ ಬೇಸರವೇನೋ? ಹೌದಮ್ಮ. ನೊಂದುಕೊಳ್ಳದಿರು. 1-2 ದಿವಸಗಳು ಮಾತ್ರ, ಮತ್ತೆ ಬೇಗ ಬರೋಣ. ಸರಿ ಅಮ್ಮ. ನಾನು ತಾಯಿಯಂದ್ರಲ್ಲಿ ಹೇಳಿ ಬರ್ತೇನೆ. ಆಗದೆ ಸಿದ್ಧತೆಯನ್ನು ಮಾಡು. ರಾಮ, ಸೀತಾಮಾತೆಯ ಮಾತುಗಳನ್ನು ಆಲಿಸುವಾಗ ಕರುಳು ಕತ್ತರಿಸುವ ಹಾಗಾಗುತ್ತಾ ಉಂಟು. ಸುಳ್ಳನ್ನಾಡಿ ಸೀತಾಮಾತೆಯನ್ನು ವನಾಂತರಕ್ಕೆ ಕರೆದೊಯ್ಯುವಂತಹ ಕಾರ್ಯಕ್ಕೆ ನಾ ಮುಂದಾಗಿದ್ದೇನೆ. ಸತ್ಯವನ್ನರಿಯದಂತಹ ಮಹಾತಾಯಿ ಅದಷ್ಟು ಉತ್ಸಾಹದಿಂದ ಕುಣಿದಾಡುತ್ತಾ ಸಿದ್ಧಳಾಗಿದ್ದಾಳೆ. ಒಂದೊಮ್ಮೆಗೆ ಸತ್ಯ ವಿಚಾರ ಆಕೆಯ ಕಿವಿಗೆ ಬಿದ್ದರೆ ಆಕೆ ಎದೆ ಒಡೆಯುವುದರಲ್ಲಿ ಸಂದೇಹವೇ ಇಲ್ಲ. ರಾಮ, ಲಕ್ಷ್ಮಣ, ಅಯ್ಯೇ ಹೋದೆ, ಅತ್ತೆಯಂದರಿಗೆ ನಮಸ್ಕರಿಸಿದೆ, ಹಿರಿಯರಿಗೆ ತಲೆಬಾಗಿದೆ. ಕಳುಹಿದ್ರೆ ನಿಮ್ಮನ್ನು. ಆಶ್ಚರ್ಯ ಏನು ಗೊತ್ತೇ? ಏನಮ್ಮ? ಈ ಹಿಂದೆ ನಾವು ವನವಾಸಕ್ಕೆ ಹೊರಟಾಗ ಎಲ್ಲರೂ ಬೇಡ ಬೇಡ ಎನ್ನುವ ಹಾಗೆ ಕಣ್ಣೀರಿಟ್ಟವರು. ಆದ್ರೆ ಈಗ ಹಾಗಲ್ಲ, ಪ್ರತಿಯೊಬ್ಬರು ಹೋಗಿ ಬಾ ಸೀತಾ, ಹೋಗಿ ಬಾ ಎನ್ನುವ ಹಾಗೆ ಆಶೀರ್ವಾದ ಮಾಡಿ ಕಳಿಸಿಕೊಡುತ್ತಾ ಇದ್ದಾರೆ. ಯಾರೂ ನಿಮ್ಮನ್ನು ತಡೆಯಲಿಲ್ವೇ? ಅಯೋಧ್ಯೆಯೇ ನನ್ನನ್ನು ಕಳಿಸಿಕೊಡುತ್ತಾ ಇದೆಯಪ್ಪ. ಎಷ್ಟು ಸಂತೋಷ ಗೊತ್ತೇ ನನಗೆ. ಇರಲಿ, ಆ ಋಷಿ ವಧುಗಳಿಗೆ ಬೇಕಾದಂತಹ ಕಾಷಾಯ ವಸ್ತ್ರಗಳನ್ನು, ಋಷಿ ವಟುಗಳಿಗೆ ಕೊಡುವುದಕ್ಕೆ ಬೇಕಾದ ಗೋಪಿ ಚಂದನ ಜನ್ನವಾರಗಳನ್ನು, ಕಾಡಿಗೆ ಕಜ್ಜಲ ಬಾಗಿಲಿನ ವಸ್ತುಗಳನ್ನು ಹಿಡಿದುಕೊಂಡಿದ್ದೇನೆ. ಒಂದೇ ಕೊರತೆ ಲಕ್ಷ್ಮಣ. ಏನಮ್ಮ? ನನ್ನವರು ಕಾಣುತ್ತಿದ್ದರೆ ಅವರ ಪಾದಕ್ಕೆ ಅಭಿನಮಿಸಿಕೊಂಡು ಹೊರಡಬಹುದಾಗಿತ್ತು. ಆದರೆ ಅಂತಹ ಒಂದು ಸೌಭಾಗ್ಯ ಒದಗಿ ಬರಲಿಲ್ಲ. ಅವರ ಪಾದುಕೆಗಳನ್ನು ಹಿಡಿದುಕೊಂಡಿದ್ದೇನೆ. ಹಾಗಾದ್ರೆ ತಡೆಯಾಕೆ? ಹೊರಡೋಣವೇ? ಬಂದು ಪುಂದೇ
ಗಮಿಸಿದ ಯಾಕೆ ಹೀಗಾಗುತ್ತಾ ಇದೆ? ಬಂದುಕೊಂಡೇ ಗತಿಯಲ್ಲಿ ಗಮಿಸಿದ ವಸುಂಧರ ಬಸಿರ ಭಾರದಲ್ಲಿ ಗುರು ಹೊರೆಯುವುದಲ ಮಣಿಸುವುದಕ್ಕೆ ಬಲುವಿಧದೊಳೊದಗಿತು ಗತಿ ನಿರೋಧವಿದೆ ರಥದ ಗತಿಯಲ್ಲಿ ಗಮಿಸಿದಾಗ ರಾಮ 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 ಯಾಕೆ ಹೀಗಾಗುತ್ತಾ ಇದೆ? ಮಣಿವರೂಥವನ್ನು ಅಡರಿ ಕುದುರೆಗಳ ವಾಘೆಯನ್ನು ಹಿಡಿದ ತಕ್ಷಣ ವಾಯುವೇಗದಿಂದ ಸಂಚರಿಸಬೇಕಾದಂತಹ ರಥ ಯಾಕೆಂದು ಮಂದಗತಿಯಲ್ಲಿ ಗಮಿಸುತ್ತಾ ಇದೆ? ಹೌದು, ಮೂಕ ಪ್ರಾಣಿಗಳಾದರೂ ಆ ಕುದುರೆಗಳಿಗೂ ಕೂಡ ಹೃದಯ ಎನ್ನುವುದಿದೆಯಲ್ಲ. ಯಾವ ತಪ್ಪನ್ನೂ ಎಸಗದ ಅಮಾಯಕಿಯಾದಂತಹ ಸೀತಾಮಾತೆಯನ್ನು ಕಾಡು ಪಾಲಾಗಿಸುವಲ್ಲಿ ನಾವೂ ಸಹಕಾರಿಗಳಾಗುತ್ತಾ ಇದ್ದೇವಲ್ಲ ಎನ್ನುವ ದುಗುಡದಿಂದ ಮನಸ್ಸಿಲ್ಲದ ಮನಸ್ಸಿನಿಂದ ಆ ರಥವನ್ನು ಎಳೆಯುತ್ತಾ ಇವೆ ಕುದುರೆಗಳು. ಅಲ್ಲ, ನಿಷ್ಕಳಂಕೆಯಾದಂತಹ ನನ್ನ ಮಗಳನ್ನು ಈತ ಕಾಡು ಪಾಲಾಗಿಸ್ತಾನೆ ಎನ್ನುವುದಾಗಿ ಆ ವಸುಂಧರೆಯೇ ರಥದ ಗಾಲಿಗಳನ್ನು ಕಚ್ಚಿ ಹಿಡಿದಳು. ಅದಲ್ಲ, ಸೀತಾಮಾತೆಯ ಗರ್ಭದಲ್ಲಿರುವಂತಹ ಸೂರ್ಯವಂಶದ ಕುಡಿ. ಚಿಕ್ಕಪ್ಪ, ಇನ್ನು ಲೋಕದ ಬೆಳಕನ್ನು ಕಾಣದಂತಹ ನನ್ನನ್ನು ಅನಾಥನನ್ನಾಗಿಸುವೆಯಾ ಎನ್ನುವುದಾಗಿ ನನ್ನ ರಥದ ನಡೆಗೆ ತಡೆಯನ್ನುಂಟು ಮಾಡುತ್ತಾ ಇದೆಯೋ? ಅಲ್ಲ, ನನ್ನ ಹೃದಯದ ಭಾರವೇ ಅಧಿಕವಾಗಿ ನನಗಿಂತಹ ಭ್ರಮೆಯ ಆವರಿಸ್ತಾ ಉಂಟು. ಒಂದೂ ಅರ್ಥವಾಗುತ್ತಾ ಇಲ್ಲ. ಏನು ಮಾಡಲಿ ರಾಮ ರಾಮ. ಲಕ್ಷ್ಮಣ, ಯಾಕಪ್ಪ ಇಷ್ಟು ನಿಧಾನವಾಗಿ ಹೋಗುತ್ತಾ ಇದೆ? ಏನು ಇಲ್ವಮ್ಮ, ತಲುಪುವುದು ಯಾವಾಗ? ಹೊರಡೆ ರಥವನ್ನು ಹೊಡೆ. ಮಳ್ಳಿನ ಹಾದಿ ಇದು ವಾಘೆಯಿಂದ ಬಾರಿಸಿದ್ದಾರೆ. ಕುದುರೆಗಳಿಗೆ ಹೋಗಲಿ. ಸಿಂಗರಿಗೆ ಬಿಗಿ ಮಂಗಲ ವಾಕ್ಯದ ರಂಗದು ತಗಿಸಿ ಸಂಗಡಿಗರು ಮಂಗಲ ಬಿಡುವ ಸಿಂಗರಗರ ಮಂಗಲ ವಾಕ್ಯದ ರಂಗದು ತಗಿಸಿ ವಾಲ್ಮೀಕಿ ಮುನಿ ನಾರದರು ಸೂಚಿಸಿದಂತಹ ಶ್ರೀರಾಮನ ಕಥಾನಕ ಬ್ರಹ್ಮದೇವನ ಅನುಗ್ರಹದಿಂದ ಬರೆಯುವುದಕ್ಕೆ ಸಿದ್ಧನಾದೆ. ಗಣೇಶನೇ ಸಹಕಾರಿಯಾಗಿ ಒದಗಿ ಬರಬಹುದಾದ ಪರಿಸ್ಥಿತಿ ಉಂಟಾಗಿ ಬಂತು. ಬರೆದಿದ್ದೇನೆ ವಿಶೇಷವಾದ ಶ್ರೀಮದ್ ರಾಮಾಯಣ ಮಹಾಕಾವ್ಯ. ಮಂಗಳ ಕಾವ್ಯಕ್ಕೆ ಸಿಂಗರ ಗಬ್ಬದ ರಂಗೊದಗಿಸಿದ್ದೇನೆ ಎನ್ನುವ ಸಂತೃಪ್ತಿ ನನಗೆ ಉಂಟಾಗಬೇಕು ಅಂತಿದ್ರೆ ಇದನ್ನು ವಾಚನವನ್ನು ಪ್ರವಚನವನ್ನು ಕೇಳಬಹುದಾದ, ಲೋಕಕ್ಕೆ ವಿಸ್ತರಿಸಬಹುದಾದ ಶಿಷ್ಯಂದಿರಬೇಕಲ್ಲ. ಆ ಶಿಷ್ಯಕಾಮ ಇಷ್ಟಿಯ ಸಂಕಲ್ಪ ಮಾಡಿಕೊಂಡು ಕಾನನದಲ್ಲಿ ಮುಂದುವರಿಯುತ್ತಾ ಇದ್ದೇನೆ. ಕೋಸಲಪತಿಯ ನಾಮದ ಕೀರ್ತನ ಯೇಸು ಮಧುರ. ಕೋಸಲಪತಿಯ ನಾಮದ ಕೀರ್ತನವೇಸು ಮಧುರ
ಕಾರಣಾಂತದ ಬಗ್ಗೆ ಚಿಂತಿಸುತ್ತಾ ಕಾರಣಾಂತರದಲ್ಲಿ ಸಂಚರಿಸುವ ಹೊತ್ತು ಕೇಳುತ್ತಾ ಇರುವುದಾದರೂ ಏನು? ರಾಮ 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 ಎನ್ನುವಂತಹ ನಾಮೋಚ್ಚಾರ ಕೋಸಲ ಪತಿಯ ಆ ಸುನಾಮ ಎಷ್ಟು ಆತ್ಮಾನಂದ ಕೊಡುತ್ತಾ ಉಂಟು. ಈ ಕಾಡಿನಲ್ಲಿಯೂ ರಾಮನಾಮ ಉಚ್ಚರಿಸುವವರೇ, ಆದರೆ ಒಳಗೊಂದು ಅರ್ಥತೆ ಕೇಳ್ತಾ ಉಂಟಲ್ಲ, ಅನ್ವೇಷಿಸುತ್ತಾ ಮುಂದೆ ಸಾಗುತ್ತೇನೆ, ಮುಂದೆ ಸಾಗುತ್ತೇನೆ. ಶುಭ ಶುಭ ವನದೊಳೆಡೆ ಅರಸಿ ವನದೊಳೆಡೆ ಅರಸಿ ಸುಬಗಿ ಸೀತೆಯ ಕಂಡು ಬಳಿಗೇರಿ ಮರುಕದು ಅಭಯಮಯ ಧೂರಿ ಬೆದರದಿರು ಬೆದರದಿರು ನೀನು ನುಡಿಸಿದನು ವಿನಯದಿಂದ ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ನೆನೆದಂತೂ ಕರೆಯುವೆ ತಾರಕ ಮಂತ್ರವನಾರು ಕಲಿಸಿದರು ರಾಮ ತಾರಕ ಮಂತ್ರವನಾರು ಕಲಿಸಿದರು ನನಗೆ ಹೆದರಿಕೆ ಆಗುತ್ತಿದೆ. ಸನ್ಯಾಸಿ, ಬಳಿ ಬರದಿರು, ಬಳಿ ಬರದಿರು. ಅಭಯ ಮುದ್ರೆ ಇಟ್ಟಿದ್ದೇನೆ, ನಿರ್ಭೀತಳಾಗಮ್ಮ. ಬಾ ಹೀಗೆ. ನಾ ಭೋಗಿಯಲ್ಲ, ನಾ ತ್ಯಾಗಿ. ನಾ ಸುಖಿಯಲ್ಲ, ನಾ ಯೋಗಿ. ಅಮ್ಮ, ಕಾನನದಲ್ಲಿ ಯಾವುದೋ ಚಿಂತನೆಯಲ್ಲಿ ಸಂಚರಿಸುತ್ತಾ ಇದ್ದೆ. ಆ ಕಾಲಕ್ಕೆ ಚಿಂತೆಯ ಸ್ವರವೊಂದು ಕೇಳಿತು. ಚಿತ್ತಜಯ್ಯನನ್ನುಣುತಿಸುತ್ತಾ ಸಾಗುತ್ತಾ ಬರುವ ಹೊತ್ತಿದು ಎಂಬು ಗರ್ಭಿಣಿ ಕಾಂತಾರ ಗರ್ಭದಲ್ಲಿ, ಅದರಲ್ಲಿಯೂ ಹತ್ತು ನೀ ಎತ್ತೆತ್ತಲೋ ಈಕ್ಷಿಸುತ್ತಾ ಯಾರನ್ನು ಕರೆಯುವುದನ್ನು ನಾ ಕೇಳ್ತಾ ಇದ್ದೇನೆ. ಆದರೆ ನೀ ಉಚ್ಚರಿಸಿದ ಮಂತ್ರ ರಾಮ, ಅಂತಹ ಸುನಾಮವನ್ನು ನಿನಗೆ ಕಲಿಸಿಕೊಟ್ಟವರಾದರೂ ಯಾರು? ಈ ಸ್ಥಿತಿ ನಿನಗೆ ಯಾಕೆ ಬಂತು? ಯಾರು ನೀನು ಹೇಳುವೆಯೋ ತಾಯೇ? ನೀವು ಯಾರು ಅಂತ ತಿಳಿಯಬಹುದೇ? ಮುನಿವರ ವಾಲ್ಮೀಕಿ ಋಷಿಗಳು. ಮನಸ್ಸಿನ ಗಣಿತ ಶೋಕ ಮಣಿಗಳು ಪೂರ್ಣಿಸುತ್ತ ಮನಸ್ಸಿನ ಗಣಿತ ಶೋಕ ಮಣಿಗಳು ಪೂರ್ಣಿಸುತ್ತ ಹೊಸದ ವಿಷಾದ ಮುನಿಯ ಪಾದಕ್ಕೆ ತೊಡಿಸುತ್ತ ಅರ್ಚಿಸಿ ರಾಮ 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 ಎನ್ನುತ್ತ ಮುನಿಯ ಪಾದಕ್ಕೆ ತುಡಿಸುತ್ತ ಕೀಸಿ ಜನಪನಪವಾದ ಕಳುಗಿ ತರುಣನು ಬಲದೊಳಗಿ ತುರಿದಾತ ಸ್ಥಿತಿಯನ್ನು ಜನಪ ಅಪವಾದ ಕಳುಗಿ
ನಾನು ನಿಮ್ಮನ್ನು ಕಂಡು ಭಯಭೀತಳಾಗಿ ಬಿಟ್ಟೆ. ಆರ್ತರ ಅಳಲನ್ನು ನಿವಾರಿಸುವ, ಭಯಗೊಂಡವರ ದುಃಖವನ್ನು ಭಯವನ್ನು ಪರಿಹರಿಸುವಂತ ಮಹರ್ಷಿಗಳು ತಾವಿದ್ದೀರಿ. ನಿಮ್ಮ ಕುರಿತಾಗಿಯೂ ಶಂಕೆಯನ್ನು ನಾನು ತಾಳಬೇಕು ಅಂತಿದ್ರೆ ಕಾರಣ ನನ್ನ ಜೀವನಾನುಭವ ಸ್ವಾಮಿ ಇರಬಹುದಮ್ಮ. ಆದ್ರಿಂದಲೇ ನಾನು ಭೀತಳಾದೆ. ಆದರೆ ನಿಮ್ಮ ಹೆಸರನ್ನು ಕೇಳಿದ ಬಳಿಕ ಈಗ ಮನಸ್ಸಿಗೆ ಸಮಾಧಾನವಾಯಿತು. ಆದರೆ ಏನು ಮಾಡೋಣ, ನಿಮ್ಮಂತ ಮಹಾತ್ಮರನ್ನು ಕಂಡಾಗ ಉಪಚರಿಸಬೇಕು, ಗೌರವಿಸಬೇಕೆನ್ನುವುದು ನಮಗೆ ಹಿರಿಯರು ಹೇಳಿಕೊಟ್ಟಂತ ಪಾಠ. ಸರಿ, ಅದರಲ್ಲಿ ಏನಿದೆ? ಯಾವ ಪರಿಕರಗಳು ನನ್ನ ಕೈಗೆ ಸಿಗುತ್ತಲೋ ಇಲ್ಲ. ಆದರೆ ಮುನಿವರ, ಎಷ್ಟೇ ಪ್ರಯತ್ನ ಪಟ್ಟರೂ ಈ ನನ್ನ ಕಣ್ಣಿನಿಂದ ಕಣ್ಣೀರ ಹನಿಗಳು ಜಾರುತ್ತಿವೆ. ತಡೆಯಬೇಕೆನ್ನುವ ಹಾಗೆ ಎಷ್ಟೇ ಯತ್ನಿಸಿದರೂ ಸಾಧ್ಯವಾಗುತ್ತಿಲ್ಲ. ಇದು ಈ ನನ್ನ ಕಣ್ಣೀರ ಬಿಂದುಗಳನ್ನೇ ಒಂದಕ್ಕೊಂದು ಪೋಣಿಸಿ ಮುತ್ತಿನ ಹಾರದಂತೆ. ಅಲ್ಲ, ಇದು ನನ್ನ ಮನಸ್ಸಿನ ದುಃಖ ದುಮ್ಮಾನಗಳಿದು. ಹೆಣ್ಣಿನ ಕಣ್ಣೀರು ಭೂಮಿಗೆ ಬೀಳಕೂಡದಂತಲ್ಲ, ಅದು ರಾಜ್ಯಕ್ಕೆ ಒಳಿತಲ್ಲವಂತಲ್ಲ. ಸತ್ಯ. ಆದ್ದರಿಂದ ತೀರ್ಥ ಪಾದರಂತಹ ನಿಮ್ಮ ಪಾದಕ್ಕೆ ಈ ನನ್ನ ಕಣ್ಣೀರನ್ನೇ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಕಣ್ಣೀರ ಹಿಂದೊಂದು ಕತೆ ಇರಲೇಬೇಕಲ್ಲ. ಇದೆ ಸ್ವಾಮಿ, ಯಾರೆಂದು ಹೇಳಲಿ ನಾನು. ಕೇಳಿರಬಹುದು ನೀವು ಅಯೋಧ್ಯೆಯನ್ನು. ಬಲ್ಲೆ. ಶ್ರೀರಾಮಚಂದ್ರ ಪ್ರಭುವಿನ ಆಡಳಿತವದು. ರಾಮರಾಜ್ಯವಾಯಿತೆನ್ನುವ ಹಾಗೆ ಪ್ರತಿಯೊಬ್ಬ ಪ್ರಜೆಗಳು ಆ ಕನಸು ನನಸಾಗಿದರಲ್ಲಿ ಸಂತೋಷವನ್ನು ಪಡುತ್ತಾ ಇದ್ದರು. ಅಂತಹ ರಾಮರಾಜ್ಯದಲ್ಲಿ ಯಾವನೊಬ್ಬ ಮಡಿವಳ ಹೇಳದೆ ಕೇಳದೆ ತನ್ನ ಹೆಂಡತಿಯು ತವರು ಮನೆಯ ಕಡೆಗಾಗಿ ಹೋಗಿದ್ದಳಂತೆ. ಬಂದವರಲ್ಲಿ ವಿರಸ ಉಂಟಾಯಿತಂತೆ. ಜಗಳವಾಡುತ್ತಾ ಆಡುತ್ತಾ ಆ ಹೆಂಡತಿಯು ಶ್ರೀರಾಮಚಂದ್ರನ ಉದಾಹರಣೆಯನ್ನಿಟ್ಟಳಂತೆ. ಆಗ ಕುಪಿತನಾದಂತ ಮಡಿವಳ ಅಗಲಿರುವಂತಹ ಸೀತೆಯನ್ನು ಮತ್ತೆ ಸೇರಿದಂತೆ ನಿನ್ನನ್ನು ನಾನು ಮನೆಯೊಳಗೆ ತುಂಬಿಸಿಕೊಳ್ಳುವುದಕ್ಕೆ ರಾಮನಂತೆ ಮರುಳನಲ್ಲ ಎನ್ನುವ ಕಟುನುಡಿಯನ್ನಾಡಿದನಂತೆ. ರಾಮರಾಜ್ಯದಲ್ಲಿ ಅಂತಹ ಅಪವಾದಗಳು ಇರಕೂಡದೆನ್ನುವ ಹಾಗೆ ಭಾವಿಸಿರುವಂತಹ ಶ್ರೀರಾಮಚಂದ್ರನು ತಮ್ಮನಾದಂತಹ ಲಕ್ಷ್ಮಣನಿಗೆ ಆಣತಿಯನ್ನು ಮಾಡಿದನಂತೆ. ಏನೆಂದು? ಸೀತೆಯನ್ನು ಕಾಡಿನಲ್ಲಿ ಹೋಗಿ ಬಿಟ್ಟು ಬಾ ಎಂದು. ರಾಮನ ಆಣತಿಗೊಳಗಾಗಿ ಮೈದುನನಾದ ಲಕ್ಷ್ಮಣನು ಕಾಡಿನಲ್ಲಿ ಬಿಟ್ಟು ಹೋದ. ಆ ತುಂಬು ಗರ್ಭಿಣಿಯಾದ, ಅಪವಾದಕ್ಕೊಳಗಾದ, ಹತಭಾಗ್ಯೆಯಾದ ಆ ಸೀತೆ ನಾನೇ ಸ್ವಾಮಿ. ಕಲ್ಪನೆಯನು ಪಮಾದಿಕ್ಯದ ವಿಲಾಸ ಜಿನಕುಲದ ಮೃಕ್ಕಿರುಳು ಮೂಡಿದ ಕಹಿ ಭಗವೋ ವಿಧಿಯ ಮನದ ಗಂಜಿಗೆ ಅರಿವಡಾರಣವೆನುತ ವಿಭ್ರಮೆಯಿಂದ ಪುಳಗಿದ ತನುವಿರುವುದೆದುರಿತು ವಾಸ್ತವವನ್ನು ನುಡಿಸಿದನು. ಮಾತಿ ಜಾನಕಿ ಎನ್ನ ಕಾವ್ಯ ಮಾತಿ ಜಾನಕಿ ಎನ್ನ ಕಾವ್ಯ
ನನ್ನ ಮಾತೆ ಜಾನಕಿ, ನನ್ನ ಕಾವ್ಯ ನಾಯಕಿ. ಕಾವ್ಯ ನಾಯಕಿಯೊಬ್ಬಳನ್ನು ಚಿತ್ರಿಸುವ ಕಾಲದಲ್ಲಿ ಚಿಂತನೆಗೆ ಒಳಪಡುವ ಮಾತು ಅದು ಜಾನಕಿಯೇ ಆಗಿತ್ತಮ್ಮ. ಅಂತಹ ಕಥಾನಕದ ಕಥಾನಾಯಕಿಗೆ ಇಂತಹ ದುರಂತ ಪರಿಸ್ಥಿತಿಯೊಂದು ಬಂದೊದಗಿತು ಎನ್ನುವ ಪರಿಕಲ್ಪನೆಯೇ ಇಲ್ಲವಾಗಿತ್ತು. ಶ್ರೀರಾಮಚಂದ್ರ ತುಂಬು ಗರ್ಭವತಿಯಾದ ಜಾನಕಿಯನ್ನು ಕಾಂತಾರ ಗರ್ಭದಲ್ಲಿ ಬಿಟ್ಟನೆ ನಂಬುವ ವಿಷಯವೇ? ನಾ ಕಾಣುತ್ತಾ ಇರುವುದು ಕಲ್ಪನೆಯೇ, ಆದರೆ ಕಂಡದ್ದು ವಾಸ್ತವವೇ ಹೌದಲ್ಲ. ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ಇನವಂಶವೆನ್ನುವ ವೃಕ್ಷದಲ್ಲಿ ಉದಿಸಿದ ಅಮೃತ ಫಲ ಶ್ರೀರಾಮ ಅಂತ ಭಾವಿಸಿದೆ. ಕಹಿ ಫಲವಾಗಿ ಬಿಟ್ಟನೆ. ನಾ ಚಿತ್ರಿಸಿದ ರಾಮಾಯಣ ಶ್ರೀಮತ್ ಕಾವ್ಯದ ಮಹಾನಾಯಕ ಇಷ್ಟು ಕಠಿಣ ಹೃದಯಿಯಾದನೆ. ಯಾಕಮ್ಮ ಹೀಗೆ ಮಾಡಿದ? ಸ್ತುತಿಯಂದಿಗಳು ರಮಣ ನೀತಿ ತಪ್ಪಿದುದಿಲ್ಲ. ಅಯ್ಯೋ, ಶ್ರೀರಾಮಚಂದ್ರ ಪ್ರಭುವನ್ನು ನಿಂದಿಸಬೇಡಿ ಸ್ವಾಮಿ, ಆಕ್ಷೇಪಿಸಬೇಡಿ. ನಾನದನ್ನು ಕೇಳಲಾರೆ. 14 ರಾಜಧರ್ಮದ ಬಗ್ಗೆ ಬಲ್ಲವ, 64 ರಾಜನ್ಯ ಗುಣ ಹೊಂದಿದ ಪ್ರಭು ಯಾಕಮ್ಮ? ಅಯ್ಯೋ, ಪತಿನಿಂದೇನು ನಾನು ಸಹಿಸಲಾರೆ ತಮ್ಮಯ್ಯ. ಶ್ರೀರಾಮಚಂದ್ರನನ್ನು ಬೈಯದಿರಿ. ಮತ್ಯಾಕೆ ಈ ಗತಿ? ರಾಮಚಂದ್ರ ಪ್ರಭುವಿನದು ತಪ್ಪಿಲ್ಲ ಸ್ವಾಮಿ, ಮತ್ತೆ ನನ್ನದೇ ತಪ್ಪು. ನಾನು ಹೆಣ್ಣಾಗಿ ಹುಟ್ಟಿರುವುದೇ ತಪ್ಪು. ಹೆಣ್ಣಾಗಿ ಹುಟ್ಟಿರುವುದು ಪ್ರಪಂಚದಲ್ಲಿ ಕಣ್ಣೀರಿಡುವುದಕ್ಕೆ ಎನ್ನುವಂತ ಮಾತಿದೆ. ದಶರಥ ರಾಜನ ಸೊಸೆಯಾದರೇನು, ಜನಕ ರಾಜನಿಗೆ ಮಗಳಾದರೇನು ಅಲ್ಲ, ಸಾಕೇತದ ಸಾಮ್ರಾಟ ಶ್ರೀರಾಮಚಂದ್ರನ ಧರ್ಮಪತ್ನಿಯಾದರೇನು. ನಾನು ಹೆಣ್ಣು ಹೌದಲ್ಲ, ಕಡೆಗೆ ಹೆಣ್ಣಾಗಿ ಹುಟ್ಟಿದ ಎನ್ನಳು ಪಾತಕ ಉಂಟು. ಕರುಣಾಳು ರಾಮನಲ್ಲಿ ತಪ್ಪಿಲ್ಲ. ಯಾಕೆ ಗೊತ್ತೇ? ಸೂರ್ಯವಂಶಜರು ಅಪವಾದ ಕಂಜುತ್ತಾರೆ, ಧರ್ಮ ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ಇರುತ್ತಾರೆ. ಅಂತಹ ಚಕ್ರವರ್ತಿಯ ಪೀಠಕ್ಕೆ ತಾನು ತನ್ನದು ತನ್ನ ಸತಿ ಸುತರೆನ್ನುವಂತ ಮೋಹವು ಅಂಟ ಕೂಡದಲ್ಲ. ಅಂತಹ ಶುದ್ಧ ಚಾರಿತ್ರವಂತನಾಗಿರುವಂತಹ ಶ್ರೀರಾಮಚಂದ್ರನ ಜೊತೆಯಲ್ಲಿ ಕಳಂಕಿನಿಯಾದಂತಹ ನಾನಿರುವುದೇ ತಪ್ಪಾಗುವುದಿಲ್ವೇ ಸ್ವಾಮಿ? ಆ ಕಾರಣಕ್ಕೋಸ್ಕರವಾಗಿ ಶ್ರೀರಾಮಚಂದ್ರ ರಾಜಧರ್ಮದಂತೆ ವ್ಯವಹರಿಸಿದ್ದಾನೆಯೇ ಹೊರತು, ರಾಜಾರಾಮನಾಗಿ ವ್ಯವಹರಿಸಿದ್ದಾನೆಯೇ ಹೊರತು ಸೀತಾರಾಮನಾಗಿ ಅಲ್ಲ. ರಾಮಚಂದ್ರನದು ತಪ್ಪಿಲ್ಲ. ನನ್ನ ಪಾತಕ ತಮ್ಮಯ್ಯ. ರಾಮನನ್ನು ದೂರದಿರಿ, ದೂರದಿರಿ. ಅಮ್ಮ ಜಾನಕಿ, ಭೂಗರ್ಭದ ಒಡಲು, ಬಂಗಾರದ ಪೆಟ್ಟಿಗೆ, ವಾಯು ಸೋಂಕದಲ್ಲಿ ಬದುಕು ಕಂಡಂತ ನಿನ್ನಲ್ಲಿ ದೋಷವೇ? ಹಾಗಿದ್ರೆ ಇದು ವಿಧಿಕಲ್ಪ ಅನ್ನದೆ ಬೇರೆ ವಿಚಾರ ಇಲ್ಲವಮ್ಮ. ಶೋಕಿಸದಿರು. ರಾಜಾರಾಮ ಧರ್ಮಜ್ಞ ಅಂತ ಯಾವಾಗ ಅವನ ಸತಿಯೇ ಆಡುತ್ತಾಳೋ ಅಂತ ಪುಣ್ಯಾತ್ಮನ ಹೆಂಡತಿಗೆ ಒಂದು ಬಿಂದು ನೀರು ಕೊಡದೆ, ಆಶ್ರಯ ಕೊಡದೆ ಇರುವವ ಈ ಪ್ರಪಂಚದಲ್ಲಿ ಎಂತಹವನಾಗುವುದಕ್ಕೆ ಸಾಧ್ಯ? ನೀನು ಸೇರಿದ್ದು ವನಗರ್ಭವನ್ನಲ್ಲ ಮಗಳೇ, ಋಷಿ ಗರ್ಭವನ್ನು ಎನ್ನುವ ಸಂತೃಪ್ತಿ ತಳೆ. ತುಂಬು ಗರ್ಭವತಿಯಾದ ನಿನ್ನನ್ನು ನಾ ಕರಕೊಂಡು ಹೋಗುತ್ತೇನಮ್ಮ. ನನ್ನಾಶ್ರಮಕ್ಕೆ ಬರಬೇಕು. ನೀನು ಮಣ್ಣಿನ ಮಗಳು, ನಾನು ಮಣ್ಣಿಂದ ಹೊಸ ಜನ್ಮ ಪಡೆದ ಮಣ್ಣಿನ ಮಗ. ಆದ್ದರಿಂದ ನಿನಗೆ ಹಿರಿಯನೆಂಬ ಭಾವ ಇದ್ರೆ ಅಣ್ಣ ಅಂತ ಕರಿ. ಮೂಲದ ನೆಲೆಯಲ್ಲಿ ನೋಡಿದ್ರೆ ಏನು ತಿಳಿಯುತ್ತೆಯೋ ಹಾಗೆ ಇರಲಿ. ಅಣ್ಣನ ಮನೆಯಲ್ಲಿ ತಂಗಿಯ ಪ್ರಥಮ
ಪ್ರಸವ ಆಗಬೇಕಮ್ಮ. ನನ್ನ ಆಶ್ರಮ ನಿನ್ನ ತವರೂರು ಅಂತ ಭಾವಿಸು. ಅಣ್ಣನ ಕರೆಗೆ ಹೋಗೊಟ್ಟು ಬರುವೆಯಾ ತಂಗ್ಯವ್ವ? ಸಮಾಧಾನವಾಯಿತು ಸ್ವಾಮಿ. ಸೂರ್ಯವಂಶದ ಕುಡಿಗಳನ್ನು ನನ್ನ ಉದರದಲ್ಲಿ ನಾನು ಹೊತ್ತುಕೊಂಡಿದ್ದೇನೆ. ಆ ಮಕ್ಕಳನ್ನು ರಕ್ಷಿಸಬೇಕಾದ, ಅವುಗಳನ್ನು ಜೋಪಾನವಾಗಿ ಕಾಪಾಡಿ ಮತ್ತೆ ಅರಮನೆಗೆ ಒಪ್ಪಿಸುವಂತಹ ಹೊಣೆಗಾರಿಕೆಯೂ ನನ್ನಲ್ಲಿದೆ. ಹೇಗೋ ಎಂತೋ ಎನ್ನುವಂತ ಚಿಂತೆ ಇದ್ದಿತ್ತು. ಆದ್ರೆ ಕರುಣೆಯಿಂದ ನನ್ನ ಬಳಿಗೆ ಬಂದಿರಲ್ಲ ಮುನಿವರ. ಬರುತ್ತೇನೆ, ಸಂತಾನಕ್ಕೋಸ್ಕರವಾಗಿ ಬರುತ್ತೇನೆ.
ಪರಿಪಾಲಿಸು ತಂದೆ, ಪರಿಪಾಲಿಸು. ಎಂದಿನಂತೆ ಇಂದು ಕೂಡ ಶಿವಪೂಜೆಯನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಈ ಮಧುಪುರದ ಸಭಾ ಪ್ರವೇಶವನ್ನು ಮಾಡಿದ್ದೇನೆ. ಎಲ್ಲರೆಯಲ್ಲಿ ಕೇಳಿ ಬರುತ್ತಿದೆ ಜಯಘೋಷ. ಲವಣಾಸುರನಿಗೆ ಜಯವಾಗಲಿ, ಶುಭವಾಗಲಿ ಎಂಬುದಾಗಿ. ಇದನ್ನು ಕೇಳುವಾಗ ಮನಸ್ಸಿಗೆ ಆನಂದವಾಗುತ್ತಾ ಇದೆ. ವಿಶಾಲವಾಗಿರುವಂತಹ ಈ ಮಧುಪುರ ಏನು ನಾನು ಕಟ್ಟಿ ಬೆಳೆಸಿದ್ದ? ಸತ್ಯಕ್ಕೂ ನಾನಲ್ಲ, ನನ್ನಯ್ಯನಾದಂತಹ ಮಧುದಾನವ ಅವರು ಕಟ್ಟಿ ಬೆಳೆಸಿದಂತಹ ದಾನವ ಕುಲವಿದು. ಅವರ ಸಂಜಾತರಾಗಿ ಈ ಪ್ರಪಂಚದ ಬೆಳಕನ್ನು ಕಂಡವನು ನಾನು. ನನ್ನ ಅಮ್ಮನ ಯೋಗ್ಯತೆ ನಿಮಗೆ ಗೊತ್ತಾ? ಸಾಮಾನ್ಯದವಳಲ್ಲ, ಕುಂಬಿಲಸೆ. ಯಾರೆಂಬುದಾಗಿ ನೀವು ಬಲ್ಲಿರೆ. ಲೋಕರಾವಣನೆನಿಸಿಕೊಂಡಂತಹ ದಶಕಂಠ ಅವನ ಚಿಕ್ಕಮ್ಮನ ಮಗಳಾದಂತಹ ಕುಂಬಿಲಸೆಯ ಸಂಜಾತ ನಾನಿದ್ದೇನೆ. ಆಗಿರುವಾಗ ಬೇಕಾದ ರೀತಿಯಲ್ಲಿ ಕಾಲಕ್ಕನುಸಾರವಾಗಿ ವಿದ್ಯಾಭ್ಯಾಸವನ್ನು ಪಡೆದವನು ನಾನು. ಆದರೆ ಏನು ಮಾಡೋಣ ಹೇಳಿ? ನನ್ನಪ್ಪನನ್ನು ಬೇರೆ ಯಾರು ಓಡಿಸಿದಲ್ಲ, ನಾನೇ ಓಡಿಸಿದ. ಯಾಕೆ ಗೊತ್ತಾ? ಮಗ ಪ್ರಾಯಕ್ಕೆ ಬಂದ ಮೇಲೆ ತಂದೆಗೆ ಅಧಿಕಾರದ ಮೋಹ ಬೇಕಾ? ಅವನ ಕ್ರಮವೇ ನನಗೆ ಹಿಡಿಸಲಿಲ್ಲ. ಬ್ರಾಹ್ಮಣರನ್ನು ಪ್ರೀತಿಸುತ್ತಾರೆ, ದಾನ ಧರ್ಮಾದಿಗಳನ್ನು ಮಾಡುತ್ತಾರೆ, ಯಾಗ ಯಜ್ಞಾದಿಗಳಿಗೆ ಪೂರಕರಾಗುತ್ತಾರೆ. ಇದನ್ನು ಕಂಡು ಸಹಿಸುವುದಕ್ಕೆ ಸಾಧ್ಯವಾಗದ ಕಾರಣ ಅವರನ್ನು ಎಳೆದು ಹಾಕಿ ನಾನೇ ಅಧಿಕಾರಕ್ಕೆ ಬಂದಿದ್ದೇನೆ. ನಾನು ಸತ್ಯಕ್ಕೂ ಬ್ರಾಹ್ಮಣ ವಿರೋಧಿ. ಎಲ್ಲಾದರೂ ಯಾಗಾದಿಗಳು ನಡೆಯುತ್ತದೋ ಅದಕ್ಕೆ ಪೂರ್ಣ ವಿರೋಧವಾಗಿ ನಾನು ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಆಲೋಚನೆ ಮಾಡುವುದಲ್ಲ, ನಮ್ಮ ಬಲ ಕುಗ್ಗಿದೆ. ನಾವು ಇಲ್ಲೇ ಇದ್ದೇವೆ. ಇನ್ನೂ ಕೂಡ ಇನ್ನು ಎತ್ತರಕ್ಕೆ ಏರಬೇಕೆಂಬಂತಹ ಆಸೆ ಆಕಾಂಕ್ಷೆ ಇದೆ. ಆದರೆ ಏನು ಮಾಡೋಣ? ಆ ದೇವತೆಗಳನ್ನು ಬಗ್ಗು ಬಡಿಯಬೇಕು ಎಂಬಂತಹ ಮಹದಾಕಾಂಕ್ಷೆ ಇದ್ದರೂ ಅದಕ್ಕೂ ನಮಗೆ ಸಾಧ್ಯವಾಗುತ್ತಾ ಇಲ್ಲ. ಅವರ ಬಲ ವರ್ಧಿಸಿಕೊಳ್ಳುತ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು ಎಂಬುದಾಗಿ ವಿಚಾರಿಸುವುದಕ್ಕೆ ಎಲ್ಲಿ ನಮ್ಮವರು ಬರಲಿ, ನೋಡೋಣ. ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಮ್ಮ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂತಹ ಸಂದರ್ಭ ಅನಿರೀಕ್ಷಿತವಾಗಿ ನಮ್ಮ ಕರೆ ಆಯಿತು. ಕರೆಯನ್ನು ಆಲಿಸಿ ಓಡಾಡಿಕೊಂಡು ಬಂದು ಗಮನಿಸಿದ್ರೆ ವಿಚಾರ ಏನಾಗಿರುವುದಂತೂ ಖಚಿತ. ಹಾಗಾಗಿ ಕೇಳುತ್ತಾ ಇದ್ದೇವೆ, ಏನಾಗಬೇಕು?
ಅದಕ್ಕೆ ಮೂಲವಾದಂತಹ ಕಾರಣವಿದೆ. ನಮ್ಮ ವಿರೋಧಿಗಳಾದಂತಹ ದೇವತೆಗಳು ಇನ್ನೂ ಆ ದೇವಲೋಕದಲ್ಲಿ ಸುಖವಾದಂತಹ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ಅರ್ಥವಾಗುತ್ತಾ ಇಲ್ಲ. ಮೂಲವಾಗಿರುವುದು ಅವರ ಬಲ. ಅವರ ಬಲ ಈ ರೀತಿ ವರ್ತಿಸಿತ್ತು ಅಂತ ಆದ್ರೆ ಮುಂದೆ ನಮಗೆ ಇಲ್ಲಿ ಬದುಕುವುದಕ್ಕೆ ಅವಕಾಶ ಇರುವುದಕ್ಕೆ ಸಾಧ್ಯವಿಲ್ಲ. ಎಲ್ಲಾದರೂ ನಮ್ಮ ಮೇಲೆ ಅವರು ದಾಳಿ ಮಾಡಿದರು ಅಂತ ಆದ್ರೆ ಬದುಕುವುದಕ್ಕೆ ಸಾಧ್ಯವಿಲ್ಲ. ಅವರನ್ನು ಮೀರಬೇಕು ಎಂಬಂತಹ ಮಹದಾಕಾಂಕ್ಷೆ ನನಗಿದೆ. ಇಷ್ಟೆಲ್ಲ ಅವರು ಬಲ ಬರಬೇಕು ಅಂತ ಇದ್ರೆ ಏನು ಕಾರಣ ಏನು? ಸೃಷ್ಟಿಯಲ್ಲಿ ರಕ್ಷಣಾ ಮಾರನೆಂಬುದಾದರೂ ರಾಕ್ಷಸರು ಎಂಬ ಹೊಣೆಯ ಬಟ್ಟಿ ನಂಬುದು ಆ ದೇವತೆಗಳು ಬಲಿಷ್ಠರಾಗುವುದಕ್ಕೆ ಕಾರಣ ಋಷಿಮುನಿಗಳು ಮಾಡುವಂತ ಯಾಗ ಯಜ್ಞಾದಿಗಳ ಹವಿಸು. ನಾವು ಮೊದಲು ಮಾಡಬೇಕಾದಂತ ಕೆಲಸ ಯಾವುದು ಮಲ್ಲಯ್ಯ? ಅವರು ಮಾಡುವಂತ ಯಾಗ ಯಜ್ಞಾದಿಗಳನ್ನೆಲ್ಲ ನಾಶ ಮಾಡಬೇಕು. ಆ ಸಂದರ್ಭದಲ್ಲಿ ಆ ದೇವತೆಗಳ ಶಕ್ತಿ ಕುಗ್ಗುತ್ತದೆ. ಇದುವೇ ನನಗೆ ಸೂಕ್ತವಾದಂತ ಯೋಗ್ಯವಾದಂತಹ ವಿಚಾರವನ್ನೇ ತಿಳಿಸಿದ್ದೀರಂತಾದ್ರೆ ಇನ್ನು ಕಾಲ ವಿಳಂಬ ಮಾಡುವುದಲ್ಲ. ಅವರ ಬಲ ಕುಗ್ಗಬೇಕು ಅಂತ ಇದ್ರೆ ಮೊದಲು ಆ ಕಟ್ಟ ಬಿಟ್ಟವರನ್ನು ಬೀಳಿಸಬೇಕು. ಎಲ್ಲರೂ ಒಂದಾಗಿ ವಿಘ್ನ ಸಂತೋಷಿಗಳು ಯಾಗಕಂಟಕರು ಆಗಿರುವಂತಹ ದುರುಳರಾದ ಲವಣಾಸುರರಾದಿಯಾದವರೇ ಶೈಕವಾಗಿ ಋಷಿಸ್ತೋಮ ಬಂದು ಆಡಿಕೊಂಡಿತಲ್ಲ, ಅಭಯವನ್ನಿತ್ತಿದ್ದೇನೆ. ದುಷ್ಟಮರ್ದನಕ್ಕೆ ಧನುರ್ಧಾರಿಯಾಗಿ ನಾನೇ ಮುಂದುವರಿತೆ. ಶ್ರೇಯಸ್ಸಾಗಲಿ. ಆಶ್ಚರ್ಯ! ಮುನಿಗಳು ಮಾಡುತ್ತಿರುವಂತಹ ಯಜ್ಞವನ್ನು ಗಣಿಸುವಂತಹ ದುಷ್ಟಾತ್ಮರು ದೂರ ಬಂದು ಎನ್ನುವುದಕ್ಕಾಗಿ ಕೋದಂಡ ದೀಕ್ಷಾಗುರುವಂತಹ ನೀನಿಂದು ಬಹಳ ಉತ್ಸಾಹದಿಂದ ದುಷ್ಟ ದಮನಕ್ಕೆ ಹೊರಟಂತಿದೆ. ಸತ್ಯ ಅಣ್ಣ, ಏನಪ್ಪ?
ನಾನಿದ್ದೇನೆ. ನೀನು ಯಾರು ಏನು ಎನ್ನುವುದನ್ನು ಚೆನ್ನಾಗಿ ತಿಳಿದವನು ನಾನು. ಅಯೋಧ್ಯಾಧಿಪತಿ. ನಿನ್ನ ವ್ಯಕ್ತಿತ್ವ ಸಾಮಾನ್ಯವಾದ್ದಲ್ಲ, ಮೇರು ಪರ್ವತಕ್ಕೆ ಸಮಾನವಾದಂತಹ ವ್ಯಕ್ತಿತ್ವ ನಿನ್ನದು. ಹೀಗಿರುವಾಗ ಕ್ಷುಲ್ಲಕ ಕಾರ್ಯಕ್ಕಾಗಿ ನೀನು ಹೋಗದೆ ಸಹೋದರನಂತಹ ನನ್ನನ್ನು ಕಳುವ ಯಾಕೆ ಹಿಂದುಳಿದೆ ಮರೆತು ಹೋಯಿತೆ? ಯಾಕೆ ತಮ್ಮ ನೀನೇ ಆಗಬೇಕು? ಅದು ವಿಚಾರ. ಅನೇಕ ಸಮಯಗಳಿಂದ ನೇಪಥ್ಯದಲ್ಲೇ ಇದ್ದುಕೊಂಡು ರಂಗಕ್ಕೆ ಬರುವುದು ಯಾವಾಗ? ನೇಪಥ್ಯದಲ್ಲೇ ಇದ್ದಂತಹ ನಾನು ರಂಗದಲ್ಲಿ ಕಾಣಿಸಿಕೊಳ್ಳುವಲ್ಲಿ ಅನೇಕ ಬಾರಿ ಯೋಚಿಸಿದೆ, ಹಿಂದೆ ಉಳಿದಿದ್ದೆ. ನನ್ನ ಸಹೋದರನಂತಹ ಭರತ ಪಾದುಕೆಯನ್ನು ಪಡೆದುಕೊಂಡ, ನಿನ್ನ ಪ್ರೇಮವನ್ನು ಗಳಿಸಿಕೊಂಡ. ಇಂದು ಕೂಡ ಕಣ್ಣಾರೆ ಕಾಡ್ತಾ ಇದ್ದೇನೆ ಅವನ ಪ್ರೀತಿ, ವಾತ್ಸಲ್ಯ, ಮಾತೃ ಸಹೋದರತ್ವ. ಆ ಬಳಿಕ ಲಕ್ಷ್ಮಣ ಅವನು ಹಾಗೆ ಕಾನನವಾಸಿಯಾದಾಗ ನಿನ್ನೊಂದಿಗೆ ಇದ್ದು ಅನುಕೂಲನಾಗಿ ಇದ್ದು ನಿನಗೆ ಸೇವಕರಂತೆ ಖ್ಯಾತಿಯಾಗಿದ್ದಾನೆ. ಯಾವುದಕ್ಕೂ ಸಲ್ಲದ, ಎಲ್ಲಿಗೂ ಸಲ್ಲದ, ಯಾವತ್ತೂ ಸಲ್ಲದ ಶತ್ರುಹರ ನೇಪಥ್ಯದಲ್ಲಿ ಉಳಿಬೇಕಾಗಿ ಬಂತು. ಹಾಗಾಗುವುದಿಲ್ಲ. ಈ ಸಂದರ್ಭ ಇದೊಂದು ಅವಕಾಶ. ಈ ಅವಕಾಶವನ್ನು ದುರುಪಯೋಗಪಡಿಸದೆ ಸದಾವಕಾಶ ಅಂತ ಗ್ರಹಿಸಿ ರಂಗಪ್ರವೇಶ ಮಾಡಿ ನಾನು ಎಷ್ಟು ಎನ್ನುವುದನ್ನು ನಿನ್ನ ತಮ್ಮನಾಗಿ ತೋರಿಸದೆ ಹೋದರೆ ಮತ್ತು ಹಿಂದೆ ಉಳಿಯುವುದಕ್ಕೆ ಕಾರಣವಾಗ್ತದೆ. ಹಾಗಾಗಬಾರದು. ದುಷ್ಟ ದಮನಕ್ಕಾಗಿ ನಮ್ಮನ್ನು ಕಳುಹಿಸಿಕೊಡು. ತಮ್ಮ, ನೀನು ಯಾತಕ್ಕೂ ಸಲ್ಲದವನಲ್ಲ, ಯಾವುದಕ್ಕೂ ಆಗದೇ ಇರುವವನು ಅಲ್ಲ. ಅಯೋಧ್ಯೆಯ ಗತಿ, ತಾಳ, ಲಯಗಳ ಬಗ್ಗೆ ನಿನಗಿರುವಷ್ಟು ಪರಿಪೂರ್ಣ ಪಕ್ವತೆ ಯಾರಿಗೂ ಇಲ್ಲ ತಮ್ಮ. ಶತ್ರುಗಳಿಗೆ ಹರಸದೃಶನ ನೀನು. ಹಾಗಾಗಿ ಶತ್ರುಹರ ಅನ್ನುವಂತಹ ನಿನ್ನ ನಾಮವನ್ನು ನಿಜಾರ್ಥದಲ್ಲಿ ವಿಜೃಂಭಿಸುವುದಕ್ಕೆ ಕಾರಣೀಕವಾದಂತಹ ಸ್ಥಾನದಲ್ಲಿ ನಿಲ್ಲುವವ ನೀನು. ಅಯೋಧ್ಯೆಯಲ್ಲಿ ಯಾರೂ ಅವಕಾಶ ವಂಚಿತರಲ್ಲ. ಕೊಟ್ಟಂತಹ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡವರಿದ್ದಾರೆ. ಇದೋ ನಿನಗೆ ಮಹದವಕಾಶವನ್ನು ಒದಗಿಸಿಕೊಡುತ್ತಾ ಇದ್ದಾರೆ. ಅಂತಹ ಲವಣಾಸುರನನ್ನು ವಧಿಸಿ ವಿಜಯಶಾಲಿಯಾಗಿ ಬಾ. ಆಶೀರ್ವಾದವನ್ನು ಪಡೆದುಕೊಂಡೆ, ಋಷಿವರ್ಯರ ಆಶೀರ್ವಾದವನ್ನು ಪಡೆದುಕೊಂಡೆ. ಎಲ್ಲರ ಆಶೀರ್ವಾದ ಪಡೆದ ಮೇಲೆ ಸೇನಾ ಸಹಿತ ತಮಸ
ನದಿಯನ್ನು ಕಂಡಾಗ ಉಲ್ಲಾಸವಾಯಿತು. ಅಷ್ಟು ಮಾತ್ರವಲ್ಲ, ತ್ರಿಕಾಲದಲ್ಲಿ ಸಂಧ್ಯಾ ವಂದನೆ ಮಾಡುವಂತಹ ಸಮಯ. ಮಿಂದು ಶುಚಿರ್ಭೂತನಾಗಿ ಸಂಧ್ಯಾ ವಂದನೆಯನ್ನು ವಿರಚಿಸಿ ಸೇನೆಯಲ್ಲೇ ನಿಲ್ಲುವುದಕ್ಕೆ ಆಜ್ಞಾಪಿಸಿದೆ. ಓ, ಇಲ್ಲಿ ವಾಲ್ಮೀಕಿ ಮುನಿಗಳ ಆಶ್ರಮ ಇದೆಯಂತೆ, ಆ ಕಡೆ ಹೋಗ್ತೇನೆ. ರಘುವರ ಮುನಿಪತಿ ವರ್ಚಸ್ಸೇ ನೀನೊಬ್ಬ ಯೋಗ್ಯತಾ ಸಂಪನ್ನ ಅಂತ ಕಾಣಿಸ್ತದೆ. ನೀವು ಮಹಾಮುನಿಗಳು. ಬಂದಿರುವ ನಿನ್ನನ್ನು ಕಂಡ ನಾನು ಕರೆತಂದು ಋಷಿ ಯಥೋಚಿತವಾದ ಸತ್ಕಾರ ವಿರಚಿಸಿದ್ದೆ. ಸಂತೋಷವಾಯಿತು. ನಿನ್ ಎಲ್ಲಿಂದ ಬಂದೆ, ಯಾಕಾಗಿ ಬಂದೆ, ಸಮಸ್ತ ವಿಷಯವನ್ನು ಬಿತ್ತರಿಸಬಹುದೇ? ಮಗುದೊಮ್ಮೆ ಸಾಷ್ಟಾಂಗ ವಂದಿಸಿದ್ದೇನೆ. ರಾಮರಕ್ಷೆ ಇರಲಿ. ಅಯೋಧ್ಯಾಧಿಪತಿ ರಘುನಾಥ ರಘುರಾಮನಿಂದ ಖ್ಯಾತಿ ಪಡೆದ ದಾಶರಥಿ ಶ್ರೀರಾಮಚಂದ್ರಮ ಅವನ ಸಹೋದರರಲ್ಲಿ ಓರ್ವ ಶತ್ರುಹನ ಎಂದರೆ ನಾನೇ. ಶತ್ರುಘ್ನ ಬರುವರೇ ಉದ್ದೇಶ? ಕೂಡಲಂತಹ ಲವಣಾಸುರರು ಹಾಗೂ ಅವರ ಚರರು ಚವನಾದಿ ಮುನಿಗಳು ಮಾಡುತ್ತಿರುವಂತಹ ಯಾಗಾದಿ ಕರ್ಮಗಳನ್ನು ಕಡಿಸುತ್ತಾರೆ ಎನ್ನುವಂತಹ ವಿಚಾರವನ್ನು ಕೇಳಿ ತಿಳಿದು ನಮ್ಮಣ್ಣ ರಾಮಚಂದ್ರಮ ಧನುರ್ಮಾಣಿಯಾಗಿ ಕೋದಂಡಮಾಣಿಯಾಗಿ ಹೊರಟಂತಹ ಸಂದರ್ಭ. ನನ್ನಂತಹ ಸಹೋದರರಿರುವಾಗ ಅವರ ಅಗತ್ಯ ಉಂಟೆ? ಇಲ್ಲ. ಹಾಗೆ ಕೇಳಿ ಆಶೀರ್ವಾದವನ್ನು ಪಡೆದುಕೊಂಡು ಸೇನೆಯನ್ನು ಕೂಡಿಕೊಂಡು ತಪಸಾ ನದಿ ತೀರಕ್ಕೆ ಬಂದೆ. ಸರಿ, ನಿಮ್ಮ ಆಶ್ರಮ ಎಲ್ಲೇ ಇದೆ ಎನ್ನುವಂತಹ ವಿಚಾರ ನಡೆಯಿತು. ನಿಮ್ಮ ಹರಕೆ, ನಿಮ್ಮ ಆಶೀರ್ವಾದ ಶತ್ರುಹರನಿಗೆ ಮಾತ್ರವಲ್ಲ, ಸಮಸ್ತ ನಾಡಿನ ಪ್ರಜಾವರ್ಗದವರಿಗೂ ಪ್ರತ್ಯೇಕವಾಗಿ ಶ್ರೀರಾಮನ ಚರಣಕ್ಕೂ ಅರ್ಪಿತವಾಗಲಿ. ಹರಸಿ ಕಳುಹಿಸಿ. ಕಳುಹಿಸಬಹುದಿತ್ತು, ಆದರೆ ಏನು ನೋಡು, ಮಧ್ಯಾಹ್ನದ ಹೊತ್ತು. ಈ ಹೊತ್ತನ್ನು ನಮ್ಮ ಆಶ್ರಮದಲ್ಲೇ ಉಪಚಾರದಲ್ಲಿ ಕಳೆದು ನೀನು ದುಷ್ಟವಧೆಗೆ ಯಾವ ಹೊತ್ತಿಗೆ ಹೋಗಬೇಕೋ ಆ ಹೊತ್ತಿಗಾಗುವಾಗ ನಾನೇ ಕಳಿಸ್ತೇನೆ. ಸಮಯ ತಿಳಿದಿದೆ. ಮಧ್ಯಾಹ್ನವೂ ಮಾತಾಡ್ತಾ ಕಳೆದಿದ್ದೇವೆ. ಹೌದು. ಆದರೆ ರಾತ್ರಿಯ ಹೊತ್ತು ಯುದ್ಧ ಮಾಡುವುದು, ದುಷ್ಟರಲ್ಲಿ ಯುದ್ಧ ಮಾಡುವುದಲ್ಲ. ನಿಶಾಚರರಿಗೆ ನಿಶೆಯಲ್ಲಿ ಬಲ, ನಮಗೆ ಯಾವತ್ತಿದ್ದರೂ ಉಷೆಯಲ್ಲಿ ಬಲ. ಹಾಗಾದ ಕಾರಣ ನಾಳಿನವರೆಗೆ ನಮ್ಮ ಆಶ್ರಮದಲ್ಲಿ ಉಳಿದು ನಿನ್ನನ್ನು ಕಳುಹಿಸಿ ನಾನೇ ಕೊಡ್ತೇನೆ. ಋಷೋಪಚಾರವನ್ನು ಸ್ವೀಕರಿಸುವಾಗ ಏನಂತೆ? ಸೀತೆಗೆ ಪ್ರಸವ ವೇದನೆ. ಸೀತೆಗೆ ಪ್ರಸವ ವೇದನೆ. ಇಲ್ಲಿ
ಶಿವನೇ ಗರ್ಭರಕ್ಷೆ ಗುರುಗಳೇ, ಏನಂತೆ? ಸೀತಾವಳಿ ಮಕ್ಕಳಿಗೆ ಜನ್ಮವಿದ್ದಾಳೆ. ಒಳಿ ಮಕ್ಕಳು ಬಂದೆ ಅಂತಲೂ ಹೆಸರೂ ಇಟ್ಟೆ. ಸ್ವಾಮಿ ಸೂಕ್ಷ್ಮ ಇದು ಸನ್ನಿಧಾನದಲ್ಲಿ ಸಂತೋಷದಲ್ಲಿ ನಿನ್ನ ಮರತೇ ಹೋಯಿತು. ನಾನು ನಿಮ್ಮ ಆಶ್ರಮದಲ್ಲಿ ಇದ್ದೇನೆ ನೋಡಿ. ಶತ್ರುಘ್ನ, ನೀವು ಹೋದಲ್ಲಿಗೆ ಏನು ಮಾಡಿದ್ದೀರಿ, ಏನನ್ನು ಕಂಡಿದ್ದೀರಿ? ಒಟ್ಟು ನನಗೂ ಕೂಡ ಗೊಂದಲ. ಹೌದೇ? ಯಾರು ಅವಳು? ಸೀತಾ ಅಂತ ಹೇಳಿದ್ರಿ, ಅವಳಿ ಮಕ್ಕಳು ಅಂತ ಹೇಳಿದ್ರಿ. ಸೀತಾ ಅಂದ್ರೆ ನಾನು ನಂಬಿದ ದೇವ ಪರಿಚಯ ರಾಮ ಎನ್ನುವ 2 ಅಕ್ಷರ. ಅವಳ ಸಹಧರ್ಮಿಣಿಯಾಗಿ ಸೀತಾ ಎನ್ನುವಂತಹ 2 ಅಕ್ಷರ ನನ್ನ ಕಿವಿಯಲ್ಲಿ ಮಾತ್ರವಲ್ಲ, ಕಿವಿಯಲ್ಲಿ ಪ್ರತಿಧ್ವನಿಸುತ್ತಾ ಉಂಟು, ಕಣ್ಣಲ್ಲಿ ಕಾಣ್ತಾ ಉಂಟು. ಸೀತೆ ಅಂದ್ರೆ ಯಾರು, ಅವಳಿ ಮಕ್ಕಳು ಯಾರು, ಏನು ಕಥೆ ಹೇಳಿದಿರ? ನಾ ಹೇಳುವುದಕ್ಕಿಂತ ನೀ ನೋಡುವುದೇ ಒಳ್ಳೆತಲ್ವೇ? ಹೀಗೆ ದೃಶ್ಯವನ್ನು ಈ ಶತ್ರುಹರ ಈ ಕಣ್ಣಿನಲ್ಲಿ ಕಾಣುವಂತಹ ದುರಂತ ಸನ್ನಿವೇಶ ಈ ಕಾಲದಲ್ಲಿ ಉದ್ಭವವಾಯಿತಲ್ಲ ಶಿವನೇ, ಯಾಕೆ ಹೀಗಾಯಿತು? ಪಾವನನಾದಂತಹ ರಘುವರ, ರಘುಕುಲದಲ್ಲಿ ಹುಟ್ಟಿದವರೆಲ್ಲ ರಘುಗಳು ಅಂತ ಹೆಸರು ಬರಲಿಲ್ಲ. ದಾಶರಥಿ ಶ್ರೀರಾಮಚಂದ್ರಮನಿಗೆ ರಘುರಾಮ ಎನ್ನುವಂತಹ ಹೆಸರು. ರಘು ಸಾಮಾನ್ಯನಲ್ಲ, ಇಚ್ಛಾ ಮಾತ್ರದಿಂದಲೇ ಅಯೋಧ್ಯ ನಗರಿಗೆ ಹೊಂದಿನ ಮಳೆಯಲ್ಲೇ ಸುರಿಸುವಂತಹ ವೀರ ಪ್ರವೃತ್ತಿ. ಅಂತಹ ರಘುವರನ ವಂಶದಲ್ಲಿ ಸಂಜಾತನಾಗಿ ರಘುರಾಮ ಎಂದು ಖ್ಯಾತನಾಗಿ ದಾಶರಥಿಯಾಗಿ ನಿನ್ನ ಸಹಧರ್ಮಿಣಿ ಜನಕಜೆ ವಿದೇಹಜಾತೆ ಜಾನಕಿ ಸೀತೆ ಈ ರೀತಿ ಹುಲ್ಲು ಹಸೆಯಲ್ಲಿ ಮಲಗುವಂತಹ ದಾರುಣ ಸ್ಥಿತಿಯನ್ನು ಅನುಭವಿಸಬೇಕಾಯ್ತಲ್ಲ ಶಿವನೇ. ಜೊತೆಯಲ್ಲಿ ಒಳ್ಳೆಯ ಮಕ್ಕಳು ರಘುವಂಶ ಪ್ರದೀಪಕರು, ಸೂರ್ಯವಂಶ ಲಾವಣ್ಯ, ಸೂರ್ಯವಂಶ ಧವಳ ಕೀರ್ತಿಯನ್ನು ಭಾರತನಕ್ಕೆ ಹಾರಿಸಬಲ್ಲಂತಹ ಎಳೆ ಚಿಣ್ಣರು ಹೊನ್ನ ತೊಟ್ಟಿಲಲ್ಲಿ ಮಲಗಿಸಬೇಕಿತ್ತು, ಹೊನ್ನ ತೊಟ್ಟಿಲಲ್ಲಿ ಜೋಗಣ ಮಾಡಬೇಕಿತ್ತು. ಅಂತಹ ಸನ್ನಿವೇಶ ಈಗ ಭಾರತಿ ಈ ಗೊಂಡಾರಣ್ಯದಲ್ಲಿ ಹುಲ್ಲಿನ ಮನೆಯಲ್ಲಿ ಹುಲ್ಲ ಹಾಸೆಯಲ್ಲಿ ಮಲಗುವಂತಹ ಕರುಣಾ ಸನ್ನಿವೇಶ ಕಾಣುವಂತಾಯಿತೇ ವಿಧಿಯೇ? ಯಾಕೆ ಹೀಗೆ, ಯಾಕೆ ಹೀಗೆ, ಯಾಕೆ ಹೀಗೆ? ತನ್ನೊಳಗಾಡುತ್ತಿಗ ಮೈದುನನ ಮಗವನು ಸೀತೆಯ ಮನದಿ ಮರುಗರು ಮೂಡಲನು, ಸೀತೆಯ ಮನದಿ ಮರುಗರು ಮೂಡಲನು ಇದ್ದಬ ಶತ್ರುಘ್ನ ಸ್ವಸ್ಥವೇ ಪುರದಲ್ಲಿ
ಮಾತೆಯರು ತಂಗಿಯರು ಖ್ಯಾತ ಲಕ್ಷ್ಮಣ ಭರತ ಸಾತಿಶಯಗಳಿಗೆ ತಿರುಗುವುದದೇ ಇದ್ದವ ಶತ್ರುಘ್ನ ಮೈದುನ ಶತ್ರುಘ್ನನೇ ಶುಭವಾಗಲಪ್ಪ ನಿನಗೆ. ಕ್ಷಮಿಸಿಬಿಡು ಮೈದುನ. ಯಾಕೆ ತಾಯೇ? ಬಂದು ಬಹಳ ಹೊತ್ತಾಯಿತೆ. ನಿನ್ನನ್ನು ಮಾತನಾಡಿಸುವುದಕ್ಕೆ ತಡವಾಗಿ ಹೋಯಿತು. ಮಗು ಅಮ್ಮ, ದೇಹಕ್ಕುಂಟಾದಂತ ಆಯಾಸ ನೋವನ್ನು ಪರಿಹರಿಸಿಕೊಳ್ಳುವುದಕ್ಕೆ ವಿಶ್ರಮಿಸಿದ್ದೆ ಮಗನೇ. ಒಳ್ಳೆಯದು. ಗಾಢವಾದಂತ ನಿದ್ದೆ ನನ್ನನ್ನು ಆವರಿಸಿಕೊಂಡಿತ್ತು. ಹಾಗಾಗಿ ನೀನು ಬಂದಿರುವುದು ನನಗೆ ತಿಳಿಯದೇ ಹೋಯಿತು. ಇಲ್ಲ ತಾಯಿ, ಬೇಸರಿಸಬೇಡ. ಎರಡೆಣಿಸುವುದಿಲ್ಲ. ಮಗು ಅಮ್ಮ, ನೀನೆಲ್ಲವಪ್ಪ ನನ್ನ ಬಳಿಗೆ ಬಂದಿರುವುದು. ಇನ್ಯಾರು ತಾಯಿ? ಸಾಕ್ಷಾತ್ ಅಯೋಧ್ಯೆಯೇ ನನ್ನ ಕಣ್ಣ ಮುಂದೆ ಬಂದು ನಿಂತಿದೆ. ಆಹಾ ಆಹಾ, ಅಯೋಧ್ಯೆಯೇ ನಾನು ಇಲ್ಲಿಗೆ ಕಾಣುತ್ತಾ ಇದ್ದೇನೆ. ಎಂತಹ ಸೌಭಾಗ್ಯ ನನ್ನದು. ಸೂರ್ಯ ವಂಶದ ಈ ಕುಡಿಗಳಿಗೆ ನಾನು ಜನ್ಮವನ್ನು ಕೊಡುವಂತ ಹೊತ್ತಿನಲ್ಲಿ ನಾನು ಅನಾಥನಾಗಲಿಲ್ಲ ಶತ್ರುಘ್ನ. ಆಗಲಿಯಂತೆ ಸೂರ್ಯ ವಂಶದ ಪ್ರತಿನಿಧಿಯಾಗಿ ಅರಮನೆಯಿಂದ ನೀನು ಬಂದಿರುವೆಯಲ್ಲ. ನಿಜ ತಾಯೇ, ನಿಜ ನಿಜ. ಈ ನನ್ನ ಮಕ್ಕಳ ಸೌಭಾಗ್ಯವಾದ ಸೌಭಾಗ್ಯ. ಇದು ಹೇಳು, ನಾನಿಲ್ಲಿ ಅಯೋಧ್ಯೆಯನ್ನು ಬಿಟ್ಟು ಬಂದ ಬಳಿಕ ನನಗಲ್ಲಿಯ ವರ್ತಮಾನವನ್ನು ತಿಳಿಸುವವರು ಯಾರೂ ಇಲ್ಲವಾಗಿತ್ತು. ಆದ್ದರಿಂದ ನಿನ್ನಲ್ಲಿ ಕೇಳಬೇಕೆನ್ನುವಂತ ಹಂಬಲ. ಏನು ತಾಯಿ? ಪ್ರಭು ಶ್ರೀರಾಮಚಂದ್ರನು ಸ್ವಸ್ಥ ಮಾನಸನಾಗಿರುವನೆ. ಮಾತ್ರವೇ ಅಲ್ಲ, ನನ್ನ ಅತ್ತೆಯಂದಿರು ನನ್ನ ತಾಯಿಯಂದಿರು ಅವರೆಲ್ಲರೂ ಕ್ಷೇಮವಾಗಿದ್ದಾರೆಯೇ? ಭರತ ಹಾಗೂ ಲಕ್ಷ್ಮಣನು ನೋಯುತ್ತಾ ಇಲ್ಲವಲ್ಲ? ಹೇಗಿದೆ ನಮ್ಮ ಅರಮನೆ? ಹೇಗಿದೆ ನನ್ನ ಅಯೋಧ್ಯೆ? ಹೇಗಿದ್ದಾರೆ ನನ್ನ ತಂಗಿಯಂದಿರು? ಶತ್ರುಘ್ನ ಜನನಿ ನೀ ಇಲ್ಲದಳೆ ಎನಿದು ಸ್ವಲ್ಪದ ಇರಲು ಮನಗೆ ಮುದವಿಹುದೇ. ಎನಿದು ಸ್ವಲ್ಪದ ಇರಲು ಮನಗೆ ಮುದವಿಹುದೇ. ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ. ಕಿರಣವಿಲ್ಲದ ಸೂರ್ಯ ಹರಣವಿಲ್ಲದ ಕಾಯ. ಇರಲಿಯಲು ನೀನಿಲ್ಲದಿರುವ ಪುರವಾದೆ. ಇರಲಿಯಲು ನೀನಿಲ್ಲದಿರುವ ಪುರವಾದೆ. ಜನನಿ 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 ಹೇಳಲ್ಲ ಶತ್ರುಘ್ನ. ಜನನಿ ಹೇಳುವುದಕ್ಕೆ ನಾಲಿಗೆ ತಡವರಿಸುತ್ತಾ ಇದೆ. ಸುಲಭದಲ್ಲಿ ಹೇಳಿ ಮುಗಿಸುವುದಿದ್ದರೆ ಒಂದೇ ವಾಕ್ಯದಲ್ಲಿ ಎಲ್ಲರೂ ಕ್ಷೇಮಿಗಳು ಉತ್ತರಿಸಬಹುದು. ಆದರೆ ಆದರೆ ಅಮ್ಮ, ಅಯೋಧ್ಯ ನಗರಿಯಿಂದ ಬಿಟ್ಟು ಬಂದ ಬಳಿಕ ಅಯೋಧ್ಯೆ ಎಂದರೆ ಏನು ಗೊತ್ತೇ ತಾಯೇ? ರಾಮನೆಂದರೆ ಏನು ಗೊತ್ತೇ? ಸೀತೆ ಇಲ್ಲದ ರಾಮ, ಕಿರಣವಿಲ್ಲದ ಸೂರ್ಯನಂತೆ. ಎಷ್ಟಿದ್ದರೇನು, ಏನಿದ್ದರೇನು, ಅಕ್ಷೋಹಿಣಿಯ ಬಲದ ಸಂಪನ್ನತೆ ಇದ್ದರೇನು, ವಜ್ರ ವೈಢೂರ್ಯ ನವನಿಧಿಗಳ ಇದ್ದರೇನು, ಸೀತೆ ಇಲ್ಲದ ಅಯೋಧ್ಯೆ ಕಿರಣವಿಲ್ಲದ ಸೂರ್ಯನಂತೆ. ಮೆಕ್ಕುಳಿದವೆಲ್ಲರೂ ಕೂಡ ಹರಣವಿಲ್ಲದ ಕಾಯದಂತೆ ಎಲ್ಲರೂ ನಿಸ್ತೇಜರಾಗಿದ್ದಾರೆ. ಎಲ್ಲರೂ ಯಾಂತ್ರೀಕೃತವಾಗಿ
ಅಯೋಧ್ಯೆಯಲ್ಲಿ ನೀನು ಇಲ್ಲದ ಬಳಿಕ ಕಾಲವನ್ನು ಕಳೆಯುತ್ತಾ ಇದ್ದಾರೆ. ಹೌದಮ್ಮ, ಇನ್ನೇನು ಹೇಳಿ ತಾಯಿ? ಬಿಡಮ್ಮ, ಆ ಕುರಿತಾಗಿ ನೋಯುತ್ತಾ ಇರುವುದು ಯಾಕೆ ಹೇಳು? ಬಂದದನ್ನು ಅನುಭವಿಸುತ್ತಾ ಇರುವುದೇ ಚಂದವಲ್ಲವೇ ಮಗನೇ? ಅದು ಹೌದು. ಯೋಚನೆಯನ್ನು ಮಾಡು. ಶ್ರೀರಾಮಚಂದ್ರನ ಬಳಿಯಲ್ಲೇ ದೇಹದಲ್ಲಿ ಇದ್ದುಕೊಂಡು ಅವನ ಮನಸ್ಸಿಗೆ ಸದಾ ನೋವನ್ನು ಕೊಡುವುದಕ್ಕಿಂತ ದೂರವಾಗಿದ್ದು ಮನಸ್ಸಿಗೆ ಹತ್ತಿರವಾಗಿರುವುದರಲ್ಲಿ ಚಂದವಲ್ವೇನೋ ಮಗನೇ? ಆಗಲಿ, ನಾನಿಷ್ಟು ದೂರವಿದ್ದರೂ ಶ್ರೀರಾಮಚಂದ್ರನ ಮನದಲ್ಲಿ ಅಯೋಧ್ಯೆಯ ಮನೆಗಳಲ್ಲಿಯೂ ಈ ಸೀತೆಯ ಕುರಿತಾಗಿ ನೆನಪು ಮಾಡುತ್ತಿದ್ದಾರೆ ಅಂತಾದರೆ ಹೌದಮ್ಮ, ಸಾಕು ಮಗನೇ, ಸಾಕು. ಅಮ್ಮ, ಸನ್ನಿಧಾನದಲ್ಲಿ ಒಂದು ಭಿನ್ನ. ಏನಪ್ಪ? ಈ ವಿಚಾರ ಅಯೋಧ್ಯೆಯಲ್ಲಿ ಈವರೆಗೆ ಯಾರೂ ತಿಳಿದಿಲ್ಲ. ನಾನೋರ್ವನೇ ಈ ದೃಶ್ಯವನ್ನು ನಿಮ್ಮನ್ನು ಕಣ್ಣಾರೆ ಕಂಡೆ. ಆದಷ್ಟು ಬೇಗನೆ ಈ ವಿಚಾರ ಅಯೋಧ್ಯೆಗೆ ಮುಟ್ಟಿ ಶ್ರೀರಾಮಚಂದ್ರನ ಪಾದದಲ್ಲಿ ಈ ವಿಚಾರ ಭಿನ್ನವಿಸಿದ್ರೆ ಅಲ್ಲಿಗೆ ಕ್ಷೇಮ ತಾಯೇ ಅಪ್ಪಣೆ. ಮುದದುಳಿರುಳಗನೆ ನಿನ್ನಂಗೆ ಬೇಡದಿರು ಕಂದ, ನಿನ್ನಂಗೆ ಬೇಡದಿರು ಕಂದ. ಬೇಡಿದರೆ ಎರಡು ದರದಲ್ಲಿ ನೆನೆಸಿರ್ಪ ಇಳಿಸಿಟುಗಳಾಡಿ, ಎರಡು ದರದಲ್ಲಿ ನೆನೆಸಿರ್ಪ ಇಳಿಸಿಟುಗಳಾಡಿ ಎನ್ನಾಡಿ ರಾಘವನ ಹಾಡಿ ಇರೋದೆನಲು. ಅಯೋಧ್ಯೆಗೆ ಹೋಗಿ ಈ ವಿಚಾರವನ್ನು ತಿಳಿಸಬೇಕು. ಬೇಡವಪ್ಪ, ಬೇಡ. ಯಾಕೆ ಬೇಡ? ನಾನಿಲ್ಲಿರುವುದು, ಅವಳ ಶಿಶುಗಳಿಗೆ ಜನ್ಮವನ್ನು ಕೊಟ್ಟಿರುವುದು ನೀನು ಕಂಡಿರುವುದು. ಇದೆಲ್ಲವನ್ನು ಕನಸಿನಲ್ಲಿ ಕಂಡಂತೆ ಮರೆತು ಬಿಡು ಶತ್ರುಘ್ನ. ಯಾವ ಕಾರಣಕ್ಕೂ ಯಾರಿಗೂ ಇದನ್ನು ಹೇಳದಿರು. ಒಂದೊಮ್ಮೆಗೆ ನೀನು ಅಯೋಧ್ಯೆಗೆ ಹೋಗಿ ಹೇಳುತ್ತೇನೆನ್ನುವಂತ ಹಠವನ್ನು ಹಿಡಿದರೆ ಇದೋ ಈಗ ತಾನೇ ಪ್ರಪಂಚದ ಬೆಳಕನ್ನು ಕಂಡಿರುವಂತಹ ಈ ನನ್ನ ಎಳೆಯ ಶಿಶುಗಳ ಆಣೆ. ಅಪ್ಪ, ಹೇಳಬಹುದು. ನನ್ನ ಈ ವರ್ತನೆಯಿಂದ ರಘುವಂಶದ ಪಾವನ ಪರಂಪರೆಯಲ್ಲಿ ಜನಿಸಿದಂತಹ ವರುವಂಶ ದೀಪಿಕರಾದಂತಹ ಈ ಮಕ್ಕಳಿಗೆ ಏನು ಉಪಯೋಗ ಉಂಟಾಗಲಾರದು. ಹಾಗೆ ಹೇಳ್ತೇನೆ. ನನ್ನಾಣೆ ಇದೆ ಮಗನೇ, ಹೇಳದಿರು. ಅಮ್ಮ, ನಿಮ್ಮಾಣೆಯನ್ನು ಕೇಳಿಯೂ ನನ್ನ ಹೋಗದೆ ಉಳಿದೆ ಅಂತಾದ್ರೆ ಯಾವುದೇ ಕೇಡು ಉಂಟಾಗಲಾರದು. ಯಾಕೆ? ಸೀತಾರಾಮನಾಗಿ ಅಯೋಧ್ಯೆಯಲ್ಲಿ ನಿಮ್ಮನ್ನು ಕಾಣುವಂತಹ ಬೇಕೆ ಅನೇಕ ಪ್ರಜಾವರ್ಗದವರಿಗಿದೆ. ಹೋಗಿ ಹೇಳ್ತೇನೆ ಏನು ಹೇಳುವೆಯಾ? ಹೌದಮ್ಮ. ಹೇಳುವೆಯಾ? ಹೌದಮ್ಮ. ಪ್ರಭು ಶ್ರೀರಾಮಚಂದ್ರ ರಾಮ 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 ಎನ್ನುವ ಎರಡು ಅಕ್ಷರ ನಿಮ್ಮ ಮಾತು ಕೇಳಿದಾಗ ರಾಮ ಬಾಣವೇ ಪ್ರಯೋಗವಾದಂತೆ ಭಾಸವಾಯಿತು ತಾಯಿ. ಅಲ್ಲ ತಾಯೇ, ರಾಮನು ಒಳಗಣ್ಣಿನಲ್ಲಿದ್ದು ಒಳ ಮನಸ್ಸಿನಲ್ಲಿದ್ದು ಶತ್ರುಗಳಿಗೆ ಆಜ್ಞೆ ಕೊಡ್ತಾ ಇದ್ದಾನೆ ಎನ್ನುವಂತ ಭಾಸವಾಗುತ್ತಾ ಇದೆ. ರಾಮ ಆಜ್ಞೆಯನ್ನು ಮೀರುವುದಕ್ಕೆ ರಾಮ ಬಾಣವನ್ನು ಇಲ್ಲ, ಆ ಯೋಗ್ಯತೆ ಅರ್ಹತೆ ಈ ಶತ್ರುಘ್ನದಲ್ಲಿ ಯಾವತ್ತೂ ಇಲ್ಲ. ಹೇಳದಿರು. ಆಗಲ್ಲ. ಬಂದ ಕಾರ್ಯದಲ್ಲಿ ನಿನಗೆ ಯಶಸ್ವಿಯಾಗಲಿ. ಹೋಗಿ ಬಾ ಮಗು, ಹೋಗಿ ಬಾ. ಅತ್ತಿಗೆಯಲ್ಲಿ ಮಾತಾಡಿದೆಯಲ್ಲ, ಮಾತನಾಡಿದೆ. ವಿಷಯ ಗೊತ್ತಾಯಿತಲ್ಲ. ನೀವು ಕೇಳ್ತಾ ಇದ್ದೀರಾ? ಆದರೆ ನೀವು ಹೊರಟದ್ದು ದುಷ್ಟ ವಧೆಗೆ, ಧರ್ಮ ರಕ್ಷಣೆ, ದುಷ್ಟದ ಬಲಕ್ಕಾಗಿ. ಆದರೆ ಅವನನ್ನು ನಿಗ್ರಹಿಸುವುದಷ್ಟು ಸುಲಭ ಇಲ್ಲ ಮಗು. ಹೇಗೆ ದೇವರೇ? ಅವನ ಕೈಯಲ್ಲೊಂದು ತ್ರಿಶೂಲವಿದೆ. ಅದು ಇಲ್ಲದ ಹೊತ್ತನ್ನು ಸಾಧಿಸಿ ಅವನನ್ನು ವಧಿಸಿ ಲೋಕಕ್ಷೇಮ ಉಂಟು ಮಾಡು. ಇದು ದಿವ್ಯಾಯುಧವನ್ನು ಪರೀಕ್ಷೆ. ಆಶೀರ್ವಾದವನ್ನು ಪಡೆದುಕೊಂಡೆ. ಗುಪ್ತಚಾರಕರ ಮೂಲಕವಾಗಿ ತ್ರಿಶೂಲವು ತಪ್ಪಿಸಿ ಹೊರಟಿದ್ದಾನೆ. ಬೇಟೆಗೆ ಎನ್ನುವಂತಹ ವಿಚಾರ ನಡೆಯಿತು.
ಉಪನ್ಯಾಸ ಮಾಡುವುದಲ್ಲದೆ ನಮ್ಮವರನ್ನೆಲ್ಲ ಪ್ರಶ್ನಿಸುವುದಕ್ಕೆ ಮುಂದಾಗುತ್ತಾ ಇದೆ. ಯಾರು ನೀನು? ಯಾಕೆ ಬಂದೆ? ಯಾಕೆ ಬಲ್ಲೆಯೋ ನನ್ನ ಮಾಂಸವನ್ನು ಬೆಲ್ಲದೆ ಬಹಳಷ್ಟು ಕಾಲಗಳ ಕಳೆದು ಹೋಗಿದೆ. ಇಂದು ನಿನ್ನನ್ನು ಕೊಂದು ತಿಂದು ಮುಗಿದು ನನ್ನದಾದಂತಹ ಪುರವನ್ನು ಸೇರಿ ಪೂಜೆಗಿರಿಸಿದಂತಹ ಶೂಲ ಕಾಣೆಯಾಗಿದೆ. ನೀನು ಬಿಟ್ಟು ಬಂದಿದ್ದಿ. ಇದಕ್ಕೆ ಕಾರಣ ಏನು? ಸರಿಯಾಗಿ ಆಲೋಚನೆಯನ್ನು ಮಾಡಿದಾಗ ಅಪಹರಿಸಿದವನು ನೀನು. ಯಾರಿಲ್ಲದ ವೇಳೆಯಲ್ಲಿ ಕಳ್ಳತನವನ್ನು ಮಾಡಿದಂತಹ ಚೋರ ನೀನು. ಚೋರ ಹೇಳ್ಬೇಕು. ಬಿಡಲಾರೆ ನೀನು ಅಪಹರಿಸಿದಂತಹ ಶೂಲವನ್ನು ಬಿಟ್ಟುಕೊಡು. ಇಲ್ಲದೆ ಹೋದ್ರೆ ಮುಂಡ ಮುನಿಮಕ್ಕಳವರಿಗೆ ಸಜ್ಜನರಿನ ಪದೆಯನ್ನು ಕೊಟ್ಟು ಶಿವಾನುಗ್ರಹ ಇದೆ ಎನ್ನುವ ಕಾರಣಕ್ಕಾಗಿ ವಿಜೃಂಭಿಸುತ್ತಾ ಇದೆಯಲ್ಲ. ನಿಜ. ನಿನ್ನ ತ್ರಿಶೂಲ ಎಲ್ಲಿದೆ, ಹೇಗಿದೆ ಎಂದು ನಿನ್ನ ಪತ್ನಿಯಲ್ಲಿ ಹೋಗಿ ಕೇಳಬೇಕು. ಅವಳು ಹೇಳ್ತಾಳೆ. ಏನು? ಅಷ್ಟು ಮಾತ್ರವಲ್ಲ, ಶಿವಾನುಗ್ರಹ ನೀನೊಬ್ಬನೇ ಪಡೆದದ್ದಲ್ಲ, ಮತ್ತೆ ನಮ್ಮಣ್ಣ ಪ್ರಭು ಶ್ರೀರಾಮಚಂದ್ರಮ ಶಿವಧನುಸ್ಸನ್ನು ಹೆದೆಯೇರಿಸಿ ಶಿವಾನುಗ್ರಹದಿಂದ ಸಂಪನ್ನನಾಗಿದ್ದಾನೆ. ಭಗವಾನ್ ಪರಶುರಾಮರಿಂದ ವೈಷ್ಣವ ಧನುಸ್ಸನ್ನು ಸ್ವೀಕರಿಸಿ ವೈಷ್ಣವಂಶವನ್ನು ಪಡೆದಿದ್ದಾನೆ. ಅಂತ ರಘುಕುಪ್ಪುಗಮನದಿಂದ ಆಟ ನಡೆಯಲಾರದು.
ಗೋದಾವರಿಯನ್ನು ಸ್ವಾಧೀನಪಡಿಸಿದೆ. ಅಣ್ಣನಿಗೆ ವಿಚಾರವನ್ನು ಹೇಳಿದೆ. ಅಣ್ಣನ ಅಜ್ಜೆಯಾಗಿದೆ. ಮಧುರಾ ಪಟ್ಟಣವನ್ನು ಅಲ್ಲೇ ಇದ್ದು ಆಳಿ ಬಾಳಿಕೊಂಡು ಬಾ ಅಂತ ಹೇಳಿ ನೋಡೋಣ ಅಷ್ಟೇ. ಅಯೋಧ್ಯೆಯಲ್ಲಿ ಅಶ್ವಮೇಧ ಎನ್ನುವಂತಹ ವಿಚಾರ ಕೇಳಿ ತಿಳಿದುಕೊಂಡೆ. ನನಗೆ ಆಮಂತ್ರಣ ಬಂತು, ಹೋಗಬೇಕಾದ್ದು ಸರಿ. ಆದರೆ ಅಂತರಂಗದಲ್ಲಿ ಗೊಂದಲ ಏನು? ಸೀತೆ ಇಲ್ಲದೆ ರಾಮ ಅಶ್ವಮೇಧ ದೀಕ್ಷಾಪತನಾದಾನೆ. ಹೌದು, ಭರತ ಭೂಮಿಯಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಸತಿಪತಿಯರು ಒಂದಾಗಿ ದೀಕ್ಷಾಪತರಾಗಬೇಕು. ಅಣ್ಣನಿಗೆ ತಿಳಿದಿಲ್ಲ, ನನಗೆ ತಿಳಿದ ವಿಚಾರ. ವಾಲ್ಮೀಕಿ ಗುರುಗಳಲ್ಲಿ ಹೋಗಿ ಹೇಳಿ ಸೀತೆಯನ್ನು ವಾಲ್ಮೀಕಿಯನ್ನು ಒಪ್ಪಿಸಿ ಅದೇ ಕೊಡಬೇಕಾಗಿದೆ. ನಡೆಯುತ್ತಾರೆ ಎದ್ದೇಳು ಶತ್ರುಘ್ನ, ಹೇಗುಂಟು ಮಥುರೆಯಲ್ಲಿ ಅಧಿಕಾರ? ಮಧುರಾಧಿಪ ನಾನು. ಎಲ್ಲಕ್ಕೂ ಕಾರಣ ನಿಮ್ಮಂತಹ ಗುರುಗಳ ಆಶೀರ್ವಾದ. ಸರಿ, ನಮ್ಮ ಅಣ್ಣನ ಮತ್ತೆ ಶ್ರೀರಕ್ಷೆ. ಮತ್ತೆ ಎತ್ತ ಪಯಣ? ಈಗ ಇಲ್ಲಿಗೆ ಬಂದೇ ಹೋಗಬೇಕಾಗಿದೆ, ಅಯೋಧ್ಯೆಗೆ. ಕಾರಣ? ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರಮ ಬಂಧು ಹತ್ಯಾದೋಷ ಬ್ರಹ್ಮ ಹತ್ಯಾದೋಷ ನಿವಾರಣೆಗಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದಾನಂತೆ. ಸೀತೆಯನ್ನು ಕರೆದುಕೊಂಡು ಹೋಗಿ ಅಶ್ವಮೇಧವನ್ನು ಸಂಪೂರ್ಣವಾಗಿ ನಡೆಸುವುದಕ್ಕೆ ನಿಮ್ಮ ಅನುಮತಿ ಬೇಕು, ಕಳುಹಿಸಿಕೊಡಬೇಕು. ಅಲ್ಲ, ಸೀತಾದೇವಿಯನ್ನು ಕಳುಹಿಸಿಕೊಡುವುದಕ್ಕಾಗುವುದಿಲ್ಲ. ಯಾಕಂದ್ರೆ ಅದಕ್ಕೊಂದು ಸಂದರ್ಭ ಅಂತ ಉಂಟು. ಅಂತ ಅವಳಲ್ಲೇ ಬೇಕಿದ್ರೆ. ಆದರೆ ಒಂದು ಅಮ್ಮ ಮಕ್ಕಳನ್ನು ನೋಡಿ ಎಷ್ಟು ವರ್ಷ ಆಯ್ತು ಈಗ? ಹೌದು, ಮಕ್ಕಳು ಕಾಣಬೇಕು ನಿನಗೆ. ನೋಡ್ಬೇಕಿತ್ತು. ಆಟ ಆಡ್ತಾ ಇದ್ದಾರೆ. ಆಟ ಸಾಕು ಮಕ್ಕಳೇ, ಬನ್ನಿ 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 ಬನ್ನಿ. ಏನು ಅಮ್ಮ, ನಾನು ಎತ್ತಿಕೊಳ್ಳಿ ತಾಯಿ. ಇಲ್ಲ ಮಗ, ನನಗೆ ನಾಳೆ ಇಲ್ಲಿ ಬರಬೇಕು. ಹಾಗಲ್ಲ, ಮತ್ತೆ ಆಶ್ರಮದ ಕೆಲಸ ಇಲ್ವೇ? ಯಾವತ್ತು ಎತ್ತಿಕೊಳ್ಳುತ್ತಿದ್ದವು? ನಿಮ್ಮನ್ನು ಎತ್ತಿ ಆಡಿಸ್ತಾ ಇರುವುದಾ? ಮಗ, ನಿಮ್ಮನ್ನು ಇವತ್ತು ಎತ್ತಿಕೊಳ್ಳಿಕ್ಕೆ ಬೇರೆ ಬಂದಿದ್ದಾರೆ. ಮಕ್ಕಳೇ, ಅಯ್ಯೋ ನೋಡಿ ಅಲ್ಲಿ ನಿಮ್ಮ ಗೆಡ್ಡೆ ಗೆಣಸು ಒಳ್ಳೆ ಹಿಡಿಯುತ್ತದೆ. ನೋಡಿ ಅಲ್ಲಿ ನಿಮ್ಮ ಚಿಕ್ಕಪ್ಪ ಇದ್ದಾರೆ. ಹೋಗಿ ನಮಸ್ಕಾರ ಮಾಡಿ ಹೋಗಿ. ನಾನೇ ಚಿಕ್ಕಪ್ಪ, ಕಿಚ್ಚಪ್ಪ ನಾನು ಕಿಚ್ಚಪ್ಪ ಅಲ್ಲ, ಚಿಕ್ಕಪ್ಪ. ಚಿಕ್ಕಪ್ಪ ವಂದಿಸಿಕೊಳ್ಳುತ್ತಾ ಬಹಳ ಸಂತೋಷ ಆಯ್ತು. ನಮ್ಮನ್ನು ಎತ್ತಿಕೊಳ್ಳುವುದಿಲ್ವ ಚಿಕ್ಕಪ್ಪ? ನಿಮ್ಮ ಮಾತು ಕೇಳಿ ಸಂತೋಷವಾಯಿತು ಮಕ್ಕಳೇ. ಆದರೆ ಒಂದು ಇನ್ನು ಕಿಚ್ಚಪ್ಪ ಅಂತ ಹೇಳ್ತಾರೆ. ಇಲ್ಲ, ಇನ್ನು ಮುಂದಕ್ಕೆ ನಾನು ಹೇಳಿಕೊಡುದು ನೀನೆ. ಹಾಗೆ ಹೇಳಬೇಕು. ಮಕ್ಕಳು ಒಂದು ಸಲ ಹೇಳಲಿಲ್ಲ, ಹೇಳಿಕೊಡುದು ನೀನೇ ಅಲ್ವೇ? ಅಲ್ಲ, ಶಬ್ದ ವ್ಯತ್ಯಾಸ ಆಗುದು. ಕೊಂಡಾಟ ಮಕ್ಕಳಲ್ಲಿ ಚಿಕ್ಕಪ್ಪ. ಆದರೆ ಒಂದು, ಈಗ ನೀವು ನಾನೀಗ ಅಯೋಧ್ಯ ನಗರಿಗೆ ಹೊರಡು. ಅಲ್ಲಿ ಅಶ್ವಮೇಧ ಎನ್ನುವಂತ ದೊಡ್ಡ ಹಬ್ಬ ನಡೆಯುವುದಕ್ಕಿದೆ. ಇಲ್ಲಿನ ಬೇಗನೆ ಉದ್ಯಾಪನ ದಿವಸ ಬರ್ತದೆ. ನೀವಿಬ್ಬರು ಅಮ್ಮನೊಂದಿಗೆ, ಗುರುಗಳೊಂದಿಗೆ, ನನ್ನೊಂದಿಗೆ ಅಯೋಧ್ಯ ನಗರಿಗೆ ಬರುವಿರಾ? ಖಂಡಿತವಾಗಿ ಗುರುಗಳು ಹೇಳಬೇಕು. ಅದು ಸುರಿಯ ಗುರುಗಳು ಹೇಳಬೇಕು. ಈಗ ಗುರುಗಳು ಹೇಳಿದ್ರೆ ಬರುವುದಿಲ್ವಾ? ಅಮ್ಮ ಹೇಳಿದ್ರೆ ಅಮ್ಮ ಹೇಳಿ. ಶತ್ರುಘ್ನ, ಗುರುವರ್ಯರೇ, ನೀನು ಅಯೋಧ್ಯೆಗೆ ಹೊರಟವ. ಹೌದು. ಸೇನಾ ಸಮೇತನಾಗಿ ಮುಂದೆ ಹೋಗು. ಹೋದ್ರೆ ನನಗೂ ಹೇಳಿಕೆ ಉಂಟು. ನನ್ನ ಶಿಷ್ಯಂದಿರನ್ನು ಒಡಗೂಡಿಕೊಂಡು ಅಯೋಧ್ಯೆಗೆ ಹಿಂದಿನಿಂದ ನಾನು ಬರುತ್ತೇನೆ, ಮುಂದೆ ನೀನು ಸಾಕು. ಗುರುವರ್ಯ, ಹಿಂದೆ ನೀವು ಇರ್ತೀರಿ. ಹಿಂದೆ ಗುರು, ಮುಂದೆ ಗುರಿ. ಮಕ್ಕಳ ಹೆಸರನ್ನು ಕುಶಲವ. ನೀನು ಕುಶ. ಅಲ್ಲಿ ಯಾರನ್ನು ಕರೆದ್ರೆ ಅವರು ಹೇಳ್ತಾರೆ. ನೀನು ಕುಶ. ಹೌದು. ಲವ. ಕುಶ ಲವ. ಕುಶ ಲವ. ಕುಶ. ಮಕ್ಕಳೇ, ಕುಶ ನೀನು. ಹೌದು, ನಾನೇ. ಲವ ನಿನಗೂ 2 ಮಕ್ಕಳಾಗಿ. ಕುಶಲವ. ಅಮ್ಮ,
ಕುಶಲವರು ಕುಶಲವರು ನಾವೇ ಮಕ್ಕಳಿದ್ದು ಅವಳಿದ್ದು ಕುಶಲವರು. ಅವನಿಗೆ ಅಯೋಧ್ಯೆಯ ಮೇಲೆ ರಾಮನ ಮೇಲೆ ಇರುವ ಅಭಿಮಾನ ಹಾಗಾಡಿಸ್ತದೆ. ಆದರೆ ರಾಮನ ಹೇಳಿಕೆಗೆ ಮಾನ್ಯತೆ ಕೊಟ್ಟು ಅಯೋಧ್ಯೆಗೆ ನಾವು ಸಾಗಬೇಕು. ಸಾಗೋಣವೇ? ತಮ್ಮ ಪಾದದರ್ಶನದಿಂದಲಾಗಿ ತೋಷಮಾನಸನಾದೆ. ಸಾಕೇತದ ಸುಕೃತವೇ ಹೆಚ್ಚಾಯಿತು, ನಮ್ಮ ಪುಣ್ಯ ಅಧಿಕವಾಯಿತು ಸ್ವಾಮಿ. ನೋಡಿದಿರಾ, ನಮ್ಮವರೆಲ್ಲವರು ಕಾತರರಾಗಿದ್ದಾರೆ ನಿಮ್ಮ ಅಂತರಾರ್ಥದ ನುಡಿಗಳನ್ನಾಲಿಸುವುದಕ್ಕೆ. ಹಾಗಾಗಿ ನಿಮ್ಮ ಅಮೃತ ವಾಣಿಯನ್ನು ಉಣಬಡಿಸುವುದರ ದ್ವಾರ ಇವರೆಲ್ಲರನ್ನೂ ಪುಳಕಿತಾನಂದಗಾತ್ರರಾಗಿಸಬೇಕು ಅನ್ನುವ ಹಾಗೆ ವಿನಯಪೂರ್ವಕನಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀರಾಮಚಂದ್ರ, ವಿದ್ವದ್ವಿಜ್ಞಾನ ಪರಿವೇಷ್ಟಿತವಾದ ಅಯೋಧ್ಯೆಯ ಮಹಾಸಭೆ, ಇಲ್ಲಿ ನನ್ನ ವಾಚನಕ್ಕಿಂತಲೂ ನಾ ಬರೆದ ಬೃಹತ್ ಗ್ರಂಥ ಶ್ರೀಮದ್ ರಾಮಾಯಣ ಅದನ್ನು ನನ್ನ ಶಿಷ್ಯರೇ ಅಭಿವ್ಯಕ್ತಗೊಳಿಸುವುದಕ್ಕೆ ಅವಕಾಶ ಉಂಟೇ? ಧಾರಾಳವಾಗಿ ಮುಂದುವರಿಸಿ ಮಕ್ಕಳೇ. ಪೂರ್ವಂ ರಾಮ ತಪೋವನಾಭಿಗಮಗಮನಂ ಪೂರ್ವಂ ರಾಮ ತಪೋವನಾಭಿಗಮಗಮೋ ಹತ್ವಾ ವೈದೇಹಿಗರಣೋ ಜಟಾಯುಯುಣೋ ಸುಗ್ರೀವ ಸಂಭಾಷಣೋ ಸುಗ್ರೀವ ಸಂಭಾಷಣ ವಾಲಿ ನಿಗ್ರಹಿಣೋ ಸಮುದ್ರೋತ್ತರಣೋ ವಾಲಿ ಲಂಕಾಪುರಿ ಪಶ್ಚಾತ್ ರಾವಣ ಕುಂಭಕರ್ಣ ಪಶ್ಚಾತ್ ರಾವಣ ಕುಂಭಕರ್ಣ ಏತದಿ ರಾಮಾಯಣ ಏತದಿ ರಾಮಾಯಣ ಏತದಿ ರಾಮಾಯಣ ಜುಳಿ ಕಾವ್ಯ ಮೋಹಿತ ಬೆನಿಸುವಂತೆ ಮಾಡಿರುವ ಚತುರ ಬಾಲಕರಿಗೆ ಕೊಡಲಿ ಮುರಿಪ ಕ್ಷಿತಿಮಗಿಡ ಕೂಡಲಿ ಶ್ರುತಿ ತಾಳ ರಾಗ ಲಯಬದ್ಧವಾಗಿ ಈ ಮಹಾಕಾವ್ಯವನ್ನು ಸಂಕೀರ್ತಿಸಿದ ಬಗೆಗಾಗಿ ಹರ್ಷಿತನಾದೆ ಸ್ವಾಮಿ. ಇವರಲ್ಲಿ ಅಂತಸ್ಥವಾಗಿದ್ದಂತಹ ಪ್ರತಿಭೆ ಬೆಳಕಿಗೆ ಬರುವುದಕ್ಕೆ, ಪ್ರಸ್ಫುಟಗೊಳ್ಳುವುದಕ್ಕೆ ಅಯೋಧ್ಯೆ ಒಂದು ವೇದಿಕೆ ಆಯಿತಲ್ಲ ಎನ್ನುವ ಸಂತೋಷದ ಜೊತೆಯಲ್ಲಿ ಅಯೋಧ್ಯೆಯ ಧರ್ಮಪೀಠದಿಂದ ಈ ಮಕ್ಕಳಿಗೆ ಉನ್ನತವೂ ಉತ್ತಮವಾದಂತಹ ಕೊಡುಗೆಯೊಂದು ಕೊಡಲ್ಪಡಬೇಕು. ಏನ ಕೊಡಲಿ ಸ್ವಾಮಿ? ಶ್ರೀರಾಮಚಂದ್ರ, ನೀನು ಕೊಡುವುದೇ ಹೌದಾದಲ್ಲಿ ಸಮಗ್ರವಾದ ಅಯೋಧ್ಯೆಯನ್ನೇ ಇವರಿಗೆ ಉಡುಗೊರೆಯಾಗಿ ಕೊಟ್ಟರು. ಒಗಟಿನ ಮಾತಾಯಿತಲ್ಲ. ಯಾಕೋ? ಅಯೋಧ್ಯೆಯ ಪೀಠ ಏರಬೇಕಾದವರು ರಾಮನ ಮಕ್ಕಳು. ನಿಮ್ಮ ಮಾತಿನ ಒಳಾರ್ಥವನ್ನು ಅರ್ಥೈಸುವುದಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ ಸ್ವಾಮಿ. ಶ್ರೀರಾಮಚಂದ್ರ, ಇವರು ಅನ್ಯರಲ್ಲ, ನಿನ್ನ ಮಕ್ಕಳೇ. ಹಿಂದಕ್ಕಾದರೂ ಕಾಂತಾರದಲ್ಲಿ ಜಾನಕಿಯನ್ನು ನೀ ಬಿಟ್ಟೆ, ನಾ ಅಲ್ಲಿ ಕಂಡೆ. ಕರಕೊಂಡು ಹೋಗಿ ಅವಳ ಪ್ರಸವಾದಿ ಪ್ರಕ್ರಿಯೆಗಳನ್ನು ಮುಗಿಸಿ ಮಕ್ಕಳಿಗೆ ಬೇಕಾದ ವಿದ್ಯಾಸುತಿಯನ್ನು ಹರಿಸಿದೆ. ಹಾಗೆ ಬೆಳೆದ ಮಕ್ಕಳು
ಕುಶಾಲವರು ಇವರು ನಿನ್ನ ಮಕ್ಕಳೇ ಹೌದಪ್ಪ. ನೀವು ಆಡಿದ್ದನ್ನು ಆಲಿಸಿದ್ದೇನೆ ಸ್ವಾಮಿ. ಸೀತೆಯ ಗರ್ಭಸ್ಥ ಶಿಶುಗಳಿಗೆ ವಿಶ್ವಾಮಿತ್ರರಿಂದ ಉಪದಿಷ್ಟವಾದಂತಹ ಕ್ಷರ ವಿಜೃಂಭಕಾಸ್ತ್ರಗಳನ್ನು ಪ್ರಯೋಗಿಸುವಂತಹ ಬೀಜ ಮಂತ್ರವನ್ನು ಉಪದೇಶಿಸಿದ್ದೆ. ಅದರ ಪ್ರಯೋಗ ನಡೆಯಲು ನೋಡೋಣ. ಸರಿ ಸರಿ ಮಕ್ಕಳೇ, ನಾ ಹೇಳದೆ ಇದ್ದದ್ದು ನೀವು ಅರ್ಚಿಸಿದ್ದು ಪ್ರದರ್ಶಿಸಿ. ಬೆಂಕಿಯು ಸುತ್ತುವರಿಯುತ್ತಾ ಇದೆ. ಉಪಸಂಹಾರದ ವಿಧಾನ ಮಕ್ಕಳು ತಿಳಿದಿಲ್ಲ, ನಾನೇ ಉಪಸಂಹರಿಸುತ್ತೇನೆ. ಸರೋವರದುರಲಿ ಮುಸುಕ ಕಳೆದು ಕುಶಲವರ ಬರಸೆಳೆದು ಮುದ್ದಿಸುತ್ತಿಸುತ್ತಿದ್ದಳು. ತರಳರಿನ ನಿಮಗಿಲ್ಲದು ದೊರೆತನಮಯ ಜನಗ. ನಿಮಗಿಲ್ಲದು ದೊರೆತ ನಿಮ್ಮ ಈ ಜನಗ. ಹರಿದು ಮುಂದೆ ರಾಮನಿಗೆ ಅರಸಿಸಿರುವ ಸೌಭಾಗ್ಯವನ್ನು ಪಡೆದು ರಾಮನಿಗೆ ಅರಸಿಸಿರುವ ಸೌಭಾಗ್ಯವನ್ನು ಪಡೆದಿಲ್ಲ. ಏನು ಹರಸದ ಭೂಮಿಜೆ ತರಳರಿರ ಇಷ್ಟರ ತನಕ ಕಣ್ಣ ಗೊಂಬೆಗಳನ್ನು ಕಣ್ಣ ರೆಪ್ಪೆಗಳೇ ಹೇಗೆ ಜೋಪಾನವನ್ನು ಮಾಡುತ್ತವೆಯೋ ಅದೇ ರೀತಿಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮನ್ನು ನೋಡಿಕೊಂಡು ಬಂದೆ ಮಗ. ನಿಮ್ಮನ್ನು ಕಾಪಾಡಿದೆ. ಆದರೆ ಈ ಹೊತ್ತಿಗೆ ಸಮಾಧಾನವಾಗುತ್ತಿದೆ. ನಿಮ್ಮ ಪಾಲಿಗೆ ಇವತ್ತು ನಿಮ್ಮನ್ನು ಪೋಷಿಸುವಂತಹ, ನಿಮ್ಮನ್ನು ರಕ್ಷಿಸುವಂತಹ ನಿಮ್ಮ ತಂದೆಯೂ ಸಿಕ್ಕಿದ್ದಾನೆ ಮಗ. ಹೌದೇ, ತಾಯಿಯಾದವಳಿಗೆ ಮಕ್ಕಳನ್ನು ಪಾಲಿಸುವಂತಹ ಹೊಣೆಗಾರಿಕೆ ಇದೆ. ಆದರೆ ರಕ್ಷಿಸುವ ಹೊಣೆಗಾರಿಕೆ ಇರುವುದು ತಂದೆಯಾದವನಿಗೆ. ಹೌದು. ಇದೋ ಈ ಹೊತ್ತು ಸೂರ್ಯವಂಶದ ಅರಮನೆಯಲ್ಲಿ ನಿಮ್ಮ ತಂದೆಯ ಮಡಿಲಿಗೆ ನಿಮ್ಮನ್ನು ಇಡುತ್ತಾ ಇದ್ದೇನೆ. ಆದರೆ ಮಗ, ಏನಮ್ಮ, ತಂದೆಯ ಮಡಿಲೇರಿಕೊಂಡು ಸುಖದಿಂದ ರಾಜ್ಯಭಾರ ಮಾಡುವುದನ್ನು ಕಾಣುವುದಕ್ಕೆ ಮಾತ್ರ ಈ ಹತಭಾಗ್ಯನಿಗೆ ಅದೃಷ್ಟವಿಲ್ಲ, ಆ ಸೌಭಾಗ್ಯವಿಲ್ಲ. ಹಾಗೆ ಹೇಳಬೇಡಿ ತಾಯಿ. ಸಮುದ್ರದಲ್ಲಿ ಸಾಕಷ್ಟು ನೀರಿರಬಹುದು ಮಗನೇ, ದೊರಕುವುದು ನಮ್ಮ ಬೊಗಸೆಯಷ್ಟು ಮಾತ್ರ. ನಾವು ಎಷ್ಟನ್ನು ಪಡೆದುಕೊಂಡು ಬಂದಿರುತ್ತೇವೋ ಅಷ್ಟನ್ನು ಮಾತ್ರ ಅನುಭವಿಸಬೇಕು ಮಗನೇ. ಅದಕ್ಕಿಂತ ಹೆಚ್ಚಿನದ್ದೇನೂ ಅಲ್ಲ. ಆದರೆ ನೀವು ಅನಾಥರಲ್ಲ. ನಿಮಗೆ ಸೂರ್ಯವಂಶ ಚಕ್ರವರ್ತಿ ನಿಮ್ಮ ತಂದೆ ಇದ್ದಾನೆ. ಬನ್ನಿ ಬನ್ನಿ, ನಿಮ್ಮನ್ನು ಅವರ ವಶಕ್ಕೊಪ್ಪಿಸುತ್ತೇನೆ. ರಾಮನ ಚಿಲುವ ಚರಣಕ್ಕೆ ಮಣಿದು, ರಾಮನ ಚಿಲುವ ಚರಣಕ್ಕೆ ಮಣಿದು, ಮುನಿಕುಲ ತಿಲಕದ ನಿಲಮಿಸಿ, ಮುನಿಕುಲ ತಿಲಕೆ ಅಭಿನವಿಸುತ್ತಲೋ ಜನಕನಂದನೇ ಇಳೆಯ ಸನ್ನಿಧಿಯೋ ಇಳೆಯ ನಾದನಿಗಿಲ್ಲ ಶಾಶ್ವತ ನೆಲೆಯು. ಇಳೆಯಾಳ್ವನಿ ಸನ್ನಿಧಿಯೋ ಇಳೆಯ ನಂದನಿಗಿಲ್ಲ ಶಾಶ್ವತ ನೆಲೆಯು. ಕರೆಯುವಳವೇ ಕರೆಯುವೇ
ಸ್ವಾಮಿ, ಇದೋ ಈ ಎರಡು ಮಕ್ಕಳನ್ನು ನಿಮ್ಮ ವಶಕ್ಕೊಪ್ಪಿಸುತ್ತಾ ಇದ್ದೇನೆ. ಸ್ವಾತಿಯ ಮಳೆಯ ಹನಿಗಳನ್ನು ತನ್ನ ಗರ್ಭದಲ್ಲಿ ಇರಿಸಿಕೊಂಡಿರುವಂತಹ ಚುಪ್ಪೊಂದು ಯಾವ ರೀತಿಯಲ್ಲಿ ಮುತ್ತಿನ ಮಣಿಗಳನ್ನಾಗಿ ಮತ್ತೆ ಪ್ರಪಂಚಕ್ಕೆ ನೀಡುತ್ತದೆಯೋ ಅದು ಶಾಶ್ವತವಾಗಿ ಉಳಿಯುತ್ತದೆಯೋ ಅದೇ ರೀತಿಯಲ್ಲಿ ನಿಮ್ಮ ರೇತಸ್ಸನ್ನು ನನ್ನ ಗರ್ಭದಲ್ಲಿ ಧರಿಸಿ ಕಾಪಾಡಿ ಈ ಹೊತ್ತಿಗೆ ಈ ವಂಶದ ಬೆಳಕನ್ನು, ಈ ವಂಶದ ಕುಲದೀಪಕರನ್ನು ನಿಮಗೊಪ್ಪಿಸುತ್ತಿದ್ದೇನೆ. ನನ್ನ ಹೆಣ್ತನ ಸಾರ್ಥಕವಾಗಿದೆ, ನನ್ನ ತಾಯ್ತನ ಸಾರ್ಥಕವಾಗಿದೆ. ಸ್ವೀಕರಿಸು ರಾಮಚಂದ್ರ. ಈ ಎರಡು ಮಕ್ಕಳು ನಿನ್ನ ಅನರ್ಘ್ಯ ರತ್ನಗಳು. ಸ್ವೀಕರಿಸು, ಸ್ವೀಕರಿಸು. ನನಗೆ ಜೀವನದಲ್ಲಿ ಧನ್ಯತೆ ಇದೆ. ಗುರುವರ್ಯ, ಗುರುವರ್ಯ, ಗುರುವರ್ಯ. ಆಗುವುದಕ್ಕೆ ನಾನು ಸಾಕೇತದ ಮಹಾರಾಣಿ. ಆದರೆ ಬಹುದೊಡ್ಡ ಕೊಡುಗೆಯನ್ನು ನನ್ನ ಬದುಕಿನಲ್ಲಿ ಕೊಟ್ಟಂತ ನಿಮಗೆ ಈಗ ನಾನು ಕಣ್ಣೀರನ್ನು ಮಾತ್ರ ಕಾಣಿಕೆಯಾಗಿ ಕೊಡುತ್ತಿದ್ದೇನೆ. ಬೇರೆ ಏನನ್ನೂ ಕೊಡುವುದಕ್ಕೆ ನನ್ನಲ್ಲಿ ಇಲ್ಲ ಸ್ವಾಮಿ. ನಿನಗೆ ಅನ್ನ ಕೊಡುವುದು ನನ್ನ ಯೋಗ ಸ್ವಾಮಿ. ಎಂತಹ ಆಪತ್ ಬಾಂಧವನಾಗಿ, ನನ್ನ ಅಣ್ಣನಾಗಿ, ನನ್ನ ಹಿರಿಯನಾಗಿ ನನಗೆ ಒದಗಿ ಬಂದಿರಿ. ಎಂತ ರಕ್ಷಿಸಲಿ ನನ್ನ ಗರ್ಭವನ್ನು ಎನ್ನುವ ಹಾಗೆ ನಾನು ಚಿಂತಿಸುತ್ತಿರುವಾಗ ನೀವಲ್ಲಿಗೆ ಬರದೇ ಇರುತ್ತಿದ್ದರೆ ಈ ಸಂತಾನಗಳನ್ನು ನನಗೆ ಉಳಿಸುವುದಕ್ಕೆ ಸಾಧ್ಯವಿತ್ತೇ? ಸೂರ್ಯವಂಶ ಉಳಿಯುತ್ತಿದ್ದೇ ಸ್ವಾಮಿ. ದೈವ ಚಿತ್ತ ಬಂದಿರುವಂತಹ ನೀವು ನನಗೆ ರಕ್ಷಣೆಯನ್ನು ಕೊಡುವುದರ ಮೂಲಕವಾಗಿ ಆ ನನ್ನ ಮಕ್ಕಳು ಸಕಲ ಶಾಸ್ತ್ರಾಭ್ಯಾಸಗಳಲ್ಲಿ ಪ್ರವೀಣತೆಯನ್ನು ಸಾಧಿಸುವುದಕ್ಕೆ ಎಂತಹ ಕೊಡುಗೆಯನ್ನು ಕೊಟ್ಟಿದ್ದೀರಿ. ಸೂರ್ಯವಂಶದ ರಾಜಕುಮಾರರಿಗೆ ಋಷಿ ಸಂಸತ್ತಿನಿಂದಲಾಗಿ, ಋಷಿ ವರ್ಗದಿಂದಲಾಗಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರಲ್ಲ. ಇದೋ ನಿಮ್ಮ ಪಾದಕ್ಕೆ ನೀವಿಲ್ಲದೆ ಇರುತ್ತಿದ್ದರೆ ನನ್ನ ತಾಯ್ತನವೇ ಉಳಿಯುತ್ತಿರಲಿಲ್ಲ. ತಾಯ್ತನದ ಹೃದಯವನ್ನು ಹೊತ್ತಂತಹ ಮಹರ್ಷಿಯು ತಾವು. ನಾನು ಎರಡು ಮಕ್ಕಳಿಗೆ ಮಾತ್ರ ತಾಯಿ. ನೀವು ಹಾಗಲ್ಲ. ಪ್ರಪಂಚದಲ್ಲಿರುವಂತಹ ಸಕಲ ಚರಾಚರ ಜೀವಜಾಲ ಜಂತುಗಳನ್ನು ಮಕ್ಕಳಂತೆ ಕಾಪಾಡುವಂತ ಮಾತ್ರ ದೈವವನ್ನು ಉಳ್ಳವರು. ಇದೋ ಕೃತಜ್ಞತೆಯನ್ನು ಮಾತ್ರ ಅರ್ಪಿಸುತ್ತಾ ಇದ್ದೀನಿ. ಆದರೆ ಇನ್ನೀ ಪ್ರಪಂಚದಲ್ಲಿ ಇರುವಂತಹ ಅಪೇಕ್ಷೆಯೂ ನನಗೆ ಉಳಿದಿಲ್ಲ. ಕಾರಣವಿದೆ. ಇಳೆಯಾಳ್ಮನೆಯ ಸನ್ನಿಧಿಯಲ್ಲಿ ಇಳೆಯನಂದನಿಗಿಲ್ಲ ಶಾಶ್ವತ ನೆಲೆಯು. ಇಳೆಯ ಸುತೆಯಾದಂತಹ ನನ್ನ ವಲ್ಲಭನಾಗಿದ್ದಾಗ ನಾವು ಕಾಡಿನಲ್ಲಿ ಉಳಿದೆವು. ಇಳೆಯ ಅಧಿಪತಿತ್ವ ಬಂದಾಗ ಇಳೆಯ ನಂದನಿಯು ಹೊರಗುಳಿಯಬೇಕಾಯಿತು. ಆದರೆ ಕರ್ತವ್ಯವನ್ನು ನಾನು ಪೂರೈಸಿದ ಬಳಿಕ ನಾನು ಇನ್ನಿಲ್ಲೇಕಿರಬೇಕು. ಸಾಕು ಸ್ವಾಮಿ. ನಾನು ಇನ್ನು ಮತ್ತೆ ಪ್ರತಿಜ್ಞೆಗಳನ್ನು ಮಾಡಬಹುದು, ಮತ್ತೆ ನಾನು ಅಗ್ನಿ ಸಾಕ್ಷಿಯನ್ನು ತೋರಿಸಿಕೊಳ್ಳಬಹುದು. ಆದರೆ ಬೇಕಾಗಿಲ್ಲ. ಎಷ್ಟಂತ ಮೆಚ್ಚಿಸಬೇಕು, ಎಷ್ಟೊಂದು ಜನರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿದೆ. ಜನಾರ್ದನನ್ನಾದರೂ ಮೆಚ್ಚಿಸಬಹುದು, ಜನರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವೇ? ಬೇಡ ಸ್ವಾಮಿ. ಇನ್ಯಾವ ಆಣೆ ಪ್ರಮಾಣಗಳನ್ನು ರಚಿಸಿ ನಾನಿಲ್ಲಿ ಉಳಿಯಲಾರೆ. ನನಗೆ ಜೀವನದಲ್ಲಿ ಧನ್ಯತೆ ಇದೆ. ನಾನು ಈ ಅಯೋಧ್ಯೆಯ ರಾಣಿಯಾಗಿದ್ದೇನೆ. ಎಂತಹ ಸುಂದರವಾದಂತಹ ಸಂಸಾರದಲ್ಲಿ ನನ್ನ ಬದುಕು ಸಾಗಿದೆ. ಹೆತ್ತ ತಾಯಿಯನ್ನು ನಾನು ಕಂಡವಳಲ್ಲದೆ ಇದ್ದರೂ ಅವಳ ಮಡಿಲಿನಲ್ಲಿ ನಾನು ಆಡಿ ಬೆಳೆಯದೇ ಇದ್ದವರು ಅತ್ತೆಯಲ್ಲ, ನನ್ನ ತಾಯಂದಿರಾಗಿ ನನಗೆ ಮೂರು ಜನ ಒದಗಿ ಬಂದಿದ್ದಾರೆ. ನನ್ನ ತಮ್ಮಂದಿರಂತೆ, ನನ್ನ ಮಕ್ಕಳಂತೆ ನನ್ನ ಮೈದುನರು ಕಾಣಿಸಿಕೊಂಡಿದ್ದಾರೆ. ನನ್ನನ್ನು ಗೌರವಿಸುವಂತಹ ಅಯೋಧ್ಯೆಯ ಪ್ರಜಾವರ್ಗವನ್ನು ಕಂಡಿದ್ದೇನೆ. ನನ್ನ ಮನದ ಬಯಕೆಯನ್ನು ನಾನು ಹೇಳದೆ ನನಗೆ ಒದಗಿಸಿಕೊಟ್ಟಂತಹ ಸಾಕೇತದ ವಲ್ಲಭನನ್ನು ಕಂಡಿದ್ದೇನೆ. ಸಾಕು ಸಾಕು. ಆದ್ದರಿಂದ ಎಲ್ಲರಿಗೂ ತಲೆಬಾಗುತ್ತಾ ಇದ್ದೇನೆ. ಅಯೋಧ್ಯೆ ರಾಣಿಯನ್ನಾಗಿಸಿರುವಂತಹ ಈ ಪುಣ್ಯ ಭೂಮಿಗೆ ನಾನು ತಲೆಬಾಗುತ್ತಾ ಇದ್ದೇನೆ. ಮಹಾಮಾನವತಾವಾದಕ್ಕೂ ನಾನು ತಲೆಬಾಗುತ್ತಾ ಕೈ ಜೋಡಿಸುತ್ತಾ ನನ್ನ ಪ್ರಾರ್ಥನೆ ಇಷ್ಟೇ. ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಶ್ರೀರಾಮಚಂದ್ರನನ್ನೇ ನಾನು ಧ್ಯಾನಿಸುತ್ತಾ ಇದ್ದುದು ಇದು ಸತ್ಯ. ಹಾಗಾದುದೇ ಸತ್ಯವಾದಲ್ಲಿ ಈ ಭೂಮಿಯು ಬಾಯಿ ತೆರೆದು ನನ್ನನ್ನು ಸ್ವೀಕರಿಸಲಿ. ಆ
ವಾಸ್ತವವೆನಿದು ಕಲ್ಪನೆಯೇ ಸೊಗಸು ಸೊಗಸು ಶ್ರೀಮದ್ರಾಮಾಯಣ ಮಹಾಕಾವ್ಯ ನನ್ನ ಕಲ್ಪನೆಯಲ್ಲೊಂದು ಸೊಗಸಿತ್ತು, ನನ್ನ ಬರವಣಿಗೆಯಲ್ಲೊಂದು ಸೊಗಡಿತ್ತು. ಭವಿಷ್ಯದ ಪ್ರತಿಯೊಬ್ಬರಿಗೂ ರಾಮಚಾರಿತ್ಯ ಆದರ್ಶವಾಗಬೇಕು, ರಾಮರಾಜ್ಯದಂತೆ ಪ್ರತಿಯೊಬ್ಬರು ತಮ್ಮ ರಾಜ್ಯವನ್ನು ಕಾಣಬೇಕು ಎನ್ನುವ ಕಲ್ಪನೆ ಇತ್ತು. ಮುಕ್ತಾಯದ ಹಂತವದು ಮಂಗಳದ ನಾದವಾಗುತ್ತದೆ ಎನ್ನುವ ಭಾವವಿತ್ತು. ಆದರೆ ಕಡು ಸೊಗಸು ಅಂತ ಕಲ್ಪಿಸಿದ್ದು ಕಟು ಸೊಗಸಾಯಿತೆ. ನನ್ನ ಮಂಗಳದ ಮಹಾಕಾವ್ಯ ಮಾರ್ತಣಿಸಬೇಕಾದಲ್ಲಿ ಏನು ಸಂದೇಶ ಕೊಡಲಿ? ನವಧರಿಸು ಮಂಗಲಕರ ಸ್ವರೂಪವ ಕರುಣಿಸು ದಿವ್ಯಾಕಿಗಳ ನಿರೂಪಿಸಿದನು ಕಸ್ತೂರಿ ಮೃಗದ ಹಾಗಾಯಿತು ನಿನ್ನ ಪರಿಸ್ಥಿತಿ. ತನ್ನ ಹೊಕ್ಕುಳಿನಿಂದಲೇ ಪರಿಮಳ ಎನ್ನುವುದು ಹೊರಸೂಸಿದರೂ ಕೂಡ ಎಲ್ಲಿ ಎಲ್ಲಿ ಎನ್ನುವ ಹಾಗೆ ಅದು ಹುಡುಕಾಡುತ್ತದೆಯಂತೆ. ನಿಜ. ನಿನ್ನ ಕಥನ ಕಾವ್ಯದ ನಾಯಕ ನಾಯಕಿಯರ ಅಂತ್ಯ ದುರಂತ ಎನ್ನುವ ಹಾಗೆ ನೀನು ಭಾವಿಸಬೇಡ. ಸತ್ಯ. ನಿನ್ನದಾದಂತಹ ಚರ್ಮ ಚಕ್ಷುಗಳಿಂದ ಅವರನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಇದೋ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿದ್ದೇನೆ. ಪವಡಿಸಲು ಸುಖ ಪಾಲ್ಗಡಲಿವಗೆ ಮನೆಯೋಗಿಳು ಮಾಯಿಯು ನಿರತ ಸೇರಿಪಡು ಇವನ ರಸಿ ಸೀತೆ ನೋಡಲು ಇವನ ವಕ್ಕದೊಳಿಗಳು ಲೀಲೆಯುಳಿವನು ಭುವಿಗೆ ಅವತರಿಸಿ ನಟಿಸಿದ ನಟನೆಗಳು ಲೀಲೆಯುಳಿವನು ಭುವಿಗೆ ಅವತರಿಸಿ ನಟಿಸಿದ ನಟನೆಗೆ ಅಳುವಿಕೆ ಇವಗಳ ಶ್ರೀರಾಮ ಶ್ರೀರಾಮ ರಾಮ ಶ್ರೀರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಸ್ಪತಯೇ ನಮಃ ರಘುನಾಥಾಯ ನಾಥಾಯ ಸೀತಾಯ ಸ್ಪತಯೇ ನಮಃ ಅಸ್ಥಿರವಾದಂತಹ ಮಾನವತೆಗೆ ಸುಸ್ಥಿರವಾದಂತಹ ಅಮೃತ ತತ್ವದ ಹೊಲವನ್ನು ಕರುಣಿಸುವುದಕ್ಕಾಗಿ ಜಗದ ಒಡೆಯನಾದಂತಹ ಶ್ರೀಹರಿಯೇ ಅವತಾರವನ್ನು ತಳೆದವನಿದ್ದಾನೆ. ಮಾತ್ರವಲ್ಲ, ವಿಶಾಲವಾದಂತಹ ವಿಶ್ವವನ್ನೇ ಲೀಲ ರಂಗಸ್ಥಳವನ್ನಾಗಿಸಿ ಸತ್ಯ ಧರ್ಮ ಎನ್ನುವಂತಹ ಪರದೆಯನ್ನು ಅದಕ್ಕೆ ಕಟ್ಟಿ ಸೂರ್ಯಚಂದ್ರರನ್ನೇ ಬೆಳಕನ್ನಾಗಿಸಿ ವಿಧಾತನಾದಂತಹ ನನ್ನಿಂದಲೇ ಸೃಜಿಸಲ್ಪಟ್ಟಂತಹ ಜೀವರಾಶಿಗಳನ್ನೆಲ್ಲ ನಟರನ್ನಾಗಿಸುವವ ಈತ. ಪಾತ್ರಧಾರಿಯೊಬ್ಬ ತನ್ನ ಪಾತ್ರದ ಔಚಿತ್ಯವನ್ನು ಮರೆತು ವ್ಯವಹರಿಸಿದಾಗ ಸೂತ್ರಧಾರಿಯಾದಂತಹ ಈತನೇ ಮಧ್ಯಪ್ರವೇಶ ಮಾಡಿ ಎಲ್ಲವನ್ನು ಸಮಸ್ಥಿತಿಗೆ ತರುವವನಿದ್ದಾನೆ. ಮಾತ್ರವಲ್ಲ, ವಿಶಾಲವಾದಂತಹ ಕ್ಷೀರಾಬ್ದಿಯನ್ನೇ ಮನೆಯ ಅಂಗಳವನ್ನಾಗಿಸುವುದರ ಮುಖೇನ ವಿಷಧರನ ತಲ್ಪದಲ್ಲಿ ಪವಡಿಸಿದಂತಹ ಈ ಶ್ರೀಹರಿಯೇ ನಿನ್ನ ಕಥನ ಕಾವ್ಯದ ನಾಯಕ ಶ್ರೀರಾಮಚಂದ್ರವನಾಗಿದ್ದಾನೆ. ಅನವರತವು ಆತನ ವಕ್ಷಸ್ಥಳದಲ್ಲಿರುವುದರ ಮೂಲಕವಾಗಿ ಚರಣ ಸೇವೆಯನ್ನು ಮಾಡಿ
ತನ್ನ ಬಾಳಿನಲ್ಲಿ ಬದುಕಿನಲ್ಲಿ ಧನ್ಯತೆಯನ್ನು ಪಡೆದಂತಹ ಈ ಲಕ್ಷ್ಮಿಯೇ ನಿನ್ನ ಕಥನ ಕಾವ್ಯದ ನಾಯಕಿಯಾದಂತಹ ಸೀತಾದೇವಿಯಾಗಿದ್ದಾಳೆ. ಅದು ಅವನ ಕರದಲ್ಲಿರುವಂತಹ ಗದ ಹಾಗೂ ಪದ್ಮವೇ ಭರತ ಶತ್ರುಘ್ನರಾಗಿದ್ದಾರೆ. ಇಂತಹ ಸುಂದರ ದೃಶ್ಯವನ್ನು ಕಂಡಲ್ಲಿಗೆ ನಿನ್ನ ಜೀವನ ಎನ್ನುವುದು ಸಾರ್ಥಕವಾಯಿತು. ವಿಧಾತ, ಅಂದು ನಾನು ಆ ನದಿ ದಂಡೆಯಲ್ಲಿ ಚಿಂತಿಸುವ ಕಾಲದಲ್ಲಿ ನನ್ನ ಕಣ್ತೆರಿಸಿದಿರಿ, ದುಃಖಾಳಿಸಿದಿರಿ, ಮಹಾಕಾವ್ಯವನ್ನು ವಿರಚಿಸುವುದಕ್ಕೆ ಪ್ರೇರೇಪಿಸಿದಿರಿ, ಸೂಚಿಸಿದಿರಿ. ಕಥನವನ್ನು ಬರೆದೆ, ಕಾವ್ಯವನ್ನು ಮುಗಿಸಿದೆ, ಮಂಗಳಾಂತ್ಯ ದುಃಖಾಂತ್ಯದಲ್ಲಿ ಕೊನೆಗೊಂಡಿತು ಅಂತ ಕಣ್ಣೀರು ಕರೆಯುವ ಕಾಲ, ಕಣ್ಣುರಸಿ ಕಾವ್ಯಮಾಲೆಯ ಮಹತ್ವವನ್ನು ಪ್ರಪಂಚಕ್ಕೆ ಕಾಣಿಸುವಂತೆ ನನ್ನ ಅಂತರಂಗಕ್ಕೆ ಕಾಣಿಸಿದಿರಿ. ಮಂಗಳದ ವಾಕ್ಯವದು ಲೋಕಮಂಗಲಕ್ಕೆ ಕಾರಣವಾಗಬೇಕಲ್ಲ. ಹೌದು, ಮಾನಿಷಾದದ ಮಹತ್ವ ತವ ಬಾಯಿಯಿಂದ ಪ್ರಸ್ತುತಿಗೊಳ್ಳಬೇಕು. ಮಹರ್ಷಿ, ಕಾಡಬೇಡನಾದರೂ ಕೂಡ ರಾಮ ಎನ್ನುವಂತಹ ತಾರಕ ಮಂತ್ರದ ಮೂಲಕವಾಗಿ ನಿನ್ನದಾದಂತಹ ಬದುಕಿನ ಚಿತ್ರಣವೇ ಬದಲಾಗಿ ಹೋಗಿದೆ. ಸತ್ಯ. ಮಾತ್ರವಲ್ಲ, ಇನ್ನು ಮುಂದಕ್ಕೆ ನೀನು ಆದಿಕವಿ ವಾಲ್ಮೀಕಿ ಎನ್ನುವಂತಹ ನೆಗಳತೆಗೆ ಸತ್ಪಾತ್ರನಾಗಬೇಕು. ಧನ್ಯೋಸ್ಮಿ. ಮಾನಿಷಾದ ಎನ್ನುವಂತಹ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಹಾಡಿದ, ನೋಡಿದ, ಕೇಳಿದ ತಮಗೆಲ್ಲರಿಗೂ ನಾವು ನಂಬಿದಂತಹ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಮಹಾಗಣಪತಿ ದೇವರು, ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಸ್ಥಳದೇವರು ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಳ ಹಾಡುವುದಕ್ಕಾಗಿ ಸಭ್ಯರಿಂದ ಅಪ್ಪಣೆ ಬೇಡೋಣ. ಭದ್ರ ಶುಭಂ ಮಂಗಳಂ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣೋ ಮಯೂರವಾಹನ ದೇವದೇವಾ, ಶರಣೋ ಮಯೂರವಾಹನ ದೇವದೇವಾ, ಚರಣಕ್ಕೆ ಮಣಿವೆವು ಕಳಿವೆವು, ಚರಣಕ್ಕೆ ಮಣಿವೆವು ಕಳಿವೆವು, ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣಾಕರ ದೇವ ಗುರು ವಿಶ್ವಮಾನ್ಯ, ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ, ಶ್ರೀ ಸುಬ್ರಹ್ಮಣ್ಯ. ತರಜೊಳಗಡವಾದ ಪಾವತಿಗೆ ತರಿ ತೋರಿ ತೋರಿ, ತರಜೊಳಗಡವಾದ ಪಾವತಿಗೆ ತರಿ ಸುಬ್ರಹ್ಮಣ್ಯನಿಗೆ, ಶರಣರ ಬರೆಯುವ ಅಣ್ಣಪ್ಪ ಸ್ವಾಮಿಗೆ ದೊರೆಯುವ ಸತಿಶಾರದಿಗೆ, ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ನಿತ್ಯ ಮಂಗಲಂ, ಭ್ರಮರಾಂಬಿಗೆ ಮಹಾಗಣಪಗೆ ಸೋಮನಾಥಗೆ ಮಂಗಲೋ ಮಂಗಲೋ. ಶ್ರೀಗಳಾದ ಜಯಲಕ್ಷ್ಮಿ, ಜಲಜಾಕ್ಷಿ, ಕೃಷ್ಣಪೂಜಾರಿ, ಕನ್ನಿಕಾ ನಿಲಯ, ಜಯಲಕ್ಷ್ಮಿ ಕೃಷ್ಣಪೂಜಾರಿ, ಕನ್ನಿಕಾ ನಿಲಯಂ, ತಿರುಮದೆ, ಅರ್ತಿಗಾರು, ಪ್ರಶಾಲಗಾರು, ಮೋಜಿಗಾರು, ಭಕ್ತಿಪೂರ್ವಕವಾಗಿ ಹುಟ್ಟಿರತಕ್ಕಂತಹ ಕಾಂಚನ ಶಿವ ದಕ್ಕಿತ್ತು ದಕ್ಕಿ ಬಲೆ
ಯಕ್ಷಗಾನ ಸೇವಾಕರ್ಮಣ ಭಗವಾನ್ ಸರ್ವಾತ್ಮಕ ಶರವಣಭವ ಶ್ರೀ ಜ್ಞಾನ ಸುಬ್ರಹ್ಮಣ್ಯ ಸ್ವಾಮಿ ಪ್ರಿಯತಾಂ ತತ್ಸತ್ ಬ್ರಹ್ಮಾರ್ಪಣಂ ಬುದ್ಧಿ ತತ್ಸತ್ ಬ್ರಹ್ಮಾರ್ಪಣಂ ಭವತು पूजा कालाम देवतरंत सर्वरणाक्षर प्रज्ञानोपराश दासम नाम विषय अच्युतान महानंतान महागोविंदान महारान महाप्रणाम महाशिवाय नमः षोडशोपचार पूजा अंजने यक्षगान ಸೇವೆ ಪೂಜೆಲ್ಲ ಯಕ್ಷಗಾನ ಸೇವೆ ಅಂತ ದೇವರು ಸಂತೋಷ ಸ್ವೀಕಾರ ಮತ್ತು ಗೋವಿಂದ ಗ್ರಹಚಾರ ಕಂಟಕ ದೋಷ ವಿಭಾಗವನ್ನು ಕಾಪಾಡು ಆಯುಷ್ಯ ಆರೋಗ್ಯ ಮನಃಶಾಂತಿ ನೆಮ್ಮದಿಯನ್ನು ಬರುವಂತ ಕಾಪಾಡು ಅಂತಾನೆ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಮತ್ತು ನನ್ನ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರಗಳಲ್ಲಿ ಕೀರ್ತಿ ಯಶಸ್ಸು ಲಾಭ ರಕ್ಷಣೆಗಳನ್ನು ಯಕ್ಷಗಾನ ಸೇವೆಗೆ ಸಹಕಾರ ಹಾಗೆ ಮನಸ್ಸು ಇಷ್ಟಾರ್ಥಗಳನ್ನು ಕೂಡ ಅನುಗ್ರಹ ಮತ್ತು ಎನ್ನೊಂದರ ಅವನ ಮಾತು ಅವನಾಗಿ ಶೀಘ್ರವಾಗಿ ನಿರ್ವಹಿಸಿಕೊಂಡು ಸದಾಕಾಲ ಜೀವನ ರಕ್ಷಣೆ ಕೊಟ್ಟು ಸುಬ್ರಹ್ಮಣ್ಯ ಸ್ವಾಮಿನ ಸಂಪೂರ್ಣ ಅನುಗ್ರಹ ಅಂತಾನೆ ಕುಟುಂಬ ವರ್ಗದ ಕಾಲ ಮಿಕ್ಕಿ ಕೊಡುವುದು ಓಂ ಶ್ರೀ ವರ್ಚಸ್ವಮಾಯುಷಮಾರೋಗ್ಯಮಾವಿದಾಸೋಪಮಾನ ಮಹೀಯತೆ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತಸಂವತ್ಸರಂ ದೀರ್ಘಮಾಯುಃ ಆಚರಿತ ಯಕ್ಷಗಾನ ಸೇವಾಸಾಂಗದಾಪರ ಸುಖಿರಸ್ತು ಯಜಮಾನಸ್ಯ ಇಷ್ಟಾಪ್ರಸಿದ್ಧಿರಸ್ತು ಮನಸ್ಸಂಕಲ್ಪ ಸಿದ್ಧಿರಸ್ತು ಆಚಂದ್ರಾರ್ಥ ವಂಶಾಭಿವೃದ್ಧಿರಸ್ತು